ओम राजाधिराजाय सत्यसायिने नमो ईश्वरनाय ब्रह्मे समीकामान् कामकामाय मह्यं कामेश्वरो ईश्वरो दधातु कुबेराय वैश्रवणाय महाराजाय नमः पर्या आप्तनन्तराय सर्वस्तो मोचरात्वोत्तमः भवति सर्वस्याप्ति सर्वस्य विद्ये सर्वमेव तेन आप्नोति सर्वं जयति यो वेदादो स्वरप्रोक्तो वेदान्ते च प्रतिष्ठितः तस्य प्रतिम्बेनस्य परस्य महेश्वरः एकदन्ताय विद्महे वक्रतुण्डाय धीमहि तन्नो दन्त्यः प्रचोदयात् नारायणाय विद्महे वासुदेवाय धीमहि तन्नो विष्णुः प्रचोदयात् सशक्तिसाङ्गसायुधसवाहन सपरिवार सर्वालङ्कारभूषित अनन्तपद्मनाभसहित श्रीमन्महागणपते नमः क्षेत्राधीश्वर श्री आदिजनार्दनाय नमः वेदोक्त ಮಂತ್ರಪುಷ್ಪಾಂಜಲಿ ಸಹಿತ ಮನೋರಥಾನ್ ಪ್ರಾರ್ಥನೆ ಭಗವಂತ ಮಹಾಗಣಪತಿಯ ಅನಂತಪದ್ಮನಾಭಿ ಆದಿಜನಾರ್ದನ ಸನ್ನಿಧಾನದಲ್ಲಿ ಕ್ಷೇತ್ರದ ಸದ್ಭಕ್ತರು ಸಕಲರ ಸಹಕಾರದೊಂದಿಗೆ ವರ್ಷಂ ಪ್ರತಿಯ ಪ್ರಕಾರ ಈ ವರ್ಷವೂ ಈ ಜಾತ್ರಾ ಉತ್ಸವದ ಸಮಯದಲ್ಲಿ ಆ ಪದ್ಮನಾಭನ ಮೇಳದಿಂದ ಒಂದು ಯಕ್ಷಗಾನ ಬಯಲಾಟ ಸೇವೆಯನ್ನು ಸಮರ್ಪಣೆ ಮಾಡುತ್ತಾ ಆ ಪ್ರಯುಕ್ತವಾಗಿ ಚೌಕಿಯಲ್ಲಿ ಮಹಾಗಣಪತಿ ಹಾಗೂ ಅನಂತ ಪದ್ಮನಾಭ ದೇವರ ಪೂಜೆಯನ್ನು ಭಕ್ತಿ ಶ್ರದ್ಧಾಪುರಸ್ಸರವಾಗಿ ಯಥಾಶಕ್ತಿ ಯಥಾಜ್ಞಾನದಿಂದ ನೆರವೇರಿಸಿದ್ದಾರೆ. ಮಾಡಿದಂಥ ಸೇವೆಯಿಂದ ಅತ್ಯಂತ ಸಂತೃಪ್ತಿಗೊಂಡು ಸೇವೆ ಕೊಟ್ಟಂಥ ಸಹಕರಿಸಿದಂಥ ಎಲ್ಲ ನಿನ್ನ ಸದ್ಭಕ್ತರಿಗೂ ಅವರ ಕುಟುಂಬದವರಿಗೆ ಆದಂಥ ಕಷ್ಟಕಾಠಿಣ್ಯಗಳಾಗಲಿ ದುರಿತಗಳಾಗಲಿ ಆಪತ್ತು ವಿಪತ್ತುಗಳು ಬರುವುದಿಲ್ಲ ಅವನ್ನೆಲ್ಲ ಪರಿಹಾರ ಮಾಡಿ ದೀರ್ಘಾಯುಷ್ಯ ಒಳ್ಳೆಯ ಆರೋಗ್ಯ ಸಂತೋಷ ಸಂಪತ್ತು ನೆಮ್ಮದಿ ಮಾಡುವಂಥ ಉದ್ಯೋಗದಲ್ಲಿಯೋ ಕೃಷಿಯಲ್ಲಿಯೋ ಅಭಿವೃದ್ಧಿಯನ್ನು ಯಶಸ್ಸನ್ನು ಕೊಟ್ಟು ಎಲ್ಲರ ಒಂದು ಐಕಮತ್ಯವನ್ನು ಕೊಟ್ಟು ಪ್ರತಿ ವರ್ಷವೂ ಈ ಸ್ಥಳದಲ್ಲಿ ಆ ಪದ್ಮನಾಭನ ಮೇಳದಿಂದ ಒಂದು ಬೆಳಕಿನ ಸೇವೆ ಆಗುವಂಥ ಯೋಗ ಭಾಗ್ಯ ಅದಕ್ಕೆ ಬೇಕಾಗುವಂಥ ಶಕ್ತಿ ಹಾಗೂ ಭಕ್ತಿಯನ್ನು ಕೊಟ್ಟು ಅನುಗ್ರಹ ಮಾಡಿ ಸೇವೆ ತೆಗೆದುಕೊಳ್ಬೇಕಂತ ಪ್ರಾರ್ಥನೆ. ಮಹಾಗಣಪತಿ ಅನಂತ ಪದ್ಮನಾಭ ದಕ್ಷಿಣಂ ಪದೇ ಪದೇ ಪಾಪೋಹಂ ಹೃದಯ ದೇವ ಶರಣಾಗತ ಸಲ ಅನ್ಯಥಾ ಶರಣಂ ನಾಸ್ತಿ ತನ್ನೋ ಶರಣಂ ಮಮ ತಸ್ಮಾತ್ ಗಾಲಿನ ಭಾವಿನ ರಕ್ಷಮಾಂ ಗಣನಾಯಕ ರಕ್ಷಮಾಂ ಪುರುಷೋತ್ತಮ ವಿಜ್ಞಾನಾದ್ವ ಪ್ರಮಾದ ಶಂತುಮರ್ಹಸಿ. साउंड आता मुलता तुझको साउंड आलतो पड आलता तुझको बक्का तुझको बंद या ಅತ್ತು ಏನು ಮೂಲಿತ್ತು ದೇವರ ನಡ್ಸತ್ತು ತೋಚ್ಬೇಕು ಇದು ಬೊಕ್ಕ ಇದೆತ್ತಡ ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾ सर्वकार्यार्थ सिद्धये
दक्षिणामूर्तये जैव सर्वकार्यार्थसिद्धये ಮುದದಿ ಕೊಂಡೋಡು ಮುದದಿಂದ ನಿನ್ನ ಕೊಂಡೋಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆ ಪರಬ್ರಹ್ಮರೂಪಾಯ ಪರಬ್ರಹ್ಮರೂಪ ವೇದಾಂತ ಸಾರ ಪ್ರಿಯ ಪುರುಹೂತನಮಿತ ದಿವ್ಯಾಂಗಿ ಕಮಲಾ ಪರಬ್ರಹ್ಮರೂಪ ವೇದಾಂತ ಸಾರ ಪ್ರಿಯ ಪುರುಹೂತನಮಿತ ದಿವ್ಯಾಂಗಿ ಕಮಲಾ ಮುದದಿ ಕೊಂಡೋಡುವೆ ಗಿರಿಜಾತೆ ಅನುಗಾಯ ಗಿರಿಜಾತೆ ಅನುಗಾಯ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣ ಸಮುದ್ರ ಭವತಿ
ವಿಘ್ನದ್ವಾಂತ ನಿವಾರಣೈಕಧರಣಿರ್ವಿಘ್ನಾಟವೇ ಅವ್ಯವಾಟ ವಿಘ್ನದ್ವಾಂತ ನಿವಾರಣೈಕಧರಣಿರ್ವಿಘ್ನಾಟವೇ ಅವ್ಯವಾಟ ವಿಘ್ನೋ ವ್ಯಾಳಕುಲು ಬ್ರಹ್ಮತ್ತ ಗರುಡೋ ವಿಘ್ನೇ ಪಂಚಾನನಗ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಾಘೌಗ ಘನ ಪ್ರಚಂಡ ಭವನೋ ಶ್ರೀ ವಿಘ್ನೇಶ್ವರ ಪಾತು ಮಾ ಗಜಮುಖ ದೇವಗೆ ಗಣಪಗೆ ಗಜಮುಖ ದೇವಗೆ ಗಣಪಗೆ ಚಲ್ವ ತ್ರಿಜಗ ವಂದಿತಗೆ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖ ಗಣಪಗೆ ಕರದೊಳು ಪರಶುಭಾಷಾಂಕುಶಧರನಿಗೆ ಹರುಷದಿ ಭಕ್ತರ ಪುರವಗೆ ಪುರಗಭೂಷಣನ ಸುಕುಮಾರ ಗಜವದನನ ಶರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಗಜಮುಖ ನಿನ್ನ ಪಾದವ ನೆನೆವೆಯೇ ಗಜಮುಖ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ
पाशाङ्कुशधर परम पवित्र वामन रूप महेश्वर पुत्र चामर कर्ण विलंबित सूत्र बुद्धि प्रदायक पुस्तक हस्ताय सिद्धि विनायक पाद नमस्ते बुद्धि प्रदायक पुस्तक हस्ता सिद्धि विनायक पाद नमस्ते देव देवर देव देवन ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳದನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯ ಮರರಿಂಗರಗಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯ ಮರರಿಂಗರಗಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ನಾಂದಿಯಲಿ ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ಸಂದಡಿಯ ಬಲವನ್ನು ಬೆಳೆಯಲಿ ಕಥಾಮೃತ ತತ್ತಿನ
ನಿರ್ಜರ ಹರಿವರಾವ ಬೆರೆಸೋತ ವಿಭವದಿ ನಿರ್ಜರ ಪರಿವರಾವ ಬೆರೆಸೋತ ವಿಭವದಿ ಸರಸಗೀತ ಸುನಾಟ್ಯ ಮೋದದಿ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ಗೆ ಸರಸಗೀತ ಸುನಾಟ್ಯ ಮೋದದಿ ಮೆರೆದಿರಲ್ಗೆ ಶ್ರೀಹರಿ ನೀನೇ ರಕ್ಷಿಸು. ಇದುವೇ ಸ್ವರ್ಗಲೋಕ. ಸ್ವರ್ಗ ಅಂದ್ರೆ ಸುಖ, ಸುಖ ಅಂದ್ರೆ ಸ್ವರ್ಗ. ಈ ಸ್ವರ್ಗಲೋಕವನ್ನು ಆಳುತ್ತಿರುವಂತಹ ನನಗೆ ಹಲವು ನಾಮದಿಂದೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ಪುರಂದಾರ, ದೇವೇಂದ್ರ, ಅಮರೇಂದ್ರ, ಸುರಪಾಲ ನಾಮದಿಂದ ಕೊಂಡಾಡ್ತಾ ಇದ್ದಾರೆ ಸ್ವಾಮಿ. ಏರು ತಿರುಗಾಡುವುದಕ್ಕೆ ಐರಾವತ, ಕಾಮಧೇನು, ಕಲ್ಪರಕ್ಷ, ಹಲವು ಸುವಸ್ತಿಯಿಂದ ಕೂಡಿಕೊಂಡಂತಹ ಈ ದೇವಲೋಕ. ಮನಸ್ಸಿಗೆ ಬೇಸರವಾದಾಗ ರಂಭಾದಿ ನಾರಿಯರ ನರ್ತನ, ಹಾಗೆ ನಂದನವನ, ಇದೆಲ್ಲ ಸುವಸ್ತು ಕೂಡಿಕೊಂಡಂತಹ ಈ ದೇವಲೋಕ. ಸುಖದಲ್ಲಿದ್ದವರು ನಾವು. ಕೇವಲ ನಮ್ಮ ಪಾಲಿಗೆ ಸುಖ ಅಷ್ಟೇ ಮಾತ್ರ ಅಲ್ಲ, ಆಗಾಗ ನಮ್ಮ ಪಾಲಿಗೆ ಕಷ್ಟ ಬರುವುದುಂಟು ಸ್ವಾಮಿ. ಹಿರಿತಾಯಿ ಮಕ್ಕಳದಂತಹ ದಾನವರು, ಅವರು ಹುಟ್ಟಿದಾಕ್ಷಣ ಅವರ ಕಣ್ಣೆಲ್ಲುವುದು ಈ ದೇವಲೋಕದ ಪೀಠದ ಮೇಲೆ. ಈ ಹಿಂದೆ ಹಲವು ಬಾರಿ ಬಂದವರಿದ್ದಾರೆ, ಅವರನ್ನು ಕೊಂದು ಕಳೆದವರು ನಾವಿದ್ದೇವೆ. ಮುಂದೆಲ್ಲರೂ ದಾನವರು ಬಂದಿದ್ದೇ ಹೌದಾದ್ರೆ ದೇವತೆಗಳಲ್ಲಿ ಪ್ರಶ್ನೆ ಮಾಡಿದಾಗ, ಅವರ ಮಾತನ್ನು ಕೇಳಿದಾಗ ಬಲು ತೋಷವಾಂದೇನು ನಿಮ್ಮಯ ನುಡಿಗೆ ತತ್ತೋಂದದಿ ಗುದಗ ದಯ್ಯ ದಯ್ಯ ಗುದ ತತ್ತೋಂದದಿ ಗುದಾಲೆ ಬಲು ತೋಷವಾಂದೇನು ಬಲು ತೋಷವಾಂದೇನು ಬಲು ತೋಷವಾಂದೇನು ಬಲು ತೋಷವಾಂದೇನು ನಿಮ್ಮಯ ನುಡಿಗೆ ನಿಮ್ಮಯ ನುಡಿಗೆ ಬಲು ತೋಷವಾಂದೇನು ಬಲು ತೋಷವಾಂದೇನು ಬಲು ತೋಷವಾಂದೇನು ನಿಮ್ಮಯ ನುಡಿಗೆ ನಿಮ್ಮಯ ನುಡಿಗೆ ಕದನ ಕಲಿಗಳು ಕದನ ಕಲಿಗಳು 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 ನೀ ಸಂಗಾರದೊಳಗೆ ಸಂಗಾರದೊಳಗೆ ಸಂಗಾರದೊಳಗೆ
ಪ್ರೀತಿಯು ನಮಗಳ ನೀಡಿಲ್ಲ ಕಳರ ಪ್ರೀತಿಯು ಕಳರ ಪ್ರೀತಿಯು ನಮಗಳ ನೀಡಿಲ್ಲ ನಳಿನ ನಭನ ಕಾರುಣ್ಯ ಸುಳ್ಳಲ್ಲ ನಳಿನ ನಭನ ಕಾರುಣ್ಯ ಸುಳ್ಳಲ್ಲ ಕಳರ ಪ್ರೀತಿಯು ನಮಗಳ ನೀತಿಲ್ಲ ನಳಿನ ನಾಭನ ಕಾರುಣ್ಯ ಸುಳ್ಳಲ್ಲ ಕಾರುಣ್ಯ ಸುಳ್ಳಲ್ಲ ಬಲು ದೋಷವಾದೆ ನಿಮ್ಮಯ ನುಡಿಗೆ ದೇವತೆಗಳೆಲ್ಲರೂ ಪ್ರಶ್ನೆ ಮಾಡಿದೆ ನಾನು. ದಾನವರು ಬಂದಿದೆ ಹೌದಾದರೆ ಏನು ಮಾಡ್ತೀನಿ ಎನ್ನುವುದಾಗಿ. ಸುರಪಾನ ಬಿಡು ಬಿಡು ಚಿಂತೆಯ. ದಾನವರು ಬಂದಿದ್ದೆ ಹೌದಾದ್ರೆ ನಾನು ನೋಡಿಕೊಳ್ಳುತ್ತೇನೆ ಎನ್ನುವುದಾಗಿ ಎಲ್ಲರೂ ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾರೆ. ಈ ಹಿಂದೆ ದಾನವರಿಗೆ ಹೆದರಿ ಓಡುದುಂಟು ಸ್ವಾಮಿ ನಾವು. ಕಾರಣ ಏನು? ಅವರು ಪಡೆದುಕೊಂಡಂತಹ ವರಕ್ಕೆ ಗೌರವ ಕೊಟ್ಟು ಓಡಿದು ವಿನಃ ದಾನವರಿಗೆ ಹೆದರು ಓಡಿದಲ್ವೇ ಅಲ್ಲ. ಒಂದೊಮ್ಮೆ ದಾನವರು ಇಲ್ಲಿವರೆಗಾಗಿ ಬಂದಿದ್ದೆ ಹೋದಾದ್ರೆ ಆ ಕಮಲ ಸಂಭವ ಅವನ ಕೃಪೆ ನಮ್ಮ ಪಾಲಿಗೆ ಇದ್ದಿದ್ದೆ ಹೋದಾದ್ರೆ ಯಾವ ಕಾರಣಕ್ಕೂ ನಮ್ಮ ಪಾಲಿಗೆ ಭಯ ಇಲ್ಲವೇ ಇಲ್ಲ. ಒಂದೊಮ್ಮೆ ದಾನವರು ಇಲ್ಲಿವರೆಗಾಗಿ ಬಂದಿದ್ದೆ ಹೋದಾದ್ರೆ ಹರಿಯೋ ಹರ ನಿಲ್ಲಲು ನಮ್ಮ ಕಷ್ಟವೆಲ್ಲ ದೂರ ಮಾಡುವುದು ಸಹಜವಾಗಿದೆ. ಕೇವಲ ಸುಖದಲ್ಲಿದ್ದಾಗ ಮಾತ್ರ ಅವರನ್ನು ನಾವು ನೆನೆಸಿಕೊಳ್ಳಲೇಬೇಕು. ಕಾರಣ ಏನು ಗೊತ್ತುಂಟಾ? ಸ್ವರ್ಗವಾಸಿಗಳೆಲ್ಲ ಸುಗುಣ ಆಲಿಸಿ ಸುಗುಣ ಆಲಿಸಿ ಭರ್ಗಾನೆಡೆಗೈದು ಭಕುತಿಯನ್ನು ತಳೆದು ಭರ್ಗಾನೆಡೆಗೈದು ಭಕುತಿಯನ್ನು ತಳೆದು ಸ್ವರ್ಗವಾಸಿಗಳೆಲ್ಲ ಸುಗುಣರಾಲಿಸಿದಲ್ಲ ನಡೆಗೈದು ಭಕುತಿಯನ್ನು ತಳೆದು ಸ್ವರ್ಗ ನಡೆಗೈದು ಭಕುತಿಯನ್ನು ತಾಳೆದು ನಮ್ಮಯ ಪುರಕ್ಕೆ ಅಭವನನು ತಗ ಬಯಕೆ ನಮ್ಮಯ ಪುರಕ್ಕೆ ಅಭವನನು ತಗ ಬಯಕೆ ಚಿತ್ತದಲ್ಲಿ ಮೊಳೆದಿಗುವುದು ಚಾರು ಶುಭಬಹುದು ಚಿತ್ತದಲ್ಲಿ ಮೊಳೆದಿಗುವುದು ಚಾರು ಶುಭಬಹುದು ನಮ್ಮಯ ಪುರಕ್ಕೆ ಅಪವನನು ತಗ ಬಯಕೆ
ಮಾತ್ರ ದೇವರನ್ನು ನೆನೆಸಿಕೊಳ್ಳುವುದಲ್ಲ, ಸುಖದಲ್ಲಿದ್ದಾಗ ಕೂಡ ದೇವರನ್ನು ನಾವು ನೆನೆಸಿಕೊಳ್ಳಲೇಬೇಕು. ಹಾಗಾಗಿ ಒಂದು ನಿರ್ಧಾರವನ್ನು ಕೈಗೊಂಡವ ನಾನು. ಕಡೆಯ ದಿಕ್ಕಿನ ಒಡೆಯಾಗಿರುವಂತಹ ಪರಶಿವನನ್ನು ಇಲ್ಲಿವರೆಗಾಗಿ ಕರೆಸಿಕೊಳ್ಳಬೇಕು, ಅವರನ್ನು ಪೂಜಿಸಬೇಕೆನ್ನುವುದಾಗಿ ನನ್ನ ಮನದ ಆಸೆ. ಹಾಗೆ ದೇವತೆಗಳಲ್ಲಿ ಕೇಳಿದ್ದೆ ನಾನು, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ತಡ ಯಾಕೆ, ನೇರವಾಗಿ ಕೈಲಾಸಕ್ಕಾಗಿ ಹೋಗ್ತೇನೆ. ಹರ ಹರ ಮಹಾದೇವ ಶಂಭೋ ಶಂಕರ. Shiva.
ಏನು ಬಂದುದಯ್ಯ ಏನು ಬಂದುದಯ್ಯ ಏನು ಬಂದುದಯ್ಯ ನಿರ್ಜರಾಯ ಏನು ಬಂದುದಯ್ಯ ನಿರ್ಜರಾಯ ಏನು ಬಂದುದಯ್ಯ ನಿರ್ಜರಾಯ ಏನು ಬಂದುದಯ್ಯ ಸಾನೂರಾಗದಿ ನಾನು ತಾಂಡವನೃತ್ಯದಿಯೇ ಸಾನೂರಾಗದಿ ನಾನು ತಾಂಡವನೃತ್ಯದಿ ತಾಂಡವನೃತ್ಯದಿ ಸಾನೂರಾಗದಿ ನಾನು ತಾಂಡವನೃತ್ಯದಿ ತಾಂಡವನೃತ್ಯದಿ ಸಾನುರಾಗದಿ ನಾನು ತಾಂಡವನೃತ್ಯದಿ 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 ಇರುತ್ತಿರುವ ಸಮಯಗಳು ನೀವೆಲ್ಲರೂ ಸನುರಗದಿ ನಾನು ತಾಂಡವನೃತ್ಯದು ಇರುತ್ತಿರುವ ಸಮಯಗಳು ನೀವೆಲ್ಲರೂ ಏನು ಬಂದುದಯ್ಯ ಸಾನೂರಾಗದಿ ನಾನು ತಾಂಡವನೃತ್ಯಗಳು ಇರುತ್ತಿರುವ ಸಮಯಗಳು ನೀವೆಲ್ಲರೂ ಏನು ಬಂದುದಯ್ಯ ಸಾನೂರಾಗದಿ ನಾನು ತಾಂಡವನೃತ್ಯದಿ ಇರುತ್ತಿರುವ ಸಮಯದೊಳು ನೀವೆಲ್ಲರೂ ಏನು ಬಂದುದಯ್ಯ ನಿಖರರಾಯ ಏನು ಬಂದುದಯ್ಯ ದೇವೇಶ ನಮೋ ನಮಃ. ಮಂಗಳವಾಗಲಿ ನಿಮಗೆ. ಹಾ ಸಂತೋಷವಾಯ್ತು ನಿಮ್ಮನ್ನ ಕಂಡು. ಒಮ್ಮೆ ಹಾ ಹರ ಹರ ಶಂಭೋ ಮಹಾದೇವ ಎಂಬಂತ ಹ್ಮ್ ಸ್ತುತಿಯನ್ನ ಗೈಯುತ್ತ ಹಾ ಗಿರಿಯನ್ನ ಏರಿ ಬರುತ್ತಿರುವರು ನೀವೆಲ್ಲ. ಯಾರು ಎಂಬುದು ಸ್ಪಷ್ಟ ಆಗ್ಲಿಲ್ಲ. ಶಿಖರದ ತುತ್ತ ತುದಿಯಲ್ಲಿ ನಾನು ತಾಂಡವ ನಾಟ್ಯ ನಿರತನಾಗಿದ್ದವ. ಆ ಸಂದರ್ಭದಲ್ಲಿ ಪ್ರಥಮವಾಗಿ ಕಂಡಿದ್ದು ನಿಮ್ಮ ತಲೆ. ಆವಾಗ ಗೊತ್ತಾಯ್ತು ನನಗೆ ಕೈಲಾಸಕ್ಕೆ ಬರುವವರಿಗೆ ತಲೆ ಉಂಟು ಅಂತ ಗೊತ್ತಾಯ್ತು ಅಲ್ವಾ? ಓ, ಯಾಕಿದನ್ನು ಪ್ರಧಾನವಾಗಿ ಹೇಳಿದೆ. ಇಲ್ಲಿ ತಲೆ ಇದ್ದವರೇ ಬರಬೇಕೆಂಬುದಾಗಿಲ್ಲ. ನೋಡು, ಹರನ ಗಳಗಳನ್ನ ಭೂತ ಪ್ರೇತಾದಿಗಳುಂಟು, ಅವರಿಗೆಲ್ಲ ಆಕಾರ ಉಂಟ, ತಲೆ ಉಂಟ, ಏನುಂಟು? ಏನಿಲ್ಲ. ಹಾಗಾದ್ರೆ ತಲೆ ಇದ್ದವರು ಮಾತ್ರ ಬರಬೇಕು ಅಂತಿಲ್ಲ. ಆದ್ರೆ ಸರಿಯಾಗಿ ಮನಸ್ಸು ಮತ್ತು ಆತ್ಮ ಶುದ್ಧಿ ಇದ್ದವರಿಗೆ ಮಾತ್ರ ಇಲ್ಲಿ ಪ್ರವೇಶ. ದೇವೇಂದ್ರ ದೇವ ಸಂಧ್ಯಾ ಕಾಲದಲ್ಲಿ ಯಾವತ್ತು ತಾಂಡವ ನಿರತನಾಗಿರುವವ ನಾನು. ಅದೇ ರೀತಿಯಾಗಿ ಈ ಸಂಧ್ಯಾ ಕಾಲದಲ್ಲಿ ಲಾಸ್ಯ ತಾಂಡವ ನಿರತನಾಗಿದ್ದವ. ಆ ಸಂದರ್ಭದಲ್ಲಿ ನೀವೆಲ್ಲ ಒಟ್ಟಾಗಿ ನನ್ನನ್ನೇ ಸ್ತುತಿಗೈಯುತ್ತ ಇಲ್ಲಿವರೆಗಾಗಿ ಬಂದ್ರಲ್ಲ, ಅದು ನನಗೆ ಆಶ್ಚರ್ಯ ಎಡೆ ಮಾಡಿಕೊಟ್ಟಿತು. ನೀವು ಬರುವವರಲ್ಲ ಎಂಬುದಾಗಿ ಅಲ್ಲವೇ ಅಲ್ಲ, ಹೀಗೆ ಬಂದಿದ್ದು ಕಡಿಮೆ.
ಹೇಗೆ ಬಂದಿದ್ದು? ಹೇಗೆ? ದುರುಳರ ಬಾಧೆಯಿಂದಾಗಿ ಭಯಗೊಂಡು ಎಲ್ಲ ಒಟ್ಟಾಗಿ ಶಂಭೋ ಶಂಕರ ನೀನೇ ಕಾಪಾಡು ಎಂಬುದಾಗಿ ಗೋಗರೆಯುತ್ತಾ ಕೂಗುತ್ತಾ ಬೇಡುತ್ತಾ ಓಡೋಡಿ ಬರುತ್ತಾ ಇರುವರು. ಇವತ್ತು ಹಾಗಲ್ಲ, ಸುಮನಸರು ಎಂಬ ಹೆಸರಿಗೆ ತಕ್ಕ ಹಾಗೆ ದೇವತೆಗಳು ಎಂಬಂತ ಶಬ್ದವನ್ನ ಮತ್ತು ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಶಕ್ತಿಗಳಾಗಿ ಇಲ್ಲಿವರೆಗಾಗಿ ಬಂದ್ರಲ್ಲ. ದುರುಳರ ಬಾಧೆ ಇದ್ರೆ ಮುಖದಲ್ಲಿ ನಗು ಇರ್ತಾ ಇಲ್ಲವಾಗಿತ್ತು. ಆದರೂ ಸೂರ್ಯರೆಲ್ಲ ಐಕ್ಯರಾಗಿ ಬಂದಿದ್ದೀರಿ. ನನ್ನಲ್ಲಿ ಮರೆಮಾಚಬೇಡಿ. ಯಾಕೆ ಬಂದಿದ್ದು ಹೇಳ್ತೀರೋ ನೀವು? ದೇವಾ, ಅಂತರಾತ್ಮಕ ಕೇಳು, ಅಂತರಾತ್ಮಕ ಕೇಳು, ಸ್ವರ್ಗಪುರಕ್ಕಿಂದು ಪರ್ಯಂತರವು ಬರಿದೆ ಬಂದವನಲ್ಲ ನೀನು. ಸ್ವರ್ಗಪುರಕ್ಕಿಂದು ಪರ್ಯಂತರವು ಬರಿದೆ ಬಂದವನಲ್ಲ. ಪುರಕೊಯ್ದು ಶಾಂತರಸ ಭಾವದಿಂದು ಪಚರಿಸಿ ನಿಮ್ಮ ಎಮ್ಮಯ ಪುರ ಕೊಯ್ದು ಶಾಂತರಸ ಭಾವದಿಂದು ಪಚರಿಸಿ ನಂತರವು ನಿನ್ನ ಕರುಣಾಮೃತವು ಕುಡಿದು ನಲಿದು, ನಿನ್ನ ಕರುಣಾಮೃತವ ಕುಡಿದು ನಲಿದು ನಾಕಕ್ಕೆ ನಿರಂತರವು ನಿರ್ಭಯವ ಹೊಂದಿಸುವ ಮನವೆಳಸಿ ಬಂದಿಗೆನು. ನಾಕಕ್ಕೆ ನಿರಂತರವು ನಿರ್ಭಯವ ಹೊಂದಿಸುವ ಮನವೆಳಸಿ ಬಂದಿಗೆನು. ಅಂತರಾತ್ಮಕ ಕೇಳು, ಇಲ್ಲಿವರೆಗಾಗಿ ನಾವು ಬರುವುದೇನು ಹೊಸತಲ್ವೇ ಅಲ್ಲ. ಬರುವಾಗೆಲ್ಲ ಕಣ್ಣಲ್ಲಿ ನೀರು ಹಾಕೊಂಡೇ ಬಂದವರು ನಾವಿದ್ದೇವೆ. ಕಾರಣ ದುರುಳರ ಕಷ್ಟ ನಮ್ಮ ಪಾಲಿಗೆ. ದೇವಲೋಕಕ್ಕಾಗಿ ಬಂದು ಆ ದುರುಳರ ಕಷ್ಟವೆಲ್ಲ ಪರಿಹಾರ ಮಾಡಿದವರು ನೀವು. ನೀವೇನು ಬರುವುದು ಹೊಸತಲ್ವೇ ಅಲ್ಲಲ್ಲಿ. ಆದ್ರೆ ಇವತ್ತು ಬರುವುದಕ್ಕೂ ಇಲ್ಲಿವರೆಗಾಗಿ ನಾವು ಬರುವುದಕ್ಕೂ ಕಾರಣ ಉಂಟು. ಏನು? ಕೇವಲ ಕಷ್ಟದಲ್ಲಿದ್ದಾಗ ದೇವರನ್ನು ನಾವು ನೆನಪು ಮಾಡಿಕೊಳ್ಳುವುದಲ್ವೇ ಅಲ್ಲ, ಸುಖದಲ್ಲಿದ್ದಾಗ ದೇವರನ್ನು ನೆನಪು ಮಾಡಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದವರು ನಾವು. ನನ್ನ ಒಬ್ಬದೇ ಆಸೆ ಅಲ್ವೇ ಅಲ್ಲ ದೇವರೇ, 33 ಕೋಟಿ ದೇವತೆಗಳೆಲ್ಲರ ಆಸೆ ಏನು? ದೇವಲೋಕಕ್ಕಾಗಿ ನೀವು ಬರಬೇಕು, ನಿಮ್ಮನ್ನು ಅಲ್ಲಿವರೆಗಾಗಿ ಕರೆಸಿ ಪೂಜೆ ಮಾಡಬೇಕೆನ್ನುವುದಾಗಿ ನಮ್ಮೆಲ್ಲರ ಆಸೆ. ಹಾಗಾಗಿ ಇಲ್ಲಿವರೆಗಾಗಿ ಬಂದವರು ನಾವು. ನೀವು ಅಲ್ಲಿವರೆಗಾಗಿ ಬರಲೇಬೇಕು ದೇವರು. ಸುರನಾಥ சொல்ல நின்னோள் வரதிற்பகுடிகளெல்லாம் நின்னோள் வரதிற்ப முடிகளெல்லாம் ಸುರಪುರಗೆ ಬಂದೇನು ಖುಷಿಯಲ್ಲ ತೊರೆದು ಸುರಪುರಗೆ ಬಂದೇನು ಸುಳ್ಳಲ್ಲ. ಸತಿಪತಿಯರು ಒಂದಾಗಿ ದೇವಲೋಕಕ್ಕೆ ಬರಬೇಕು, ನಿಮ್ಮ ಪೂಜೆಯನ್ನು ಸ್ವೀಕರಿಸಬೇಕು. ಹೌದು ದೇವರು. ಸಂತೋಷವಾಯಿತು.
ನಿನ್ನ ದೃಢವಾದ ಭಕ್ತಿಗೆ ಹಾ ಮೆಚ್ಚುಗೆಯೂ ಆಯಿತು. ಕಷ್ಟ ಇರುವಾಗ ನೀವು ಮೊರೆ ಇಡುವುದು, ನೆಮ್ಮದಿಯ ಕಾಲಕ್ಕೆ ಮರೆಯುವುದಲ್ಲ, ಬದಲಾಗಿ ಎಲ್ಲ ಒಟ್ಟಾಗಿ ನನ್ನನ್ನು ಪೂಜಿಸಬೇಕೆಂಬಂತ ಸಂಕಲ್ಪದೊಂದಿಗೆ ತಾವು ಬಂದವರು. ಹೌದು ದೇವ್ರೆ. ಆದ್ರೊಂದು ಏನು ದೇವ್ರೆ? ಈ ಹಿಂದೆ ಎಷ್ಟೋ ಬಾರಿ ವರೆದಿದ್ದುಂಟು, ಹೌದು, ನುಡಿದಿದ್ದುಂಟು, ಅದನ್ನೆಲ್ಲ ಈಡೇರಿಸಿದ್ದೇನೆ. ಆದರೆ ಈಗ ನಿಮ್ಮ ಕೇಳಿಕೆಯನ್ನು ಈಡೇರಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ದೇವ್ರೆ? ನಿಮ್ಮ ಮೇಲೆ ಮುನಿಸುವಲ್ಲ. ಅದರ ಕಾಲ ಯಾವುದು ಹೇಳು? ಯಾವುದು? ಇದು ಕಾರ್ತೀಕ ಮಾಸ. ಓಹೋ, ಕಾರ್ತೀಕ ಮಾಸ ಅಂದ್ರೆ ದೇವತೆಗಳಿಗೆ ಬಹಳ ಪ್ರಿಯವಾದ ಮಾಸ. ಎಲ್ಲೆಡೆಯಲ್ಲೂ ಬೆಳಕಿನ ಹಬ್ಬ ತಾನೆ. ಹೌದು, ಇದನ್ನ ಬೆಳಕಿನ ಮಾಸ ಎಂಬುದಾಗಿ ಕರೆಯುತ್ತಾರೆ. ಹಾಗಾದ್ರೆ ದೇವರಿಗೆ ಪ್ರಿಯವಾದ ಈ ಮಾಸದಲ್ಲಿ ದೇವರನ್ನ ಕಾಣುವುದಕ್ಕಾಗಿ ಎಷ್ಟೋ ಭಕ್ತರು ಇಲ್ಲಿವರೆಗಾಗಿ ಬರ್ತಾರೆ. ಹೌದು, ನನ್ನನ್ನು ಕಾಣಬೇಕು ಅಂತ ಕೈಲಾಸ ಗಿರಿಯೇರಿ ಬರುವಂತ ಭಕ್ತರಿಗೆ ನಾನಿಲ್ಲ ಅಂತಾದ್ರೆ ಏನಾಗ್ತದೆ ಹೇಳು? ಬೇಸರ. ಆಸೆ ನಿರಾಸೆ ಆಗುದಿಲ್ವೇ ಹೇಳು? ಅದಕ್ಕಿಂತಲೂ ಹೆಚ್ಚಾಗಿ ಭಕ್ತರನ್ನ ಪಡೆಯುವ ಹೊಣೆಗಾರಿಕೆದ್ದ ನಾನು ಹೊಣೆಗಾರಿಕೆ ವಿಮುಕ್ತ ಅಂತ ಆಗುದಿಲ್ವೇ? ಹಾಗಾಗಿ ಈಗ ಸಾಧ್ಯ ಇಲ್ಲ. ಬರುವ ಮಾಸದಲ್ಲಿ ಸತಿಯನ್ನ ಕೂಡಿಕೊಂಡು ದೇವಲೋಕಕ್ಕಾಗಿ ಬರ್ತೇನೆ. ಅಲ್ಲಿಯ ತನಕ ಕಾಯ್ತೀಯ ಅಂತಾದ್ರೆ ಖಂಡಿತವಾಗಿ ನಿನ್ನ ಈ ಬೇಡಿಕೆಯನ್ನ ಈಡೇರಿಸ್ತೇನೆ. ನಿಮ್ಮ ನಿರೀಕ್ಷೆಯಲ್ಲಿ ಇರ್ತೇವೆ ದೇವರೇ. ನಮೋ ನಮಃ. ಹೋಗಿ ಬನ್ನಿ, ಶುಭವಾಗಲಿ. ಮನದಿನೇದನು ಕೃತ್ತಿವಾಸನು ಮನದಿನೇದನು ಪತ್ನಿ ಸುತ ಎಂದೆನ್ನುವ ಮೋಗದಿ ವ್ಯರ್ಥನಾನು. ಪತ್ನಿ ಸುತ ಎಂದೆನ್ನುವ ಮೋಗದಿ ವ್ಯರ್ಥನಾನು. ಪತ್ನಿ ಸುಂದರೆಂದೆನ್ನುವ ಮೋಗದಿ ವ್ಯರ್ಥನಾನು. ಈಗ ಯೋಚನೆ ಮಾಡ್ತಾ ಇದ್ದೇನೆ ನಾನು, ಯಾಕೆ ಹೀಗಾಯಿತು? ದೇವೇಂದ್ರ ಬಂದು ಕರೆಯುವ ತನಕ ನನಗೆ ಎಚ್ಚರ ಇಲ್ಲವಾಗಿತ್ತಾಗಿದ್ರೆ ದೇವಲೋಕಕ್ಕೆ ಹೋಗಬೇಕು, ಅವನ ಆಸೆಯನ್ನು ಈಡೇರಿಸಬೇಕು ಅಂತ ಇದ್ದರೂ ಮರೆತೆ ಯಾಕೆ? ಮೋಹ. ಯಾವ ಮೋಹ ಈಶನಿಗೆ? ಯಾವುದು? ಪತ್ನಿ ಸುತರೆಂಬ ಮೋಹ. ಯಾರಿಗೂ ಬಿಡ್ಲಿಲ್ಲ ಮೋಹ. ಹೌದಾ? ಮೋಹ ಅಂದ್ರೆ ಏನು? ಏನು? ಮಾಯೆಯ ಮತ್ತೊಂದು ರೂಪ. ಮಾಯೆ ಯಾರನ್ನ ಬಿಟ್ಟಿದೆ? ಶ್ರೀಹರಿಯನ್ನ ಬಿಟ್ಟು ಉಳಿದ ಯಾರನ್ನು ಮಾಯೆ ಬಿಡ್ಲಿಲ್ಲ. ನಾನು ಮಾಯೆಗೊಳಗಾಗಿ ಎಲ್ಲ ಮರೆತೆ ಈಗ ಎಚ್ಚರವಾಗ್ತಾ ಉಂಟು. ಎಷ್ಟೆಲ್ಲ ಕಾರ್ಯ ಆಗ್ಲಿಕ್ಕುಂಟು. ವೇದ ಮತ್ತು ವಿದ್ಯೆ ಒಂದೇ ಮುಖಗಳು, ಆದರೆ ವಿದ್ಯೆಗೊಂದು ವ್ಯವಸ್ಥೆ ಆಗಲಿಲ್ಲ. ಹಾಗಾದರೆ ಜ್ಞಾನೇಶ್ವರ ನಾನು, 14 ಸೂತ್ರವನ್ನು ಲೋಕಕ್ಕೆ ಕೊಟ್ಟವ ನಾನು, ತನ್ಮೂಲಕವಾಗಿ ಜ್ಞಾನಪ್ರದಾಯಕನಾಗಿ ನಿಂತವ ನಾನು. ಜ್ಞಾನದ ಮೂಲ ವಿದ್ಯೆ. ಈ ವಿದ್ಯೆಗೊಂದು ವ್ಯವಸ್ಥೆ ಆಗಲಿಲ್ಲವಲ್ಲ ಇನ್ನು. ಎಷ್ಟೋ ಕಾಲ ಆಯಿತು. ಯಾರು ಅದನ್ನು ವ್ಯವಸ್ಥೆಗೆ ಒಳಪಡಿಸಬೇಕಿತ್ತು. ಅವ ಯಾಕೆ ಸುಮ್ಮನಾದ?
ಅದನ್ನು ಯೋಚಿಸಬೇಕಾದ್ದು ನನಗೂ ಕರ್ತವ್ಯವಾಗಿತ್ತು. ಆದರೆ ಮಾಡಲಿಲ್ಲ. ಹಾಗೆಂದ್ರೆ ನಾನು ಮೋಹಕ್ಕೊಳಗಾಗಿ ಹಾಗೆ ಮಾಡಲಿಲ್ಲ. ಈಗ ಒಳ್ಳೆಯ ಅವಕಾಶ. ದೇವೇಂದ್ರ ಎಚ್ಚರಿಸಿದ್ದಾನೆ ಬರಬೇಕೆಂಬುದಾಗಿ. ಹೀಗೆ ಹೋಗುವ ಕಾರ್ಯದಲ್ಲಿ ಎಲ್ಲವೂ ಸೇರಬೇಕು. ಹೇಗೆ ಹೋಗ್ಲಿ ನಾನಾಗಿದ್ರೆ? ನಿಜದಿಂದ ಹೋದರೆ ನಿಜ ಎಂಬ ಕಾರಣಕ್ಕೆ ಗೌರವಿಸಬಹುದು. ಈ ಲೋಕದಲ್ಲಿ ಸುಳ್ಳಿನಲ್ಲಿಯೂ ನಿಜ ಉಂಟು. ಹೌದಾ? ಅದು ದೇವೇಂದ್ರನಿಗೆ ಗೊತ್ತಾಗಬೇಕು. ಈ ವೇಷ ಮಾಡಿದರೆ ವೇಷದ ಒಳಗೊಂದು ನಿಜ ಇರುವುದಿಲ್ಲ. ಹಾಗೆ ವೇಷ ಹೇಳುವುದು ಸುಳ್ಳು, ಒಳಗಿರುವ ನಿಜ ಸತ್ಯ. ನಾನು ವೇಷವನ್ನಂತೂ ದೇವಲೋಕಕ್ಕೆ ಹೋಗಬೇಕು. ಅದನ್ನು ಅವ ಗುರುತಿಸ್ತಾನೆ ಅಂತಾದರೆ ದೇವೇಂದ್ರನ ಭಕ್ತಿ ಡಾಂಬಿಕ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಬಹುದು. ಅದಕ್ಕೆ ಯಾವ ವೇಷ ಆದೀತು? ನನ್ನನ್ನು ಹೊಗಲಿ ಪೂಜಿಸುವ ವರ್ಗದಲ್ಲಿ ವ್ಯಾದ ಎಂಬಂತ ಹೆಸರು ಒಂದು ತಾನೆ. ವ್ಯಾದ ಅಂದ್ರೆ ಏನು? ಬೇಟೆಗಾರ ಎಂಬುದಾಗಿ ಅರ್ಥ. ನಾನು ಒಬ್ಬ ವ್ಯಾದ, ನಾನೊಬ್ಬ ಬೇಟೆಗಾರ. ಯಾವ ಬೇಟೆ ಆಡಲಿ ನಾನು? ಈ ಲೋಕದಲ್ಲಿ ಅಜ್ಞಾನ ಎಂಬಂತ ಕತ್ತಲನ್ನು ಬೇಟೆಯಾಡುತ್ತಾ ಸುಜ್ಞಾನ ಎಂಬಂತ ಬೆಳಕನ್ನು ಕೊಡಬೇಕಾದ ನನಗೆ ಕರ್ತವ್ಯ. ನನಗದು ಹೊಣೆಗಾರಿಕೆ. ಸೃಷ್ಟಿಯ ಅಜ್ಞಾನವನ್ನು ಬೇಟೆಯಾಡುವುದಕ್ಕೆ ಬೇಕಾಗಿ ವ್ಯಾಧನಾಗಿ ಹೋಗ್ತೇನೆ. ಆವಾಗ ದೇವೇಂದ್ರನ ಪರೀಕ್ಷೆಯೂ ಆಯಿತು, ಸೃಷ್ಟಿಯ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕೆ ಅವಕಾಶವೂ ಆದೀತು. ಅದಕ್ಕಾಗಿ ವ್ಯಾಧ ರೂಪವನ್ನಂತೂ ಅಜ್ಞಾನ ಎಂಬಂತ ಕತ್ತಲನ್ನು ಬೇಟೆಯಾಡಿ ಸುಜ್ಞಾನ ಎಂಬಂತ ಬೆಳಕನ್ನು ಕೊಡುವ ಮುಖೇನವಾಗಿ ಜ್ಞಾನದ ಮೂಲ ವಿದ್ಯೆಗೊಂದು ವ್ಯವಸ್ಥೆ ಕಲ್ಪಿಸಿಕೊಡ್ತೇನೆ. ಹೋಗ್ತೇನೆ ಬರುವ ಮಾಸ. ಆದಿಮಾಯಿಂದ ಸೃಜಿಸಲ್ಪಟ್ಟಂತವರು ತ್ರಿಮೂರ್ತಿಗಳು. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಮಹತ್ತರವಾದಂತಹ ಕಾರ್ಯಭಾರ. ಹೋದ ಕಲ್ಪದಲ್ಲಿ ಲಯವಾದಂತಹ ಸರ್ವ ಸಮಷ್ಟಿಯನ್ನ ಸೃಜಿಸುವರೇ ಮುಂದಾಗಿ ನಿಲ್ಲಬೇಕು. ಅದನ್ನ ಕಾಲಕಾಲಕ್ಕೆ ಕಾಪಾಡಿಕೊಳ್ಳುವಂತ ಹೊಣೆಗಾರಿಕೆ, ಕಾಲವನ್ನು ನೋಡಿ ಲಯಗೊಳಿಸುವಂತ ಕಾರ್ಯ ಮತ್ತೊಬ್ಬರಿಗೆ. ಈ ರೀತಿಯಾಗಿ ಆದಿಮಾಯಿಂದ ಸೃಜಿಸಲ್ಪಟ್ಟಂತವರು ನಾವು. ಕಾರ್ಯನಿರ್ದೇಶನ, ಸ್ಥಾನ ನಿರ್ದೇಶನ, ಆಯುಧ ನಿರ್ದೇಶನ, ಜೊತೆಯಲ್ಲಿ ಮಾಡುವಂತ ಕಾರ್ಯದಲ್ಲಿ ನಿಷ್ಠೆ, ಇದೆಲ್ಲವೂ ತಾಯಿಯಿಂದ ನಮ್ಮ ಪಾಲಿಗೆ ಲಭಿಸಿದ್ದು ಸುಳ್ಳಲ್ಲ. ಸೃಷ್ಟಿಸುವಂತ ಮಹತ್ತರವಾದಂತ ಕಾರ್ಯ. ಸತ್ಯಲೋಕದ ಒಡೆಯನಾಗಿ ಬ್ರಹ್ಮ ನೀನೇ ಮುಂದಾಗಿ ನಿಲ್ಲಬೇಕು, ತಾಯಿಯ ಆಣತಿ ಅಲ್ವ. ಹಾಗೆ ನಾನು ಸೃಷ್ಟಿ ಮಾಡಿದ್ದನ್ನ ಪಾಲನೆ ಮಾಡುವಂತ ಮಹತ್ತರವಾದಂತ ಕಾರ್ಯ ವೈಕುಂಠವಾಸಿಯಾದಂತ ಶ್ರೀಹರಿಗೆ. ಕಾಲವನ್ನು ನೋಡಿ ಲಯಗೊಳಿಸುವಂತ ಕಾರ್ಯ ಕಡೆಯ ದಿಕ್ಕಿನ ಒಡೆಯನಾದಂತಹ ಮೃಡನಿಗೆ. ಹಾಗಿದ್ರೆ ಬ್ರಹ್ಮ ಎನ್ನುವುದರ ಅರ್ಥ ಏನು ಕೇಳಿದ್ದೇವೆ ನಾವು. ಇದು ಒಬ್ಬ ವ್ಯಕ್ತಿಯ ಹೆಸರಲ್ಲ, ಇದು ಒಂದು ಸ್ಥಾನದ ಹೆಸರು. ಸಾವಿರ ಸಾವಿರ ಮುಖದ ಬ್ರಹ್ಮರಾಗಿದ್ದಾರಂತೆ. ಆದ್ರೆ ನಾನು ಹಾಗಲ್ಲ ನೋಡಿ. ಚತುರ್ಮುಖ ಬ್ರಹ್ಮ, 4 ವೇದಗಳನ್ನ ಪ್ರಪಂಚ ಮುಖಕ್ಕೆ ಕೊಡುವಲ್ಲಿ ಮನವನ್ನು ಮಾಡಿದವರು. ಕೇವಲ ಅಷ್ಟು ಮಾತ್ರ ಸಾಕು.
ನಮ್ಮ ಸೃಷ್ಟಿಯ ಮೂಲ ಹೇಗೆ ಎನ್ನುವುದನ್ನು ನೋಡಿದ್ರೆ ಹಾ ಆದಿನಾರಾಯಣನನ್ನೇ ಸ್ಮರಿಸಿ ತಪಸ್ಸಿನಲ್ಲಿ ಅವನನ್ನ ಉಳಿಸಿಕೊಳ್ಳುವುದರ ಒಟ್ಟಿಗೆ ದೇಹವನ್ನ ಇಬ್ಬಾಗವಾಗಿಸಿಕೊಂಡು ಸೃಷ್ಟಿಯ ಮಹತ್ತರವಾದಂತ ಕಾರ್ಯಕ್ಕೆ ಮನವನ್ನು ಮಾಡಿದವ. ಯಾವ ಬಗೆಯಾದಂತ ಸೃಷ್ಟಿ? 4 ಬಗೆಯ ಸೃಷ್ಟಿ. ಯಾವುದು? ಅಂಡಜ, ಪಿಂಡಜ, ಶ್ವೇಜದ, ಉದ್ವಿಜ ಎನ್ನುವ ಹಾಗೆ ಇಂಥದ್ದೊಂದು ವಿಶೇಷವಾದಂತ ಸೃಷ್ಟಿಯನ್ನ ಪ್ರಪಂಚ ಮುಖಕ್ಕೆ ಕೊಟ್ಟವರ ಅವರು ನಾವು. ಹಾಗಂತ ಕೇವಲ ಇಷ್ಟು ಮಾತ್ರ ಸಾಕಾದೀತ ಸ್ವಾಮಿ, ನಿಜವಾಗಿ ಅಲ್ಲ. ಇದು ಕ್ರಿಯೆ ಅಂತ ಆಯ್ತು. ಕ್ರಿಯೆಗೆ ಅನುಗುಣವಾಗಿ ಬೇಕಾದದ್ದು ವಿದ್ಯೆ ಎನ್ನುವುದಲ್ವ. ಆ ವಿದ್ಯೆಗೆ ಬೇಕಾಗಿ ನಾನು ಮಾಡಬೇಕಾದಂತ ಕಾರ್ಯ ಎನ್ನುವುದನ್ನು ಸೂಕ್ಷ್ಮವಾಗಿ ಆಲೋಚನೆಯನ್ನ ಮಾಡಿದವ. ಪ್ರತು ಮುಖದಲ್ಲಿ ಒಂದು ಮಕ್ಕಳನ್ನ ಪಡೆಯಬೇಕೆನ್ನುವಂತ ತೀರ್ಮಾನದಲ್ಲಿ ಮುಂದಾದೆ. ಆದ್ರೆ ಹುಟ್ಟಿದವಳು ಹೆಣ್ಣು, ಅವಳಿಗೆ ಶಾರದೆ ಅಂತ ಹೆಸರನ್ನ ಇಟ್ಟೆ. ಹಾಗಂತ ಈ ವಿದ್ಯಾದಿ ದೇವತೆಯ ಪಟ್ಟವನ್ನ ಅವಳಿಗೆ ಕೊಡಬೇಕು ಎನ್ನುವಂತ ತೀರ್ಮಾನದಲ್ಲಿಯೇ ಪಡೆದವ ನಾನು. ವಿದ್ಯೆಗೆ ಸುವ್ಯವಸ್ಥಿತವಾದಂತ ಸ್ಥಳವನ್ನ ಕಲ್ಪಿಸಿಕೊಡಬೇಕೆನ್ನುವಂತ ನೆಲೆಯಲ್ಲಿ ಇಂಥದ್ದೊಂದು ಮಹತ್ತರವಾದಂತ ಕೃತವನ್ನು ಮಾಡಿದವ. ಪಡೆದಂತ ಮಗಳನ್ನು ನೋಡಿದಾಗ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಆಗ್ತದೆ. ಮೊದಲಿದ್ದಾಗೆ ಇಲ್ಲ. ಈಗ ಪಡೆದಂತಹ ನನ್ನ ಮಗಳು ಬೆಳೆದು ಬೆಳೆದು ನಿಂತಿದ್ದಾಳೆ. ಹೇಗೆ ಗೊತ್ತಾ? ವಿಮಲ ಗಾತ್ರೆ ಸಂಜಾತ ವಿಖ್ಯಾತಿ ಆದಳ ಆವಾಣಿಯು ಯಜ್ಞ ಸಂಜಾತ ವಿಖ್ಯಾತಿ ಆದಳ ಆವಾಣಿಯು. ರಂಜನವಾಗಿರುವ ವಿದ್ಯೆಗಳು ರಾಣಿಯು, ರಂಜನವಾಗಿರುವ ವಿದ್ಯೆಗಳು ರಾಣಿಯು, ವಿದ್ಯೆಗಳ ರಾಣಿಯು ತೇಜ ಪುಂಜಳಾದ ಕುವರಿಯಂಬ ಯೋಚನೆಯು, ತೇಜ ಪುಂಜಳಾದ ಕುವರಿಯಂಬ ಯೋಚನೆಯೋ. ರಂಜನವಾಗಿರುವ ವಿದ್ಯೆಗಳು ರಾಣಿಯು, ತೇಜ ಪುಂಜಳಾದ ಕುವರಿಯಂಬ ಯೋಚನೆಯು, ತೇಜ ಪುಂಜಳಾದ ಕುವರಿಯಂಬ ಯೋಚನೆಯು. ವಿಮಲ ಗಾತ್ರ ಖಂಜನ ವಿಮಲ ಗಾತ್ರ ವಾಗ್ದೇವಿಯೋ.
ಕಂಚನೇತ್ರೆ ವಿಮಲ ಗಾತ್ರೆ ಕಂಚನೇತ್ರೆ ವಿಮಲ ಗಾತ್ರೆ ನಿಜವಾಗಿ ಸಮಾಧಾನ ಆಗ್ತಾ ಉಂಟು ಸ್ವಾಮಿ. ಕ್ರತುಮುಖದಲ್ಲಿ ಪಡೆದಿರುವಂತಹ ಮಗಳು ಬೆಳೆದು 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 ಎದೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ನೋಡುವಾಗ ಮನಸ್ಸಿಗೆ ನೆಮ್ಮದಿ, ಅಷ್ಟೊಂದು ಸಂತೋಷ ಸಮಾಧಾನ. ಕಂಜ ನೇತ್ರೆ ವಿಮಲ ಗಾತ್ರೆ, ಆಹಾ, ಕಣ್ಣುಗಳನ್ನು ನೋಡಿದಾಗ ತೀಕ್ಷ್ಣತೆ ಎನ್ನುವುದು ಎದ್ದು ಕಾಣ್ತಾ ಉಂಟು. ಅಷ್ಟು ಮಾತ್ರ ಅಲ್ಲ, ಯಾವ ದೋಷ ಇಲ್ಲದಿರುವಂಥ ವಿಶೇಷವಾದಂಥ ಮನಸ್ಥಿತಿ ಅವಳದ್ದು. ಇದನ್ನು ನೋಡಿದಾಗಲೇ ಅರ್ಥ ಆಗ್ತದೆ ಸತ್ಯದ ಒಂದು ವಿಚಾರ ಹೇಗೆ ಅಂತ ಹೇಳಿದ್ರೆ, ಸತ್ಯಲೋಕದಲ್ಲಿ ನಾನು ನಡೆಸುವಂತಹ ಕಾರ್ಯಕ್ಕೆ ಅನುಗುಣವಾಗಿ ಮೂಲವಾಗಿ ವಿದ್ಯೆಗೆ ಒಂದು ಸಮರ್ಪಕವಾದಂಥ ನೆಲೆಯನ್ನು ಬೆಲೆಯನ್ನು ಕೊಡಬೇಕು ಅಂತಾದ್ರೆ ಅವಳಿಗೆ ವಿಶೇಷವಾದಂಥ ಪಟ್ಟವನ್ನು ಕಟ್ಟಬೇಕು. ಹಾಗೆ ಬೆಳೆದು ನಿಂತ ಮಗಳಿಗೆ ಯೋಗ್ಯವಾದಂಥ ವಿದ್ಯಾಧಿದೇವತೆಯ ಪಟ್ಟವನ್ನು ನೀಡಿದೆ ಅಂತಾದ್ರೆ ಕೃತಮುಖದಲ್ಲಿ ನಾನು ಪಡೆದಕ್ಕೆ ಸಾರ್ಥಕ್ಯ ಎನ್ನುವುದು ದೊರಕ್ತದೆ. ನಿಜವಾಗಿ ರಂಜನವಾಗಿರ್ಪ ವಿದ್ಯೆಗಳ ವಾಣಿ, ಅನುಮಾನವೇ ಇಲ್ಲ ಸ್ವಾಮಿ. ಯಾವುದು ರಂಜನೆ, ಯಾವುದು ವಿದ್ಯೆಯೂ ಒಂದು ರಂಜನೆ. ಹೌದಪ್ಪ, ಆ ವಿದ್ಯೆ ಎನ್ನುವುದು ಪ್ರಪಂಚ ಮುಖಕ್ಕೆ ಎಲ್ಲವರಿಗೂ ಸೇರಿತು ಅಂತಾದ್ರೆ ಪ್ರತಿಯೊಬ್ಬರಿಗೂ ಆ ವಿದ್ಯಾ ಮೂಲಕವಾಗಿ ತಮ್ಮ ತಮ್ಮ ಸಾಧನೆಯನ್ನು ಮಾಡುವುದಕ್ಕೆ ಅದು ಹೇತುವಾಗಿ ನಿಲ್ತದೆ. ಅದಕ್ಕೊಂದು ಭದ್ರತೆ ಬೇಕು ಎನ್ನುವ ನೆಲೆಯಲ್ಲಿ ಇಂಥದ್ದೊಂದು ತೀರ್ಮಾನಕ್ಕಾಗಿ ಬಂದವ. ಹಾಗಿದ್ರೆ ಬೆಳೆದು ನಿಂತ ಮಗಳಿಗೆ ಪಟ್ಟವನ್ನ ಕಟ್ಟಬೇಕು ಅಂತಾದ್ರೆ ಸರಿಯಾದಂತ ಕಾಲ ಸಮಯವನ್ನ ಅರಿತು ನಾನು ವ್ಯವಹರಿಸಬೇಕು. ಹಾಗೆ ಇವತ್ತು ತೀರ್ಮಾನಿಸಿದ್ದೇನೆ. ಗಳಿಗೆ ಮುಹೂರ್ತ ಇದನ್ನೆಲ್ಲ ಲಕ್ಷ್ಯದಲ್ಲಿ ಇರಿಸಿಕೊಂಡು ಯಾವ ಸಮಯ ಸರಿಯಾದೀತು ಇದನ್ನ ಲಕ್ಷ್ಯದಲ್ಲಿ ಇರಿಸಿಕೊಳ್ಬೇಕು. ಇಂದು ಜ್ಯೋತಿಷದ ವಿಚಾರವನಂತೂ ಜ್ಯೋತಿಷದ ವಿಚಾರವನಂತೂ ಯಾವುದಾದೀತು? ಪಾಡ್ಯ ಬಿದಿಗೆ ತದಿಗೆ ಜ್ಯೋತಿ ಸರಿ ಬರಲಿಲ್ಲ. ಜ್ಯೋತಿಷದ ವಿಚಾರವನಂತೂ ವಿಧಿ ದೃಢ ಮನದೊಳಿರಲು ಮೇಷ ವೃಷಭ ಮಿಥುನ ಸರಿ ಬರಲಿಲ್ಲ. ಈಗಲೂ ಸರಿ ಬರಲಿಲ್ಲ. ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಇದು ಸರಿ ಬರಲಿಲ್ಲ. ಜ್ಯೋತಿಷದ ವಿಚಾರವನಂತೂ ವಿಧಿ ದೃಢ ಮನದೊಳಿರಲು ಪರಂತು ತಾನಾಚೆಯೊಳಗತ್ತಲು ವಿದ್ಯೆಯೊಡೆತನದ ಇಲ್ಲ. ಪರಂತು ತಾನಾಚೆಯೊಳಗತ್ತಲು ವಿದ್ಯೆಯೊಡೆತನದ ಭ್ರಾಂತು ಹೆಚ್ಚಿತು ಶಾರದೆಗೆ ಹೆಚ್ಚಿತು ಶಾರದೆಗೆ ದಿನಸಂತು ತಾನುದ್ಭವಿಸಿ ದಿನಸಂತು ತಾನುದ್ಭವಿಸಿ ಜಂಜಡ ಜಂಜು ನುಡಿದಳಾಗ ಜಂಜಡ ಜಂಜು ಆದೆ ನುಡಿದಳಾಗ ಜಂಜಡ ಜಂತು ಗುಡಿದಳಾಗ ಹೀಗಾಗುವುದು ಸಹಜ ಅಲ್ವ ಹೇಳಿ? ಹೇಗೆ ಭ್ರಾಂತು ಹೆಚ್ಚಿತು ಶಾರದೆಗೆ. ಹೌದಾ? ಹೀಗೆಯೇ ದಿನ ಕಳೆಯಿತು ಅಂತಾದ್ರೆ ಭ್ರಾಂತು ಇನ್ನೂ ಹೆಚ್ಚಿತು ನನಗೆ. ಓಹೋ, ಯಾಕೆ ಯೋಚನೆ ಮಾಡುವುದು? ಪ್ರತಿಯೊಬ್ಬರು ಹಾಗೆ ಹುಟ್ಟಿದ ಮೇಲೆ ಇವರಿಂಥ ಕಾರ್ಯವನ್ನು ಮಾಡಬಹುದು ಎನ್ನುವುದಾಗಿ ನಿರ್ಣಯ ಆಗಿ ಹೋಗುತ್ತದಂತೆ.
ಆದರೆ ನಾನು ಹಾಗಲ್ಲ. ಇಂಥದ್ದೇ ಕಾರ್ಯಕ್ಕಾಗಿ ನನ್ನ ಜನನ, ಇದು ಬ್ರಹ್ಮ ಸಂಕಲ್ಪ. ನನ್ನ ಅಪ್ಪನ ಸಂಕಲ್ಪದಿಂದ ಮಾತ್ರದಿಂದಲೇ ಜನಿಸಿದವಳು ನಾನು. ಹೇಗೆ ವಿದ್ಯಾದಿ ದೇವತೆ ಪಟ್ಟವನ್ನು ನಾನು ಪಡೆದುಕೊಳ್ಳಬೇಕೆನ್ನುವುದಾಗಿ. ಆದರೆ ಏನು ಮಾಡೋಣ ಹೇಳಿ, ಹುಟ್ಟಿ ಕೆಲವು ಕಾಲ ಆಗಿ ಹೋಯಿತು. ನಿನಗೆ ವಿದ್ಯೆಯೊಡೆತನದ ಪಟ್ಟವನ್ನು ಕೊಡುತ್ತೇನೆ ಅಂತ ಅಪ್ಪ ಹೇಳಿದ್ದು ಹೌದು. ಇಂದು ಕೊಡುತ್ತಾರೆ, ನಾಳೆ ಕೊಡುತ್ತಾರೆ ಎನ್ನುವುದಾಗಿ ನಾನು ಯೋಚನೆ ಮಾಡುತ್ತಾ ಇರುವುದು. ಕೆಲವೊಮ್ಮೆ ಆಸಕ್ತಿ ಹೆಚ್ಚಾಗುವುದೇ ಹಾಗೆ. ಅದು ನಮಗೇ ಅಂತ ಗೊತ್ತಿದ್ದ ಮೇಲೂ ಅದು ನಮಗೆ ದಕ್ಕಲಿಲ್ಲ ಅಂತಾದರೆ ಅದರ ಕುರಿತಾಗಿ ಆಸಕ್ತಿ ಹೆಚ್ಚಾಗುತ್ತದೆ. ಆಸಕ್ತಿ ಹೆಚ್ಚಾಗಿ 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 ಭ್ರಾಂತು ಪ್ರಾರಂಭ ಆಗುತ್ತದೆ. ನನಗಾದದ್ದು ಹಾಗೆ. ಈಗೀಗ ಯೋಚನೆ ಬರುವುದು, ಅಂಥ ಕಾರ್ಯಕ್ಕಾಗಿ ನಾನು ಜನಿಸಿದ್ದೇನೆ ಎಂಬಲ್ಲಿಗೆ ಇನ್ನೂ ಅಪ್ಪ ನನ್ನ ಪಾಲಿಗೆ ಅದನ್ನು ಕೊಡಲಿಲ್ಲ ಅಂತಾದರೆ ಅಂಥ ಅರ್ಹತೆಯೇ ನನಗಿಲ್ವ? ಅರ್ಹತೆ ನನಗಿಲ್ಲ ಅಂತಾದರೆ ನನ್ನ ಸ್ಥಿತಿ ಏನು? ಅಪ್ಪ ಸೃಷ್ಟಿಸುವಂಥ ಸಾಮಾನ್ಯ ಜಂಜಡ ಜಂತುಗಳ ಹಾಗೆ ನನ್ನ ಪಾಡು ಹಾಗೆ ಆಗಲಿಕ್ಕಿಲ್ವ ಹೇಳಿ? ಹಾಗಾಗಿ ನಾನು ಯೋಚನೆ ಮಾಡ್ತಾ ಇರುವುದು, ಒಂದು ನನ್ನ ಪಾಲಿಗೆ ಅದು ಸಿಗಬೇಕು. ಇಲ್ಲ, ಯಾಕೆ ಸಿಗುವುದಿಲ್ಲ, ಅದಾದರೂ ತಿಳಿಯಬೇಕೆನ್ನುವುದಾಗಿ. ಇವತ್ತು ಏನಾದರೂ ಸರಿ ಅಪ್ಪನಲ್ಲಿ ಮಾತಾಡಲೇಬೇಕು ಅಂತ ಬಂದಿದ್ದೇನೆ. ಅಪ್ಪನಿಗೆ ನೋಡಿ ನಾನು ಬಂದದ್ದು ಗೊತ್ತಿಲ್ಲ, ಅವರಿದ್ದಲ್ಲೇ ಹೋಗುತ್ತೇನೆ. ನೋಡೋಣ. ಸುರುಚಿರಾನನೆ ಬಂದು ಕಂಡಳು, ಸುರುಚಿರಾನನೆ ಬಂದು ಕಂಡಳು, ನಿರತವಾಗ ಲಗ್ನವನ್ನು ಗುಣಿಸುತ್ತ, ನಿರತವಾಗ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ ಮೈಯನಲ್ಲಾಡಿಸುತ್ತಿರದೆ ವಂದಿಸಲು ವಂದಿಸಿಕೊಂಡೆ ಅಪ್ಪ. ಮಗಳೇ ಬಂದೆ ಯಾಚೂರೆ ನೀನು ಚದುರೆ ನೀನು
ದಯ ಸರಿ ಮಾಲ್ಪೆ ಎಲ್ಲವೋ ಇಂದನಾಗೆ ವಿಸ್ತರಿಸುವಡೆ ನಡೆದಂತೆಯೋ ಸರಿ ಮಾಲ್ಪೆ ಎಲ್ಲವ ಬಂದೆಯ ಚದುರ ನೀನು ಚದುರ ನೀನು ಚದುರ ನೀನು ಇಂದನಾಗೆ ವಿಸ್ತರಿಸುವಡೆ ನಡೆದಂತೆಯ ಸರಿ ಮಾಲ್ಪೆ ಎಲ್ಲವ ಬಂದೆಯ ಚದುರೆ ನೀನು ಹೇಳುವುದೇನು ಸಂದೇಗ ಯಾತಕಿನ್ನೊಂದು ಹೇಳುವುದೇನು ಸಂದೇಗ ಯಾತಕಿನ್ನು ಹಿಂದೆ ಬೇಳಿದ ಕಾರ್ಯಭಾಗವ ಒಂದೇ ಸಾಧಿಸದಿದ್ದ ವಿಷಯವ ಹಿಂದೆ ನಗೆ ವಿಸ್ತರಿಸುವಡೆ ನಡೆ ತಂದೆಯ ಸರಿ ಮಾಲ್ಪೆ ಎಲ್ಲವ ಇಂದೆ ನಗೆ ವಿಸ್ತರಿಸುವರೆ ನಡೆ ತಂದೆಯ ಸರಿ ಮಾಲ್ಪೆ ಎಲ್ಲವ ನೀ ಬಂದೆಯ ಚದುರ ನೀನು ಬೀಳುವುದೇನು ಸಂದೇಗ ಯಾತಕಿನ್ನು ವಂದಿಸಿಕೊಂಡೆ ಅಪ್ಪ. ನನಗೆ ಆಶ್ಚರ್ಯವಾಗಿ ಹೋಯ್ತು. ಶುಭವಾಗಲಂತೆ. ನಾನು ಬಂದದ್ರ ಕುರಿತಾಗಿ ನಿಮಗೆ ಲಕ್ಷ್ಯ ಇಲ್ಲ. ಯಾವುದನ್ನೋ ಎಣಿಸುತ್ತಾ ಕುಳಿತುಕೊಂಡಿದ್ದೀರಿ. ನನ್ನತ್ತ ಲಕ್ಷ್ಯವೇ ಇಲ್ಲ ನಿಮಗೆ. ಮಗಳೇ, ಲಕ್ಷ್ಯ ವಹಿಸುವಂತ ಸಮಯ ಇದಲ್ಲ ಅನ್ನುವ ಸಲುವಾಗಿ ಬೇರೊಂದು ಲಕ್ಷ್ಯದತ್ತ ನಾನು ಲಕ್ಷ್ಯವನ್ನು ಇರಿಸಿದೆ. ಅದೇ ನಾನು ನೋಡಿದ್ದು ವಿಶೇಷ ಯಾಕೆ? ಅನಿಸಿತು. ಏಕೋ ದೃಢ ಭಕ್ತಿಯಿಂದಲಾಗಿ ನನ್ನನ್ನ ಸ್ತುತಿಸುವವರಿದ್ದಾರೆ. ಹೌದು. ದೇವಾನು ದೇವತೆಗಳನ್ನ ಅಲ್ಲ ದೇವರನ್ನು ಸ್ತುತಿಸಿ ಮನಸ್ಸಿನ ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಮನ ಮಾಡುವವರಿದ್ದಾರೆ. ಹೌದು. ಆದ್ರೆ ಇಂದು ನನ್ನ ಲಕ್ಷ್ಯ ನೀರು ಬಂದ್ರು ನಿನ್ ಕಡೆ ಇಲ್ಲ. ಲೆಕ್ಕ ಮಾಡ್ತೀರಿ, ಸರಿ ಬರಲಿಲ್ಲ ಅಂತ ಹೇಳ್ತೀರಿ. ನಿನಗೆ ಹೇಳ್ತೇನೆ ಮಗಳೇ, ಲೆಕ್ಕಾಚಾರದಲ್ಲಿ ನಾವು ಎಲ್ಲೂ ಎಡವಬಾರದು. ಎಲ್ಲಿಯಾದ್ರೂ ಲೆಕ್ಕಾಚಾರ ತಪ್ಪಿತ ಅವನ ಜೀವನದ ಕಥೆಯೇ ಮುಗೀತು. ಹೆಚ್ಚು ಆಗಬಾರದು, ಕಡಿಮೆಯೂ ಆಗಬಾರದು. ಎಲ್ಲಿಯಾದ್ರೂ ಕೊಡುವುದು ಹೆಚ್ಚಾಯ್ತಾ, ಕೊಡುವವನ ಪರಿಸ್ಥಿತಿ ಗಂಡಾಂತರ. ತಕೊಂಡವಂಗೆ ಎಲ್ಲಾದ್ರೂ ಬರುವುದಕ್ಕೆ ಸ್ವಲ್ಪ ಕಡಿಮೆ ಆಯ್ತಾ, ಅವನ ಸ್ಥಿತಿ ಗಂಡಾಂತರ. ಸಮತೋಲನದಲ್ಲಿರಬೇಕು. ಅದು ವ್ಯವಸ್ಥಿತವಾಗಿ ಉಳಿಬೇಕು ಅಂತ ಆದ್ರೆ ಲೆಕ್ಕಾಚಾರ ಮಾಡುವ ಸಂದರ್ಭದಲ್ಲಿ ಬೇರೆ ಕಡೆ ಲಕ್ಷ್ಯ ವಹಿಸಬಾರದು.
ನಿಮ್ಮದೇನಪ್ಪ ಕೊಡುವುದು ತೆಗೆದುಕೊಳ್ಳುವುದು, ಪ್ರಪಂಚಕ್ಕೆ ಕೊಡುವವರು ನೀವು. ಒಂದೊಂದು ಹೋದ್ರೆ ಅಡ್ಡಿಲ್ಲ ಲಕ್ಷ, ಹೆಚ್ಚು ಕಡಿಮೆ ಆಗಿ 3-4 ಲಕ್ಷ ಎಲ್ಲ ಹೋದ್ರೆ ಕಷ್ಟ ಆಗ್ತದೆ ಗಂಡಾಂತರ ಅಲ್ವಾ? ಹೌದು. ಹಾಗಾಗಬಾರದು ಅಂತಾದ್ರೆ, ಸುವ್ಯವಸ್ಥೆಯಲ್ಲಿ ನಡೆಯಬೇಕು ಅಂತಾದ್ರೆ ಕಾರ್ಯದ ಕುರಿತಾಗಿ ಲಕ್ಷ್ಯ ಬೇಕು. ಲಕ್ಷ್ಯ ಬೇಕು. ಮಗಳೇ ಓ. ಬಂದೆಯಾ? ಹೌದಪ್ಪ, ಬಂದೆ ನಿಮ್ಮನ್ನು ನೋಡುವುದಕ್ಕೆ. ಯಾವತ್ತಿನ ಹಾಗೆ ಅಲ್ಲ, ವಿಶೇಷವಾಗಿ ತೋರ್ತಾ ಇದ್ದೆ. ಹಾ ಮಗಳೇ, ಓ. ನಿನ್ನ ಬರೋಣ ಅನ್ನುವುದು ವಿಶೇಷ ಅಲ್ಲ, ಆದ್ರೆ ಇವತ್ತು ಏಕಾಏಕಿಯಾಗಿ ಬರುವುದರ ಒಟ್ಟಿಗೆ ಹಾ. ಏನನ್ನೋ ಹೇಳಿಕೊಳ್ಳಬೇಕೆನ್ನುವಂತ ಕುತೂಹಲ ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ ಎನ್ನುವುದನ್ನು ನೋಡಿದಾಗಲೇ ಅರ್ಥ ಆಗ್ತದೆ. ಹೌದಪ್ಪ ಹೌದು. ಮನಸ್ಸೆಂಬಂತ ಪುಸ್ತಕಕ್ಕೆ ಮುಖ ಎಂಬ ಕನ್ನಡಿಯಂತೆ ಹೌದು. ಮನಸ್ಸಿನ ಹದನ ಏನೆನ್ನುವುದು ವದನ ಸೂಚಿಸ್ತದೆ. ಹೌದಪ್ಪ. ನಿನ್ನ ಮುಖ ನೋಡಿದಾಗ ಏನನ್ನೋ ಹೇಳಿಕೊಳ್ಳಬೇಕೆನ್ನುವಂತ ಉತ್ಸಾಹ, ಹಾ. ಅದು ಯಾವುದು ಎಷ್ಟ ಎನ್ನುವುದು ಅಪ್ಪ, ಓ. ನೀವೇನು ಅರಿಯದೇ ಹೋದ ವಿಚಾರವಲ್ಲ. ಛೇ, ಛೇ. ನೀವೇ ಆಡಿದಂತಹ ಮಾತು. ಆ. ಹೀಗೆ ವಿದ್ಯಾಧಿ ದೇವತೆ ಪಟ್ಟವನ್ನು ಕೊಡ್ತೇನೆ ಮಗಳೇ, ಕೊಡ್ತೇನೆ ಮಗಳೇ ಎನ್ನುವುದಾಗಿ ಆ. ನಾನೇ ಯೋಚನೆ ಮಾಡ್ತಾ ಇರುವುದು. ಆ. ಅಪ್ಪ ಕೊಡ್ತಾರೆ ಕೊಡ್ತಾರೆ ಎನ್ನುವುದಾಗಿ. ಆ. ಅಪ್ಪ ಯಾಕೆ ಕೊಡ್ಲಿಲ್ಲ ಎನ್ನುವಂತಹ ಯೋಚನೆ ನನ್ನ ತಲೆಗೆ ಬಂದ ಕ್ಷಣದಲ್ಲಿಯೇ ಆ. ಮತ್ತೆ ನಾನೇ ಯೋಚನೆ ಮಾಡ್ತಾ ಕುಳಿತುಕೊಳ್ಳಿಲ್ಲ. ಉತ್ತರ ಎಲ್ಲ ಉಂಟು, ಆ. ಅಪ್ಪನಲ್ಲಿಯೇ ಉಂಟು ಅಂತ ಯೋಚನೆ ಮಾಡಿದೆ. ಆಹಾ. ಹಾಗಾಗಿ ನೇರವಾಗಿ ನೀವಿದ್ದಲ್ಲಿಗೆ ಬಂದೆ ಅಪ್ಪ ನಾನು. ಹಿಂದೆ ಪೇಳಿದ ಕಾರ್ಯಭಾರ ಹೌದು. ಹಿಂದೆನಗೆ ನೆನಪು ಹೋಯ್ತು ಎನ್ನುವ ಸಲುವಾಗಿ ಎಚ್ಚರಿಸುವರೆ ಬಂದಿಯೋ? ಎಲ್ಲಾದ್ರೂ ಕಾರ್ಯಭಾರದಲ್ಲಿ ಒತ್ತಡದಲ್ಲಿ ನೆನಪು ಹೋದ್ರೆ ಹ. ಉದ್ದೇಶ ಎನ್ನುವುದು ಸರಿಯಾದಂತ ವಿಚಾರವೇ ಹೌದು ಅಂತಾದ್ರೆ ಹಾ. ಅದನ್ನು ಈಡೇರಿಸುವಲ್ಲಿ ಸ್ವಲ್ಪ ವಿಳಂಬವಾದ್ರೂ ವ್ಯವಸ್ಥಿತವಾಗಿ ಅದು ನಡೆದೇ ನಡೀತದೆ. ವ್ಯವಸ್ಥಿತವಾಗಿ ಆಗಬೇಕು. ಒಂದು ನಿನಗೆ ನಾನು ಕೊಟ್ಟ ಮಾತು ಅದು ಈಡೇರುವ ಕಾಲ ಇದುವರೆಗೆ ಬರಲಿಲ್ಲ ಎನ್ನುವ ಹಾಗೆ ನೀನು ಬಂದದ್ದೇ ಹೌದು ಅಂತಾದ್ರೆ ಹಾ. ಇನ್ನು ಯೋಚಿಸುವುದು ಬೇಡ. ಮತ್ತೆ ನಿನ್ನ ಮನಸ್ಸಿನ ಹದನ ಏನೆನ್ನುವುದು ನನಗೆ ಅರ್ಥ ಆಗಿದೆ. ಕೊಟ್ಟ ಮಾತನ್ನು ನಾನು ಈಡೇರಿಸಿಕೊಳ್ಳಬೇಕಾದ್ದು ಉಂಟು. ಅದಕ್ಕಾಗಿ ಹಾ. ಇಂದು ತೀರ್ಮಾನಿಸಿದ್ದು ಹೇಗೆ ಗೊತ್ತಾ? ಹೇಗೆ? ಒಟ್ಟು ವಿದ್ಯೆಯ ಒಟ್ಟು ವಿದ್ಯೆಯ ಪಟ್ಟವ ನಿನಗೆ ನಾಳೆ ಕಟ್ಟುವೆ ನಿಶ್ಚಯವು, ನಿನಗೆ ನಾಳೆ ಕಟ್ಟುವೆ ನಿಶ್ಚಯವು, ನಿಶ್ಚಯವು ನಿಶ್ಚಯವು. ಬಿಟ್ಟು ಕಯ ಚಂಚಲವ ಧೀರವ ಪಟ್ಟುಕೋ ವಿಭ್ರಮಿಸದೆ ನೀನು ಬಿಟ್ಟು ಕಯ ಚಂಚಲವ ಧೈರ್ಯವ ಪಟ್ಟುಕೋ ವಿಭ್ರಮಿಸದೆ ಒಡಮಟ್ಟು ಶಾರದೆ ಬೇಳಿದಳು ಒಡಪಟ್ಟುತ್ತೆ ಈಗೆಲ್ಲ ಮಾಡುವು. ಒಟ್ಟು ವಿದ್ಯೆಯ ಪಟ್ಟವು ನಿನಗೆ ನಾಳೆ ಕಟ್ಟುವೆ ನಿಶ್ಚಯವು, ನಿನಗೆ ನಾಳೆ ಕಟ್ಟುವೆ ನಿಶ್ಚಯವು. ನೀನು ಎಚ್ಚರಿಸಿದ್ದು ಸರಿಯೇ ಆಯ್ತು. ಕೆಲವೊಮ್ಮೆ ಕಾರ್ಯಭಾರದ ಒತ್ತಡದಲ್ಲಿ ಇರುವಂತ ವ್ಯಕ್ತಿ ಹಾ. ಹಿಂದೆಂದೋ ಕೊಟ್ಟಂತ ಮಾತಿನ ಲಕ್ಷ್ಯದಲ್ಲಿ ಸ್ವಲ್ಪ ಎಲ್ಲಿಯಾದ್ರೂ ಎಡವುದಿರ್ತದೆ, ಮರೆಯುವುದಿರ್ತದೆ, ಸಹಜ. ಆದ್ರೆ ಬ್ರಹ್ಮ ಎಲ್ಲಿಗೂ ಎಡವುವನಲ್ಲ. ಇದು ನಮ್ಮ ಲಕ್ಷ್ಯದಲ್ಲಿಯೇ ಉಂಟು. ಸರಿ ಸರಿ. ಅದಕ್ಕಾಗಿ ಹಾ. ನಾನು ಗುಣಿಸ್ತಾ ಇದ್ದದ್ದು, ಲೆಕ್ಕಾಚಾರ ಮಾಡ್ತಾ ಇದ್ದದ್ದು ಹಾ. ಒಟ್ಟು ವಿದ್ಯೆಯ ಪಟ್ಟವು. ನನಗೆ ಯೋಚನೆಯೂ ಅದೇ. ಹಾ. ವಿದ್ಯೆಯ ಪಟ್ಟ ಹೌದು, ಹಾ. ಆದ್ರೆ ಯಾವ ವಿದ್ಯೆಗೆ ಅಂತ ಉಂಟಾ? ಅಲ್ಲ, ಎಲ್ಲ ವಿದ್ಯೆಗೂ ಉಂಟಾ? ಅದಕ್ಕಾಗಿ ಸೀಮಿತವಾದಂತ ವಿದ್ಯೆಗೆ ಮಾತ್ರ ನಿನ್ನನ್ನು ಅಧಿಪತಿಯಾಗಿಸುವುದಲ್ಲ, ಒಟ್ಟು ವಿದ್ಯೆಯ ಪಟ್ಟವು ನಿನ್ನ ಪಾಲಿಗೆ ನಾಳೆ ದಿವಸ ಕಟ್ಟುವೆ, ಚಂಚಲಿಸದಿರು ಅಂತ ಹೇಳಿದ್ದು. ಅದಕ್ಕಾಗಿ ಅಪ್ಪ, ಹಾ. ನಾಳೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಹೀಗಿರ್ತದೆ. ಹೇಗೆ? ಹಿಂದಾಡಿದವರು ನಾಳೆ ಬಾ ಅಂತ ಹೇಳಿದ್ರೆ ಹಾ. ನಾಳೆಯೂ ಅದು ನಾಳೆಯಾಗಿ ಉಳಿಯುತ್ತದೆ. ಹಾ. ನಾಳೆ ಅಂತ ಹೇಳಿದ್ರೆ ಯಾವ ನಾಳೆ ಅಂತ ಬೇಕಲ್ಲ? ಅದು ಓದ್ದವರಿಗೆ ಮಾತ್ರ ಬರ್ಕೊಂಡಿದ್ರೆ, ಇಂದಲ್ಲ ನಾಳೆ ಅಂತ ಹೇಳಿದ್ರೆ ಓದ್ದವನಿಗೆ ಮಾತ್ರ. ಇವತ್ತು ಬಂದು ಓದ್ರು ನಾಳೆ, ಜೀವನ- ನಾಳೆ ಬಂದು ಓದ್ರು ನಾಳೆ ಆಗು. ಜೀವನವಿಡೀ ನಾಳೆ ಅದು. ಅದು ಆ ನಾಳೆ ಅಲ್ಲ ನಾ ಹೇಳಿದ್ದು. ಒಟ್ಟು ವಿದ್ಯೆಯ ಪಟ್ಟವನ್ನ ಕೊಟ್ಟುವುದು ಅಂದ್ರೆ ಇವತ್ತಲ್ಲ ನಾಳೆ, ನಾಡಿದ್ದಿನ ಹಿಂದಿನ ದಿನ ಅನುಮಾನವೇ ಇಲ್ಲ. ಹಾ. ಅಂಥದ್ದೊಂದು ವಿಶೇಷವಾದಂತ ಪಟ್ಟವನ್ನು ಕಟ್ಟುವುದಕ್ಕೆ ನಾನು ಸಿದ್ಧನಾಗ್ತೇನೆ. ಹಾ. ಅದಕ್ಕಾಗಿ ರಾಶಿಯೋ ಗುಣವೋ ಇದನ್ನೆಲ್ಲ ಲೆಕ್ಕ ಮಾಡ್ತಾ ಇದ್ದದ್ದು. ಸರಿಯಾದ ಮುಹೂರ್ತವನ್ನು ನೋಡಿ ಹಾ. ಎಲ್ಲವರ ಸಮ್ಮುಖದಲ್ಲಿ ವಿದ್ಯಾದಿ ದೇವತೆಯ ಪಟ್ಟವನ್ನ ನಾಳೆ ಕಟ್ಟುವೆ, ಇದು ನಿಶ್ಚಯ. ಅಂದ್ರೆ ನಾಳೆ ನಾನು ವಿದ್ಯಾರ್ಥಿ ದೇವತೆ ಆಗುತ್ತಾರೆ. ಅನುಮಾನವೇ ಇಲ್ಲ. ಹೌದಾ? ಹೌದಾ? ಆಗ ಒಳ್ಳಿತು ನೋಡಲು
ಆಗ ಒಳ್ಳಿತು ನೋಡಲು ಒಳ್ಳಿತು ನೋಡಲು ಒಳ್ಳಿತು ನೋಡಲು ಬೆಳಿದ ಕಾರ್ಯಭಾಗ ಎನ್ನಲ್ಲಿ ಸೇರಲು ಬೆಳಿದ ಕಾರ್ಯಭಾಗ ಎನ್ನೋಳು ಸೇರಲು ಎನ್ನೋಳು ಸೇರಲು ಎಂತರಂತರೇ ಮೊದಲು ಯಾವಾಗ ವಿದ್ಯೆಯ ಆಳಲು ಎಂತಪ್ಪೆ ಎಂತಪ್ಪೆ ಮೊದಲು ಯಾವಾಗ ವಿದ್ಯೆಯ ಆಳಲು ವಿದ್ಯೆಯ ಆಳಲು ಒಳ್ಳಿತು ನೋಡಲು ಈಗಲೇ ನೀಸುತ್ತ ಬರಲು ಈಗ ಎಣಿಸುತ್ತ ಬರಲು ನಾಳೆಯೋ ಆಗಬಹುದು ಇಂತೆಂಬ ಬಗೆಯ ಈಗ ಎಣಿಸುತ್ತ ಬರಲು ನಾಳೆಯೊಳಾಗಬಹುದು ಇಂತೆಂಬ ಬಗೆಯ ಸರಾಗದಲ್ಲಿ ಸಂತಸವಾಗದಿರ್ತೇನೆ ಬೇಸೋ ಕಾರ್ಯವು ಸರಾಗದಲ್ಲಿ ಬೇದುದಕ್ಕೆ ಸಂತಸವಾಗದಿರ್ತೇನೆ ಲೇಸೋ ಕಾರ್ಯವು ಆಗಲೊಳ್ಳಿತು ನೋಡಲು ಹೇಳಿದ ಕಾರ್ಯಭಾಗ ಎನ್ನಲ್ಲಿ ಸೇರಲು ಹೇಳಿದ ಕಾರ್ಯಭಾಗ ಎನ್ನಲ್ಲಿ ಸೇರಲು ಒಳ್ಳಿತು ನೋಡಲು ಎಂತಪ್ಪೆ ಮೊದಲು ಯಾವಾಗ ವಿದ್ಯೆಯ ಆಳಲು ಎಂತಪ್ಪೆ ಮೊದಲು ಯಾವಾಗ ವಿದ್ಯೆಯ ಆಳಲು ವಿದ್ಯೆಯ ಆಳಲು ಆಗಲು ನೋಡಲು
ಈಗ ನಡೆದ ಬರಲು ನಾಳೆಯೊಳಗ ಬಗುದಿತ್ತೆಂಬ ಬಗೆಯ ಸರಾಗದಲ್ಲಿ ಬೇದುದಗೆಯ ಸಂತದವಾಗ ದೀರ್ಪನೆ ಲೇಸೋ ಕಾರ್ಯವು ಸರಾಗದಲ್ಲಿ ಬೇದುದಗೆಯ ಸಂತದವಾಗ ದೀರ್ಪನೆ ಲೇಸೋ ಕಾರ್ಯವು ಲೇಸು ಕಾರ್ಯವು ಆಗಲೊಳ್ಳಿತು ನೋಡಲು ಹೇಳಿದ ಕಾರ್ಯ ಭಾಗ ಎನ್ನಲಿ ಸೇರಲು ಎಂತಪ್ಪೆ ಮೊದಲು ಯಾವಾಗ ವಿದ್ಯೆಯ ಆಳಲು ಆಗಲೊಳ್ಳಿತು ನೋಡಲು ನಾಳೆ ದಿವಸ ನಿನಗೆ ಖಂಡಿತವಾಗಿ ಕಟ್ತೇನೆ, ಇದು ನಿಶ್ಚಯ. ಸಂತೋಷ ಆಗದೆ ಇರ್ತದೆ ಹೇಳಿಯಪ್ಪ. ಖಂಡಿತ ಸಂತೋಷವೇ ಆಗುತ್ತದೆ ಅಲ್ವಾ? ಕಾರಣ ಏನು? ನಾನಿಷ್ಟು ದಿನ ಕಾಯ್ತಾ ಇರೋದು ಇಂಥದ್ದಕ್ಕೆ. ವಿಶೇಷವಾಗಿ ಪ್ರಪಂಚದಲ್ಲಿ ವಿದ್ಯೆಯನ್ನು ಆಳುವುದಕ್ಕೆ ಒಬ್ಬ ಅಧಿಪತಿ ಬೇಕು. ಅದಕ್ಕಾಗಿ ನನ್ನನ್ನು ಸೃಷ್ಟಿ ಮಾಡಿದವರು ನೀವು ಹೌದು. ಆದ್ರೆ ಯಾವಾಗ ಸಿಗುತ್ತದೆ ಅದು ನನಗೆ ಗೊಂದಲದ ಗೂಡಾಗಿ ಹೋಗಿತ್ತು. ಆದ್ರೆ ಇನ್ನು ಹಾಗಲ್ಲ. ಅಪ್ಪನ ಬಾಯಿಂದ ಬಂದಂತಹ ಮಾತು, ನಾಳೆಯ ಶುಭ ಮುಹೂರ್ತದಲ್ಲಿ ಶಾರದೆಯ ವಿದ್ಯಾಧಿದೇವತೆ ಪಟ್ಟ. ಮತ್ತೆ ಎಲ್ಲವೂ ಎಣಿಸಿದ ಮರುಗಳಿಗೆ ನಮ್ಮ ಕೈ ಸಿಕ್ಕಿತ್ತು ಅಂತಾದ್ರೆ ಅದಕ್ಕೆ ಬೆಲೆ ಇಲ್ಲ ಅಂತ ಆಗ್ತದೆ. ನಮಗೆ ಕುತೂಹಲ ಎನ್ನುವುದು ಹೆಚ್ಚಾಗ್ಬೇಕು. ಇನ್ನೂ ಬೇಕು ಬೇಕು ಎನ್ನುವಂತ ಆತುರವೋ ಕಾತುರವೋ ಹೆಚ್ಚಾದಾಗ ಅದು ಸಿಕ್ಕಿದ್ರೆ ಮಾತ್ರ ಅದಕ್ಕೊಂದು ಬೆಲೆ. ಕಾಯುವಿಕೆಗಿಂತ ತಪವೂ ಬೇರೊಂದಿಲ್ಲ. ಈ ಮಾತಿನ ಅರ್ಥ ನನಗೆ ಈಗ ಆಗುತ್ತಾ ಉಂಟಪ್ಪ. ಬರೇ ಸುಮ್ಮನೆ ನಿನಗೆ ಚದುರೆ ಅಂತ ಹೇಳಿದ್ದಲ್ಲ. ಇಷ್ಟು ದಿನ ಕಾದದ್ರ ಪ್ರತಿಫಲವಾಗಿ ಅದರ ಸಂತೋಷ ಏನು, ಅದನ್ನ ಗಳಿಸಿಕೊಳ್ಳುವಂತಹ ಸಾಮರ್ಥ್ಯ ಏನು, ಶ್ರಮ ಏನು ಎನ್ನುವುದು ಪ್ರಪಂಚಕ್ಕೂ ಗೊತ್ತಾಗುತ್ತದೆ, ಈ ಶಾರದೆಗೂ ಗೊತ್ತಾಗುತ್ತದೆ. ನಾಳೆ ದಿನ ವಿದ್ಯಾದಿತ್ಯದ ಪಟ್ಟವನ್ನು ನಾನು ಕಟ್ಟಿಕೊಂಡೆ ಅಂತಾದ್ರೆ ಶಾರದೆಗೆ ವಿದ್ಯಾಧಿದೇವತೆ ಪಟ್ಟ ಸಿಗುವುದಕ್ಕೆ ಇಷ್ಟು ತಡ ಆಯಿತು. ಮತ್ತದನ್ನು ವಿದ್ಯೆಯನ್ನು ಆರ್ಜಿಸಿಕೊಳ್ಳುವವರಿಗೆ ಸುಲಭದಲ್ಲಿ ಬರುವುದಿಲ್ಲ. ಇದು ಪ್ರಪಂಚಕ್ಕೊಂದು ಪಾಠ ನಿಮ್ಮಿಂದ ಆದದ್ದು. ಹಾಗಾಗಿ ಸದಾಕಾಲ ನನ್ನ ಸ್ಮರಿಸಬೇಕು. ಆಗ ಮಾತ್ರ ಶಾರದೆ ವಿದ್ಯೆ ಒಲಿಯುತ್ತಾಳೆ ಅಲ್ವಾ? ಅಪ್ಪ, ನನಗೆ ಸಂತೋಷ ಆಗುತ್ತದೆ. ಏನು? ನಾಳೆ ಇಂಥದ್ದೊಂದು ಸಿಗುತ್ತದೆ ಅಂತಾದ್ರೆ ಅಷ್ಟು ಸರಾಗದಲ್ಲಿ ಹೇಳಿಬಿಟ್ಟಲ್ಲ, ನಾಳೆ ನಿನ್ನ ಪಾಲಿಗೆ ವಿದ್ಯಾದಿತ್ಯನ ಪಟ್ಟವನ್ನು ಕೊಡುತ್ತೇನೆ. ಅಬ್ಬ, ಮನಸ್ಸೆನ್ನೋದು ತುಂಬಿ ಬರ್ತದೆ, ಸಂತೋಷ ಆಗುತ್ತದೆ. ಪಟ್ಟವನ್ನು ಕೊಡುವವರು ನೀವು, ಸ್ವೀಕರಿಸುವವಳು ನಾನು. ನೀನೆ ಪಟ್ಟವನ್ನು ಕೊಡುವವರು ನೀವು. ಹೌದು, ಸ್ವೀಕರಿಸುವವಳು ನೀನು. ನಾನು. ಆಯ್ತಲ್ಲ, ನಾಳೆ ಕೊಡ್ತೇನೆ. ಅಪ್ಪ, ಇದು ಯಾಕೋ ಏನೋ ಅಷ್ಟು ಸರಿ ಕಾಣುದಿಲ್ಲ. ಅಂದ್ರೆ ಕೊಡುವವರು ನೀವು ಹೌದು, ಸ್ವೀಕರಿಸುವವಳು ನಾನು ಹೌದು. ಯಾವುದೋ ಸಾಮಾನ್ಯದೊಂದು ಸ್ಥಾನ ಕೊಟ್ಟ ಹಾಗ ವಿದ್ಯಾಧಿದೇವತೆಯ ಪಟ್ಟ ಯಾರೋ ಬಂದ್ರು ಕೊಟ್ರು, ಯಾರೋ ಹೀಗೆ ಬಂದ್ರು ತೆಗೆದುಕೊಂಡು ಹೋದ್ರು ಅಂತ ಆಗುವುದಿಲ್ಲ. ಜ್ಞಾನ ವಿದ್ಯೆಗೆ ಪಟ್ಟವನ್ನು ಕೊಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಾಕ್ಷಿಯಾಗಿ ಲೋಕವೇ ಇರ್ಬೇಕಪ್ಪ. ನನಗೆ ಆಸೆ, ಬ್ರಹ್ಮದೇವರು ಕೊಟ್ರಂತೆ, ಶಾರದೆ ತೆಗೆದುಕೊಂಡ್ಲಂತೆ. ನಮ್ಮಿಬ್ಬರಲ್ಲೇ ಆಗಿ ನಾಳೆ ದಿನ ಮತ್ತೊಬ್ಬರಿಂದ ಪ್ರಪಂಚಕ್ಕೆ ಗೊತ್ತಾಗುವುದಲ್ಲ, ಪ್ರಪಂಚಕ್ಕೆ ಇದು ಗೊತ್ತಾಗಬೇಕು.
ಅಪ್ಪ ಮಕ್ಕಳಲ್ಲೇ ಮುಗಿಬಾರ್ದು. ಹಾ, ಅಪ್ಪ ಮಕ್ಕಳೆಲ್ಲ ಮುಗಿಬಾರ್ದು. ಮನೆಯಲ್ಲೇ ನಾನು ಹಿಂಗ್ ಕೊಡುದು ನೀ ತಗೊಳುದು ಯಾರಿಗೆ ಗೊತ್ತಾಗ್ತದೆ? ಇಲ್ಲಿ ಆದದ್ದು ನಾವು ಹೇಳಿ ಪ್ರಪಂಚಕ್ಕೆ ಗೊತ್ತಾಗಬಾರದು, ಪ್ರಪಂಚವೇ ಹೇಳುವಂತಾಗಬೇಕು. ಹಾಗಾಗಬೇಕು ಅಂತಾದ್ರೆ ನಾವಿಬ್ಬರೇ ಆದ್ರೆ ಆಗುವುದಿಲ್ಲ. ಮಗಳೇ, ನಿನಗೆ ಪಟ್ಟವನ್ನ ಕಟ್ಟುವಂತ ಕಾರ್ಯ ಆಲೋಚನೆ ಮಾಡಿ ನೋಡು. ನಿನಗೆ ಹೇಗೆ ಆಗಬೇಕು ಅಂತ ಹೇಳು, ಹಾಗೆ ವ್ಯವಸ್ಥಿತವಾಗಿ ಕೊಡುವಲ್ಲಿ ನಾನು ಮಾಡ್ತೇನೆ. ಅಪ್ಪ, ನಾವು ಕೇಳಿದ್ದೇವೆ ಏನು? ಸಜ್ಜನರಿರುವುದೆಲ್ಲ ಸಭೆ ಅಂತ ಕರೆಸಿಕೊಳ್ಳುತ್ತದಂತೆ. ಒಟ್ಟಾರೆಯಾಗಿ ಜನ ತುಂಬಿದ್ದಾರೆ ಅಂತ ಹೇಳಿದ್ರೆ ಅದು ಸಭೆ ಅಲ್ಲ, ಸಜ್ಜನರು ತುಂಬಿರುವುದರಿಂದ ಅದೊಂದು ಸಭೆ. ಸಭೆ ಹೌದಾ? ಹಾಗೆ ವಿದ್ಯೆಗೂ ಸಜ್ಜನತೆಗೂ ಒಂದು ನೊಂಟೆ ಏರ್ಪಡಬೇಕು. ನಾಳೆ ದಿನ ವಿದ್ಯಾದಿತ್ಯದ ಪಟ್ಟವನ್ನು ಕೊಡುವಂತಹ ಸಂದರ್ಭದಲ್ಲಿ ಅದು ಮುಂದಿರುವುದೆಲ್ಲ ಸಭೆಯಾಗಬೇಕು. ನನಗೆ ಹೀಗೆ ಯೋಚನೆ ಬರುದು. ಹೇಗೆ? ಮುಂದಿರುವುದೆಲ್ಲ ಸಭೆಯಾಗಬೇಕು ಅಂತಾದ್ರೆ ಸಭೆಯಲ್ಲಿ ಅಂತಂತವ್ರು ಇರಬೇಕು, ಅದು ಪ್ರಾಮುಖ್ಯ. ಅಷ್ಟು ಪ್ರಾಜ್ಞರೇ ಇರಬೇಕು. ಅಜ್ಜ ಬರಬೇಕು. ಅಜ್ಜ ಹೇಳಿದ್ರೆ ಸಾಕು. ಹೌದಾ? ಹೌದು. ಆ ನಾರಾಯಣ ಮುಂದ್ಗಡೆ ಸಾಲಲ್ಲಿ ಪ್ರತ್ಯೇಕವಾಗಿ ಬರೆಸಿರ್ತೀನಿ, ಇದು ಅಜ್ಜನಿಗೆ ಅಂತ. ಅಜ್ಜನಿಗೆ, ಅಜ್ಜನ ವಾಮಭಾಗದಲ್ಲಿ ಅಜ್ಜಿಗೆ ಆಗಬೇಕು. ಲಕ್ಷ್ಮೀನಾರಾಯಣರು ಬರಲೇಬೇಕು. ಸರಿ, ಅವರು ಬಂದು ಯಾವ ಕಾರ್ಯವೂ ಆಗುವುದಿಲ್ಲ. ಮತ್ತೆ ದೇವೇಂದ್ರ ಬರಬೇಕು. ದೇವೇಂದ್ರ ಅವನಿಗೆ ಹೇಳಿದ್ರೆ ಸಾಕು, ಅವನ ಪರಿವಾರ ಸಮೇತ ಬರ್ತಾನೆ. ಹೌದು, ದೇವೇಂದ್ರಿಗೆ ಹೇಳಿಕೆ ಕೊಟ್ಟರೆ ಸಾಕಾಗ್ತದೆ. ಅಷ್ಟು ದೇವತೆಗಳನ್ನು ಒಡಗೂಡಿಕೊಂಡು ಬರ್ತಾನೆ. ಮತ್ತೆ ಸಿದ್ಧರು, ಸಾಧ್ಯರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಉರಗರು, ಹೌದು, ಸಿದ್ಧರು ಎಲ್ಲರೂ. ಭೂಲೋಕದಲ್ಲಿ ಯಾರ್ಯಾರು ತಪಸ್ಸುಗಳಿದ್ದಾರೋ, ಸಾಧನೆ ಮಾಡಿದವರಿದ್ದಾರೋ, ಸಶರೀರಿಯಾಗಿ ಸತ್ಯಲೋಕವನ್ನು ಸೇರುವ ಸಾಮರ್ಥ್ಯ ಉಳ್ಳವರು, ಅವರು ಎಲ್ಲರೂ ಬರಬೇಕು. ಪ್ರತ್ಯೇಕವಾದಂತ ಆಸನದ ವ್ಯವಸ್ಥೆ ಅಷ್ಟೆಲ್ಲ ಆಗಬೇಕು. ವಿಶೇಷವಾದಂತಹ ತಯಾರಿ, ಹೌದು, ಸಿದ್ಧತೆ ಎಲ್ಲ ಆಗಬೇಕು. ಮತ್ತೆ ಅವರ ಇವರು ಇಷ್ಟಕ್ಕೆ ಸಭೆ ಮುಗಿಯುವುದಿಲ್ಲ. ಮತ್ತೆ ಸಭೆ ಇನ್ನು ಕಳಗೊಟ್ಟಬೇಕು ಅಂತಾದ್ರೆ ಮತ್ತೆ ಯಾರು ಬರಬೇಕು? ಇದ್ದಾರೆ ಇಬ್ರು. ಆ ಕೈಲಾಸದ ಹರ ಮತ್ತೊಬ್ಬ ಮಾರ, ಇವರಿಬ್ರು ಬಂದು ಅಂತಾದ್ರೆ ಸಭೆ ಸಂಪೂರ್ಣ ಆಗುತ್ತದೆ. ಎಲ್ಲರಿಗೆ ಹೇಳಿಕೆ ಕೊಟ್ಟು ಬಿಡಿ ಅಪ್ಪ, ಕೊಟ್ಟು ಬಿಡಿ. ಯಾರಿಗೆ ಹೇಳ್ಬೇಕು? ಹರ ಮತ್ತು ಮಾರ ಅವರ. ಹೌದು, ಇಲ್ಲಿಗ ಬರ್ಲಿ. ಶಿವನು ಸ್ತ್ರೀಯರ ಶಿವನು ಸ್ತ್ರೀಯರ ಕಂಡರೆ ನಾನು ಕಾಡಲಿಯ ಬಿಡನು ಅವ ಕಂಡನು ಕಾಡದೆ ಬಿಡನು. ಜಗದಲ್ಲಿ ಮನುಮತ ಜಗದಲ್ಲಿ ಕಂಡು ತಾನೇನು ತಲಿ ಕುಣಿವ ಅರ್ಥಿಯಲೇ ಗಂಡು ತಾನೇನು ತಲಿ ಕುಣಿವ ಅರ್ಥಿಯಲೇ. ಯಾರು ಬರ್ಬೇಕು ಅಂದೆ? ಹರ ಮತ್ತು ಮಾರ ಅವರು ಬರ್ಲಿ ಅಪ್ಪ. ನಿನ್ನ ಆಲೋಚನೆ ಅಲ್ಲ, ಹರಿಯೇ ಸರಿ ಇಲ್ಲ ನೋಡಿ. ಏನಾಯ್ತಪ್ಪ? ಇವರೆಲ್ಲ ಬರಬೇಕು, ಇವರಿಗೆ ಸರಿಯಾದಂತ ಆಸನದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದಾಗ ಒಮ್ಮೆ ಮನ ತುಂಬಿ ಬಂತು. ಸರಿ, ಕೊನೆಯಲ್ಲಿ ಹೇಳಿದ್ದೇನು? ಆ ಹರ ರುಂಡ ಮಾಲಯನ ಅಂತ, ಶಿವನು ಸ್ತ್ರೀಯರ ಭ್ರಾಂತ. ಎಲ್ಲ ಅವನಿಗೆ ಹೆಣ್ಣೆ ಆಗ್ಬೇಕು ಅಂತಿಲ್ಲ, ಹೆಣ್ಣು ವೇಷ ಕಂಡ್ರು ಸಾಕು. ಅಬ್ಬ, ಹೌದಪ್ಪ, ಅಷ್ಟು ಮರುಳ ಹೆಣ್ಣು ವೇಷವೇ ಆಗ್ಬೇಕು ಅಂತಿಲ್ಲ, ಸೀರೆ ಕಂಡ್ರು ಸಾಕು. ಅಪ್ಪ, ಅಂತಮ ರುಂಡ ಮಾಲೆ, ಅವನಿಗೆ ಸರಿಯಾದ ಸಂಸ್ಕಾರವೇ ಇಲ್ಲ, ವಿಕಾರ ರೂಪಿ. ಅವೆಲ್ಲಿಯಾದ್ರೂ ಇಲ್ಲಿ ಬಂದ ಅಂತಾದ್ರೆ ಕಾರ್ಯ ಕೆಟ್ಟು ಹೋಗುವುದು. ಅಂತವನಿಗೆ ಇಲ್ಲಿ ಅವಕಾಶ ಇಲ್ಲ, ಸಭೆ ಹಾಳಾಗುತ್ತದೆ ಬಂದ್ರೆ. ಯಾಕೆ ಕೇಳು. ಮತ್ತೆ ತಾತ್ವಿಕವಾದಂತ ವಿಚಾರವನ್ನು ಒಂದು ಹೇಳ ನಿನಗೆ. ಏನು? ಅವ ಯಾರು? ಕಡೆ ದಿಕ್ಕಿನ ಒಡೆಯ. ಹೌದು, ಅವನ ಕಾರ್ಯ ಅಂತದ್ದು ಲಯಗೊಳಿಸುವಂತ ಕಾರ್ಯ, ತಮೋ ಗುಣ. ಹೌದು, ಅಂತ ಗುಣವನ್ನು ಹೊಂದಿದವ. ನಾಳೆ ದಿವಸ ನಿನಗೆ ಕಟ್ಟುವಂತ ಪಟ್ಟ ಯಾವುದು? ವಿದ್ಯಾದಿ ದೇವತೆಯ ಪಟ್ಟ. ವಿದ್ಯೆ ಅಂತ ಹೇಳಿದ್ರೆ ಜ್ಞಾನ, ಬೆಳಕು ಅಂತ ಅರ್ಥ. ಹೌದು, ಬೆಳಕಿದ್ದಲ್ಲಿ ಕತ್ತಲಿಗೇನು ಅವಕಾಶ? ಅದಕ್ಕಾಗಿ ಅವ ಬೇಡ. ಸರಿ 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 ಅಲ್ವಾ? ಬೆಳಕೇ ಇರ್ಲಿ ಅಪ್ಪ, ಕತ್ತಲೆ ಬೇಡ ಅಲ್ವಾ? ಹಾಗೆ ಇನ್ನು ಮತ್ತೊಬ್ಬ ಮಾರ ಅವನ ಚಂದ ಅಂತ ಕೇಳಿದ್ದೇವೆ. ಅವನು ಚಂದ ಕಟ್ಕೊಂಡು ಎಂತ ಮಾಡುದು? ಬರೇ ನೋಡುವುದಕ್ಕೆ ಚಂದ ಇದ್ರೆ ಪ್ರಯೋಜನ ಇಲ್ಲ, ಮನಸ್ಸು ಅಷ್ಟೇ ಒಳ್ಳೇದಿರ್ಬೇಕು. ಅವನು ಹೋದಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಒಳ್ಳೇದಾಗಿದೆಯಾ? ಹೌದಾ? ಗಂಡನು ಮನ್ಮತ ತ್ರಿಮೂರ್ತಿಗಳಿಗಿಂತ ತಾನೇ ಹೆಚ್ಚಿನವ ಎನ್ನುವಂತ ಸೊಕ್ಕಿನಿಂದ ಮೆರೀತಾ ಇದ್ದಾನೆ. ತನ್ನಲ್ಲಿರುವಂತ ಕುಸುಮಾಸ್ತ್ರಗಳೇ ಪ್ರಧಾನ, ಇದರ ಮೂಲಕವಾಗಿ ಏನನ್ನು ಸಾಧಿಸಬಹುದು ಎನ್ನುವಂತ
ಒಂದು ಭಾವ ಅವನದ್ದು. ಹೌದಾ? ಹೌದಪ್ಪ. ಅಮೆಯಲ್ಲಿ ಆದ್ರೂ ಇಲ್ಲಿ ಬಂದ ಅಂತಾದ್ರೆ ಪ್ರಸಂಗವೇ ಹಾಳಾಗಿ ಹೋಗ್ತದೆ. ಹಾಗಾಗೋದು ಬೇಡ. ಅವ ಬಂದ ಅವನಲ್ಲಿರುವ ಕುಸುಮ ಶರಗಳನ್ನ ಇಲ್ಲಿದ್ದವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಬೇರೆ ಯಾರಿಗೂ ಬೇಡ. ಒಬ್ಬ ದೇವೇಂದ್ರನ್ ಬಿಟ್ರೆ ಸಾಕು, ಪಾಪ ಅವನ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಹೌದು. ಅವ ಎದ್ದು ಹೋಗ್ತಾನೆ, ರಂಭಾದಿ ನಾರಿಯರೆಲ್ಲ ಬರ್ತಾರೆ. ಆಮೇಲೆ ಒಬ್ಬೊಬ್ಬರನ್ನ ಕಟ್ಕೊಂಡು ಒಬ್ಬೊಬ್ರು ಹೋದ್ರೆ ಇಲ್ಲಿ ಸಭೆ ಏನಾಗ್ತದೆ? ಇದು ಜ್ಞಾನ ಸಭೆ ಆಗಲಾರದು. ಅಜ್ಞಾನಿಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಅದಕ್ಕಾಗಿ ಅವ ಬೇಡ. ಇನ್ನು ನೀನು ಹೇಳಿದಾಗ ಹರ ಮತ್ತು ಮಾರ ಇಲ್ಲಿಗೆ ಬೇಡ ಅಂತಾದ್ರೆ ಉಳಿದವರು ಬರಬೇಕು. ಉಳಿದವರು ಬರಬೇಕು ಅಂತಾದ್ರೆ ಅವರಿಗೆಲ್ಲ ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಆಗಬೇಕು. ಅತಿ ಶೀಘ್ರದಲ್ಲಿ ಆಗಬೇಕಲ್ಲಪ್ಪ. ಹೇಗೆ? ನೀ ಯೋಚನೆ ಮಾಡುವುದೇ ಬೇಡ. ವಿಶ್ವಕರ್ಮನಿಗೆ ಹೇಳಿದ್ರೆ ಸಾಕು ಹೇಗೆ ಆಗಬೇಕು. ಭವ್ಯವಾದಂತಹ ರಂಗಮಂಟಪವನ್ನ ಸಿದ್ಧಗೊಳಿಸಿ ಬರುವವರಿಗೆಲ್ಲವರಿಗೂ ಪ್ರತ್ಯೇಕವಾದಂತಹ ಆಸನದ ವ್ಯವಸ್ಥೆಯನ್ನ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ವಿಶ್ವಕರ್ಮ ತನ್ನ ಶ್ರಮವನ್ನು ವಹಿಸ್ತಾನೆ. ನೋಡು, ನೀನು ಯೋಚಿಸುವುದು ಬೇಡ. ಸರಿ. ಆ ಎಲ್ಲ ಸಿದ್ಧತೆಗಳನ್ನ ಮಾಡಿ ನಿನಗೆ ಆ ಭವ್ಯ ರಂಗಮಂದಿರದ ಪರಿಚಯವನ್ನು ಮಾಡಿಸ್ತೇನೆ. ಶುಭ ಕೈಲಾಪುದೆನು ತಲಿ ಶಾರದೆಗೆ ತೋರಿದನು. ಶುಭ ಕೈಲಾಪುದೆನು ತಲಿ ಶಾರದೆಗೆ ತೋರಿದನು. ಚಿತ್ರಗಳ ಕಂಡೇ ವಿಚಿತ್ರಗಳ ಕಂಡೆಯ ದೇವಿ ಕನವಿಲಾದ ಕೊಂಡೆಯ ಮಗ. ವಿಚಿತ್ರಗಳ ಕೊಂಡೆಯ ಮಗ ವಿಚಿತ್ರಗಳ. ಮಂಡ್ಯ ನಾಲ್ಕುಳ್ಳಯನ್ನಯ ಪಟವ ಮಂಡ್ಯ ನಾಲ್ಕುಳ್ಳಯನ್ನಯ ಪಟದ ಮಂಡ್ಯ ನಾಲ್ಕುಳ್ಳಯನ್ನಯ ಪಟದ ಮಂಡ್ಯ ನಾಲ್ಕುಳ್ಳಯನ್ನಯ ಪಟದ ಕುಸುಮಗಳ ದಂಡೆಯಲ್ಲಿ ಕುಳಿತ ಬೃಂದಗಳ ಕುಸುಮಗಳ ದಂಡೆಯಲ್ಲಿ ಕುಳಿತ ಬೃಂದಗಳ ಕುಳಿತ ಬೃಂದಗಳು ಮಂಡ್ಯ ನಾಲ್ಕುಳ್ಳಯನ್ನಯ ಪಟದ ಕುಸುಮಗಳ ದಂಡೆಯಲ್ಲಿ ಕುಳಿತ ಬೃಂದಗಳು. ವಿಶ್ವಕರ್ಮನಿಂದ ವಿಶೇಷವಾದಂಥ ಭವ್ಯ ರಂಗಮಂದಿರ ಎನ್ನುವುದು ಸಿದ್ಧ ಆಗಿದೆ. ಎಂಥ ಭವ್ಯತೆ ಇದು ಅಲ್ವಾ? ಎಲ್ಲಿ ನೋಡಿದ್ರೂ ಕಣ್ಣು ತುಂಬುತ್ತದೆ. ಹೌದು ಅಲ್ವೇ? ಬಂದು 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 ನೋಡುತ್ತಾ ಇರುವ ಸಂದರ್ಭ ಬರುವ ಮೊದಲಾಗಿ ಎಲ್ಲವರ ಭಾವಚಿತ್ರವನ್ನ ಕೆತ್ತಿಸಿದ್ದಾನೆ. ನೋಡ, ಹೌದೌದು, ಎಷ್ಟು ಚಂದ. ಓ ಆ ಕಡೆಯಲ್ಲಿ ನೋಡು. ಯಾರು? ಅಯ್ಯೋ, ಶೇಷಶಯ್ಯಾಗಿದ್ದಾರೆ. ಹೌದು. ಯಾರೋ ಕಾಲು ಒತ್ತಾ ಇದ್ದಾರೆ. ಯಾರೋ ಕಾಲು ಒತ್ತುವುದಲ್ಲ, ಅಲ್ಲಿದ್ದವ ಯಾರು? ಯಾರು? ನಾರಾಯಣ. ಅಜ್ಜ ಪಾದ ಸೇವೆಯನ್ನು ಮಾಡ್ತಾ ಇದ್ದವಳು ಯಾರು?
ಯಾರು? ಯಾರು? ಅಜ್ಜಿಯಾದ ಲಕ್ಷ್ಮಿ. ಹೇಗೆ ಹೇಗೆ ಗೋಡೆ ನಾರಾಯಣ. ಹಬ್ಬ ಗೋಡೆಯ ಮೇಲೆ ನಾರಾಯಣ ಅಂತ ಹೇಳಿದ್ರೆ ಹಾ. ಕಣ್ಣು ತುಂಬುತ್ತದಪ್ಪ, ಕಣ್ಣು ತುಂಬುತ್ತದೆ ಅಲ್ವಾ? ಹೌದೌದೌದು. ಗೋಡೆ ನಾರಾಯಣ ಗೋಡೆ ನಾರಾಯಣ ಬಹಳ ಚಂದ. ಬಹಳ ಚಂದ, ಬಹಳ ಚಂದ. ಹಾಗೆ ಈ ಕಡೆಗೆ ಒಮ್ಮೆ ನೋಡು. ಒಬ್ಬ ಪ್ರಮುಖವಾಗಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದಾನೆ. ಹಾ. ಅವನ ಹಿಂದೆ 1000 ಜನ, ಲಕ್ಷ ಜನ, ಕೋಟಿ ಜನರೇ ಕಾಣ್ತಾ ಇದ್ದಾರೆ. ಹೌದು. ಎಲ್ಲರ ಮುಖವನ್ನು ನೋಡಿದ ಹಾಗೆ ಅನಿಸುವುದು. ಅಲ್ವಾ? ಯಾರು 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 ಹಾಗಿದ್ರೆ ಅಮ್ಮ ಯಾರು? ಯಾರು? ಅಮ್ಮ ದೇವೇಂದ್ರ. ದೇವೇಂದ್ರ. 33 ಕೋಟಿ ದೇವತೆಗಳು ಅವನ ಛಾಯಾನುವರ್ತಿಗಳಾಗಿ ಅವನನ್ನು ಅನುಸರಿಸಿದ ಹಾಗೆ ನೈಜವಾಗಿ ಸುಧರ್ಮ ಸಭೆಯೇ ಇಲ್ಲಿ ಬಂದಿದೆ ಅಂತ ಅನಿಸ್ತಾ ಉಂಟು. ಅಲ್ವಾ? ಹೌದೌದು. ಈ ಕಡೆ ಸಂಪೂರ್ಣ ಗಡ್ಡದ ಸಾಲು. ಹೌದು ಅಲ್ವಾ? ಹೌದೌದು. ಈ ಕಡೆ ಪೂರ್ಣ ಸರ್ಪಗಳ ಸಾಲು. ಹೌದು. ಈ ಕಡೆ ಪೂರ್ಣ ಗರುಡಗಳ ಸಾಲು. ನೋಡು, ಎಲ್ಲಿ ನೋಡಿದರಲ್ಲಿ ಯಾವ್ದು ನೋಡಬೇಕು, ಯಾವ್ದರ ಬಿಡಬೇಕು. ನೀವೇ ಯಾವಾಗ ಅಲ್ಲೋದದ್ದು? ಯಾರು? ನೀವು ನಾ ಅಲ್ಲೋದ್ರೆ ಇಲ್ಲಿ ಇರ್ತೇನ? ಅಲ್ಲೋ ಇದ್ದೀರಲ್ಲ ಮತ್ತೆ ನೀವು. ಅಂದ್ರೆ ನಿನಗದು ಗೊತ್ತಾಗ್ಲಿಲ್ವಾ? ಎಂತದ್ದಪ್ಪ ಅದು ವಿಶೇಷ? ಅದು ಗೋಡೆ ಬ್ರಹ್ಮ. ಗೋಡೆ ನಾರಾಯಣನೂ ಇಲ್ಲೇ, ಗೋಡೆ ಬ್ರಹ್ಮನೂ ಇಲ್ಲ. ಅಪ್ಪ ಮಗಳೇ, ಅಪ್ಪ ಓ, ನೋಡು. ನೀವು ಚಂದ ಚಂದವೇ. ನನಗೆ ಈಗ ಅನಿಸುವುದಪ್ಪ, ಆ ಗೋಡೆ ಬ್ರಹ್ಮನು ಎಷ್ಟು ಚಂದ ಅಪ್ಪ, ಎಷ್ಟು ಚಂದ. ಇವತ್ತು ಅಂತಲ್ಲ, ಹಾ. ಯಾವ ಕಾಲಕ್ಕೂ ಎಷ್ಟು ಕಾಲಕ್ಕೂ ಗೋಡೆ ಬ್ರಹ್ಮನೇ ಚಂದ ಬಿಟ್ರೆ ಮತ್ತೊಂದು ಬ್ರಹ್ಮ ಚಂದ ಆಗ್ಲಿಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಯಾಕೆ? ಅದು ಸ್ಥಿರ. ಹೌದು. ಅದಕ್ಕೆ ಚಲನೆ ಇಲ್ಲ ಅಲ್ವಾ? ಹೌದು. ಅದು ವಿಕಾರಕ್ಕಲ್ಲ ಅವಕಾಶವೇ ಇಲ್ಲ. ಹಾಗಂತ ಈ ಚಲನೆ ಉಂಟು ಅಂತಾದ್ರೆ ಮಾಡಬೇಕು ಅಂತಲ್ಲ, ಎಲ್ಲಿಯೋ ಅಚಾತುರ್ಯದಲ್ಲಿ ಸ್ವಲ್ಪ ವಿಕಾರ ಕಾಣಬಹುದು. ಅದಕ್ಕಾಗಿ ಇದು ಕೆಲವೊಮ್ಮೆ ವಿಕಾರ ಆಗ್ಬಹುದು, ಯಾವತ್ತಿಗೂ ಅಲ್ಲ. ಸರಿ ಸರಿ. ಅದು ಯಾವತ್ತೂ ವಿಕಾರ ಆಗುವುದಿಲ್ಲ. ಅದಕ್ಕಾಗಿ ಗೋಡೆ ಬ್ರಹ್ಮ ಚಂದ. ಅದು ಚಂದ ಚಂದವೇ, ಆದ್ರೆ ಈಗ ಈ ಬ್ರಹ್ಮನೇ ಚಂದ ಅಪ್ಪ. ಹೌದೌದು. ಮಗಳೇ, ನಿನ್ನ ಆಸೆಯ ಪ್ರಕಾರವಾಗಿ ಎಲ್ಲವನ್ನ ಇರಿಸಿದ್ದೇನೆ. ಇಲ್ಲಿ ನೋಡು, ಹೌದು. ಅಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು. ಅಪ್ಪ ಎಲ್ಲ ಇದ್ದಾರೆ, ಎಲ್ಲ ಇದ್ದಾರೆ. ಇದ್ಯಾರಪ್ಪ ಇಷ್ಟು ಚಂದದ ಮುಖ? ಯಾರಿದ್ದೆ? ನನಗೆ ಇವರು ಪರಿಚಯ ಇಲ್ಲ. ಇಲ್ಲಿ ಮುಖ ಯಾರದ್ದು? ಯಾರದ್ದು ಯಾರದ್ದು? ಎಂತದಪ್ಪ ನಿಮ್ಮದು ಹುಡುಗಾಟಿಕೆ? ಎಂತದು? ಯಾರದ್ದು ಚಂದದ ಮುಖವನ್ನು ನೋಡಿ ಭಾವಚಿತ್ರವನ್ನು ತೆಗೆಯುತ್ತೀರಿ, ಕಾಲಲ್ಲಿ ಪುಡಿಗೆ ಇತ್ತೀರಿ. ಹೌದು. ಹೀಗೆಲ್ಲ ಮರುಳಾಟಿಕೆ ಮಾಡಬಹುದು ನೀವು? ಮಲ್ಲಾಟಿಕೆ ಅಲ್ಲ. ಮತ್ತೆ ನೋಡು, ಆ ಚಿತ್ರ ಯಾರದ್ದೇ ಅಂತೂ ಅಲ್ಲ, ಅದು ಮನ್ಮಥನ ಚಿತ್ರ. ಯಾರು ಬೇಡ ಅಂತ ಹೇಳಿದ್ನ ಅವನ ಚಿತ್ರವನ್ನೇ ಹಾಕಿದ್ದಾರೆ. ನೋಡು, ಅವ ಬರುವುದು ಬೇಡ, ಅವನ ಚಿತ್ರ ಇದ್ರೂ ಇಲ್ಲ ಅಪಾಯವೇ. ಹೌದು. ಎಲ್ಲವರ ಮನಸ್ಸನ್ನ ಕಲಕಿ ಬಿಡ್ತಾರೆ. ಅದಕ್ಕಾಗಿ ಆ ಗೋಡೆ ಮೇಲಿದ್ದಾದಂತ ಭಾವಚಿತ್ರವನ್ನ ಮೆಟ್ಟಿ ಪುಡಿಗೈದಿದ್ದಾರೆ. ಸರಿ, ಹಾಳಾಗಿ ಹೋಗ್ಲಿ. ಅಂತವರಿಗಿಲ್ಲ ಅವಕಾಶ ಇಲ್ಲ. ಬೇಡ, ಅವಕಾಶ ಬೇಡ. ಮಗಳೇ, ಆದ್ರೆ ಅಪ್ಪ ಇನ್ನೂ ಕೆಲವು ಆಸನಗಳ ಬರಿದಾಗುಂಟು. ಬರುವವರೆಲ್ಲ ಬಂದಿದ್ದಾರಾ? ಇನ್ನೂ ಬರುವವರಿದ್ದಾರೆ. ಇದ್ದಾರಾ? ಬರುವವರಿಗೆಲ್ಲ ಒಂದು ಅವಕಾಶ ಕೊಡುವ, ಉಳಿದ ಸಿದ್ಧತೆ ಅಂತ ನಾವು. ಆಗ್ಲಿ ಆಗ್ಲಿ ಆಗ್ಲಿ. ತಾವಿರುವಂತಹ ಸ್ಥಳ ಯಾರಂತ ಕೇಳಿದ್ದೀರಿ? ಮಾರ ಅಂತ ಕೇಳಿದ್ದೇವೆ. ನಾವೇ ಸರಿ, ನಾವೇ ಓಲಗವಿತ್ತಂತಹ ಕಾರಣ ವಿಶೇಷ. ಸ್ವಾಮಿ, ನಾವು ನಮ್ಮಂತ ಘನ ವ್ಯಕ್ತಿಗಳು ಓಲಗವನ್ನ ಕೊಟ್ಟೆವು ಅಂತಾದ್ರೆ ಅದು ವಿಶೇಷವಾಗಿಯೇ ಇರ್ತದೆ. ಯಾಕೆ ಮಾತು? ಯಾಕೆ? ನನ್ನನ್ನ ನೋಡಿದಾಗ ಪ್ರತಿಯೊಬ್ಬರು ಆಡಿಕೊಳ್ಳುವುದೇನು, ಇದ್ದರೆ ಮನುಮತನ ಹಾಗಿರಬೇಕು, ಇಷ್ಟು ಚಂದವಾಗಿರ್ಬೇಕು, ಅಂದವಾಗಿರ್ಬೇಕು ಎಂಬುದಾಗಿ. ಈ ಕುರಿತಾಗಿ ನಾನೇ ಹೇಳಿಕೊಳ್ಬೇಕು. ಯಾಕೆ? ನನ್ನಲ್ಲಿದ್ದಂಥ ವಿಚಾರಗಳನ್ನೆಲ್ಲ ನಾವು ಹೇಳಿಕೊಂಡಾಗ ಇನ್ನೊಬ್ಬರಿಗೆ ಅರ್ಥ ಆಗುವುದಲ್ವಾ? ನಾ ಮನ್ಮಥನ
ಸಾಮರ್ಥ್ಯ ಏನು ಅಂತ ಹೇಳಬೇಕು ಅಂತಾದ್ರೆ ಎನ್ನ ಮೀರುವರಿಲ್ಲ. ಎನ್ನ ಮೀರುವರಿಲ್ಲ ತಿರುಗತಿ ಬಂದನೆಯ ಕೈದಪ್ಪನು ಸರ್ವರು. ಎನ್ನ ಮೀರುವರಿಲ್ಲ ತಿರುಗತಿ ಎಂದನಾಗ. ನಮ್ಮ ಕುರಿತಾಗಿ ನಾವೇ ಆಡಿಕೊಳ್ಬೇಕು. ಎನ್ನ ಮೀರುವರಿಲ್ಲ. ಹೌದು, ಪರಾಕ್ರಮದಲ್ಲಾಗಲಿ ರೂಪದಲ್ಲಾಗಲಿ ನನ್ನನ್ನು ಮೀರುವವರು 14 ಲೋಕದಲ್ಲಿಯೂ ಒಬ್ಬರೂ ಇಲ್ಲ. ಆತ್ಮಶ್ಲಾಘನೆ ಮಾಡಿಕೊಳ್ಳುವುದಲ್ಲ, ವಿಚಾರವನ್ನ ಸರಿಯಾಗಿಯೇ ನಾನು ಹೇಳ್ತೇನೆ. ಮೊದಲನೆಯದಾಗಿ ರೂಪದ ಕುರಿತಾಗಿ ಆಲೋಚಿಸಿದ್ರೆ ಸ್ವಾಮಿ, ನಮ್ಮಷ್ಟು ಚಂದ ಇನ್ನು ಯಾರಿದ್ದಾರೆ? ಒಳ್ಳೆ ಗುಂಡಾಗಿ ಚಂದವಾಗಿದ್ದೇನೆ. ನಾನೇ ಹೇಳಿಕೊಳ್ಳುವುದಾ? ಉದಾಹರಣೆಯನ್ನು ಕೊಡ್ತೇನೆ. ಈಗ ಕೆಳಗಿನ ಲೋಕ ಭೂಲೋಕ. ಆ ಭೂಲೋಕದಲ್ಲಿ ಒಂದು ಗಂಡು ಮಗು ಹುಟ್ಟಿತು ಅಂತಾದ್ರೆ ತಂದೆ ತಾಯಂದಿರು ಹೇಳುವುದೇನು? ಆಹಾ ಆಹಾ ಆಹಾ, ನನ್ನ ಮಗನ ರೂಪವೋ ಮನ್ಮಥ ರಾಯನೋ, ಈ ರೀತಿಯಾಗಿ ಆಡಿಕೊಳ್ತಾರೆ. ಅಂದರೆ ಹುಟ್ಟಿದಂತ ಮಗುವಿನಲ್ಲಿ ನನ್ನ ಸೌಂದರ್ಯವನ್ನ ನೋಡ್ತಾರೆ. ಆ ಮಗು ಮತ್ತು ಕಪ್ಪಗೆ ಇರಲಿ, ಹೇಳುವುದು ಹಾಗೆ. ಅಂದ್ರೆ ರೂಪಕ್ಕೆ ಯಾರು ಅಂತ ಕೇಳಿದ್ರೆ ಮನ್ಮಥರಾಯ. ಹಾಗೆ ಹೆಣ್ಣು ಶಿಶು ಜನಿಸಿತು ಅಂತಾದ್ರೆ ಅದನ್ನು ನೋಡಿದಾಗ ಅವ್ರು ಹೇಳುವುದೇನು ಗೊತ್ತುಂಟ? ಆಹಾ ಆಹಾ, ಈ ನನ್ನ ಮಗಳು ರತಿಯ ಹಾಗೆ, ಏನು ಚಂದ ಏನಂದ. ಅಂದರೆ ನನ್ನ ಹೆಂಡತಿ ರತಿದೇವಿಗೆ ಹೋಲಿಸುವುದು. ಹಾಗೆ ರೂಪದ ವಿಚಾರದಲ್ಲಿ ನಾನು ನನ್ನ ಹೆಂಡತಿ ರತಿ. ಈಗ ನಾವಿರುವುದು ಎಲ್ಲಿ ಗೊತ್ತುಂಟ? ಒಂದು ಮೇಳದಲ್ಲಿ ವ್ಯವಸ್ಥಿತವಾಗಿ ನಾವಿದ್ದೇವೆ. ರತಿಯ ಮೇಳದೊಳಿರ್ಪ ಕಾಮನು. ಪ್ರತಿಯೊಬ್ಬರು ಹೇಳುವುದು ಹೀಗೆ. ನಾವು ಇರುವಂತಹ ಮೇಳಕ್ಕೆ ಏನಂತ ಹೆಸರಿಟ್ಟಿದ್ದೇವೆ ಗೊತ್ತುಂಟ? ಅದಕ್ಕೆ ಚಿಕ್ಕ ಮೇಳ ಅಂತ ಹೆಸರಿಟ್ಟಿದ್ದೇವೆ. ಬಹಳ ಜನ ಈ ಪ್ರಪಂಚದಲ್ಲಿ ಬಹಳ ಮೇಳ ಮಾಡಿದವರಂತೆ. ಯಾವ ಮೇಳವು ನಮ್ಮ ಹಾಗೆ ನಿರಾತಂಕದಿಂದ ನಡೀಲೇ ಇಲ್ಲ. ಹಾಗಾಗಿ ಇರುವುದರಲ್ಲಿ ಅತಿ ಗಟ್ಟಿ ಮೇಳ ಯಾವುದು ಕೇಳಿದ್ರೆ ನಮ್ಮದೇ. ನಿರಂತರವಾಗಿ ಉಂಟಪ್ಪ ಓಡಾಟ. ಆ ಕಾರಣಕ್ಕಾಗಿ ನಮ್ಮ ಮೇಳವನ್ನು ನೋಡುವುದಕ್ಕೂ ಪ್ರತಿಯೊಬ್ಬರು ಬರ್ತಾರೆ. ನಾವೇ ಹೋಗಬೇಕು ಅಂತಿಲ್ಲ. ಜೊತೆಗೆ ರತಿದೇವಿಯ ಜೊತೆ ನಾನೇ ಇರುವುದು, ನನ್ನ ಜೊತೆ ರತಿದೇವಿ ಇರುವುದಲ್ಲ. ಇದರಲ್ಲಿ ಒಂದು ಗುಟ್ಟುಂಟು ಸ್ವಾಮಿ. ಯಾರಲ್ಲಿ ಹೇಳಿಕೊಂಡವನಲ್ಲ, ನಿಮ್ಮಲ್ಲಿ ಹೇಳ್ಕೊಳ್ತೇನೆ ನಾನು. ಗುಟ್ಟು ಮತ್ತೇನಲ್ಲ, ಒಂದು ಸಂಸಾರ ನಿಶ್ಚಿಂತೆಯಿಂದ ಸಾಗಬೇಕು ಅಂತಾದ್ರೆ ಗಂಡಾದವ್ ಯಜಮಾನಿಕೆ ಮಾಡ್ಲಿಕ್ಕೆ ಹೋಗಬಾರದು. ಯಜಮಾನಿಕೆ ಏನಿದ್ರು ಹೆಣ್ಣಿಗೆ ಕೊಡಬೇಕು. ಹೆಂಗ್ಸ್ರಿ ಯಜಮಾನಿಕೆ ಪ್ರಾರಂಭಿಸಿ ಬಿಟ್ರ ರಾಗಳಿಯೇ ಇಲ್ಲ, ಗಂಡಂಗೆ ತಲುಪಿಸಿಯೇ ಇಲ್ಲ. ಆವಾಗ ಮನೆಗೆ ಬಂದ್ರೆ ಸಾಕು, ನಿರಂತರವಾಗಿ ಮನೆಯಲ್ಲೇ ಇರಬೇಕು ಅಂತಿಲ್ಲ. ಹಾಗಾಗಿ ನಾವು ಕೆಲವೊಮ್ಮೆ ಹೆಂಡತಿಯೊಟ್ಟಿಗೆ ತಿರುಗಾಟ ಮಾಡುವುದಿಲ್ಲ, ಒಬ್ಬೊಬ್ಬರೇ ಹೋಗುವುದು ಉಂಟು. ಗುಟ್ಟಿನಲ್ಲಿ ಇರಲಿಲ್ಲ. ಹಾಗೆ ರೂಪದ ವಿಚಾರವನ್ನು ತಟ್ಟಿಗಿಟ್ರೆ ಪರಾಕ್ರಮದ ವಿಚಾರವನ್ನು ನಾವೀಗ ಪ್ರಸ್ತುತಪಡಿಸಲೇಬೇಕು. ಒಬ್ಬಾತ ಕ್ಷಾತ್ರಿಯ ಒಂದು ಅಸ್ತ್ರವನ್ನು ಬಿಟ್ಟಂತಾದ್ರೆ ಏನಾಗ್ತದೆ? ಒಂದಿದ್ದಂತ ಈ ದೇಹ 2 ಭಾಗ ಆಗ್ತದೆ, ರುಂಡ ಬೇರೆ ಮುಂಡ ಬೇರೆ ಅಂತ ಆಗ್ತದೆ. ಆದರೆ ನಾನು ಹಾಗಲ್ಲ. ನನ್ನಲ್ಲಿರುವಂತಹ ಅಸ್ತ್ರಗಳು ಪಂಚ ಕುಸುಮಾಸ್ತ್ರಗಳು, ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲ ಎಂಬುದಾಗಿ ಅದನ್ನು ನಾನು ಪ್ರಯೋಗಿಸಿದೆ ಅಂತಾದ್ರೆ ಒಂದಿದ್ದ ದೇಹ 2 ಆಗುವುದಿಲ್ಲ. ಎಲ್ಲಿಯೋ ಇದ್ದಂತ 2 ದೇಹ ಒಂದಾಗಿ ಸೇರ್ತದೆ. ಅವಂಗ ಅದೃಷ್ಟ ಇದ್ರೆ ಮತ್ತೊಂದು ಹುಟ್ಟುಕೊಳ್ತದೆ. ಹಾಗೆ ನನ್ನಲ್ಲಿ ಬರೇ ಪುಷ್ಪಾಸ್ತ್ರಗಳಷ್ಟೇ ಅಲ್ಲ, ಮಾರಕಾಸ್ತ್ರಗಳು ಇದ್ದದ್ದು ಹೌದು. ಆ ನೆಲೆಯಲ್ಲಿ ನಾನೇ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಬ್ರಹ್ಮನ ಸೃಷ್ಟಿ ಅದು ಬ್ರಹ್ಮ ಸೃಷ್ಟಿ ಮಾಡುವ ಕಾರ್ಯ, ಅವು ಬರೇ ಬರ್ದಾಕುವುದಷ್ಟೇ. ನಿಜವಾಗಿ ಕಾರ್ಯದಲ್ಲಿರುವವ ನಾನು. ಹಾಗಾಗಿ ಸೃಷ್ಟಿಕರ್ತ ಅಂತ ನನ್ನನ್ನು ಕರಿಬೇಕು, ಮನ್ಮಥ ಅಂತ. ಬರೇ ಸೃಷ್ಟಿ ಮಾಡುವುದಾ? ನಾವು ಹುಟ್ಟಿಸಿದಂಥ ಜೀವಿಗಳು ಯಾವ ರೀತಿ ಬೆಳವಣಿಗೆಯನ್ನು ಪಡೀತಿದ್ದೇವೆ ಅಂತ ನಾವು ಸೂಕ್ಷ್ಮಗ್ರಾಹಿಯಾಗಿ ನೋಡ್ತೇವೆ. ಅಂದರೆ ಪಾಲನೆ ಕಾರ್ಯವನ್ನು ನಾವು ಮಾಡ್ತೇವೆ. ನಂತರ ಒಬ್ಬಾತ ತಪ್ಪು ಮಾಡಿದಂತಾದರೆ ಧರ್ಮ ನೆಲೆಯಾಗಬೇಕು ಎಂಬ ಕಾರಣಕ್ಕಾಗಿ ಮಾರಕಾಸ್ತ್ರಗಳನ್ನು ಪ್ರಯೋಗಿಸುವವನು ಹೌದು. ಅಂದರೆ ಲಯ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ. ಅದಕ್ಕೆ ಆ 3 ಕಾರ್ಯಗಳನ್ನು ಮಾಡುವುದಕ್ಕೆ 3 ಮೂರ್ತಿಗಳು ಯಾಕೆ ಬೇಕು? ಮನ್ಮಥ ಒಬ್ಬವಿದ್ರೆ ಸಾಕು. ಕುಸುಮಾವತಿಯಲ್ಲಿ ಮನ್ಮಥ ಇದ್ದಾನೆ ಅಂತ ಆದ್ರೆ ಪ್ರತಿಯೊಬ್ಬರಿಗೂ ಹೆದರಿಕೆ ಇದ್ದೇ ಇರ್ತದೆ. ಆದರೆ ಒಂದು ನಾನು ಮಾಡುವಂತಹ ಕಾಯಕಗಳು ಭೂಲೋಕದಲ್ಲಿರುವಂತಹ ಬರೇ ಮನುಷ್ಯ ಜೀವಿಗಳಿಗಷ್ಟೇ ಅಲ್ಲ.
ಬಾಧಿಸಿತು. ಅವ ತಡ ಮಾಡಲಿಲ್ಲ. ಅವನಿಗೆ ಸರಿಯಾದ ಮದ್ದನ್ನು ಅರಿಯಬೇಕೆಂದು ನಾನೊಂದು ಅಸ್ತ್ರವನ್ನ ಬಿಟ್ಟದ್ದು. ನೇರವಾಗಿ ಭೂಲೋಕದಲ್ಲಿರುವಂತ ಹೆಣ್ಣು ಅಶ್ವವನ್ನು ಕೂಡಿದ ಅದರ ಪ್ರತೀಕವಾಗಿ ಹುಟ್ಟಿಕೊಂಡವರು ಯಾರು? ಅಶ್ವಿನಿ ದೇವತೆಗಳ ಹುಟ್ಟಾಯ್ತು. ಅಂದ್ರೆ ಪ್ರಪಂಚದಲ್ಲಿ ಮೊದಲು ವೈದ್ಯರು ಯಾರು ಅಂತ ಕೇಳಿದ್ರೆ ಅಶ್ವಿನಿ ದೇವತೆಗಳು. ಇಲ್ಲಿಯೂ ಮನ್ಮಥನ ಶ್ರೇಷ್ಠತೆಯೇ ಉಂಟು. ಲೋಕಮುಖದಲ್ಲಿ ಮೊದಲು ವೈದ್ಯರನ್ನ ಕೊಟ್ಟವ ಯಾರು ಅಂತ ಕೇಳಿದ್ರೆ ಮನ್ಮಥ ರಾಯ ಅಂತ ಹೇಳಬೇಕು. ನಾವು ಹೇಳ್ಕೊಳ್ಳಿಕ್ಕೆ ಹೋಗುವುದಿಲ್ಲ, ನಮ್ಗೆ ಆಗುವುದಿಲ್ಲ. ಹಾಗೆ ಆಮೇಲೆ ವಿಚಾರ ಉಂಟು, ಸೂರ್ಯನ ಮಡಿದ ಸಂಜ್ಞಾ ದೇವಿಯೇ ಹೆಣ್ಣಶುವಾಗಿದ್ದವಳು ಅಂತ. ಅದು ನಮಗೆ ಯಾಕೆ? ನಾವು ಮಾಡಿದ ಕಾರ್ಯದಿಂದಲಾಗಿ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆಯೋ ಇಲ್ವೋ? ಒಳ್ಳೆಯದೇ ಆದದ್ದು. ಹಾಗಾಗಿ ನಾ ತಿಳಿಯುವುದೇನು, ಧರ್ಮದಿಂದಲೇ ಪ್ರಪಂಚ ಅಲ್ಲ. ಪ್ರಪಂಚ ಸ್ಥಿರವಾಗಿ ನಿಂತಿದೆ ಅಂತಾದರೆ ಅದಕ್ಕೆ ಕಾರಣ ಪ್ರೀತಿ. ಅದು ಮುಖ್ಯವಾಗಬೇಕಾದದ್ದು. ನಮ್ಮ ಕಾಯಕ ಏನು? ಪ್ರೀತಿಯನ್ನು ಹುಟ್ಟು ಹಾಕುವುದಲ್ವಾ? ಹಾಗಾಗಿ ನಾವೀಗ ಕಾರ್ಯಪ್ರವೃತ್ತರಾದ ದೆಸೆಯಿಂದಲಾಗಿ ಭೂಲೋಕದಲ್ಲೆಲ್ಲ ಬಹಳ ಪ್ರೇಮಿಗಳು ಹುಟ್ಕೊಂಡಿದ್ದಾರಂತೆ. ನಮಗೆ ಸಂತೋಷವೇ ಹೌದು. ಆದರೆ ಕೆಲವು ಪ್ರೇಮಿಗಳು ನಾವು ಪ್ರೇಮಿಸ್ತಾ ಇದ್ದೇವೆ ಅಂತ ಲೋಕಮುಖಕ್ಕೆ ತೋರಿಸ್ಕೊಂಡ್ರು, ಇನ್ನು ಕೆಲವರಲ್ಲೇ ಗುಟ್ಟಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ತೊಂದರೆ ಇಲ್ಲ. ಆದರೆ ನಾನೇ ಈ ಕಾರ್ಯವನ್ನು ಮಾಡಿದ ದೆಸೆಯಿಂದ ಪ್ರೇಮಿಗಳಿಗೆ ಒಳ್ಳೇದಾಗ್ತದೆ ಇಲ್ವಾ? ನಮಗಷ್ಟಾದರೆ ಆಯಿತು. ಹೇಳಲಿಕ್ಕೆ ಬರುವುದಿಲ್ಲ. ನನ್ನನ್ನೇ ಅವರು ಪೂಜೆಯನ್ನು ಮಾಡಿ ಆರಾಧಿಸಿ ನಾಳೆ ದಿನ ನನಗಾಗಿಯೇ ನನ್ನ ಕೃಪೆಯನ್ನು ಪಡೆಯಬೇಕೆಂದು ಪ್ರೇಮಿಗಳ ದಿನಾಚರಣೆ ಮಾಡಿದ್ರು. ವಿಶೇಷವಾಗಿ ಅದನ್ನು ಆಚರಿಸಿದ್ರು. ನಾವು ಅದನ್ನು ಕೇಳಿಕೊಳ್ಳುವುದಿಲ್ಲ. ಒಳ್ಳೆ ಮಾರ್ಗದಲ್ಲಿದ್ದರೆ ನಾವು ಅದನ್ನು ಒಪ್ಪಿಕೊಳ್ತೇವೆ. ಆದರೆ ಅವರು ಸರಿಯಾದ ದಾರಿಯಲ್ಲಿದ್ದರೆ ನಮಗೆ ಸಂತೋಷ. ದಾರಿ ತಪ್ಪಬಾರದು ಅಂತ ಹೇಳುವುದು. ಹಾಗಿದ್ರೆ ಬರೇ ಗಂಡು ಹೆಣ್ಣು ಮಾಡುವುದು ಆ ಪ್ರೀತಿಯ ನಾ ಹೇಳುವುದು. ಅಪ್ಪ ಮಗನ ಮಧ್ಯೆ ಇರುವುದು ಪ್ರೀತಿ, ಅಮ್ಮ ಮಗಳ ಮಧ್ಯೆ ಇರುವುದು ಪ್ರೀತಿ, ಅಕ್ಕ ತಂಗಿಯ ಮಧ್ಯೆ ಇರುವುದು ಪ್ರೀತಿ, ಅಣ್ಣ ತಮ್ಮನ ಮಧ್ಯೆ ಇರುವುದು ಪ್ರೀತಿ. ಆ ಪ್ರೀತಿ ಎಂಬಂತಹ ಭಾವ ಸರಿಯಾಗಿರಲಿ ಅಂತ ನಾನು ಕೇಳಿಕೊಳ್ಳುವುದು. ಹಾಗಾಗಿ ಲೋಕದಲ್ಲಿದ್ದವ್ರಿಗೂ ಒಂದು ಪಾಠ, ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸ್ಲಿಕ್ಕೆ ಹೋಗಬೇಡಿ. ನಿಮಗಷ್ಟು ಮನಸ್ಸುಂಟು ಅಂತಾದರೆ ಅಮ್ಮಂದಿರ ದಿನಾಚರಣೆಯನ್ನು ಆಚರಿಸಿ, ಅಪ್ಪಂದಿರ ದಿನಾಚರಣೆಯನ್ನು ಆಚರಿಸಿ, ಅದನ್ನೇ ಗಟ್ಟಿ ಮಾಡಿ. ಆಗ ಎಲ್ಲರೂ ಅನ್ಯೂನ್ಯತೆಯಿಂದ ಇರ್ಲಿಕ್ಕಾಗ್ತದೆ ಅಂತ. ಹಾಗಾಗಿ ಪ್ರಾಣಿಗಳನ್ನು ಬಿಟ್ಟವ ನಾನಲ್ಲ. ಒಂದರ್ಥದಲ್ಲಿ ಆಲೋಚಿಸಿದರೆ ತ್ರಿಮೂರ್ತಿಗಳಿಗಿಂತಲೂ ಶ್ರೇಷ್ಠನಾದವ ನಾನು. ನಿತ್ಯದ ಪದ್ಧತಿಯಂತೆ ಓಲಗವನ್ನು ಕೊಟ್ಟಿದ್ದೇನೆ. ವಿಶೇಷ ಓಹೋ, ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ತಾ ಇದ್ದೀರಿ. ನಿಮ್ ನೋಡ್ಲಿಕ್ಕೆ ಜನ ಬರ್ತಾರೆ ಅಂತ ಹೇಳ್ತಾ ಇದ್ದೀರಿ. ಹೌದು. ಆದ್ರೆ ಸತ್ಯಲೋಕದಲ್ಲಿ ಏನಾಗುತ್ತಾ ಇದೆ ಗೊತ್ತುಂಟಾ? ಏನಾಯ್ತಲ್ಲಿ? ಅಲ್ಲಿ ನಡೆಯುತ್ತಿರುವಂತಹ ಸಭೆಯಲ್ಲಿ ಬ್ರಹ್ಮದೇವ ನಿಮ್ಮ ಭಾವಚಿತ್ರವನ್ನ ಹರಿದು ಪುಡಿ ಪುಡಿ ಮಾಡಿದ್ದಾರೆ. ನನ್ನ ಪ್ರತಾಪವನ್ನು ಸರಿಯಾಗಿ ತಿಳಿಯದೆ ಮಾಡದೇನು ಬ್ರಹ್ಮದೇವ? ಸತ್ಯಲೋಕದಲ್ಲಿ ನನ್ನ ಚಿತ್ರಪಟವನ್ನು ಪುಡಿ ಪುಡಿಗೈದಿದ್ದಾನೆ. ಮಾಡಿದವ ಯಾರು ಅಂತ ಕೇಳಿದ್ರೆ ನಮ್ಮ ಸಂಬಂಧಿಕರೇ. ನಮಗೆ ಸಂಬಂಧ ಇದ್ದದ್ದು ಹೌದು. ಯಾವ ನೆಲೆಯಲ್ಲಿ? ನಮ್ಮ ನೋಡಿದಾಗ ಉಳಿದವರು ಹೇಳುವುದೇನು? ಇಬ್ಬರು ಅಣುಗರು ಹೊರಿಗೆ, ಅದರೊಳಗೊಬ್ಬ ಕರಣಿಕ, ಬರ್ದಾಕುವ ಬ್ರಹ್ಮ, ಇನ್ನೊಬ್ಬ ಈರೇಳು ಲೋಕದ ಹೆಬ್ಬೆಳಸನ್ನು ಬೆಳೆಸುವುದಕ್ಕೆ ಕಾರಣಿಕ. ಅಂದರೆ ವಿಷ್ಣುವಿನ ಮಕ್ಕಳು ನಾವಿದ್ದೇವೆ. ಜ್ಯೇಷ್ಠನಾಗಿರುವಂತಹ ಬ್ರಹ್ಮದೇವ ಈಗ ಮಾಡಿದ್ದು ತುಂಬಿರುವಂತಹ ಸಭೆಯ ಮಧ್ಯದಲ್ಲಿ ನನಗಾದದ್ದು ಅವಮಾನ. ನಾನು ಯಾರು? ನನ್ನ ಹಿರಿಮೆ ಕಡಿಮೆಯನ್ನು ಹೇಳುವುದನ್ನು ಅರ್ಥೈಸಿಕೊಳ್ಳದೆ ನನಗೆ ಅವಮಾನ ಮಾಡಿದ್ದಾನೆ ಅಂತಾದರೆ ಇದಕ್ಕೆ ಕಾರಣ ದಯಾ
ವಿಕಲ್ಪದ ಕಾಯದ ಬಲು ಬಲವೋ ವಿಕಲ್ಪದ ಕಾಯದ ಬಲು ಬಲವೋ ಕಾವೇರುದ ನಿಂತಿರುವುದು ತುಮ್ಮನ ಕಾಯದ ಬಲು ಮದವೋ. ಅಬ್ಬಬ್ಬ, ಇದಕ್ಕೆ ಕಾರಣ ಏನು? ಭೂಲೋಕದಲ್ಲಿರುವಂತಹ ಛಾಯೆ ಸತ್ಯಲೋಕದವರೆಗಾಗಿ ಬಂತು. ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ಬೆಳೆಯುತ್ತಾ ದಾಯಾದಿಗಳು. ಆ ದಾಯಾದಿಯ ಮತ್ಸರ ಎನ್ನುವಂಥದ್ದು ಬ್ರಹ್ಮನಲ್ಲಿಯೂ ತಲೆದೂಗಿದೆ ಅಂತಾಯಿತು. ಹಾಗಾಗಿ ಇವ ಮಾಡಿದ್ದೇನು? ನನಗೆ ಮಾಡಿದ್ದ ಅವಮಾನ. ನಾನೇನು ಸಾಮಾನ್ಯದವನ? ನನಗಿದ್ದದ್ದು ಒಂದು ಹೆಸರ? ಮಾರ, ಮನ್ಮಥ, ಅನಂಗ, ಮೀನಕೇತನ, ಮದನ ಇಂಥ ಹೆಸರುಗಳನ್ನು ಇದ್ದಂತಹ ನನಗೆ ಇವ ಮಾಡಿದ್ದ ಅವಮಾನ. ನಾವಿಲ್ಲಿ ತಲೆ ಬಿಸಿಲಿದ್ದೇವೆ. ಹೆಸರು ಮಾಡುವುದು ಒಂದೆಡೆ ಕಷ್ಟ, ಆದರೆ ಇದ್ದ ಹೆಸರು ಉಳಿಸ್ಕೊಂಡು ಹೋಗುವುದು ಹೇಗೆ ಅಂತ ನಾವು ಉಳಿಸ್ಕೊಂಡು ಹೋಗುವುದು ಹೇಗೆ ಹೇಳುವುದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಇದ್ದ ಹೆಸರು ಹಾಳು ಮಾಡುವುದಕ್ಕಿಂತವ್ರು ಹುಟ್ಟಿಕೊಂಡಿದ್ದಾರಲ್ಲ. ಹಾಗಾಗಿ ಸುಮ್ಮನಿರುವುದಲ್ಲ. ಆ ಬ್ರಹ್ಮನಿಗೆ ನಾನು ಯಾರು, ಎಷ್ಟು ಹೇಳುವುದನ್ನು ತಿಳಿಸಬೇಕು ಅಂತಾದರೆ ಇಲ್ಲೇ ನಿಲ್ಲುವುದಲ್ಲ, ನೇರವಾಗಿ ಸತ್ಯಲೋಕದಂತ ಗುಟ್ಟಿನೊಳೈ ತಂದನೋ ಗುಟ್ಟಿನೊಳೈ ತಂದನು ಗುಟ್ಟಿನೊಳೈ ತಂದನು ಗುಟ್ಟಿನೊಳೈ ತಂದನು ಗುಟ್ಟಿನೊಳು ಗುಟ್ಟಿನೊಳೈ ತಂದನು ಗುಟ್ಟಿನೊಳೈ ತಂದನು ರೋಷವನಂದು ಮನುಮತನು ರೋಷವನಂದು ರೋಷವನಂದು ಮನುಮತನು ಹುಟ್ಟಿದ ಗಗೆಯನ್ನು ವಿಧಿಯಲ್ಲಿ ಮುಗಿಸಲು ಹುಟ್ಟಿದ ಹಾಗೆಯನ್ನು ವಿಧಿಯಲ್ಲಿ ಮುಗಿಸಲು ಮುಟ್ಟಿತು ಸಮಯವಿನ್ನು ನನಗೆ ಮುಟ್ಟಿತು ಸಮಯವಿನ್ನು ಹುಟ್ಟಿದ ಹಾಗೆಯನ್ನು ವಿಧಿಯಲ್ಲಿ ಮುಗಿಸಲು ಮುಟ್ಟಿತು ಸಮಯವಿನ್ನು ನನಗೆ ಮುಟ್ಟಿತು ಸಮಯವಿನ್ನು ಹುಟ್ಟಿದ ಹಾಗೆಯನ್ನು ವಿಧಿಯಲ್ಲಿ ಮುಗಿಸಲು ಮುಟ್ಟಿತು ಸಮಯವಿನ್ನು ನನಗೆ ಮುಟ್ಟಿತು ಸಮಯವಿನ್ನು ಗುಟ್ಟಿನುಳ್ಳೈ ತಂದನು ಬಂದದ್ದು ಬರುವಾಗಲೇ ವಿಶೇಷ. ಹೇಗೆ ನಾನು ಬಂದ ಮೇಲೆ ನನಗೆ ಪ್ರತಿಯೊಬ್ಬರು ಕಾಣ್ತಾ ಇದ್ದಾರೆ, ನಾ ಮಾತ್ರ ಯಾರಿಗೂ ಕಾಣುವುದಿಲ್ಲ. ಯಾಕೆ? ನನ್ನಲ್ಲಿರುವ ವಿಶೇಷತೆ ಹಾಗಲ್ವೇ, ನನಗೆ ಪ್ರತಿಯೊಬ್ಬರು ಕಾಣುವುದು. ಆದರೆ ನಾನು ಮಾತ್ರ ಯಾರಿಗೂ ಕಾಣದೇ ಇರುವುದು. ಅದಕ್ಕೆ ನನ್ನನ್ನು ಅನಂಗ ಅಂತ ಕರೆದರು. ಅದೇ ರೀತಿಯಲ್ಲಿ ಇಂದು ಬಂದು ಸೇರಿದ್ದೆಲ್ಲಿ
ಸತ್ಯಲೋಕದ ಸಭೆ. ಹೌದು, ಒಲಗಸ್ತನಾದಂತಹ ಸಂದರ್ಭ ಬಂದದ್ದು ಆಕಾಶವಾಣಿ. ನಮಗೆ ವಿಚಿತ್ರ ಅನ್ನಿಸಿತ್ತು. ಈಗೀಗ ಆಕಾಶವಾಣಿ ಎಲ್ಲ ಕೇಳದೆ ಹಲವು ವರ್ಷ ಆಗೋಯ್ತಲ್ಲ ಅಂತ ತಿಳಿದಿದ್ದೆ. ಇವತ್ತು ಕೇಳ್ತಾ ಇಲ್ವಾ? ಅದು ಸರಿಯಾಗಿ ಕೇಳುತ್ತೋ, ಸರಿಯಾದ ವಿಚಾರ ಹೇಳಿದೆಯೋ ಪರೀಕ್ಷೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಬಂದದ್ದು ಸತ್ಯಲೋಕ. ಹೌದು, ಬಂದು ನೋಡಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಏನು ವ್ಯವಸ್ಥೆ. ಆಗಲಿ, ಬ್ರಹ್ಮನಿಗೆ ಮೆಚ್ಚಲೇಬೇಕು. ಒಳ್ಳೆಯ ಸಭೆಯನ್ನು ಏರ್ಪಡಿಸಿದ್ದಾನೆ. ನಿಜವಾಗಿ ಈ ಸಭೆಗೆ ಎಷ್ಟು ಜನರು ಶ್ರಮಿಸಿದ್ದಾರೋ ಏನು. ಆ ಕಡೆಯಲ್ಲಿ ನೋಡಿದ್ರೆ ಒಳ್ಳೊಳ್ಳೆ ಬೆಳಕಿನ ವ್ಯವಸ್ಥೆ, ಈ ಕಡೆಯಲ್ಲಿ ನೋಡಿದರೆ ಅಬ್ಬಬ್ಬ ಪುಷ್ಪರಾಶಿಗಳು. ಹಾಗಿದ್ರೆ ಈ ಕಾಯಕವನ್ನೆಲ್ಲ ಮಾಡಿದವರಿಗೆ ಕೊಡಬೇಕು. ಅವರಿಗೆ ಬಹುಶಃ ವಿಶ್ವಕರ್ಮನೋ ಏನೋ ಆಗಲಿ ಅಂತೆ. ಈಗ ನನಗೆ ಬೇಕಾದದ್ದು ಈ ವ್ಯವಸ್ಥೆ ಹೇಗಾಗಿದೆ ಹೇಳುವುದಲ್ಲ, ನಮಗಾದ ಅವಸ್ಥೆ ಏನು ಹೇಳುವುದು ನೋಡಬೇಕು. ಹಾಗಾಗಿ ಹೇಳಿದೆಯಲ್ಲ ಆಕಾಶವಾಣಿ, ಚಿತ್ರಪಟಗಳ ಸಾಲು ಸಾಲು ಎಂಬುದಾಗಿ ನೋಡೋಣ. ನಾವು ಅದನ್ನೇ ಹುಡ್ಕೊಂಡು ಹೋಗ್ತೇವೆ. ಓಹೋ, ಒಳ್ಳೆ ಚಿತ್ರ. ಪ್ರಥಮವಾಗಿಯೇ ನಾನು ನೋಡಿದ ಮುಖ ಯಾರದ್ದು ಅಂತ ನೋಡಿದ್ರೆ ನನ್ನ ಅಪ್ಪನ ಮುಖವೇ. ಅಪ್ಪ, ನನ್ನದೊಂದು ನನಗೊಂದು ಆಶೀರ್ವಾದ ಇರಲಿ. ನಾ ಮಾಡಿದ ತಪ್ಪೆಲ್ಲ ಅಲ್ಲಲ್ಲಿ ಹೊಟ್ಟೆಗೆ ಹಾಕ್ಕೊಂಡು ಸರಿಯಾದ ದಾರಿಯಲ್ಲಿ ಹೋಗುವಂತ. ಆದ್ರೆ ತಪ್ಪು ಮಾಡ್ತೇನೆ ಅಂತಲ್ಲ, ಹೇಗಿದ್ರು ಸ್ವಲ್ಪ ಬಾಲಬುದ್ಧಿ ನಮ್ಮಲ್ಲಿದ್ದದ್ದು. ಹೌದು, ಹಾಗಾಗಿ ಮಾಡುವುದಿಲ್ಲಪ್ಪ, ಯಾವ ತಪ್ಪು ಮಾಡುವುದಿಲ್ಲ. ಅಮ್ಮ ನಮೋ ನಮಃ. ಓಹೋ, ಆ ಕಡೆಯ ದಿಕ್ಕಿನ ಒಡೆಯ ಆ ಪರಮೇಶ್ವರ ನಮೋ ನಮಃ. ಅಮ್ಮ ಪಾರ್ವತಮ್ಮನು. ಓಹೋ ಹೋ ಹೋ ಹೋ, ದೇವೇಂದ್ರ ಒಪ್ರೂಪ ಶಚಿಯೊಡನೆ ಚಿತ್ರಪಟದಲ್ಲಿದ್ದಾನೆ. ಅದು ಒಂದು ರೀತಿ ಸಂತೋಷವೇ ನಮಗೆ. ಓ ವಾಯು, ನೀ ಸ್ವಲ್ಪ ಪೀಸ. ಒಬ್ಬೊಬ್ಬರ ಅವಸ್ಥೆ. ವರುಣ, ನಿನ್ನ ವಿಚಾರಕ್ಕೆ ಬರುವುದೇ ಇಲ್ಲ. ನೀನು ಪ್ರಾರಂಭಿಸಿದೆ ಅಂತಾದರೆ ನಮಗೆ ಓಡಾಡ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಸದ್ಯ ಬೇಡ, ಸ್ವಲ್ಪ ದಿನ ಹೋಗಲಿ. ಓ ಕುಬೇರ, ನಮಸ್ಕಾರ ನಮಸ್ಕಾರ. ಆಗಲಿ, ನೀ ಒಂದು ಗಟ್ಟಿಯಾಗಿ ಉಳಿದೆ ಅಂತಾದರೆ ಪ್ರತಿಯೊಬ್ಬರು ಧೈರ್ಯದಿಂದ ತಿರುಗಾಟ ಮಾಡ್ತಾರೆ. ಹಾಗಾಗಿ ನೀನು ಪ್ರತಿಯೊಬ್ಬರಿಗೂ ಸರಿಯಾಗಿ ಒದಗಬೇಕು ನೀನು. ಅದು ಓಹೋ, ಈ ಕಡೆಯಲ್ಲಿ ಚಿತ್ರಪಟ ಒಂದು ಹಾಗೆ ಇದೆಯಲ್ಲ, ಅಲ್ಲಿ ಸ್ಥಳ ಇದೆ, ಚಿತ್ರಪಟ ಕಾಣುವುದಿಲ್ಲ. ಓ ನಮಗೆ ಅವಮಾನವೇ ಅದಕ್ಕೆ. ನಾನೀಗ ಸರಿಯಾಗಿ ನೋಡಿದೆನಲ್ಲ, ಅಲ್ಲಿ ಬರಿದಾಗಿರುವಂತಹ ಸ್ಥಳ, ಕೆಳಗೆ ನೋಡಿದರೆ ಪುಡಿ ಪುಡಿಗೈಯಲ್ಪಟ್ಟಂತಹ ಚಿತ್ರಪಟ ಯಾರದ್ದು ಅಂತ ನಾನು ನೋಡಿದ್ದೇನು ಕಣ್ಣನ್ನ. ಆಗ ಅರ್ಥ ಆಯ್ತು, ಕಣ್ಣಿನಿಂದಲೇ ಎಲ್ಲ ಅರ್ಥ ಮಾಡಿಕೊಂಡವ. ಅದು ನನ್ನದ್ದೇ ಚಿತ್ರಪಟ. ಅಂದ್ರೆ ನಾನು ಹೇಗಿದ್ದೇನೆ ಅಂತ ತಿಳಿಬಾರ್ದು ಅಂತ ಆ ರೀತಿ ಮಾಡಿದ್ದಾನೆ. ಅಪ್ಪ ಬ್ರಹ್ಮದೇವ, ನಿಜವಾಗಿ ಎಷ್ಟು ವರ್ಷದ ಹಾಗೆ ನೀನು ಇಟ್ಕೊಂಡಿದ್ಯೋ ಏನು, ನನಗೆ ಈ ರೀತಿಯ ಅವಮಾನ. ಆದರೆ ಆ ಕಡೆಯಲ್ಲಿ ಬ್ರಹ್ಮದೇವನೇ ಇದ್ದಾನೆ. ಬ್ರಹ್ಮದೇವ ಅಲ್ಲಿರುವುದ? ಓ, ನಾ ತಿಳಿಯುವುದು, ಇಲ್ಲಿ ಕುಳಿತುಕೊಂಡಿರುವಂಥ ಈ ಬ್ರಹ್ಮನಿಗಿಂತ ಆ ಗೋಡೆ ಬ್ರಹ್ಮನೇ ಅಡ್ಡಿಲ್ಲ, ನೋಡ್ಲಿಕ್ಕಾಗ್ತದೆ ಅಂತ. ಯಾಕೆ? ಮಾಸದೇ ಇರುವಂಥ ರೂಪ ಶಾಶ್ವತವಾಗಿ ಹಾಗೆ ಉಳಿಯುತ್ತದೆ. ಆದರೆ ನನಗೆ ಬೇಕಾದದ್ದೇನು? ಆದಂಥ ಅವಮಾನಕ್ಕೆ ಸರಿಯಾದ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕು. ಏನು ಮಾಡಲಿ? ಇವರು ಎಲ್ಲಿದ್ದಾರೆ? ಆಹಾ, ಆ ಕಡೆಯಲ್ಲಿ ನೋಡಿದ್ರೆ ಏನು ಅಂದ, ಏನು ಚಂದ. ಒಳ್ಳೆ ಹೊಸ ಮದುವೆ ಮಕ್ಕಳ ಹಾಗೆ ಕುಳಿತುಕೊಂಡಿದ್ದಾರೆ ಜೋಡಿಯಲ್ಲಿ. ನನಗೆ ಬೇಕಾದದ್ದು ಬ್ರಹ್ಮ, ಹೌದು. ಆದರೆ ಆ ಬ್ರಹ್ಮನ ಜೊತೆಯಲ್ಲಿರುವವಳು ಬ್ರಹ್ಮನಿಗೆ ಏನಾಗ್ತಾಳೆ? ಮಗಳು ಶಾರದೆ ಬ್ರಹ್ಮಗೆ ಮಗಳು ಶಾರದೆ ಬ್ರಹ್ಮಗೆ ಮಗಳು ಶಾರದೆ ಬ್ರಹ್ಮಗೆ ಹೀಗೆಯ ರಾತ್ರಿ ಹಗಲು ಭೋಗಿಸುವಾಗ ಹೀಗೆಯ ರಾತ್ರಿ
ದಂತದಿ ಗೈವೆ ಎನ್ನುತ್ತಲಿ ಕೂಸು ಮಾತ್ರ ಇವರು ಅಗಲ ದಂತದಿ ಗೈವೆ ಅಗಲ ದಂತದಿ ಗೈವೆ ಅಗಲ ದಂತದಿ ಗೈವೆ ಎನ್ನುತ್ತಲಿ ಕೂಸು ಮಾತ್ರ ತೆಗೆದೆಜ್ಜದ ವಿಧಿಗೆ ಸರಳ ತೆಗೆದೆಜ್ಜದ ವಿಧಿಗೆ ಅಗಲ ಅಗಲದಂದಿಗೆ ಎನ್ನುತ್ತಲಿ ಕುಸುಮತ ತೆಗೆದೆಜ್ಜದ ವಿಧಿಗೆ ಅಸ್ತ್ರವ ತೆಗೆದೆಜ್ಜದ ವಿಧಿಗೆ ತೆಗೆದೆಜ್ಜದ ವಿಧಿಗೆ ಅಗಲ ದಂತದಿ ಗೈವೆ ಎಂತಲಿ ಕುಸುಮದ ತೆಗೆದೆ ಜನ ವಿಧಿಗೆ ಅಸ್ತ್ರವ ತೆಗೆದೆ ಜನ ವಿಧಿಗೆ ಅಗಲ ದಂತದಿ ಗೈವೆ ಎನ್ನುತ್ತಲಿ ಕೂಸು ಮಾತ್ರ ಅಗಲ ದಂತದಿ ಗೈವೆ ಎನ್ನುತ್ತಲಿ ಕೂಸು ಮಾತ್ರ ತೆಗೆದೆಜ್ಜದ ವಿಧಿಗೆ ತೆಗೆದೆಜ್ಜದ ವಿಧಿಗೆ ಅಸ್ತ್ರವ ತೆಗೆದೆಜ್ಜದ ವಿಧಿಗೆ ಮಗಳು ಶಾರದೆ ತಮ್ಮಗೆ ಈಕೆಯ ರಾತ್ರಿ ಹಗಲು ಭೋಗಿಸುವಗಾಗೆ ಈಕೆಯ ರಾತ್ರಿ ಹಗಲು ಭೋಗಿಸುವ ಹಾಗೆ ಇದು ಬೆಸ್ಟ್ ಆಗಿದೆ. ಲೈಟ್ ಅನ್ಸೋದು ಬೆಸ್ಟ್ ಆಗಿದೆ.
ದೇವ್ರೇ, ಪ್ರಾಯ ಸಮರ್ಥವಾದಂಥ ನಿನಗೆ ಯೋಗ್ಯನಾದಂಥ ವರ ಬೇಕ ಬೇಡುವ ನಿನಗೆ ಮದುವೆ ಬೇಡವೇನೆ ಶಾರದಾ? ನನಗೆ ಮದುವೆ ಲೋಕವಲ್ಯ ನಿನ್ನ ನುಡಿಗೆ ಶೋಕ ಲೋಕವಲ್ಯ ನಿನ್ನ ನುಡಿಗೆ ಶೋಕ ಲೋಕವಲ್ಯ ನಿನ್ನ ನುಡಿಗೆ ಶೋಕ ಶೋಕ ಓ ಕರಿಸುತ್ತ ಇದ್ದು ನಾವು ಸೋಕಲಗುದೆ ಓ ಕರಿಸುತ್ತ ಇದ್ದು ನಮಗೆ ಸೋಕಲಗುದೆ ಸೋಕಲಗುದೆ ಲೋಕವಂದೆ ನಿನ್ನ ನುಡಿಗೆ ಶೋಕ ಕಾಂಬುದಗಾಯ್ ಓ ಕರಿಸುತ್ತಲಿದ್ದು ನಮಗೆ ಸೋಕಲಗುದೆ ವಿರಗ ಓ ಕರಿಸುತ್ತಿದ್ದು ನಮಗೆ ಸೋಕಲಗುದೆ ವಿರಗ ಓ ಕರಿಸುತ್ತಲಿದ್ದು ನಮಗೆ ಸೋಕಲಗುದೆ ವಿರಗ ದೇವರೇ, ನನಗೂ ಅದೇ ಆಶ್ಚರ್ಯವಾದದ್ದು. ಜೊತೆಗೆ ನಿಮ್ಮ ಮಾತನ್ನ ಕೇಳಿ ಬೇಸರವೂ ಆಗುತ್ತಾ ಉಂಟು. ಯಾಕೆ? ನಿಮಗೆ ನನಗೆ ಮದುವೆ ಬೇಡಕ್ಕೋ ಬೇಡೋ ಅಂತ ಯೋಚನೆ ಬರ್ತದೆ. ನನಗೆ ಯೋಚನೆ ಬರುವುದೇನು ಗೊತ್ತಾ? ಏನು? ನನ್ನ ವಯಸ್ಸನ್ನೇ ದಾಟಿ ಬಂದವರು ನೀವು. ಇದು ನಿಮಗೆ ಮದುವೆ ಬೇಕು ಅಂತ ಅನಿಸ್ಲಿಲ್ವಾ? ತ್ರಿಮೂರ್ತಿಗಳಿದ್ದೀರಿ ನೀವು. ನಾರಾಯಣ ಮದುವೆಯಾಗಿದ್ದಾನೆ, ಮಹೇಶ್ವರ ಮದುವೆಯಾಗಿದ್ದಾನೆ, ನಿಮಗ ಮದುವೆ ಆಗಿದೆಯಾ? ನನಗೆ ಯೋಚನೆ ಬರುವುದು, ಶೋಕ ಆಗುವುದು ಅದೇ. ನನಗೀಗ ಏನು ಯೋಚನೆ ಬರುವುದು ಗೊತ್ತುಂಟ? ಏನು? ಬ್ರಹ್ಮದೇವರೇ, ನಿಮಗೆ ಮದುವೆ ಬೇಡವಾ? ನನಗೆ ನನ್ನ ಕತೆ ಬಿಡು, ನಿನಗೆ ಮದುವೆ ಬೇಡವಾ? ಅಲ್ಲ, ನನಗನಿಸುವುದು ನಿಮಗೆ ಮದುವೆ ಬೇಕು. ನನಗೂ ಹಾಗೆ ಅನಿಸುವುದು ಶಾರದಾ. ಬೇಕು ನನಗೆ ನಿನಗೆ ಮದುವೆ. ನನಗೆ ನಿಮಗೆ ಮದುವೆ ಸರಿ 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 ಆದೀತಪ್ಪ. ಇಷ್ಟು ದಿನಗಳ ಕಾಲ ನೀವು ಮದುವೆ ಆಗಲಿಲ್ಲ, ಸರಿ. ಇನ್ನು ಮುಂದಾದ್ರೂ ಆಗಬೇಕು ಅಂತಾದ್ರೆ ಸೃಷ್ಟಿಕರ್ತರು ನೀವು. ನಿಮ್ಮ ಸೃಷ್ಟಿಯ ಚಿಂತನೆಯೇ ಬೇರೆ ರೀತಿ ಇರ್ತದೆ. ನಿಮಗೆ ಮದುವೆ ಆಗಬೇಕು ಅಂತಾದ್ರೆ ಯಾವ ರೀತಿ ಹೆಣ್ಣಾಗಬೇಕೋ ಏನೋ? ಇದು ಸರಿ. ನಾನು ಮದುವೆ ಆಗಬೇಕು ಅಂತಾದ್ರೆ ನಾನು ಬಯಸುವಂತ ಹೆಣ್ಣು ಹೇಗಿರಬೇಕು? ಹೆಚ್ಚು ಕಡಿಮೆ ಇಷ್ಟೇ ಎತ್ತರ ಇರಬೇಕು, ಹುಬ್ಬೆಲ್ಲ ಹೀಗೆ ಇರ್ಬೇಕು, ಇಂಥದ್ದೇ ಕಣ್ಣಾಗಿರ್ಬೇಕು, ಹೀಗೆ ಮೂಗಿರ್ಬೇಕು, ಇಂಥದ್ದೇ ತುಟಿಯಾಗಿರ್ಬೇಕು, ಇಂಥದ್ದೇ ನಡುವಾಗಿರ್ಬೇಕು. ಹೆಚ್ಚು ಕಡಿಮೆ ನೋಡುವುದಕ್ಕೆ ನಿನ್ನ ಹಾಗೆ ಇರ್ಬೇಕು. ನನ್ನ ಹಾಗೆ ಇರ್ಬೇಕು ನಿಮ್ಮ ಮದುವೆ ಆಗುವ ಹೆಣ್ಣು. ನಿನಗೆ? ನನಗೂ ಆಸೆ ಉಂಟು. ಏನು? ಹೆಚ್ಚು ಕಡಿಮೆ ನಿಮ್ಮಷ್ಟಿ ಹತ್ರ ಇದ್ರೆ ಸಾಕು. ನೋಡಿ 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 ನೋಡಿ, ನಿಮ್ಮಷ್ಟಿ ಹತ್ರ ಇದ್ರೆ ನನಗೆ ಸರಿ ಹೊಂದಾಣಿಕೆ ಆಗುತ್ತದೆ, ಜೋಡಿ ಸರಿ ಆಗುತ್ತದೆ. ನನಗೆ ಇದೇ ರೀತಿಯ ನಿಮ್ಮ ಕಣ್ಣಿನ ರೀತಿಯದ್ದೇ ಕಣ್ಣು, ಮೀಸೆ ಬೇಕು, ಗಡ್ಡ ಬೇಕು. ಮೀಸೆ ಇಲ್ಲದೆ ಗಡ್ಡ ಇದ್ರೆ ಸಾಕ? ಚಚ, ಅದು ಮಾತ್ರ ಬೇಡವೇ ಬೇಡ. ಮೀಸೆ ಗಡ್ಡವೇ ಬೇಕು, ಹಾಗಿರಬೇಕು. ಆಳ್ತನವು ಹೀಗೇ ಇರಬೇಕು, ಸುಂದರವಾದ ನಗು ಇರಬೇಕು, ಕಿರೀಟ ತಲೆಯ ಮೇಲೆ ಇಟ್ರೆ ಬ್ರಹ್ಮದೇವರ ಹಾಗೆ ಕಾಣಬೇಕು. ಹೆಚ್ಚು ಕಡಿಮೆ ನಿಮ್ಮ ಹಾಗಿದ್ದೇ ಬರಬೇಕು ನನಗೆ. ಯಾಮಿನಿ ರಾಜಮುಖಿ ನುಡಿಗಿಲ್ದ ಎಲೆ ಮಂದಗಾಮಿನಿಯೇ, ಎಲೆ ಮಂದಗಾಮಿನಿಯೇ, ನಾಸಗಿತ ಕಾಮಿಸುವೆ ನಿನ್ನ ಪೋಲುವ ಮುದ್ದು ನಾರಿಯರಾಗ. ನಾಸಗಿತ ಕಾಮಿಸುವೆ ನಿನ್ನ ಪೋಲುವ ಮುದ್ದು ನಾರಿಯರ ವೈವಾಗದುತ್ಸವ
ಕ್ರತುಮುಖದಲ್ಲಿ ಪಡೆದಂತವ ನಾನು. ಅದರಲ್ಲಿ ಬಂದಿರುವಂತದ್ದು ಯಾವುದೇ ಆಗಿರಲಿ ಅದು ಯಜಮಾನನ ಸೊತ್ತು. ಹೌದು ಅಲ್ವೋ? ನಿನ್ನನ್ನು ಪಡೆದವ ನಾನು, ನಿನ್ನನ್ನು ಪಡೆಯಲೇಬೇಕಾದವ ನಾನು. ಆದ್ರೂ ಒಂದು ಏನು ಕೇಳಿದೆಯಲ್ಲ, ನಾನು ಮದುವೆ ಯಾಕಾಗ್ಲಿಲ್ಲ? ಯಾಕಾಗ್ಲಿಲ್ಲ? ಯಥಾಯೋಗ್ಯವಾಗಿ ಮದುವೆ ಆಗಬೇಕು ಅಂತಾದ್ರೆ ನಮ್ಮ ಕಾರ್ಯಕ್ಕೂ ಸಹಾಯಕವಾಗಿ ನಿಲ್ಲುವಂತವರೇ ಆಗಬೇಕು. ಆಲೋಚನೆ ಮಾಡು. ಏನು? ಮಹಾವಿಷ್ಣು ಪಾಲನೆಯನ್ನು ಮಾಡ್ತಾನೆ. ಹಾಗಿದ್ರೆ ಯಾವುದರ ಪಾಲನೆ? ಯಾವುದು? ಸಂಪತ್ತಿನ ಪಾಲನೆ. ಹೌದು. ಸಂಪತ್ತಿಗೆ ಅಧಿಪತಿಯಾದವಳು ಲಕ್ಷ್ಮೀ ದೇವಿ. ಆಮೇಲೆ ಆ ಕಡೆಯಲ್ಲಿ ಪರಮೇಶ್ವರ ಲಯಗೊಳಿಸುವಂತಹ ಕಾರ್ಯ. ಲಯಗೊಳಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಶಕ್ತಿ. ಶಕ್ತಿಯ ಮೂಲ ಸ್ವರೂಪ ಯಾರು ಅಂತ ಕೇಳಿದ್ರೆ ಪಾರ್ವತಿ. ಈ ಕಡೆಯಲ್ಲಿ ಸೃಷ್ಟಿಕರ್ತನಾದವ ನಾನು. ಸೃಷ್ಟಿ ಅಂತ ಹೇಳಿದ್ರೆ ಕ್ರಿಯೆ. ಹೌದು. ಕ್ರಿಯೆಗೆ ಜ್ಞಾನವೇ ಬೇಕಾಗುತ್ತದೆ. ಜ್ಞಾನಕ್ಕೆ ಅಧಿದೇವತೆ ಆದವಳು ನೀನಲ್ವೋ? ಅದಕ್ಕಾಗಿ ಕ್ರಿಯೆಯನ್ನ ಜ್ಞಾನ ಸೇರಿಕೊಂಡಿತ್ತು ಅಂತಾದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಆಗ ಮಾತ್ರ ಸೃಷ್ಟಿ ಕಾರ್ಯ ಸರಿಯಾಗಿ ನಡೆಯುತ್ತದೆ. ಶಾರದಾ, ಓ, ನನಗೆ ನೀನು, ನನಗೆ ನೀವು, ನಿನಗೆ ನಾನು, ನನಗೆ ನೀವು. ಆಶ್ಚರ್ಯ ಆಗತ್ತದ ನೋಡಿ. ಏನು ಆಶ್ಚರ್ಯ? ಯಾಕಂದ್ರೆ ಬ್ಯಾಂಕ್ ಆಡ್ಬೇಕಂತ ನಮ್ಮ ಮಂದಿ ಎಲ್ಲ ಕೂಡ್ಕೊಂಡು ಕಾರ್ತ್ಯಾವ ಬಂದೀನಿ. ಬಂದು ನೋಡಕ್ ಹತ್ತೀನಿ. ಆ ಕಡೆ ಈ ಕಡೆ ನೋಡ್ದ ವಿದ್ಯಾದೇವತೆ ಅಲ್ದಾಡಕತ್ತದ. ಹಾಗಾದ್ರೆ ಇಂಥ ವಿದ್ಯಾದೇವತೆಗೆ ಒಂದು ಸ್ಥಾನಮಾನ ಕೊಡಬೇಕಾದವ್ರು ಯಾರು? ಅವನೇ ಬರ್ಮಪ್ಪ ಅಲ್ಲೇನು? ಬರ್ಮಪ್ಪನೇ ತಪ್ಪು ಮಾಡಿದಾನಂತ ಆದ್ರೆ ಇನ್ಯಾರು ತಪ್ಪು ಮಾಡ್ತಾರ? ಎಲ್ಲರೂ ತಪ್ಪು ಮಾಡ್ತಾರ. ಹಾಗಾಗಿ ಪ್ರಶ್ನೆ ಮಾಡ್ಬೇಕಂತ ಸತ್ಯಲೋಕಕ್ಕೆ ಯಾವ ಬಂದೀನಿ. ಬರ್ಮಪ್ಪ ಆ ಕಡೆ ಈ ಕಡೆ ಎಲ್ಲೂ ನೋಡಕ್ಕಿಲ್ಲ. ಭವಿಷ್ಯ ಒಳಗಡೆ ಇರ್ಬೋದು. ಕರಿತೀನಿ. ಏ ಬರ್ಮಪ್ಪ, ತಪ್ಪು ನಡೆದ ಅವನು ಪ್ರಶ್ನೆ ಮಾಡಕ್ ಬಂದೀನಿ. ಬ್ರಹ್ಮದೇವ ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬ್ರಹ್ಮದೇವ ಏನ್ ಮಾಡಕತ್ತೇನ? ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇಷ್ಟೊತ್ನಾಗ ಏನ್ ಕರ್ಮ ಸೃಷ್ಟಿ ಮಾಡ್ತೀಯನವ? ಏನು? ಏ ಬರ್ಮಪ್ಪನಿಗೆ ಏನ್ ಶೀತ ಗೀತ ಆಗೈತೇನ? ಹೆಣ್ಣು ಸ್ವರ ಬರಾಕತ್ತದಲ್ಲ. ಇಷ್ಟು ಮಾತಾಡಕತ್ತಿಯಲ್ಲ, ನೀನ್ ಯಾರ? ನಾನು ವಾಣಿದೇವಿ. ವಾಣಿದೇವಿ ಇದ್ದೇನೆ. ನೀವು
ಒಳಗಿಂದ ಹೊರಗೆ ಕಳಿಸ್ಬೇಕು ಅಂತ ಯಾವ ಬರಾಕ್ ಹೇಳ. ಅವನಲ್ಲಿ ಮಾತಾಡಬೇಕು ಅಂತಂದ್ರೆ ನೀನ್ ಯಾರು ಅಂತ ಬೇಕಲ್ಲ. ನಾನು ಕಾಡು ಕಿರಾತ ಇದೀನಿ ನೋಡ. ಏ ಕಾಡು ಕಿರಾತನ ನೀನು ಎಂತದ್ದ? ಬ್ರಹ್ಮದೇವರು ಅಂತ ಹೇಳಿದ್ರೇನು, ಕಾಡ ಕಿರಾತನ ನಿನ್ನ ಹಣೆ ಬರಹ ಎಂತದ್ದು? ನೀನಲ್ಲ, ಪ್ರತ್ಯಕ್ಷ ಪರಮೇಶ್ವರನೇ ಬಂದ್ರು ಬಾಗಿಲು ತೆಗೆಯಲಾರೆ, ಬಾಗಿಲು ತೆಗೆಯಲಾರೆ. ಪರಮೇಶ್ವರ ಬಂದ್ರು ಬಾಗಿಲು ತೆಗೆಯುವುದಿಲ್ಲ. ಬಾಗಿಲನ್ನದ ಚರಣದಿಂದ ಅಂದ್ರೆ ಕಾಡು ಕಿರಾತ ಅಂದ್ರೆ ಕನಿಷ್ಠ ಮಾಡಕತ್ತೇನು? ನಾನೇನು ನನ್ನ ಯೋಗ್ಯತೆಯನ್ನು ನಿನ್ ಗೊತ್ತಿಲ್ಲ ಅಂತ ಆತು. ಗೊತ್ತಾಗಬೇಕು ಅಂತ ಆದ ಈಗ ಒಳಗಡೆ ಬರಾಕತ್ತೀನಿ ನೋಡು. ಕಂಡ ಪರಶಿವನು ಭ್ರಮಿಗೊಂಡನು ಕಮಲಾಸನನು ಮಂಡೆಯ ಬಾಗುತ್ತಲವಗೆ ಉದ್ದಂಡ ಪ್ರಣಾಮವ ಗೈಯೇ. ಪರಮೇಶ್ವರ ನಮೋ ನಮಃ. ವಂದನ ಗೆಲು ತಿರಸ್ಕಾರ, ವಂದನ ಗೆಲು ತಿರಸ್ಕಾರ. ಕಾಮಾಂತನೆ ಕಮಲ ಕುಮಾರ, ಕಾಮಾಂತನೆ ಕಮಲ ಕುಮಾರ. ವಂದನ ಗೆಲು ತಿರಸ್ಕಾರ, ಕಾಮಾಂತನೆ ಕಮಲ ಕುಮಾರ. ನಿನ್ನ ವಂದನೆಗೆ ತಿರಸ್ಕಾರ. ಕಾಮುಕನಾಗಿ ಮಗಳನ್ನೇ ಕೂಡಿದೆ ಅಲ್ವಾ? ಯಾಕೆ? ಸುತ್ತ ಚೆಲ್ಲ ಪುಷ್ಪ ಶಾರದೆಯೋ ಸದಯಲ್ಲವು ಶಾರದೆಯು ಕೃತಮುಖದಿ ಪಡೆದಿಗ ಸತಿಯು, ಕೃತಮುಖದಿ ಪಡೆದಿಗ ಸತಿಯು. ಸುದಯಲ್ಲವು ಶಾರದೆಯು ಕೃತಮುಖದಿ ಪಡೆದಿಗ ಸತಿಯೋ. ಸುದ್ದಿಯೆಲ್ಲವೂ ಶಾರದೆ. ಕೃತುಮುಖವಾಗಿ ಅವಳನ್ನು ನಾನು ಪಡೆದದ್ದು ಹೌದು. ಆದ್ರೆ ಹುಟ್ಟಿದ ಮರುಗಳಿಗೆ ಅಲ್ಲಿ ಮಗಳೇ ಅಂತವಳನ್ನ ಕರೆದದ್ದು ಅದು ಮಾತ್ರ ನನ್ನ ತಪ್ಪು ಬಿಟ್ರೆ ಮಗಳೆನ್ನುವ ಹಾಗೆ ಕಂಡವನಲ್ಲ. ಕೃತುಮುಖದಲ್ಲಿ ಪಡೆದಂತವಳು ಅವಳು ನನಗೆ ಯಾರನ್ನು ವಂಚಿಸುತ್ತಿರುವ ಯಾರನ್ನು ವಂಚಿಸುತ್ತಿರುವೆ? ಸುಕುಮಾರಿಯು ಶಾರದೆ ನಿನಗೆ, ಸುಕುಮಾರಿಯು ಶಾರದೆ ನಿನಗೆ. ವಿಧಿಯೇನಿಂದಲೂ ಬಿಡಲು, ಹೇ ವಿಧಿಯಿಂದಲೂ ಶಿಕ್ಷೆನು. ಬ್ರಹ್ಮ, ಯಾರನ್ನ ವಂಚನೆ ಮಾಡ್ತಾ ಇದೆಯಾ ನೀನು? ನನಗೆ ಚೆನ್ನಾಗಿ ಗೊತ್ತಿದೆ ಏನು ಅವಳು ನಿನ್ನ ಮಗಳು ಎಂಬುದಾಗಿ. ಆದ್ರೂ ವಂಚನೆ ಮಾಡ್ಲಿಕ್ಕೆ ಮುಂದಾಗ್ತಿ ಅಂತಾದ್ರೆ ಲೋಕಾಧ್ಯಕ್ಷ ಸ್ಥಾನದಲ್ಲಿ ಇರಬೇಕಾದ ವಲೀಲು ನೀನೇ ತಪ್ಪಿ ಅಂತಾದ್ರೆ ನಿನ್ನನ್ನು ನಾನು ಶಿಕ್ಷಿಸ್ತೇನೆ. ಶಿಕ್ಷಕನೆಂದಲೂ ಯಾರೋ, ಶಿಕ್ಷಿತೆಯೆಂದಲೂ ಯಾರು? ಹೇ ಪರಶಿವ ಜವಗಳು ಸಾರು, ಹೇ ಪರಶಿವ ಜವಗಳು ಸಾರು. ಶಿಕ್ಷಿತೆಯೆಂದಲೂ ಯಾರು? ಹೇ ಪರಶಿವ ಜವಲಿವು ಸಾರು. ಏನು ನೀನು ನನ್ನನ್ನು ಶಿಕ್ಷಿಸ್ತೀಯ? ಶಿಕ್ಷಿಸುವಲ್ಲಿ ನಿನಗೆ ಏನು ಯೋಗ್ಯತೆ ಉಂಟು ಅಂತ ಕೇಳ್ತೇನೆ. ಅದಲ್ಲದೆ ಇದ್ರೆ ನನ್ನನ್ನ ಶಿಕ್ಷಿಸುವ ನೀನು ನನಗಿಂತ ಏನು ನನ್ನನ್ನು ನಿಂದಿಸ್ತೀಯ? ಅದಿಲ್ಲ. ನಿಂದಿಸುವೆಯೋ ಗೆಲುವಾಗೋ, ನಿಂದಿಸುವೆಯೋ ಗೆಲುವೋ ಬ್ರಹ್ಮನೇ. ಎಲ್ಲಿಂದ ನೀ ಅಧಿಕ ಎಂದಿಗಾದರೂ ಅಲ್ಲ, ಎಲ್ಲಿಂದ ನೀ ಅಧಿಕ ಎಂದಿಗಾದರೂ ಅಲ್ಲ. ನಂದಿವಾಗನ ನಾನು, ನಂದಿವಾಗನ ನಾನು. ಎಂದಿದ್ದ ಅಧಿಕ ನೀನೇನು, ನೀನೇನೋ ನಿಂದಿಸುವೆಯ ಗೆಲುವು ಈ ಜನೆ, ನಿಂದಿಸುವೆಯ ಗೆಲುವು ಈ ಜನೆ. ಎನ್ನಿಂದಲಧಿಕ ನೀ ಎಂದಿಗಾದರೂ ಅಲ್ಲೋ ಹಂಸವಾಗನ ನಾನು, ಹಂಸ
ಗಿರಿಯನಗೆ ಮಂದಿರವು ಕೈಲಾಸ ಗಿರಿಯನಗೆ ಎನ್ನಿಂದ ಅಧಿಗಳಿಗೆ ಏನೋ ಸತ್ಯಲೋಕವು ನಿಲಯವೆನಗೆ ವರ ಸತ್ಯಲೋಕವು ಎನ್ನಿಂದ ಅಧಿಗಳಿಗೆ ಏನೋ ಕಾರ್ಯವದನಗೆ ಎನ್ನಿಂದ ನೀನೇನು ಅದಕ್ಕೆ ಬೇಡ ಸೃಷ್ಟಿಸುವ ಕಾರ್ಯವದು ಎನಗೆ ಈ ಏನಿಲ್ಲ ಇಲ್ಲಿಗೆ ಸಮಾನರು ಎಂಬುದಾಗಿ ನೀವು ತಿಳಿಯಬೇಡ. ಹೆಚ್ಚಾಗುವುದಕ್ಕೆ ನಾನು ಇನ್ನೊಂದು ಕಾರಣ ಕೊಡ್ತೇನೆ. ನೋಡ ನೋಡ, ಈ ಕ್ಷಿತನು ಪಂಚಮುಖ ರುದ್ರ ನಾನು. ಏನು 5 ತಲೆ ಉಂಟೆನ್ನುವ ಸಲುವಾಗಿ ನನಗಿಂತ ನೀನು ಹಿರಿಯ ಎನ್ನುವ ಹಾಗೆ ತಿಳಿದುಕೊಂಡೆ? ಅಲ್ಲ, ನಾನು ಸೃಷ್ಟಿಕರ್ತ ಎನಿಸಿಕೊಂಡವ. ಚತುರ್ಮುಖರಾಗಿರುವಂತ ನಾನು ನಿನಗಿಂತ ಹೆಚ್ಚಿನ ಎನಿಸಿಕೊಳ್ಳುವುದಕ್ಕಾಗಿ ಇದು ಇನ್ನೊಂದು ತಲೆಯನ್ನ ಸೃಷ್ಟಿಸಿದ್ದೇನೆ. ಹಾಗೊಮ್ಮೆ ಸೃಷ್ಟಿ ಮಾಡಿದೆ ಅಂತಾದ್ರೆ ಅಧಿಕವಾದ ನಿನ್ನ ಅಧಿಕ ಪ್ರಸಂಗಿತನವನ್ನ ನಿಲ್ಲಿಸುವುದಕ್ಕೆ ಬೇಕಾಗಿ ಸೃಷ್ಟಿಸಿದಂತ ನಿನ್ನ ತಲೆಯನ್ನು ಚಿವುಟುತ್ತೇನೆ. ಎಲ್ಲಿಯಾದರೂ ನೀನು ಸೃಷ್ಟಿಸಿದ ತಲೆಯನ್ನ ಚಿವುಟಿದೆ ಅಂತಾದ್ರೆ ಪ್ರಪಂಚದೆಲ್ಲೆಡೆಯಲ್ಲಿ ಮನೆ ಮನೆಯನ್ನ ಬೇಡಿ ಬದುಕುವ ಪರಿಸ್ಥಿತಿ ನಿನ್ನ ಪಾಲಿಗೆ ಬಂದೀತು. ಬ್ರಹ್ಮ ಏನು ಬೇಕಾದ್ರೆ ಬರಲಿ, ನಿಯಂತ್ರಿಸುವುದು ನನ್ನ ಕರ್ತವ್ಯ. ನಿನ್ನನ್ನು ಶಿಕ್ಷಿಸುವುದಕ್ಕಾಗಿ ಬಂದಿದ್ದೇನೆ, ಶಿಕ್ಷಿಸ್ತೇನೆ. ಶಂಕರ, ಬೇಡ ಬೇಡ, ಬಿಡುವುದಿಲ್ಲ. ಸೃಷ್ಟಿಸಿದ್ದನ್ನ ಕೀಳುವುದಕ್ಕೆ ಬಂದ್ರೆ ಬೇಡ ಬ್ರಹ್ಮ, ಬೇಡಬೇಕಾದೀತು. ಕಡಿತ ಮಾಡಬೇಡ ಶಂಕರ, ಸಾರಿ ಹೇಳ್ತೇನೆ ಶಂಕರ, ಬೇಡು ಪರಿಸ್ಥಿತಿ. ಎರಡು ಸುತ್ತಿ ಬರಬೇಕು. ಬೇಡ ಬೇಡ. ಅಯ್ಯೋ ಮೊದಲಿಗನು ಮೆಚ್ಚಿದನು ಕುಟ್ಟಿದನು ಅಯ್ಯೋ ಮಾಡುವುದೇನು ತಡೆಯದು ನೋವು. ಅಯ್ಯೋ ಮಾಡುವುದೇನು ತಡೆಯದು ನೋವು. ಅಯ್ಯೋ ಅಯ್ಯೋ ಮಾಡುವುದೇನು ತಡೆಯದು ನೋವು. ಎನ್ನ ಕರದಿ ನೇನೆಯದಿದ್ದಲ್ಲೋ ವಿಧಿ ಕಪಾಲವೋ. ಅಯ್ಯೋ ಮಾಡುವುದೇನು ತಡೆಯದು ನೋವೋ. ಅಯ್ಯೋ ಅಯ್ಯೋ, ಏನಾಗಿ ಹೋಯ್ತು ಈಗ? ಬ್ರಹ್ಮ ಬೇಡ ಬೇಡ ಎಂಬುದಾಗಿ ಸಾರಿ ಹೇಳಿದ್ರು. ನಾನು ಅವನ ವಾಕ್ಯ ಮಾತನ್ನ ಕೇಳದೆ ಹೋಗಿ ಅವನ ತಲೆಯನ್ನು ಚಿವುಟುವುದಕ್ಕೆ ಮುಂದಾದೆ. ತತ್ ಪರಿಣಾಮವಾಗಿ ನನ್ನ ಕರವನ್ನ ಕಚ್ಚಿತಲ್ಲ ಬ್ರಹ್ಮನ ತಲೆ. ಕರ ಕಚ್ಚಿದ ಪರಿಣಾಮವಾಗಿ ಕಪಾಲ ಇದು. ಏನು ಮಾಡಲಿ ಏನು
ಏನು ಮಾಡಲಿ? ಮಾತನ್ನ ಕೇಳದೆ ಮಾಡಿದ ಕಾರ್ಯಕ್ಕೆ ಇದು ಶಿಕ್ಷೆಯಾದರೂ ನನ್ನಿಂದ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಖಶಿಖಾಂತವಾಗಿ ವೇದನೆ ಹೆಚ್ಚುತ್ತಿದೆ. ಏನೆಲ್ಲ ಕೇಳ್ತಾ ಉಂಟು ಈಗ. ಅಯ್ಯೋ ಅಯ್ಯೋ ಕಟ್ಟಿದ ಮರುಗಳಿಗೆ ಇಲ್ಲ ಈ ಕಪಾಳ. ನನ್ನ ರಕ್ತ ಮಜ್ಜೆ ಮಾಂಸವನ್ನ ಹೀರಿತ್ತಿದೆಯಲ್ಲ. ಬೇಕು 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 ಎಂಬುದಾಗಿ ಬಯಸುತ್ತಿದೆ. ಅದರ ಹೊಟ್ಟೆ ತುಂಬಿಸುವುದಕ್ಕೆ ನಾನು ಸೋತೆ. ಈಗ ನನ್ನಿಂದ ಸಾಧ್ಯ ಇಲ್ಲ. ಕೃಶನಾಗಿ ಹೋದೆ. ವೇದನೆಯನ್ನು ಸಹಿಸಿಕೊಳ್ಳಿಕ್ಕೂ ಆಗುತ್ತಿಲ್ಲ. ಏನು ಮಾಡಲಿ ನಾನು? ಕೈಲಾಸದಿಂದ ಹೊರಡುವ ಕಾಲಕ್ಕೆ ವ್ಯಾಧನಾಗಿ ಹೊರಟವ ನಾನು. ಲೋಕದ ಕತ್ತಲನ್ನು ಬೇಟೆಯಾಡುವಂತ ಉದ್ದೇಶದಿಂದ ಹೊರಟವ ನಾನು. ಎಲ್ಲೆಲ್ಲಿ ಬೇಟೆಯಾಡಿದೆ? ಯಾವ ಕತ್ತಲನ್ನ ಬೇಟೆಯಾಡಿದೆ ನಾನು? ವಿದ್ಯೆಗೊಂದು ಸ್ಥಾನ ಕೊಡಿಸುವ ಭರದಲ್ಲಿ ನನ್ನ ಸ್ಥಾನವನ್ನು ನಾನು ಒಮ್ಮೆ ಕಳ್ಕೊಂಡೆ. ನನ್ನೊಳಗಿರುವುದು ತಮ. ಆ ತಮೋ ಗುಣವೇ ಹೆಚ್ಚಾಗಿ ನನಗೂ ಕತ್ತಲೇ ಆವರಿಸಿಕೊಂಡಿದೆ. ಈಗ ಏನು ಮಾಡಲಿ? ಸರಿ, ಆಗಬೇಕಾದ ಕಾರ್ಯಗಳು ಬಹಳಷ್ಟುಂಟು. ಈ ಸ್ಥಿತಿಯಲ್ಲಿ ಆ ಕಾರ್ಯವನ್ನೆಲ್ಲ ಪೂರೈಸ್ತಾ ಹೋಗಬೇಕು. ದೇವೇಂದ್ರನ ಕಾಣಬೇಕು, ಯಕ್ಷಲೋಕಕ್ಕೆ ಹೋಗಬೇಕು, ಅಲ್ಲಿರುವಂಥ ಅಹಂಕಾರವನ್ನು ಮರ್ದಿಸಬೇಕು. ಲೋಕದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕಾದ ನಾವು ಅವಸ್ಥೆಗೊಳಪಡಬಾರದು. ಸರಿ, ಈ ಕಪಾಲವನ್ನು ಸಮಾಧಾನಪಡಿಸುವುದಕ್ಕೆ, ತೃಪ್ತಿಪಡಿಸುವುದಕ್ಕೆ ಬೇಕಾಗಿ ಇರುವ ದಾರಿ ಒಂದೇ: ಭಿಕ್ಷಾಟನೆ. ಭಿಕ್ಷಾಟನೆ. ಭಿಕ್ಷೆ ಬೇಡುತ್ತಾ ಸಾಗುತ್ತೇನಂತೆ ಸಾಗುತ್ತೇನೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಶಿವನಂತ ಚಲ್ವರಿಲ್ಲ ನೋಡು ಬಾರೆ, ಭಿಕ್ಷೆ ನೀಡು ಬಾರೆ, ಶಿವನ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚಲ್ವರಿಲ್ಲ ನೋಡು ಬಾರೆ. ಅನ್ನಗೆ ಮಗೋತ್ರ ನೊಲಿದೋ, ಅನ್ನಗೆ ಮಗೋತ್ರ ನೊಲಿದೋ, ತನ್ನ ನಿಜ ಕನ್ನೆಯಳ ತಾನೆ ಕರೆದು, ತನ್ನ ನಿಜ ಕನ್ನೆಯಳ ತಾನೆ ಕರೆದು. ವಕ್ರತ್ವದಿಂದಲೇ ಅಗ್ರತ್ವವನ್ನು ಪಡೆದು ಸಾಧನೆಯನ್ನ ಗೈದ ಕಾಣುವ ಈ ಪ್ರಪಂಚದಲ್ಲಿ ಮಾ ಅನ್ನುವಂತ ಶಬ್ದಕ್ಕೆ ಮಹಾಕ್ರಮುನಿ. ಈ ದಿನ ಪ್ರಪಂಚವೇ ಕೊಂಡಾಡುತ್ತಿದೆ ಸ್ವಾಮಿ. 84 ಕೋಟಿ ಜೀವರಾಶಿಯಲ್ಲಿ ಮನುಷ್ಯನಾದವನ ಜೀವನ ಒಂದು. ಮನುಷ್ಯ ಹುಟ್ಟಿದ ಸತ್ತ ಅನ್ನುವುದಾಗಬೇಕು. ಅದು ಆಗಲೇಬಾರದು. ಯಾವತ್ತು ಹುಟ್ಟಿದ ಎತ್ತಿನ ಕಾಲ ಬದುಕಿದ ಅನ್ನೋದಕ್ಕಿಂತ
ಇತ್ತ ದಿನಗಳ ಕಾಲ ಅವ ಮಾಡಿದಂತ ಸಾಧನೆ ಏನು ಅದು ಲೋಕಮುಖಕ್ಕೆ ಪ್ರಕಟವಾಗಬೇಕು. ಈ ಮಹಾತ್ಮನ ಬದುಕಿನಲ್ಲಿಯೂ ಕೂಡ ಹಾಗೆ ಏನಾದರೂ ಸಾಧಿಸಬೇಕು, ಜಯಿಸಬೇಕು, ಪ್ರಕಟಪಡಿಸಬೇಕು, ಸ್ಥಾಪಿಸಬೇಕು ಅನ್ನುವುದೇ ಈ ಮಹಾಮುನಿ ಮಹಾತ್ಮನ ಗುರಿಯಾಗಿದೆ ಸ್ವಾಮಿ. ಅದಕ್ಕಾಗಿ ನಾವು ಕಲಿತಿದ್ದು 1-2 64 ವಿದ್ಯೆ. ಅದೆಲ್ಲ ವ್ಯಕ್ತಿ ಕಲಿತ ಅಂತಾದ್ರೆ ಇನ್ನು 4 ವಿದ್ಯೆ ಬೇಕು ಅಂತ ಅವನಿಗೆ ಆಸೆ ಹುಟ್ಟುತ್ತದೆ. ಅಣಿಮಾದಿ ಅಷ್ಟ ಸಿದ್ಧಿ, ಯಂತ್ರ, ತಂತ್ರ, ಮಂತ್ರ ಇದನ್ನೆಲ್ಲವನ್ನ ಕರಗತ ಮಾಡಿಕೊಟ್ಟವನೇ ಈ ಮಹಾಕೃತ ಮುನಿ ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆಯಾಗುತ್ತಾ ಇದೆ ಸ್ವಾಮಿ, ಹೆಮ್ಮೆಯಾಗುತ್ತಾ ಇದೆ. ನಿಮಗೊಂದು ಉದಾಹರಣೆ ಕೊಡಬಲ್ಲೆ. ಸೃಷ್ಟಿ, ಸ್ಥಿತಿ, ಲಯ ಇದನ್ನು ಮಾಡುವವರು ಯಾರು? ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. ಏನು ಮಾಡೋಣ ಹೇಳಿ? ನಮಗಿಂತ ಮೊದಲೇ ಪ್ರಪಂಚದ ಬೆಳಕನ್ನು ಕಂಡುಬಿಟ್ರು ಅವರು. ಅವರಿಗಿಂತ ಪೂರ್ವದಲ್ಲಿ ಈ ಮಹಾಕ್ರಮುನಿ ಹುಟ್ಟಿಕೊಂಡ ಅಂತಾದ್ರೆ ಇಂಥವ್ರು ಹುಟ್ಟುತ್ತಾ ಇದ್ರ, ಸೃಷ್ಟಿ ಮಾಡುತ್ತಾ ಇದ್ರ? ಅವರು ಮೂವರು ಮಾಡುವಂತ ಕಾರ್ಯವನ್ನ ನಾನು ಒಬ್ಬನೇ ಮಾಡಿ ಪೂರೈಸುವ ಯೋಗ್ಯತಾವಂತ. ಆದ್ರೆ ಆದಿಮಾಯೆ ಹೆಡ್ಡ ಅಲ್ಲ. ಏನು ಮಾಡುವ ಹೇಳಿ? ಒಬ್ಬ ಮಾಡುವಂತ ಕೆಲಸವನ್ನ ಮೂವರು ಮಾಡಬೇಕಿತ್ತ? ಹುಟ್ಟುಕೊಂಡಿದ್ದಾರೆ, ಅವರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗಲೂ ನನಗೆ ಮಾಡುವ ಯೋಗ್ಯತೆ ಉಂಟು. ಆದ್ರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ನಾವು ಕಾಲು ಮಾಡಬಾರ್ದಲ್ಲ. ಹಾಗಾಗಿ ನಾವು ಆ ಕಾರ್ಯಕ್ಕೆ ಮುಂದಾದವರಲ್ಲವೇ ಅಲ್ಲ. ಏನ್ ಮಾಡೋಣ? ಹೋಗಲೇ ಬಿಡಿ. ಆದ್ರೆ ನಮ್ಮ ಯೋಗ್ಯತೆಗೆ ಏನು ಕೊರತೆ ಇಲ್ಲ. ಎಲ್ಲಿ ಯಜ್ಞ, ಹೋಮ, ಹವನ ಇತ್ಯಾದಿ 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 ಇದ್ದರೂ ಕೂಡ ನಮ್ಮನ್ನೇ ಕೈ ಮಾಡಿ ಕರೀತಾರೆ. ನಿಮ್ಮ ಮುಂದಾಳುವಿಕೆಯಿಂದಲೇ ಆಗಬೇಕು. ಈ ದಿವಸ ನಿಮಗೊಂದು ಸನ್ಮಾನ ಉಂಟು ಅಂತ ಹೇಳ್ತಾರೆ. ಈ ಸನ್ಮಾನ ಉಂಟು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಮುಜುಗರ ಆಗುತ್ತೆ. ಹೌದಾ? ಇದೆಲ್ಲ ಯಾಕೆ ನಮಗೆ ಅಂತ. ಆದರೂ ಅವರ ಒತ್ತಾಯದ ಮೇರೆಗೆ ನಾವು ಹೋಗಲೇಬೇಕಲ್ಲ. ಎಲ್ಲ ಕಾರ್ಯವನ್ನ ಪೂರೈಸಿಕೊಂಡು ಬಂದವ. ಹೀಗೆ ಬಂತಲ್ಲ ಒಂದು ಕರೆ, ಪಾತಾಳ ಆದಿಶೇಷ. ಸ್ವಾಮಿ, ನಿನ್ನಿಂದಲೇ ಒಂದು ಯಜ್ಞ ಈಡೇರಬೇಕು, ನೆರವೇರಬೇಕು ನಿಮ್ಮ ಮುಂದಾಳುವಿಕೆಯಿಂದ ಅನ್ನುವುದಾಗಿ ಆದಿಶೇಷ ಕರೆಯನ್ನ ಕೊಟ್ಟಿದ್ದಾನೆ. ಅಲ್ಲಿಗೆ ನಾನು ಸರಿಯಾದಂತ ಸಮಯಕ್ಕೆ ನಾನು ಹೋಗಲೇಬೇಕು. ಹೇಳಿದ್ದೇನೆ. ಯಾರಲ್ಲಿ? ನಮ್ಮ ಮಡದಿಯವರಲ್ಲಿ, ನಮ್ಮ ಶ್ರೀಮತಿಯವರಲ್ಲಿ, ನಮ್ಮ ಧರ್ಮ ಪತ್ನಿಯಲ್ಲವರಲ್ಲಿ. ಯಾರು? ಕುಮುದಾದೇವಿಯವರು, ಸದ್ಗ್ರಹಿಣಿ, ಪತಿವ್ರತಾ ಶಿರೋಮಣಿಯವರು. ಅವರೆಲ್ಲನ್ನು ಮಾತು ಹೇಳಿದ್ದೇನೆ. ಬರ್ಲಿಕ್ಕೊಂದು 3 ದಿವಸ ಆಗಬಹುದು, ನಾನು ಪಾತಾಳಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅದಕ್ಕೆ ಒಪ್ಪಿಕೊಂಡಿದ್ದಾರೆ ನಮ್ಮ ಮಡದಿಯವರು. ಆದ್ರಿಂದ ಮತ್ತೆ ವಿಳಂಬ ಯಾಕೆ? ತಡ ಮಾಡಬಾರದು. ಪಾತಾಳಕ್ಕೆ ನಾ ಇಳಿಯಬೇಕಲ್ಲ. ಸಾಗುತ್ತೇನಂತೆ. ಧನ್ಯನಾದೆ ಕರುಣಾ ಸಾಗರ ಶ್ರೀಧರ ನದಿ.
ತತ್ವ ಕಮಲ ದಿನಕರ ಧನ್ಯನಾದೆ ಧನ್ಯನಾದೆ ಕರುಣ ಸಾಗರ ಮಗಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ತತ್ವ ಕಮಲ ದಿನಕರ ತತ್ವ ಕಮಲ ದಿನಕರ ಧನ್ಯನಾದ ಕರುಣ ಸಾಗರ ಮಗಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಮಗಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಕರುಣ ಸಾಗರ अन्य भाव वेद शक्ति शून्य नादे कावायुक्ति अन्य भाव वेद शक्ति शून्य नादे शक्ति शून्य नादे शक्ति शून्य नादे शक्ति शून्य नादे कावायुक्ति अन्य भाव वेद शक्ति शून्य नादे शक्ति शून्य नादे कावयुक्ति ನಿನ್ನ ದೈತೆ ಗ್ರಾಸವಿತ್ತು ಎನ್ನ ಸಲಗೋ ಕರುಣವಿತ್ತು ನಿನ್ನ ದೈತೆ ಗ್ರಾಸವಿತ್ತು ಎನ್ನ ಸಲಗೋ ಕರುಣವಿತ್ತು ನಿನ್ನ ದೈತೆ ಗ್ರಾಸವಿತ್ತು ಎನ್ನ ಸಲಗೋ ಕರುಣವಿತ್ತು ಧನ್ಯನಾದೆ 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 ಕರುಣ ಸಾಗರ ಮಹಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಓ ಕರುಣಾ ಸಾಗರ ತತ್ವ ಕಮಲ ದಿನಕರ शकुति शून्यनाद कावयुक्ति शकुति शून्यनाद कावयुक्ति ನಿನ್ನ ದೈತೆ ಗ್ರಾಸವಿತ್ತು ಎನ್ನ ಸಲಗೋ ಕರುಣವಿತ್ತು ಯುಕುತಿ ನಿನ್ನ ದೈತೆ ಗ್ರಾಸವಿತ್ತು ಎನ್ನ ಸಲಗೋ ಕರುಣವಿತ್ತು ಧನ್ಯನಾದು ಧನ್ಯನಾದು ಧನ್ಯನಾದೆ ಕರುಣ ಸಾಗರ ಮಗಾತ್ಮ ಮುನಿವರೇಣ್ಯ ತತ್ವ ಕಮಲ ದಿನಕರ ಓ ಕರುಣ ಸಾಗರ ತತ್ವ ಕಮಲ ದಿನಕರ ಆ
ಧನ್ಯನಾದೆ ಕರುಣಾ ಸಾಗರ ಮಗಧ ಮುನಿವರೇಣ್ಯ ತತ್ವಜ್ಞಾನ ಜಗದ ಕಮಲ ದಿನಕರ. ಧನ್ಯನಾದೆ 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 ಓ ಕರುಣಾ ಸಾಗರ, ಧನ್ಯನಾದೆ. ನೀ ಏನೇ ಬೇಕಿದ್ದು ಹೇಳು, ಸ್ವಲ್ಪ ದೂರ ನಿಂತು ಮಾತಾಡು. ದೂರ? ಹೌದು. ನೀವು ಅಸ್ಪೃಶ್ಯರ? ಅಲ್ಲ, ನಿನ್ನ ವಾಸನೆ ಗೊಬ್ಬು ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ. ವಾಸನೆ ಬಂತ? ಹೌದಾ? ದೂರಿತ್ತು ಮಾತಾಡು. ವಾಸನೆ ನಿಮಗ್ ಬಂತು ಅಂತಾದ್ರೆ ನಿಮಗ್ ಮೂಗುಂಟು ಅಂತ ಆಯ್ತು. ಹಾಗೆ ಯಾರ ಎದುರುಗಡೆ ಮಾತಾಡ್ತಾ ಇದ್ಯೋ ಪ್ರಜ್ಞೆ ಉಂಟೇನೋ? ಹಾಗಲ್ಲ, ಇಷ್ಟು ವರ್ಷ ಆದ್ರೂ ನನ್ನ ವಾಸನೆ ನನಗೇ ಬರ್ಲಿಲ್ಲ. ಅದು ಹಾಗೆ, ಅದು ನನಗೆ ಮೂಗಿಲ್ಲ, ನಿಮಗೆ ಮೂಗುಂಟು ಅಂತ ಆಯ್ತಲ್ಲ. ಅದೇ ದಾರಿಯಲ್ಲಿದ್ದವನಿಗೆ ಎಲ್ಲಾ ವಾಸನೆ ಒಂದೇ, ನಿನಗೆ ಯಾವುದೂ ಇಲ್ಲ. ನಿಮಗೆಲ್ಲ ಬೇರೆ ಬೇರೆ ವಾಸನೆ. ಏನೆಲ್ಲ ಹೇಳಲಿಕ್ಕೆ ಕೊಡಬೇಡ. ಧನ್ಯನಾದೆ ಕರುಣಾ ಸಾಗರ. ಏನು ಮಹೋಗ್ರ ಮುನಿಗಳು, ನಾನೇ ಧನ್ಯನಾದೆ. ನಿಮ್ಮನ್ನ ಕಂಡು ಸಂತೋಷವಾಯಿತು. ನಿಮ್ಮ ಘನತೆಯನ್ನ ಯೋಗ್ಯತೆಯನ್ನ ಅಳಿಯುವುದಕ್ಕೆ ತಿಳಿಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥವರಂತೆ ನೀವು, ಕರುಣಾ ಸಾಗರಂತೆ ನೀವು. ಕರುಣಾ ಸಾಗರ ಅಂದ್ರೆ ಕರುಣಾ ಹೃದಯ ಉಳ್ಳವರು ಅಂತ. ಅಂಥವರಂತೆ ನೀವು ಊರೆಲ್ಲ ನಿಮ್ಮ ಬಗ್ಗೆ ಆಡಿಕೊಳ್ಳುವುದು ಏನು? ಮಹೋಗ್ರ ಅವನಿಗೆ ಸರಿ ಇಲ್ಲ. ಇದೇನಿದು? ನನಗೆ ಸರಿ ಇಲ್ವಾ? ದಂಡ ಅದು. ಇದು ದಂಡ. ದಂಡ. ಇಲ್ಲಲ್ಲ, ಇದು ದಂಡ. ಈ ದಂಡವನ್ನ ಹಿಡಿದು ನಾ ಹೇಳ್ತೇನೆ ಈಗ, ಇದು ದಂಡ ಅಲ್ಲ, ಇದು ದಂಡ. ನಾವು ಹೇಗೂ ದಂಡವೇ. ಮೂಕದ ಮೇಲೆ ಬಿಟ್ಟ ಅಂತಾದ್ರೆ ದಂಡ ತುಂಡ ಅಲ್ಲ, ನಿನ್ನ ಮುಖ ಮುಸುಡಾಗಿ ಹೋಗ್ತದೆ. ನೆನ್ ಸರಿ ಇಲ್ವಾ? ನಾವು ನಮ್ದು ಬೇಡವರದ ಮುಖ ಹೇಗೂ ಮುಸುಡಿ ಅದು. ಆದ್ರೆ ನಿಮ್ಮ ಮುಖ ಹಾಗಾಗಬಾರ್ದು, ಇನ್ನೂ ಹೆಚ್ಚಿನ ಮುಸುಡಾಗಿ ಹೋಗ್ತದೆ ಅಂತ. ಹಾಗೆ ಅಂದ್ರೆ ಸರಿ ಇಲ್ಲ ಅಂದ್ರೆ ಏನು? ಏನ್ ಸರಿ ಇಲ್ಲ? ನೀವು ಸರಿ ಇಲ್ಲ ಅಂತ ಅಲ್ಲ, ಮತ್ತ ನಿಮಗೆ ಸರಿ ಇಲ್ಲ. ನನಗೆ ಸರಿ ಸಮಾನಾದವರು ಇಳೆಯೋಳು ಇನ್ನೊಬ್ಬರಿಲ್ಲ. ಮತ್ತೊಬ್ರು ಹೇಳಿದ್ರು. ಹೇಳಿದ್ರ? ಹೌದು, ಏನು ಸಮ ಇಲ್ಲ ಅಂದ್ರು. ನಾನು ಆಮೇಲೆ ಎರಡೂ ಸೇರಿಸ್ಕೊಂಡೆ. ಹೌದಾ? ಅವರಿಗೆ ಸರಿ ಸಮ ಯಾರು ಅಲ್ಲ ಹೀಗೆ ನೀ ಅರ್ಥೈಸಿಕೊಂಡೆ. ನನಗೆ ಸರಿ ಸಮನಾದವರು ಯಾರು ಇಲ್ಲ. ಸರಿ, ಆಮೇಲೆ ಅಷ್ಟೇ ಏನು? ಕಮಲ ತತ್ವ ದಿನಕರ ಅಥವಾ ತತ್ವ ಕಮಲ ದಿನಕರ. ನೀವು ಕಮಲ ತತ್ವ ದಿನಕರ ಅಂದ್ರೆ ಕಮಲನಿಗೆ ಸೂರ್ಯ. ಆ ಸಂಬಂಧ ಹೇಗುಂಟು ನೋಡಿ. ಆ ಸಂಬಂಧ ಹೌದು. ಅವನ ಬೆಳಕು ಬೀಳಬೇಕು, ಕಮಲ ಅರಳಬೇಕು. ಹೌದು. ಲೋಕದ ಕತ್ತಲು ದೂರ ಆಗಬೇಕು. ಅಂದ್ರೆ ಈ ಕಮಲವು ಲೋಕಕ್ಕೊಂದು ಸಾರವನ್ನು ಸಾರ್ತದೆ. ಖಂಡಿತ. ಕತ್ತಲೆಯಿಂದ ಬೆಳಕಿನ ಕಡೆಗೆ. ನೀವು ಹಾಗೆ. ಅಂದ್ರೆ ಈಗ ಅಂದ್ರೆ ನಮ್ಮಲ್ಲಿಯೂ ಹಾಗಲ್ಲ. ಹೇಗೆ ದಿನಕರ ಬೆಳಕನ್ನ ಕೊಟ್ಟು ಕಮಲ ಅರಳಿಸ್ತಾನ, ಅದೇ ರೀತಿಯಾಗಿ ನನ್ನ ಹೊಟ್ಟೆಗೆ ಆಹಾರ ಕೊಟ್ಟು ಒಂದು ಗ್ರಾಸವನ್ನ ಕೊಟ್ಟು ಈ ಕಮಲಕ್ಕೆ ನೀವು ದಿನಕರ ಆಗಬೇಕು ಅಂತ. ಕಮಲ ತತ್ವ ದಿನಕರ. ನೀನೀಗ ಇಲ್ಲಿಗೆ ಹಾಗಾಗಿ ಕೇಳುವುದಕ್ಕಾಗಿ ಬಂದಿದ್ದೇನೆ ನಾನು. ನೋಡಿ, ಕಷಗೊಂಡಿದ್ದೇನೆ. ಹಸಿವು ಬಾಯಾರಿಕೆ. ಹಾಗಾಗಿ ಅದು ನೀಗಬೇಕು ಅಂತಾದ್ರೆ ಕಾವ ಯುಕುತಿ ಅನ್ನು ನೀವು ತೋರಿಸ್ಬೇಕು. ನನಗೇನಾದ್ರೂ ಗ್ರಾಸವನ್ನು ಕೊಟ್ಟು ಕಾಪಾಡಬೇಕು. ಭವತಿ ಭಿಕ್ಷಾಂದೇಹಿ. ಬೇಡುವ ತಿರುಕನೆ ನಿನಗೆ ಭವತಿ ಭಿಕ್ಷಾಂದೇಹಿ. ಮರುಳು ತಿರುಕ ಏನಲ್ಲವೆಯೋ ತೋಂತ ಜಿಗುತ್ತಾದೆ ತೋಂತ ಜಿಗುತ್ತಾದೆ ದಿನದಂದು ಜಿಗುತ್ತಾದೆ
ಒರೆವೆಯೋ ಮರುಳು ತಿರುಗೋಲ್ ಏನ ಒರೆವೆಯ ತಿರುಗೋಲ್ ಏನ ನೊರೆವೆಯ ಕಪಾಲವನ್ನು ತಿರುವುದಿಲ್ಲಿ ಯಾಕೆ ಬಂದೆಯ ಕಪಾಲವನ್ನು ತಿರುವುದಿಲ್ಲಿ ಯಾಕೆ ಬಂದೆಯ ಇಲ್ಲಿ ಯಾಕೆ ಬಂದೆಯ ಯಾಕೆ ಬಂದೆಯ ತಿರುಗ ಏನ ಒರೆವೆಯ ಹರುಷದಿಂದ ಯಜ್ಞಗೆನುತ ನಿರತನಾಗಿ ಹರುಷದಿಂದ ಯಜ್ಞಗೆನುತ ನಿರತನಾಗಿ ತೆರುವುದೆನಗೆ ಗ್ರಾಸವೆನುತ ಒರೆಯಲೇಕೆ ಎನ್ನೋಳಿಲ್ಲ ತೆರುವುದೆನಗೆ ಗ್ರಾಸವೆನುತ ಒರೆಯಲೇಕೆ ಎನ್ನೋಳಿಲ್ಲ ಹರುಷದಿಂದ ಯಜ್ಞಗೆನುತ ನಿರತನಾಗಿ ತೆರುವುದೆನಗೆ ಗ್ರಾಸ ಎನ್ನುತ್ತ ಒರೆಯಲೇಕೆ ಎನ್ನೊಳಿತ್ತ ಮರುಳು ಮರುಳು ತಿರುಗ ಏನ ಒರೆವೆಯೋ ಕಪಾಲವನ್ನು ತಿರುವುದಿಲ್ಲಿ ಯಾಕೆ ಬಂದೆಯ ಮರುಳು ತಿರುಗ ಏನ ಒರೆವೆಯೋ ಕಪಾಲವನ್ನು ತಿರುವುದಿಲ್ಲಿ ಯಾಕೆ ಬಂದೆಯ ಏನ ದೊರೆವೆಯ ಮರುಳ ತಿರುಕ ನೀನೇ ನಿನಗೆ ಹೇಳಿದ್ದು ಈ ಮಾತು ಹೌದಾ ತಿರುಕ ತಿರುಕ ನಾನೇ ಜಟಮಥಿ ಅದ್ಯಾರ ಮೂರ್ಖರಲ್ಲಿ ಶತಮೂರ್ಖ ಯಾರಿಗೆ ಹೇಳುದಿಲ್ಲ ಅಪಶಕುನದ ಪಿಂಡವೇ ನಿನಗೆ ಹೇಳುತ್ತಾ ಇದ್ದದ್ದು ನಿಮ್ಮೇನು ಕಂಡೋರಿಗೆಲ್ಲ ಬೈಯೋ ಅಭ್ಯಾಸವಾ ಬೈಲೇಬೇಕು ಯಾಕೆ ಮಹತ್ತರವಾದಂತ ಕಾರ್ಯಕ್ಕೆ ಹೊರಟಿದ್ದೆ ಇದ್ದಕ್ಕಿದ್ದ ಹಾಗೆ ನನ್ನ ಮುಖಾಮುಖಿಯಾಗಿ ಎಲ್ಲವನ್ನ ಹಾಳು ಮಾಡಿದೆ ಇದ್ದ ಸಮಯವೇ ಹಾಳಾಗಿ ಹೋಯ್ತು ಏನು ನಿನಗೆ ಭಿಕ್ಷೆ ಗ್ರಾಸ ಹೌದು ನಿನ್ನ ಕಣ್ಣು ಸರಿ ಉಂಟಾ ಯಾಕೆ ನಾನು ಯಾರು ನಾ ಹೆಣ್ಣೋ ಗಂಡೋ ನಿಮಗೆ ನಿಮ್ಮ ಬಗ್ಗೆ ಅನುಮಾನವಾ ಮುಂದುವರ ನನಗೆ ಗಂಡು ಹೆಣ್ಣು ಹಾಗಲ್ಲ ನಿಮ್ಮ ಮೀಸೆ ಗಡ್ಡ ಎಲ್ಲ ನೋಡಿದ್ರೆ ಗಂಡು ಕಣ್ಣಂಗೆ ಕಾಣ್ತದೆ ಹೌದಾ ಇನ್ನು ನಮ್ಗೆ ಗೊತ್ತಿಲ್ಲ ಮತ್ತೆ ಭಿಕ್ಷೆ ಬೇಡುವುದು ಯಾರಲ್ಲ ನೀನು ನಿಮ್ಮಲ್ಲಿ ಒಂದು ಹೆಣ್ಣಲ್ಲಿಯೇ ಒಂದು ಹೆಂಗಸಲ್ಲಿಯೇ ನೀನು ಹೌದು ಅಂತಾದ್ರೆ ಹಾ ಭವತಿ ಭಿಕ್ಷಾಂದೇಹಿ ಅಲ್ವಾ ಹೆಂಗಸರಲ್ಲಿ ಕೇಳುವುದಿದ್ರೆ ಕ್ರಮ ಹಾಕಿ ಭವತಿ ಭಿಕ್ಷಾಂದೆ ನಾನ್ಯಾರು ಗಂಡಸು ನೀವ್ ಹೇಳಿದ್ಮೇಲೆ ಒಪ್ಕೊಂಡೆ ನಾನು ಮತ್ತು ಅನುಮಾನ ನಿನಗೆ ಇಲ್ಲಪ್ಪ ಜಠಮಥಿ
ನನಗೆ ಬಂದ ಕೋಪಕ್ಕೆ ನಿನ್ನನ್ನು ಬೇಡ ಬೇಡ. ಮುಂದೆ ಬಾ. ಅದೆಂತದ್ದು? ಏನು ಅದೇ ನಿನ್ನ ಗೊಬ್ಬು ವಾಸನೆ ಸಹಿಸ್ಕೊಳ್ಳಿಕ್ಕಾಗುವುದಿಲ್ಲ. ಅದಕ್ಕಾಗಿ ಒಳ ತಕೊಳ್ಳುದು ಒಳಗಲ್ಲ, ಒಳಗೆ ತಕೊಂಡೆ ಅಂತ ಮತ್ತೆ ಹೊರಗೆ ಬಿಡ್ಬೇಕು ಹಾಗೆ. ಬಂತಲ್ಲ, ಹಾಗಾಗಿ ನಾವು ಅಷ್ಟು ಕೆಲಸ ಮಾಡಬೇಕು. ಓ ಹೆಂಗಸೇ ಹೌದು ಅಂತಾದ್ರೆ ಹಾ. ಭವತಿ ಭಿಕ್ಷಾಂದೇಹಿ, ಓ ತಿರುಕನೊಬ್ಬ ಭಿಕ್ಷೆ ಬೇಡಬಹುದು. ಹೆಣ್ಣಿನಲ್ಲಿ ಕೇಳುವ ಕ್ರಮ ಆಗಿ ಹಾ. ಭವತಿ ಭಿಕ್ಷಾ ಅಂದೇ ಭವ ಭಿಕ್ಷಾಂ ದಯಾತ್ ಗಣ್ಣಿನಲ್ಲಿ ಆದ್ರೆ ಭವಾನ್ ಭಿಕ್ಷಾಂ ದದಾತು. ಏ ದೇವ್ರೆ, ನೀ ಹಾಗೆ ಕೇಳಿದ್ರ ನಮ್ಗಿದೆಲ್ಲ ಎಲ್ಲಿ ಗೊತ್ತು? ಭವಾನ್ ಭಿಕ್ಷಾಂ ದದಾತು ಅಲ್ವೇ? ಅದು ನಮ್ಮ ತಪ್ಪಲ್ಲ. ಹ, ಯಾರು ಮನೆ ಹೋಗ್ಲಿ ಹ, ನಮಗ್ ಅಮ್ಮ ಅಂತ ಬರುದು ಭಿಕ್ಷೆ ಬೇಡುವಾಗ, ಹ, ಹ, ಅಣ್ಣ ಅಂತ ಬರುದು ತುಂಬಾ ಕಡಿಮೆ. ಹ, ಮತ್ತೆ ಹೆಚ್ಚಿನ ಮನೆಯಲ್ಲಿ ಗಂಡಸರು ಭಿಕ್ಷುಕರು ಬಂದ್ರೆ ಹೊರಗಡೆ ಬರುವುದಿಲ್ಲ, ಹ, ಹ, ಹೆಂಗಸರೇ ಬರುವುದು. ಹ. ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಹೆಂಗಸರಲ್ಲಿ ಕೇಳಿ 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 ಅಭ್ಯಾಸ ಆಗಿದೆ ಬಿಟ್ರೆ ಹ. ಬೇರೆ ನೀವು ಹೆಣ್ಣು ಎಂಬ ಕಾರಣ ಕೇಳಿದಲ್ಲ ನಾನು. ಈಗ ಇಲ್ಲಿ ಬಂದವರು ಯಾರು ಈ ಗಂಡು ಗಂಡು ಅಲ್ವಾ? ಹಾಗಿದ್ರೆ ಕೇಳಬೇಕಾದ ಕ್ರಮ ಯಾವುದು? ಭವಾನ್ ಭಿಕ್ಷಾಂ ದದಾತು ಕೊಡಿ. ಈಗ ಮಹಾಕ್ರಮುನಿ ಅದೇ ಮೌಗ್ರ ನನ್ನನ್ನ ಕಾಣುವುದಕ್ಕೂ ನೋಡುವುದಕ್ಕೂ ಹ. ಮುಖಾಮುಖಿಯಾಗುವುದಕ್ಕೂ ಒಂದು ಯೋಗ ಬೇಕೋ, ಭಾಗ್ಯ ಬೇಕೋ, ಪುಣ್ಯ ಬೇಕೋ? ನನಗೆ ಉಂಟು ಅಂತ ಆಯ್ತಲ್ಲ. ನಿನ್ನನ್ನು ನೋಡಿದ್ರೆ ನೀನೇನು ಪುಣ್ಯ ಮಾಡ್ದ ಹಾಗಿಲ್ಲ. ಪುಣ್ಯ ನಿನ್ನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ನಿಮ್ಮನ್ನು ನೋಡ್ಲಿಕ್ಕೆ ಭಾಗ್ಯ ಬೇಕು, ಪುಣ್ಯ ಬೇಕು ಹೇಳಿದ್ ನೀವೇ. ಹ, ನಾನ್ ನಿಮ್ಮನ್ನು ನೋಡಿ ಮಾತಾಡಿ ಆಗಿದೆ. ಹ. ಈಗ ನಿನ್ ನೋಡ್ರೆ ಪುಣ್ಯ ಇಲ್ಲ ಅಂತ ಕಾಣ್ತದೆ ಅಂತ ನೀವು ಹೇಳ್ತೀರಿ. ಅನುಮಾನವೇ ಇಲ್ಲ. ಹಾಗಿದ್ರೆ ನಿಮ್ಮನ್ನು ನೋಡ್ಲಿಕ್ಕೆ ಅದು ಬೇಡ ಅಂತ ಆಯ್ತು. ನೋಡು, ಕೈಯಲ್ಲಿ ಒಂದು ಕಪಾಲ ಹೌದು ನೋಡಿ, ಅಲ್ವಾ? ಅಯ್ಯೋ, ಒಬ್ಬ ವಾಸನ ಅದು ಅದ್ರ ವಾಸನೆ ಬಿಟ್ಟು ತೋರಿಸ್ಕ. ನನ್ನ ವಾಸನೆ ಅಲ್ಲ ಅದು. ಕೈಯಲ್ಲೊಂದು ಭಿಕ್ಷೆ ಬೇಡುವಂತ ತಟ್ಟೆ ಹೌದು. ಅಲ್ವಾ? ಹ. ಆದರೂ ನನ್ನನ್ನ ನೋಡುವಂತ ಯೋಗ ನಿನಗೆ ಬಂತಲ್ಲ. ಹಾ, ಈಗ ನಿನಗೆ ನಾನು ಭಿಕ್ಷೆ ಏನೂ ಇಲ್ಲ, ಹ? ಏನೂ ಇಲ್ಲ, ಕೊಡ್ಲಿಕ್ಕೆ ಏನೂ ಇಲ್ವಾ? ಕೊಡ್ಲಿಕ್ಕೇನೂ ಇಲ್ಲ. ಅಯ್ಯೋಯ್ಯೋ, ಹ, ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಇಬ್ರು ಹೆಚ್ಚು ಕಡಿಮೆ ನೋಡ್ಲಿಕ್ಕೆ ಒಂದೇ ರೀತಿ ಇದ್ದೇವೆ. ಹ, ಒಟ್ಟಾಗಿ ಹೋಗೋಣ, ಬೇಡ್ಲಿಕ್ಕೆ ಬನ್ನಿ. ಜಾಟ ಮತ್ತೆ ಶತಮೂರ್ಖ ಬಾಳ ಇಲ್ಲ. ಹಂಗಲ್ಲ, ನಿಮ್ಮಲ್ಲೂ ಏನೂ ಇಲ್ಲ, ಹ, ನನ್ನಲ್ಲೂ ಏನೂ ಇಲ್ಲ. ಹ. ಇಬ್ರು ಒಟ್ಟಾಗಿ ಬೇಡುವ. ಮುಚ್ಚ್ ಬಾಯ್. ಪರಿಮಾಣ ಅರ್ಥ ನೀವು ಇಟ್ಕೊಳ್ಳಿ. ಸಿಟ್ಟು ಸಿಟ್ಟು ಸಿಟ್ಟು, ಏನು? ನಿನಗೆ ಶಾಪ ಕೊಟ್ಟೆನು. ಎಲ್ಲಿ ಹೋಯ್ತು ಈಗ? ಆ? ಅಲ್ಪ ಎಲ್ಲೋಯ್ತು? ಹೋಯ್ತು ಹೊರಗೆ. ಇಲ್ವಾ? ಏನ ಓ, ನಾನು ನೀನು ಹಾ, ಒಂದೇ, ಇಬ್ರು ಒಂದೇ ಭಿಕ್ಷು. ನಿಮ್ಮ ಹತ್ರ ಅಂತ ಇಲ್ಲ, ನಮ್ಮ ಹತ್ರ ಅಂತ ಇಲ್ಲ. ಒಂದೇ ಸಾಲಿನಲ್ಲಿ. ಹಾ. ಅಂದ್ರೆ ನನಗೆ ಕೊಡುವುದಕ್ಕೆ ಏನೂ ಇಲ್ಲ. ಹಾ. ಹಾಗಾಗಿ ನಿನ್ನ ಒಟ್ಟಿಗೆ ನಾ ಬರಬೇಕು. ನನ್ನ ಹತ್ರ ಏನೂ ಇಲ್ಲ. ಭಿಕ್ಷೆ ತಟ್ಟೆಯನ್ನ ಹಿಡಿದು ಅದನ್ನ ಹೇಳ್ಕೊಳ್ತೇನೆ. ಯಾಕ್? ನಾನು ಹಿಂದೆ ಬಂದಿ ನೀವು. ನನ್ನೆಲ್ಲ ಕೊಡುವುದಕ್ಕೆ ಏನೂ ಇಲ್ಲ ಎಂಬ ಕ್ಷಣ ಹಾ, ನಾನು ನೀನು ಒಂದೇ ಆಗ್ತೇವೇನೋ. ಮತ್ತೆ ಒಂದು ಉದಾಹರಣೆ ಕೊಡಬಲ್ಲೆ. ಏನು? ಒಬ್ಬ ಮಹಾರಾಜ ಇರ್ತಾನೆ, ಹಾ, ಅವನ ಅಕ್ಕಪಕ್ಕದಲ್ಲಿ ರಾಜಭಟರಿರ್ತಾರೆ. ಹಾ, ಮಹಾರಾಜನೇ, ಅಕ್ಕಪಕ್ಕದಲ್ಲಿರುವಂತ ರಾಜಭಟರು ಅವರು ಮಹಾರಾಜರಾಗ್ತಾರೇನೋ? ಅದೇ ಒಂದೇ ಸಾಲಿಗೆ ಸೇರ್ಲಿಕ್ಕೆ ಉಂಟೇನೋ? ಅದು ಹಾಗೆ ಆಗ್ತದೆ. ಮತ್ತ ಮಹಾರಾಜ ಮಧ್ಯೆ ಇರ್ತಾನೆ, ಅಕ್ಕಪಕ್ಕ ಇರುವುದಿಲ್ಲ. ನೀವು ನೋಡ್ಲಿಲ್ಲ ಬಹುಶಃ. ಮಹಾರಾಜ ಮಧ್ಯೆ ಇರ್ತಾನೆ, ಅಕ್ಕಪಕ್ಕದಲ್ಲಿ ರಾಜಭಟರಿರ್ತಾರೆ, ಅವರೆಲ್ಲರೂ ರಾಜರಾಗ್ತಾರ? ಅಕ್ಕಪಕ್ಕ ಇರುವುದಿಲ್ಲ ಸ್ವಾಮಿ. ಮತ್ತ ನಿಮಗೆ ಬುದ್ಧಿ ಕಡಿಮೆ ಅಂತಲ್ಲ, ಹಾ. ಹಿಂದೆ ಮುಂದೆ ಇರ್ತಾರೆ. ಇದ್ರು ಸಹ ಸವಾರಿ ಹೋಗ್ತಾರೆ. ರಾಜರಾಗ್ತಾರ? ನೀವು ಸವಾರಿ ನೋಡ್ಲಿಲ್ವಾ? ನೋಡಿದ್ದೇವೆ. ಹಾ. ಆಗ್ತಾನ ರಾಜಭಟ? ಅದೇ ಹೇಗೆ ಆಗ್ತಾರೆ? ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೋಗಿ ಬಾವಿಯಲ್ಲಿ ಬೀಳ್ತಾನೆ, ಒಬ್ಬ ವ್ಯಕ್ತಿ ಬಾವಿ ಬೀಳ್ತಾನೆ, ಇನ್ನೊಬ್ಬ ವ್ಯಕ್ತಿ ಅವನನ್ನ ಕಾಪಾಡುವುದಕ್ಕೆ ಮತ್ತೆ ಬಾವಿಯಲ್ಲಿ ಹಾರ್ತಾನೆ, ಒಬ್ಬ ಬೀಳ್ತಾನೆ, ಇನ್ನೊಬ್ಬ ಇಳಿತಾನೆ, ಹೇಳಿತಾನೆ. ಹಾ. ಮತ್ತೆ ಇಬ್ಬರು ಮೇಲಕ್ಕೆ ಬರ್ತಾರೆ, ಹಾ. ಇಬ್ಬರು ಒದ್ದೆಯಾಗ್ತಾರೆ. ಹೌದು. ಇಬ್ಬರು ಒಂದೇ ಸಾಲಿಗೆ ಸೇರ್ತಾರಾ? ಆದ್ರೆ ಏನೂ ಗೊತ್ತಿಲ್ಲದೆ ಇದ್ದವನಿಗೆ ಹ, ಇಬ್ರು ಕಂಡ್ರು ಒಂದೇ ರೀತಿ ಕಾಣ್ತದೆ. ಹ, ಒದ್ದೆಯಾಗಿರ್ತಾರೆ. ಹೌದು. ಆದ್ರೆ ಇಬ್ಬರು ಬಾವಿಗೆ ಹಾರಿದ್ದಾರೆ ಜೊತೆಯಾಗಿ. ಇಬ್ರು ಅದಲ್ಲ ಅಂತ ಅವರೇ ಬಾಯಿ ಬಿಟ್ಟು ಹೇಳ್ಬೇಕೆ ಬಿಟ್ಟರೆ ಕಂಡೋರಿಗೆ ಗೊತ್ತಾಗೋದಿಲ್ಲ. ಅದು ಜೊತೆಯಾಗ್ತಾರಂತ ಕೇಳಿದ್ದು. ಅದೇ ಕಂಡೋರು ಹೇಳ್ಬೇಕು. ಜಾಟ ಮತ್ತೆ ನನಗೆ ಉತ್ತರ ಬರೋ, ಇಲ್ಲ ಬಾರೋ, ಮುಂದೆ ಬಾರೋ. ನೋಡಿ, ನೀವು ಪ್ರಶ್ನೆ ಕೇಳುದು ನೀವೇ. ಹ,
ಸರಿ ಉತ್ತರ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಹಾ. ಸುಳ್ಳು ಹೇಳಿದ್ರೆ ಅಂದ್ರೆ ನಾವು ಕೊಟ್ಟು ಉತ್ತರ ಸರಿ ಅಲ್ವಾ? ಅಲ್ಲಲ್ಲ. ಹಾ? ಸುಳ್ಳು ಹೇಳಿದ್ರೆ ನನಗೆ ನೀ ಹಿಂದೆ ಮುಂದೆ ಮಾಡ್ತೀಯಾ? ಅಯ್ಯೋ ಪಾಠ ತಿರುಖ ಬರ ಇಲ್ಲಿ. ಒಬ್ಬ ಕಳ್ಳ ಓಡ್ತಾ ಇರ್ತಾನೆ, ಕಳ್ಳ ಓಡ್ತಾನೆ. ಹಾ, ಅವನಿಂದ ಹಿಂದೊಬ್ಬ ಕಳ್ಳ ಓಡ್ತಾ ಇರ್ತಾನೆ. ಹಾ, ಹಿಂದೊಬ್ಬ ಒಂದೇ ಸಾಲಿಗೆ ಸೇರ್ತಾರ? ಹಿಂದೆ ಮುಂದೆ ಇಬ್ರು ಕಳ್ಳರ ಹಾಗೆ. ಆ ಕಳ್ರೆ ಹೌದು, ಆದ್ರೆ ಒಟ್ಟಾಗಿ ಓಡ್ತಾ ಇದ್ದಾರ? ಹಾ, ಒಬ್ಬ ಕಳ್ಳ ಓಡ್ತಾನೆ, ಅವನು ಹಿಡಿಬೇಕು ಅಂತ ರಕ್ಷಕನು ಓಡ್ತಾನೆ. ಇಬ್ರು ಓಡ್ತಾ ಇದ್ದಾರೆ ಎಂಬ ಕಾರಣಕ್ಕೆ ಇಬ್ರು ಕಳ್ಳರಾಗ್ತಾರೋ? ಆಗ್ತಾರ. ಮೂರನೇ ಕಣ್ಣಿಗೆ ಹಂಗ್ ಕಾಣ್ತದೆ, ಆದ್ರೆ ಆಗೋದಿಲ್ಲ. ಇಲ್ಲಿ ನೋಡಿ, ಈಗ ನಾನು ಹೀಗೆ ಇಟ್ಕೊಂಡ್ರೆ ಇಬ್ರು ಒಂದು ಹೇಗಿದ್ದೇವೆ ನೋಡಿ. ನೀವು ಅದು ಇನ್ನಿಟ್ಕೊಳ್ಳಿ, ಹೀಗೆ ಇಟ್ಕೊಳ್ಬೇಕು, ನಿಂತ್ಕೊಳ್ವಾ. ಇಬ್ರು ಒಂದೇ ರೀತಿ ಕಾಣ್ತೇವೆ, ಆದ್ರೆ ನಾಮ ಒಗ್ರಾಗ್ತೇನಾ? ಈಗ ತ್ಯಾಗದ ಸತ್ತ ಹಾಳಾಗಿ ಹೋಗ್ತೀಯ. ಹಾ, ನೀವು ಎಷ್ಟು ಜೊತೆ ಹೊಡಿತೀರ, ನಾ ಹಿಂಗೆ ಇಟ್ಕೊಂಡ್ಬಿಟ್ಟು ಮಾತಾಡ್ತಾನೆ ಬಡ ತಿರುಕ. ನಾನು ಯಾರು? ನನ್ನ ಯೋಗ್ಯತೆ ಯಾರು? ಅದು ನೀನೇ. ಮಹಾಕ್ರಮುನಿ. ಹೌದಪ್ಪ, ಎಲ್ಲ ಹೇಳ್ತೇವೆ. ಲೋಕದಲ್ಲಿಯೇ ಪ್ರತೀತಿಯನ್ನು ಪಡೆದವ. ನೀನು ಅರ್ಥೈಸಿಕೊಂಡಿದ್ದೀಯ. ಮಹೋಗ್ರ ಮುನಿಗಳು ಕಾರ್ಯಕ್ರಮಕ್ಕೆ ಬರುವುದಿಲ್ಲ, ಅವ್ರು ಬರಬೇಕು ಅಂದ್ರೆ ಸನ್ಮಾನ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಅದೇ ಹೇಳಬೇಡುವ ಮಹಾರಾಜ. ಅಲ್ಲ, ಎಲ್ಲ ಹಾಗೆ ಹೇಳುದು. ನಮಗೆ ಸನ್ಮಾನ ಅಂತ ಹೇಳಿದ್ರೆ ಒಂದು ರೀತಿ ಬೇಡ ಮುಜುಗರವಾ? ಆದ್ರೂ ನಮ್ಮನ್ನು ಕರೀತಾರೆ. ನಿಮಗೆ ಬೇಕೇ ಬೇಕು, ನೀವು ಯೋಗ್ಯತಾವಂತರು ಅಂತ. ಬನ್ನಿ ಬೇಡ ಬಿಡುವ ವಿಷಯ. ಈಗ ನಿನಗೆ ನಾನು ಗ್ರಾಸವನ್ನ ನೀಡಬೇಕು. ನನ್ನಲ್ಲಿ ಈಗ ಏನೂ ಇಲ್ಲ ಅಂತ ಹೇಳದೆ ಬಿಟ್ರೆ ನನ್ನಲ್ಲಿ ಏನೂ ಇಲ್ಲ ಅಂತ ಅಲ್ವೇ ಅಲ್ಲ. ಸರಿ, ನೀವು ಎಲ್ಲಿಂದ ನಾನು ಈಗ ನನ್ನ ಮನೆಯಿಂದ ಹೊರಟು ಬಂದದ್ದು. ಮನೆಯಿಂದ? ಹೌದು. ಯಾವ ದಿಕ್ಕಿಂದ ಬಂದ್ರಿ? ಅದೆಲ್ಲ ನಿನಗೆ ಬೇಕಾ? ಕೇಳಿದಪ್ಪ, ಮನೆಯಿಂದ ಬಂದದ್ದು ಸತ್ಯ. ಈಗ ನಿಮಗೆ ಮನೆ ಉಂಟು ಆಗಿದ್ರೆ, ಮನೆ ಋಷಿ ಮುನಿಗಳೆಲ್ಲ ಆಶ್ರಮ ಇರ್ತದೆ ಅಂತ ಕೇಳಿದ್ ನಾನು. ಅದು ನಮಗೆ ಆಶ್ರಮ, ನಮಗೆ ಅದು ಮನೆ. ಆಯ್ತು. ನಾನು ಆಶ್ರಮದಿಂದಲೇ ಬಂದವನು. ಮನೇನು ಹೇಳ್ತಿದ್ದಾಳ? ನಿನ್ನ ಮತ್ತೆ ಕೇಳುವುದ? ಮತ್ತೆ ನಿಮ್ಗೂ ಹೇಳ್ತಿದ್ದಾಳ? ಅಯ್ಯೋ, ನನಗೆ ಬಂದ ಸೆಟ್ಟಿಗೆ ನಿನ್ನನ್ನು. ಇಂಥ ಸಿಟ್ಟು ದಿನಕ್ಕೆ ತುಂಬಾ ಬಂದ್ರೆ ಒಳ್ಳೇದು. ಯಾಕಂದ್ರೆ ಸಿಟ್ಟು ಬರ್ತದೆ, ಮಾಡ್ತಾ ಹೋಗ್ತದೆ ಅದು. ಸೈರಿಸಿಕೊಂಡೆ. ಎಷ್ಟು ಒಳ್ಳೆ ಸಿಟ್ಟು ನೋಡಿ. ಪಾಪ ಬಡ ತಿರುಕ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಮಹೋಗ್ರಮುನಿ ಏನು ಮದುವೆ ಆಗಲಿ ಅಂತ ಮಾಡ್ಕೊಂಡ್ಯಾ? ನನಗೂ ಮದುವೆ ಆಗಿದೆ. ನಿಮಗೂ? ಹೌದು. ಹೆಂಡತಿ ಮನೆ ಆಶ್ರಮದಲ್ಲಿಯೇ ಇದ್ದಾಳೆ. ಹೆಂಡತಿ? ಹೌದೌದು. ಏನ್ ಹೇಳುದು ನಿಮಗೆ? ನಾನೀಗ ಹೊರಟದೆಲ್ಲಿಗೆ ಗೊತ್ತಾ? ಕೆಳಗೆ. ಹೌದೌದು. ಎಂತ ಸ್ವಾಮಿ ಅಂದ್ರೆ ಎಲ್ಲ ಮೇಲೆ ಹೋಗ್ಬೇಕು, ಮೇಲೆ ಏರಬೇಕು ಅಂತ ಯೋಚನೆ ಮಾಡ್ತಾರೆ. ನೀವೆಂತ ಕೆಳಗೆ ಹೋಗುದು? ನೀವು ಎಂತ ನಿನಗೆ ಮೇಲೆ ಕೆಳಗೆ ಎಲ್ಲ ಒಂದೇ ಪಾಪಿ. ಮಾತಾಡ್ತಾ ಕೆಳಗೆ ಅಂದ್ರೆ ಕೆಳಗೆ ಇಳಿಯುವುದು. ಪಾತಾಳಕ್ಕೆ ಹೋಗ್ತಾ ಇದ್ದೇನೆ. ಅಷ್ಟು ಕೆಳಗೆ ಹೋಗ್ತೀರಾ? ಮತ್ತೆ ಮೇಲೆ ಬರುದು ಯಾವಾಗ? ಪಾತಾಳ ಅನ್ನೋದಿಲ್ವೇನೋ ಮಹಾರಾಯ? ಉಂಟು, ಅದೇ ಅಲ್ಲಿಗಾಗಿ ನಾನು ಹೋಗ್ತಾ ಇದ್ದೇನೆ. ಅಲ್ಲಿ ಎಂತ ಉಂಟು? ಆದಿಶೇಷ. ಎಂತ? ಏನು ಅವನಿಗಾಗಲಿಲ್ಲ. ನೀ ತಲೆ ಬೆಸಿ ಮಾಡ್ಕೊಳ್ಳುವುದು. ಅವನಿಗೆ ಭೂಮಿ ಹೊತ್ಕೊಂಡು ಸಾಕಾಯ್ತು. ಒಂದು 15 ದಿವಸ ಮಟ್ಟಿಗೆ ನೀವು ಹೊತ್ಕೊಳ್ಳಿಕ್ಕೆ ಹೋಗ್ತೀರ. ನಿನ್ನ ಏನೆಲ್ಲ ಕಲ್ಪನೆ ಮಾಡ್ತೀಯೋ ಜಟ ಮತ್ತೆ. ಎಷ್ಟು ಒಳ್ಳೆ ಇಲ್ವಾ? ಮುಂದೆ ಬಾರೋ. ಆ ಹೂಂಕಾರದಲ್ಲಿ ಎಲ್ಲೂ ಹೋಗ್ತದೆ. ಏನ್ ಆದಿಶೇಷ ನೆಗೆದು ಬಿದ್ದ ಅಂತ ಮಾಡ್ದ್ಯಾ? ಇಲ್ಲಪ್ಪ, ಯಾರು ಹೇಳಿದ್ದು? ಆದಿಶೇಷನೇ ಕರೆ ಕೊಟ್ಟಿದ್ದಾನೆ. ಏನಂತೆ? ಯಜ್ಞ ಒಂದುಂಟು, ಅದು ನಿಮ್ಮ ಮುಂದಾಳುವಿಕೆಯಿಂದ ಆಗಬೇಕು ಮಹೋಗ್ರ ಮುನಿಗಳೇ ಅನ್ನುವುದಾಗಿ ನಮ್ಮ ಕರೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಕೆಳಗೆ ಹೋಗ್ತಾ ಇದ್ದೇವೆ. ಇನ್ನು ವರ್ಷ ಎಟ್ಲೆ ಬರುವುದಿಲ್ಲ ಆಗಿದ್ರೆ. ನಮಗೆ ಮೇಲ್ ಹೋಗುವ ಯೋಗ್ಯತೆ ಉಂಟು, ಕೆಳಗೆ ಹೋಗುವ ಯೋಗ್ಯತೆ ಉಂಟು. ಎಲ್ಲೂ ಹೋಗುವ ಯೋಗ್ಯತಾವಂತರು ನಾವಿದ್ದೇವೆ. ಆದ್ರೆ ಬರ್ಲಿಕ್ಕೊಂದು 3 ದಿವಸ ತಡವಾಗಬಹುದು. ಹೋಗುದೊಂದು ದಿವಸ, ನಾಳೆ ಕಾರ್ಯಕ್ರಮ, ನಾಡ್ದು ಬರುವುದು. ನೀ ಹೇಳ್ದಾಗ ಹಾಗೆ ಹೋಗ್ಲಿಕ್ಕೆ 1 ದಿವಸ, ನಾಳೆ ಕಾರ್ಯಕ್ರಮ, ಬರ್ಲಿಕ್ಕೆ ನೀ ಹೇಳ್ದಾಗ 3ನೇ ದಿವಸ ನಾ ಇಲ್ಲಿಗೆ ಬರ್ತೇನೆ. ನಾನು ಬರುವಾಗ ನೀನು ಇಲ್ಲೇ ಇದ್ರೆ ಅಲ್ಲೇನು ಕಾಣ್ತಾ ಇದೆ ನೋಡು. ಎಂತ
ಇದೆ. ಹೌದು, ಮರ ಉಂಟು. ಕೆಳಗಡೆ ಮರದ ಬುಡ, ಹೌದು. ನೆರಳು ಕಾಣುತ್ತಾ ಇದೆ. ಬುಡ ಇವಷ್ಟು ಕೆಳಗೆ ಉಂಟು. ಹೌದೌದೌದು, ಅಲ್ಲೇ ಉಂಟು. ಅಲ್ಲೇ ಇರುವುದು ಯಾವುದು? ಹೌದಪ್ಪ, ಇದು. ನೀ ಅಲ್ಲೇ ಪರಮಾಶ್ಚರ್ಯ ಅಲ್ಲ ನೆರಳದಲ್ಲೇ ನೀನು ಕುಳಿತುಕೊಂಡೆ ಅಂತಾದ್ರೆ, ನಾನು ಅಲ್ಲಿ ಹೋಗಿ ಆದಿಶೇಷ ನನಗೇನಾದ್ರೂ ಕೊಟ್ಟ ಅಂತಾದ್ರೆ, ನಿನಗೆ ತೆಗೆದುಕೊಳ್ಳುವ ಯೋಗ ಉಂಟು ಅಂತಾದ್ರೆ, ನಾನು ಕೊಡುವ ಮನಸ್ಸು ಬಂತು ಅಂತಾದ್ರೆ, ನೀ ಇಲ್ಲೇ ಇದ್ದೆ ಅಂತಾದ್ರೆ ಅದು ನಿನ್ನ ಯೋಗ. ನಿಮಗೂ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ನೋಡಿ. ಯಾಕೆ? ಆದಿಶೇಷ ಏನಂತ ಕೊಟ್ಟ ಅಂತ ಆದ್ರೆ ಅಂದ್ರೆ ನಿಮಗೂ ಕೆಲವು ಜನ ಕೊಡುದಿಲ್ಲಾಗಿದ್ರೆ ಹಾಗಲ್ಲ, ಅವನು ಕೊಟ್ಟೇ ಕೊಡ್ತಾನೆ, ಅದು ವಿಶ್ವಾಸ ಉಂಟು. ನಾನ್ ನಿನಗೆ ಕೊಡುವ ಯೋಗ ನನಗೆ ಮನಸ್ಸು ಬಂತು ಅಂತಾದ್ರೆ ಇದು ತುಂಬಾ ವಂಚನೆ ಬಹುಶಃ. ನನಗೆ ಮೋಸ ಮಾಡಬೇಕು ಅಂತ ನೀವು ಹಿಂಗೆಲ್ಲ ಹೇಳ್ತೀರಿ ಬಹುಶಃ ಅಲ್ಲ? ಅಂದ್ರೆ ನಾನು ನಿನಗೆ ಮೋಸ ಮಾಡುವ ಮಾತನ್ನ ಆಡ್ತಾ ಇದ್ದೆ ಅಂತ ಮಾಡ್ದ್ಯಾ? ವಂಚನೆಯ ಮಾತಲ್ಲ ತಿರುಗಿದ ಮಗದನಗ ಚಂಚಲಿಸದಿಲ್ಲಿ ನಿಂತಿರು ನೀನು ನಿನಗಾನು ಕಾಂಚನವು ಹಣ್ಣುಗಳು ಬೇಕಾದ ಭಿಕ್ಷೆಯ ಇಯುವೆನೋ ಅಲ್ಲ, ನಾನು ನಿಮ್ಮ ಮನೆ ಹೋಗಿ ಬಂದ್ರೆ ಹೇಗೆ? ನಿಮ್ಮ ಮನೆ ಹೋಗಿ ಕೇಳಿಬಿಟ್ರೆ ಹೇಗೆ? ನಮ್ಮ ಮನೆಗೆ ಹೋಗ್ತೀಯ? ಅಲ್ಲಿ ಬೇಡಿದ್ರೆ ಹೇಗೆ? ನಮ್ಮ ಮನೆಗೆ ಹಾ. ನೀ ಹೋಗುವುದಾ? ಹಾ. ಹ. ನನ್ನ ಮನೆಗೆ ನೀನು ಹೋದೆ ಅಂತಾದ್ರೆ ಅಲ್ಲಿ ನೀನು ನನ್ನ ಹೆಂಡತಿಯ ಕಣ್ಣಿಗೆ ಸುಟ್ಟು ಬೂದಿಯಾಗಿ ಹೋಗ್ತೀಯ. ದೇವ್ರೆ, ನನ್ನ ಹೆಂಡತಿ ಕಣ್ಣು ಅಷ್ಟು ಕೆಟ್ಟದ್ದ? ನನ್ನ ಹೆಂಡತಿ ಕಣ್ಣು ಅಂದ್ರೆ ಅಷ್ಟು ಕೆಟ್ಟದ್ದು? ದೇವ್ರೆ, ನೀವು ಹೇಗಿದ್ರಿ ಮಾರ್ರೆ? ಕೆಟ್ಟದ್ದು ಅಂತ ಯಾರು ಹೇಳಿದ್ರು? ಕೆಲವು ಊರಲ್ಲಿ ಹಾಗೆ ಉಂಟು. ಕೆಟ್ಟದ್ದು ಅಂತ ಯಾರು ಹೇಳಿದ್ರು? ಒಳ್ಳೆ ಫಲಭರಿತವಾದ ವೃಕ್ಷವನ್ನ ಕಂಡು ಅರೆ ಈ ವರ್ಷ ಏನು ಫಲ ಬಿಡ್ತು ಅಂತ ಹೇಳಿ ಸಾಕು, ಮಾರನೇ ದಿವಸ ಬೀಳಲ್ಲ, ಕೆಳಗೆ ಬೀಳುದೇ. ಅವಳ ಸಾಲಿಗೆ ಸೇರ್ಲೇ ಇಲ್ಲ ಅಂದ್ರೆ ಅವಳು ಕಣ್ಣು ಅಂದ್ರೆ ಅದು ಅವಳು ಸದ್ದು ಗೃಹಿಣಿ. ಎಂತ ಹೇಳಿದ ಅವರ? ಅವರು ನಮ್ಮ ಹೆಂಡತಿಯವರು. ಎಷ್ಟು ಜನ ಇದ್ದಾರೆ? ನಮ್ಮ ಕುಮುದಾದೇವಿಯವರು ಎಷ್ಟು ಜನ ಇದ್ದಾರೆ? ಬಹುವಚನ ಒಬ್ಳೆ. ಹಾ. ನಮ್ಮ ಶ್ರೀಮತಿಯವರು, ಓ, ನಮ್ಮ ಧರ್ಮ ಪತ್ನಿಯವರು. ಗೊತ್ತಾಯ್ತು ನನಗೆ. ಏನು? ಎಲ್ಲರ ಮನೆಯಲ್ಲೂ ಗಂಡನಿಗೆ ಬಹುವಚನ ಕೊಡೋದು, ನಿಮ್ಮ ಮನೆಯಲ್ಲಿ ಅವರು ಅಲ್ಲ. ಹೇಳಿದ್ರೆ ತಪ್ಪೇನು? ಎಲ್ಲರ ಮನೇಲಿ ಹೇಗೆ ಗೊತ್ತುಂಟ? ಹೇಗೆ? ಗಂಡ ಹೆಂಡತಿ. ನಿಮ್ಮ ಮನೇಲಿ ಹೆಂಡತಿ ಗಂಡ. ನಿಮ್ಗೆ ಮೊದಲು ಹೇಳಿದ ಅರ್ಥ ಆಗ್ಲಿಲ್ಲ, ಎರಡನೇ ಬಿಡಿಸಿ ಹೇಳ್ಬಿಟ್ಟ. ಅಂದ್ರೆ ನೀನು ಹೇಳಿದಾಗ ನಾನು ಅವಳು ಸಾಲಿಗೆ, ನನ್ನ ಸಾಲಿಗೆ ಅವಳು ಅಂತಲ್ಲ ನಿಮ್ಮ ಮಾತು. ಕುಮುದಾದೇವಿಯವರು ಎಲ್ಲರ ಮನೇಲೂ ಗಂಡನಿಗೆ ಬಹುವಚನ, ನಿಮ್ಮ ಮನೇಲಿ ನಮ್ಮಲ್ಲಿ ಹಾಗೆ ನಾವು ಹೆಂಡತಿ ಬಹುವಚನ. ನಮಗೂ ಗೌರವ ಅವರು ಕೊಡ್ತಾರೆ, ನಾವು ಗೌರವ ಅವರಿಗೆ ಕೊಡ್ತೇವೆ. ಕರೆಯುವುದು ಹೇಗೆ ಗಂಡ ಹಿಂಗೆ? ಸಿಟ್ಟು ನನಗೆ ಬರ್ಬೇಕು, ನಿನಗಿಂತ ಸಿಟ್ಟು ಬರ್ಬೇಕು. ಸಿಟ್ಟು ಈಗ ಬರಲಿಲ್ಲ, ಇನ್ನು ಹೀಗೆ ಹೇಳಿದ್ರೆ ಬರ್ತದೆ. ನನ್ನ ಹೆಂಡತಿಯ ಕ್ರಮ ಹೇಗೆ ಗೊತ್ತುಂಟ? ನನ್ನ ಗಂಡ ಒಬ್ಬನೇ ಗಂಡಸು, ಪ್ರಪಂಚದಲ್ಲಿ ಇಲ್ಲೆನ್ನೆಲ್ಲ ಗಂಡಸರು ಇದ್ದಾರೆ ಅಷ್ಟೇ. ನನ್ನ ಹೆಂಡತಿಗೆ ಅಲ್ಲ, ನನ್ನ ಗಂಡ ಒಬ್ಬನೇ ಗಂಡಸು, ಇನ್ನು ಗಂಡಸರು ಇದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ನಂಗೆ ಗೊತ್ತಾಗಲ್ಲ. ಅಂದ್ರೆ ಅವಳಿಗೆ ನಾನೊಬ್ಬನೇ ಗಂಡಸು ಪ್ರಪಂಚದಲ್ಲಿ, ಇನ್ಯಾರು ಗಂಡಸರೇ ಅಲ್ಲ, ಲೆಕ್ಕಕ್ಕೆ ಇಲ್ಲ. ಮತ್ತೆ ಹಾಗೆ ನಮ್ಮ ಕುಮುದಾದೇವಿಯವರು ಮತ್ತೆ ಸುಟ್ಟೋಗುದು ಹೆಂಗೆ? ಮತ್ತೆ ಆ ಉಳಿದವ್ರು ಯಾರು ಗಂಡಸರೇ ಅಲ್ಲ ಅಂತಾದ್ರೆ ಅವಳು ನೋಡಿದ್ರೆ ಸುಟ್ಟೋಗುದು ಹೇಗೆ? ಸುಟ್ಟು ಹೋಗ್ತಾರೆ. ಗಂಡಸರೇ ಅಲ್ಲ ಅಂದ್ರೆ ಸುಡುದಿಲ್ಲ. ಗಂಡಸರೇ ಅಲ್ಲ ಅಂತಲ್ಲ, ತನ್ನ ಗಂಡನ ಹಾಗಲ್ಲ, ಹಾಗೆ 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 ಬೇರೆ ರೀತಿ. ಹಾಗೆ ಹಾಗೆ ಬೇರೆ ರೀತಿ ಅಂದ್ರೆ ಹೋದ್ಮೇಲೆ ಹೇಳಿ, ಹೋದ್ಮೇಲೆ ಹೇಳಿ. ಹೋಯ್ತಾ? ಏನಾಯ್ತು? ನೋಡ್ದ್ಯಾ, ಸಿಟ್ಟು ಬಂದ್ರೆ ಹೀಗಾಗ್ಬೇಕು. 3 ಬಂತು ನೋಡಿ. ಅದೇ ನಿಮ್ ಸಿಟ್ಟೆ 3 ಬಂತು. ಯಾವ ಕಾರಣಕ್ಕೂ ನನ್ನ ಮನೆಗೆ ಹೋಗಬೇಡ. ಆಯ್ತು ಆಯ್ತು. ಎಲ್ಲಾದ್ರೂ ನೀವು ಹೋದಿ ಅಂತಾದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತೀಯ. ಆಯ್ತು ಆಯ್ತು ಆಯ್ತು. ವಂಚನೆಯ ಮಾತಿದಲ್ಲ. ನಾನು ಪಾತಾಳಕ್ಕೆ ಹೋಗಿ ಬರುತ್ತೇನೆ. ನಿನಗೆ ಕಾಂಚನ ಹಣ್ಣು ಹಂಪಲು
ತೆಗೆದುಕೊಳ್ಳುವ ಯೋಗ ಉಂಟು ಅಂತಾದ್ರೆ ನಾನು ಖಂಡಿತ ಕೊಟ್ಟೇ ಕೊಡ್ತೇನೆ. ನಿನಗೆ ಯೋಗ ಉಂಟು ಅಂತಾದ್ರೆ ಆದ್ರಿಂದ ಈ ಮರದ ಬುಡದಲ್ಲಿಯೇ ಕುಳಿತು. ನೀವು ಯಾವ ದಿಕ್ಕಿಂದ ಬಂದ್ರಿ ಹೇಳಿ? ನಿಂಗದು ಯಾಕ ಕೇಳುದು ಹಾ. ಅಂದ್ರೆ ಆ ದಿಕ್ಕಿನ ಹೋಗ್ಬಾರ್ದಲ್ಲ. ಹೋಗ್ಬಾರ್ದು. ಯಾವ ದಿಕ್ಕಿಂದ ಬಂದ್ರಿ? ಹೋದ್ರೆ ನೀ ಸತ್ತ. ಅದೇ ಯಾವ್ದು ಅದನ್ನ ಹೇಳಿ. ಇದೇ ನಮ್ಮ ದಿಕ್ಕು. ಓ, ಈ ಮನೆ ಇರುದು ಈ ದಿಕ್ಕಲ್ಲಿ, ನಮ್ಮ ಆಶ್ರಮ ಇರುವುದು ಆ ದಿಕ್ಕಿನಲ್ಲಿ. ನಾವು ಹೋಗುದಿಲ್ಲ. ಹೋಗ್ಬೇಡ ಹೋಗ್ಬೇಡ. ಬಡ ತಿರುಕ ನೀನು. 4 ಕಾಲ ಬದುಕಬೇಕು. ಜಾಗ್ರತೆ. ಹೋಯ್ತು ಹೋಯ್ತು ಹೋಯ್ತು. ಏನು ವಾಸನೆ ಅಲ್ಲ? ಕಪ್ಪು ವಾಸನೆ. ಇದು ನಿನ್ನ ಕಪಾಲ ಪಿಸಾಕಾಚಿಗೆ. ಮತ್ತೆ ಹೂ ಮಾಡಿ ಮತ್ತೊಂದು ಹರಕೆ ಉಂಟಾ? ಅವಿವೇಕಿ. ಅವರ ಕಂಕಲಲ್ಲಿ ಬಾವು ಬಂತೆ ನೋಡಿ, ಹೀಗೆ ಮಾಡ್ಕೊಂಡು ಕುಮುದಾದೇವಿಯವರು ಪರಮ ಪತಿವ್ರತೆ. ತರುಣಿ ಜನ್ಮದಿ ಜನಿಸಿ ಧರ್ಮವೋ ಅರಿತು ಬೇಡದ ಚರಿಸದವಳು ಬಾಳಿರಲು ಏಗೆ ಅರಿತು ಬೇಡದ ಚರಿಸದವಳು ಬಾಳಿರಲೇಗೆ. ಕುಳಿತುಕೊಳ್ಳಿ. ಸರಸಿಜಾಕ್ಷಿಯರೆಲ್ಲರೂ ಇತ್ತ ಕೇಳಿರಿ. ಹೆಣ್ಣನ್ನ ಸರಸಿಜಾಕ್ಷಿಯರು ಅಂತ ಕರೆಯುವುದು ಯಾಕೆ? ಹೆಣ್ಣನ್ನ ತಾವರೆಗೆ ಹೋಲಿಸಿದ್ದಾರೆ. ಸೂರ್ಯನ ಪ್ರಕಾಶಕ್ಕೆ ತಾವರೆ ಅರಳುವಂತಹ ಹೊತ್ತಿಗೆ ಪರಿಮಳವನ್ನ ಎಲ್ಲೆಡೆ ಬೀರುವುದರ ಜೊತೆಗೆ ತನ್ನ ದಳವನ್ನ ಎಲ್ಲ ಕಡೆಯೂ ಹಬ್ಬುತ್ತದೆ. ಅಂದ್ರೆ ಹೆಣ್ಣು ಮಗಳು ಹಾಗೆ ಎಲ್ಲಿಯೋ ಒಂದು ಮನೆಯಲ್ಲಿ ಹುಟ್ಟುತ್ತಾಳೆ, ಹೋಗಿ ಮತ್ತೊಂದು ಮನೆಯನ್ನ ಸೇರುತ್ತಾಳೆ. ಹುಟ್ಟಿದ ಮನೆಯನ್ನು ಬೆಳಗುವವಳು, ಹೋಗಿ ಸೇರಿದ ಮನೆಯನ್ನು ಬೆಳಗುವವಳು ಹೆಣ್ಣು. ಉಭಯ ಕುಲ ಉದ್ಧಾರಿಣಿ ಅಂತ ಕರೀತಾರೆ ಸ್ವಾಮಿ. ಹಾಗೆಯೇ ಹೆಣ್ಣಾದವಳಿಗೆ ನಾಸ್ತ್ರೀ ಸ್ವಾತಂತ್ರ್ಯ ವರ್ಧತೆ ಅಂತ ಹೇಳ್ತಾರೆ. ಹೆಣ್ಣೊಬ್ಬಳು ಇನ್ನೊಬ್ಬರ ಅಧೀನದಲ್ಲಿಯೇ ಬದುಕಬೇಕಾದವಳು, ಹಾಗೆ ಬದುಕುವವಳು. ಬಾಲ್ಯದಲ್ಲಿ ತಂದೆಯ ಅಧೀನ ಆದರೆ, ಹಾಗೆಯೇ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಆದ ಮೇಲೆ ಗಂಡನ ಅಧೀನದಲ್ಲಿ ಇರ್ತಾಳೆ. ಹಾಗೆಯೇ ಮುಪ್ಪಿನಲ್ಲಿ ಮಕ್ಕಳ ಅಧೀನದಲ್ಲಿ ಇರ್ತಾಳೆ. ಹೆಚ್ಚು ಕಾಲ ತನ್ನ ಜೀವಿತ ಅವಧಿಯನ್ನ ಹೆಚ್ಚು ಕಾಲ ಕಳೆಯುವುದು ಗಂಡನ ಜೊತೆಯಲ್ಲಿ. ಹಾಗಾಗಿ ಗಂಡನ ಜೊತೆಯಲ್ಲಿ ಹೆಂಡತಿಯಾದವಳು ಹೇಗಿರಬೇಕು ಅನ್ನೋದನ್ನ ಇವತ್ತು ನಾನು ಪಾಠ ಮಾಡ್ತೇನೆ ಅಂತ ನಿನ್ನೆಯೇ ಹೇಳಿದ್ದೇನೆ. ಮೊಹಗ್ರ ಮುನಿಗಳ ಸತಿಯಾದಂತಹ ಕುಮುದಾದೇವಿಯವರ ಪಾಠವನ್ನು ಕೇಳುವುದೇ ನಮ್ಮ ಜೀವನದ ಮಹತ್ತರವಾದಂತಹ ಗುರಿ ಎನ್ನುವುದಾಗಿ ಅದೆಷ್ಟೋ ಮಂದಿ ತಿಳಿದು ನಾ ಪಾಠ ಪ್ರಾರಂಭ ಮಾಡುವ ಮೊದಲೇ ಬಂದು ಕುಳಿತುಕೊಂಡು ಕಾಯುವವರು ಅದೆಷ್ಟೋ ಜನ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಕೇಳುವಾಗ ನೋಡುವಾಗ ಮನಸ್ಸಿಗೆ ಬಹಳ ಸಂತೋಷ ಸ್ವಾಮಿ. ಯಾಕೆ ನನ್ನ ಯಜಮಾನರು ಯಾವಾಗಲೂ ಹೇಳುವುದು, ಕುಮುದಾದೇವಿಯವರೇ ಜಗತ್ತನ್ನ ರಕ್ಷಣೆ ಮಾಡುವಂತಹ ಆದಿಮಾಯೆ ಒಂದು 2 ದಿವಸ ನಿದ್ರೆ ಮಾಡಿದ್ರು ಚಿಂತೆ ಇಲ್ಲ, ಆದ್ರೆ ನೀವು ಮಾತ್ರ ಯಾವ ಕಾರಣಕ್ಕೂ ನಿದ್ರೆ ಮಾಡಬೇಡಿ, ಅಲಕ್ಷ್ಯ ತೋರ್ಬೇಡಿ ಅಂತ ಹೇಳುವುದು. ಯಾಕಮ್ಮ ಹಾಗೆ? ಅದು ಯಾಕೆ ಹಾಗೆ? ಪತಿವ್ರತೆಯಾದಂತಹ ನಾನು ಎಲ್ಲಿಯಾದ್ರೂ 2 ದಿವಸ ಎಚ್ಚರ ತಪ್ಪಿದೆ ಅಂತ ಆದ್ರೆ ಲೋಕದಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತದೆ. ನೋಡಿ, ಭೂಮಂಡಲದಲ್ಲಿ ಭೂಮಿಗಿಂತಲೂ ಅಧಿಕವಾಗಿ ಇರುವುದು ನೀರು ಅಲ್ವಾ? ನೀರು ಅಧಿಕವಾಗಿದ್ರು ಅದು ತನ್ನ ಎಲ್ಲೆಯನ್ನು ಮೀರಿ ಬರದೆ ಅಲ್ಲಿಯೇ ತಟಸ್ಥವಾಗಿ ನಿಂತಿದೆ. ಅದು ಯಾಕಾಗಿ? ಪತಿವ್ರತ ಶಿರೋಮಣಿಯಾದಂತಹ ಕುಮುದಾದೇವಿಯವರ ಅನುಗ್ರಹ ಅದು.
ನೀವು ಅಲ್ಲಿ ಅಡ್ಡ ಮಲಗಿದ್ರ? ಅಯ್ಯೋ ಸ್ವಾಮಿ, ಅಡ್ಡ ಮಲಗಿದ್ದೇನೆ ಅಂತ ಅದರ ಅರ್ಥ ಅಲ್ಲ. ನನ್ನ ಪತಿವ್ರತಾತನದ ಶಕ್ತಿಯಿಂದಾಗಿ ಅದನ್ನ ಅಲ್ಲೇ ತಡೆ ಹಿಡಿದಿದ್ದೇನೆ. ತಡೆ ಹಿಡಿದಿದ್ದು. ಹಾ, ಸರಿ 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 ಸರಿ. ಹಾಗೆ ನೋಡಿ, ಆಕಾಶ ನೋಡಿ, ಎತ್ತರದಲ್ಲಿ ಉಂಟು. ಹೌದು, ಎತ್ತರದಲ್ಲಿದೆ. ಎತ್ತರದಲ್ಲೇ ಇದೆ. ಹಾ, ಅದಕ್ಕೆ ಯಾರಾದ್ರೂ ಆಧಾರ ಕೊಟ್ಟಿದ್ದಾರ, ಕಂಬ ಕೊಟ್ಟಿದ್ದಾರ? ಆಧಾರ ಕೊಡ್ಲಿಲ್ಲ, ನೀವು ಕೈಯಲ್ಲಿ ಹಿಡ್ಲಿಲ್ಲಲ್ಲ. ನಾನು ಹಿಡಿದುಕೊಂಡು ನಿಲ್ಲಲೂ ಇಲ್ಲ. ಅದು ಕೆಳಗೆ ಬೀಳುವುದಿಲ್ಲ. ಯಾಕೆ ಮೇಲೆ ಯಾಕೆ ನಿಂತಿದೆ? ನಾನು ನನ್ನ ಪತಿವ್ರತ ತನದಿಂದಾಗಿ ಆಕಾಶವನ್ನು ಅಲ್ಲಿ ನಿಲ್ಲಿಸಿದ್ದೇನೆ. ಕುಮುದಾದೇವಿಯರ ಪಾತಿವ್ರತದ ಧರ್ಮ. ಆ ಧರ್ಮ ಅಷ್ಟು ರಕ್ಷಣೆ ಮಾಡಿಕೊಂಡು ನಾನು ಬಂದಿದ್ದೇನೆ ಸ್ವಾಮಿ. ಮತ್ತೆ ಹೇಳಬೇಕು ಅಂತಾದ್ರೆ, ಹೆಣ್ಣಾದವಳು ಗಂಡನ ಜೊತೆಯಲ್ಲಿ ಹೇಗಿರಬೇಕು? ಮುಂಜಾನೆ ಎದ್ದು ಗಂಡ ಕೆಲಸಕ್ಕೆ ಹೋಗುವಾಗ ತಲೆಯನ್ನ ಬಾಚಿ ಹೂವನ್ನ ಮುಡಿದು ನಗನಗುತ್ತಾ ಗಂಡನನ್ನ ಮನೆಯಿಂದ ಕಳುಹಿಸಿಕೊಡ್ಬೇಕು. ಅದೇ ಗಂಡ ಮರಳಿ ಮನೆಗೆ ಬಂದಾಗ ಹೆಂಡತಿ ಆದವಳು ಏನ್ ಮಾಡ್ಬೇಕು ಹೇಳಿ? ಇಷ್ಟೊತ್ತೆಲ್ಲ ಹೋಗಿದ್ರಿ, ಏನ್ ಇಷ್ಟೊತ್ತು ನೀವು ಬರ್ಲಿಕ್ಕೆ, ಅದೇ ತರ್ಲಿಲ್ಲ, ಇದೇ ತರ್ಲಿಲ್ಲ ಅಂತ ಕೇಳುವುದಲ್ಲ. ಆಹಾ, ಯಾಕೆ? ಅದನ್ನ ಕೇಳದೆ ಮತ್ತೇನ್ ಮಾಡ್ಬೇಕು? ಗಂಡನನ್ನ ನಗುನಗುತ್ತಾ ಬರಮಾಡಿಕೊಂಡು ಅವನನ್ನ ಕುಳ್ಳಿರಿಸಿ ಅವನ ಪಾದ ತೊಳೆದು ಅದನ್ನೇ ತೀರ್ಥ ಅಂತ ಸೇವಿಸಬೇಕು. ತೀರ್ಥ? ಹೌದು. ಆಮೇಲೆ ಗಂಡನಿಗೆ ಬೇಕಾದಂತಹ ಅಡುಗೆಗಳನ್ನ ಮಾಡಿ ಅವನಿಗೆ ಉಣಬಡಿಸಬೇಕು. ಗಂಡ ಊಟ ಮಾಡಿದ ಮೇಲೆ ಹೆಂಡತಿ ಆದವಳು ಊಟ ಮಾಡ್ಬೇಕು. ಗಂಡ ಊಟ ಮಾಡಿ ಆದ್ಮೇಲೆ ಅದೇ ತಟ್ಟೆಯಲ್ಲಿ ಹೆಂಡತಿ ಊಟ ಮಾಡ್ಬೇಕು. ಅಲ್ಲಿ ಅದು ಏನು ಹಸಿವೆ ಆದ್ರೆ ಅಂತ ಹೇಳಿ ಅಲ್ವಾ? ಕೇಳಿದ್ ನೋಡಿ ಅವಳು. ಹೌದು ನೋಡಿ, ಅಲ್ಲೊಬ್ಳು ಕೂತ್ಕೊಂಡಿದ್ದಾಳೆ ಕೇಳುದು. ಅಮ್ಮ ಗಂಡ ಊಟ ಮಾಡಿದ್ಮೇಲೆ, ಈಗ ಗಂಡ ಬರುವುದು ತಡ ಆಯ್ತಪ್ಪ, ಸ್ವಲ್ಪ ಹಸಿವೆ ಆದ್ರೆ ಏನ್ ಮಾಡುದಮ್ಮ ಅಂತ. ಯಾವ ಕಾರಣಕ್ಕೂ ಗಂಡ ಊಟ ಮಾಡದೆ ಹೆಂಡತಿ ಆದವಳು ಊಟ ಮಾಡಬಾರ್ದು. ಹಾಗಂತ ಊಟವೇ ಮಾಡಬಾರ್ದು ಸತ್ಯ. ಸ್ವಲ್ಪ ಫಲಹಾರ ಮಾಡಬಹುದು. ಅಂದ್ರೆ ಈ ಅವಲಕ್ಕಿ, ಮೊಸರು, ಅದು ಸ್ವಲ್ಪ ತಿನ್ಬಹುದು. ಇನ್ನು ಹಸಿವೆ ಹೆಚ್ಚಾಯ್ತು ಅಂತ ಆದ್ರೆ ಅದನ್ನೇ ಸ್ವಲ್ಪ ಬಿಗು ಮಾಡ್ಕೊಂಡ್ರೆ ಲಘು ಫಲಹಾರ ಹೋಗಿ ಅದನ್ನ ಸ್ವಲ್ಪ ಬಿಗು ಫಲಹಾರ ಮಾಡಿದ್ರೆ ಆಯ್ತು ಅಷ್ಟೇ. ಹಾಗಂತ ಊಟ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗಂಡ ಊಟ ಮಾಡಿದ್ಮೇಲೆ ಊಟ ಮಾಡ್ಬೇಕು. ಅದೇ ತಟ್ಟೆಯಲ್ಲೇ ಹೆಂಡತಿ ಊಟ ಮಾಡ್ಬೇಕು. ಆಮೇಲೆ ಮಲಗು ವಿಚಾರಕ್ಕೆ ಬಂದ್ರೆ, ಆಮೇಲೆ ಗಂಡ ಮಲಗಿದ ಮೇಲೆ ಹೆಂಡತಿ ಮಲಗಬೇಕು. ಸ್ವಲ್ಪ ನಿದ್ರೆ ಕೇಳಿದ್ ನೋಡಿ ಅವಳು. ಹೌದು ನೋಡಿ, ಅಲ್ಲಿ ನಿದ್ರೆ ಬಂದ್ರೆ ಏನ್ ಮಾಡುದಮ್ಮ ಅಲ್ವಾ? ಸಹಜ ನಿದ್ರೆ ಬರ್ತದಪ್ಪ. ನಿದ್ರೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ನಿದ್ದೆ ಬಿಡಬಾರ್ದು. ರಾತ್ರಿ ಉದ್ಯೋಗದ ಗಂಡ ಒಂದು ಗಂಟೆ ಬರುವುದು ತಡವಾಗುತ್ತದೆ. ಒಬ್ಬೊಬ್ರದ್ದು ಒಂದೊಂದು ಕೆಲಸ ಅಲ್ವಾ? ಕಾರ್ಯಭಾರ ಸಾವಿರ್ತದೆ ಗಂಡಸರಿಗೆ. ಮನೆಯಿಂದ ಹೋಗುವಾಗ ಸಂತೋಷದಿಂದ ಹೋಗ್ತಾರೆ, ಮರಳಿ ಮನೆಗೆ ಬರುವಾಗ ಕೈ ಚೀಲ ಹಿಡ್ಕೊಂಡು ಬರ್ಲಿಕ್ಕೆ ಪಾಪ ಎಷ್ಟು ಸಮಸ್ಯೆ ಇರ್ತದೆ ಅವರಿಗೆ. ಸ್ವಲ್ಪ ಹೊತ್ತಾದ್ರೆ ಹೊತ್ತಾಗುತ್ತದೆ. ಹಾಗಂತ ಗಂಡ ಬರುವುದು ತಡ ಆಯ್ತೆನ್ನುವಂತಹ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ನಿದ್ರೆ ಮಾಡಬಾರ್ದು. ಹಾಗಂತ ನಿದ್ರೆ ಬಿಟ್ರೆ ಏನಾಗ್ತದೆ? ಬುದ್ಧಿ ಕೆಡ್ತದೆ. ನಿದ್ರೆ ಮಾಡಬಾರ್ದು. ಅಲ್ಲೇ ಕುಳಿತುಕೊಂಡು ಹೀಗೆ ಗೋಡೆಗೆ ಒರಗಿ ಅಲ್ಲೇ ಸ್ವಲ್ಪ ತೂಕಡಿಸ್ಬೋದು. ನಿದ್ರೆ ಮಾಡಬಾರ್ದು, ಅಲ್ಲೇ ತೂಕಡಿಸಬಹುದು. ಆ ಗಂಡ ಮಲಗಿದ ಮೇಲೆ ಹೆಂಡತಿ ಆದವಳು ಮಲಗಬೇಕು. ಆಮೇಲೆ ಗಂಡ ಎದ್ದ ನಂತರದಲ್ಲಿ ಹೆಂಡತಿ ಆದವಳು ಏಳುವುದಲ್ಲ, ಗಂಡ ಏಳುವ ಪೂರ್ವದಲ್ಲಿ ಹೆಂಡತಿ ಹೇಳ್ಬೇಕು. ಅಲ್ಲ ನೋಡಿ, ಆ ಹುಡುಗಿ ಕೇಳಿದಲ್ಲ, ಏನಮ್ಮ ನಮ್ಗೆ ಎಚ್ಚರ ಆಗದಿದ್ರಿ ಏನ್ ಮಾಡೋದು ಅಂತ ಹೇಳಿ. ಅಯ್ಯೋ, ಎಚ್ಚರ ಆಗದಿದ್ರೆ ಅಲ್ಲಿ ಪಕ್ಕದಲ್ಲಿ ಗಂಡ ಇರುದಿಲ್ವಾ? ಸ್ವಲ್ಪ ಎಬ್ಬಿಸಿ ಅಂತ ಹೇಳ್ಬೇಕು. ಅವ್ರ ಹತ್ರ ಹೇಳ್ಬೇಡಿ ಅಂತ ಹೇಳಿ ಎಬ್ಬಿಸ್ಲಿಕ್ಕೆ ಹೇಳಿ, ನೀವೆದ್ದು ಪತಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಒಳ್ಳೆ ಪಾತಿವ್ರತ ಧರ್ಮ ಪಾಲನೆ. ಹೌದು. ಹೀಗೆಲ್ಲ ಮಾಡುವುದರಿಂದಾಗಿ ಆಗುವಂತಹ ಪ್ರಯೋಜನಗಳನ್ನು ನಾನು ಹೇಳಿದ್ದೇನೆ. ಆಕಾಶ ಮೇಲೆ ಸಮುದ್ರ ಅಲ್ಲಿಯೇ ನಿಂತಿದೆ ಅಲ್ವಾ? ಇದೆಲ್ಲ ನನ್ನಿಂದಾಗಿ ಆಗಿದ್ದು. ಒಂದು ಈ ಹಿಂದ್ಗಡೆ ಬೂದಿ ರಾಶಿ ಅಂತ ಅದು ನಿಮ್ಗೆ ಗೊತ್ತಿಲ್ವಾ? ಇಲ್ಲ ಸ್ವಾಮಿ, ಪತಿವ್ರತ ಶಿರೋಮಣಿಯಾದಂತಹ ನಾನು ಎಲ್ಲಿಯಾದ್ರೂ ಪರಪುರುಷರನ್ನ ಕಣ್ಣೆತ್ತಿ ನೋಡಿದೆ ಅಂತಾದ್ರೆ ಅವರೆಲ್ಲ ದಗ ಉರಿದು ಹೋಗ್ತಾರೆ. ಅವ್ರದ್ದು ಬೂದಿ ಆದದ್ದು. ಅದೆಲ್ಲ ಈಗ ಬೂದಿ ಆದವರಿಗೆ ಬೂದಿ ರಾಶಿ ಆ ಕಡೆ ಉಂಟು ನೋಡಿ. ಅದು ನಿಮ್ಮ ಕೆಲಸದ ಗಣೇಶ ತಗೊಂಡೋಗಿ ಎಲ್ಲ ಹಿಂದೆ ರಾಶಿ ಹಾಕಿದ್ದಾರೆ. ಎಲ್ಲ ನಮ್ಮ ಶಿಷ್ಯಂದ್ರಿದ್ದಾರೆ ಅದಕ್ಕೆಲ್ಲ ಬೂದಿ ಒಟ್ಟು ಮಾಡ್ಲಿಕ್ಕೆ. ಹಾಗಾಗಿ ನಾನು ನನ್ನ ಯಜಮಾನರನ್ನು ಬಿಟ್ಟು ಪರಪುರುಷರನ್ನ ಕಣ್ಣೆತ್ತಿಯೂ ನೋಡುವವಳಲ್ಲ ಅಂತ ಎಂತ ಸಂದರ್ಭದಲ್ಲಿ ನೋಡುದಿಲ್ಲ. ಯಾಕೆ? ನಮ್ಮಿಂದಾಗಿ ಒಂದು ಜೀವ ಹೋಗ್ತದಲ್ಲ ಸ್ವಾಮಿ. ಖಂಡಿತ ಆಗ್ಬಾರ್ದು. ಅದೆಲ್ಲ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಪರಪುರುಷರನ್ನ ನಾನು ಕಣ್ಣೆತ್ತಿ ನೋಡುವವಳೇ ಅಲ್ಲ. ಆಯ್ತಮ್ಮ.
ಈಗ ಆ ಕಡೆ ಅಲ್ಲಿ ನೋಡಿ, ಅಲ್ಲೊಬ್ಳು ಕೇಳುವುದು. ಇವತ್ತಿನ ಸಮಯ ನಮಗಾಯ್ತು, ನಾವು ಮನೆಗೆ ಹೋಗ್ತೇವೆ ಆಯ್ತಾ? ಅಲ್ಲ, ಮನೆಗೆ ಹೋಗುದಲ್ಲ ನೋಡಿ, ಅಲ್ಲೊಬ್ಳು ಕೇಳುದು ನೋಡಿದ್ರ? ಈ ಪತಿವ್ರತೆ ಆಗ್ಬೇಕು ಅಂತಾದ್ರೆ ಏನ್ ಬೇಕು ಅಂತ ಹೇಳುದು? ಇದೊಂದು ಒಳ್ಳೆ ಪ್ರಶ್ನೆ. ಅಲ್ಲ, ಪತಿವ್ರತೆ ಆಗ್ಬೇಕಂತಾದ್ರೆ ಮೊದಲೊಂದು ಮದುವೆ ಆಗ್ಬೇಕು, ಗಂಡ ಅಂತೇಳಿ ಗಂಡ ಅಂತ ಒಬ್ಬ ಬೇಕು. ಆಯ್ತಾ? ಗಂಡ ಬಂದ ಮೇಲೆ ಇದನ್ನು ಪಾಲಿಸಿಕೊಂಡು ಹೋದ್ರೆ ಲೋಕವೆನ್ನುವುದು ಸುಭಿಕ್ಷವಾಗಿರ್ತದೆ. ಇವತ್ತಿಗೆ ಇಷ್ಟು ಸಾಕೇನೋ ಅಲ್ವಾ? ಆಗ್ಲಿ ಆಗ್ಲಿ, ಎಲ್ಲ ಕುಳಿತುಕೊಳ್ಳಿ, ನಾನು ಸ್ವಲ್ಪ ಧ್ಯಾನದಲ್ಲಿ ಇರ್ತೇನೆ. ಆಯ್ತಾ? ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಶಿವನು ಭಿಕ್ಷೆಗೆ ಬಂದ ನೀಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡುಬಾರೆ. ಅಮ್ಮ ಏನೇ? ಓ ಅಮ್ಮ, ಏನೇ ಸುಂದ್ರಿ? ಹೊರಗಡೆ ಯಾರು ಬಂದಾಗ ಉಂಟು ನೋಡಿ ಅಮ್ಮ. ಹೊರಗಡೆಯ? ಹೌದು. ನಿನಗೆ ಇಷ್ಟೊತ್ತು ನಾನು ಪಾಠ ಮಾಡಿದ್ದಲ್ಲ ವ್ಯರ್ಥವಾಗಿ ಹೋಯ್ತಲ್ಲ? ಎಂತ? ನಾನೇನ್ ಹೇಳಿದ್ದೇನೆ? ಪತಿವ್ರತ ಶಿರೋಮಣಿ ಆದಂತಹ ನಾನು ಪರಪುರುಷರನ್ನ ಕಣ್ಣೆತ್ತಿ ನೋಡಿದೆ ಅಂತಾದ್ರೆ ಏನಾಗ್ತದೆ? ಅಮ್ಮ, ನಾನು ಹಾಗೆ ತಿಳ್ಕೊಂಡವಳೆ. ನಾನು ನೋಡುದಲ್ಲ ಅನ್ಸಲಿ ಒಮ್ಮೆ ನೋಡ್ದೆ, ನೋಡಿದ ಮೇಲೆ ಮತ್ತೆ ನೋಡದೆ ಇರ್ಲಿಕ್ಕೆ ಆಗ್ಲೇ ಇಲ್ಲ. ಯಾಕೆ? ಆ ರೀತಿ ಇದ್ದಾನೆ, ಏನು ಚಂದ, ಆ ರೂಪ. ನೀವು ಒಮ್ಮೆ ನೋಡಿ. ಒಮ್ಮೆ ನಾನು ನೀನಿಷ್ಟು ಕೇಳಿಕೊಳ್ತಾ ಇದ್ದೇನು ಅಂತಹ ಕಾರಣಕ್ಕಾಗಿ, ನನಗಾಗಿ ಅಲ್ಲದೆ ಹೋದ್ರು ನಿನಗಾಗಿ ಒಮ್ಮೆ ನೋಡ್ತೇನೆ. ನೀವು ನೇರ ದೃಷ್ಟಿಯಿಂದ ನೋಡ್ಬೇಡಿ, ಬೂದಿ ಆದ್ರೆ ಕಷ್ಟ. ಓರೆ ದೃಷ್ಟಿಯಿಂದ ಸ್ವಲ್ಪ ನೋಡ್ತೇನೆ. ನೋಡ್ತೇನೆ. ಅಮ್ಮಮ್ಮ, ಅಮ್ಮಮ್ಮ ಇವನೆಂತ ಮೋಹನಾಂಗನು. ಅಮ್ಮಮ್ಮ 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 ಇವನೆಂತ ಮೋಹನಾಂಗನು. ಅಂತ ಬ್ರಹ್ಮನೋ ಕಂದರ್ಪನೋ ಸದ್ಧರ್ಮನೋ ಮನುರಮ್ಯ ಕಾಂತ. ಅಂತ ಬ್ರಹ್ಮನೋ ಕಂದರ್ಪನೋ ಸದ್ಧರ್ಮನೋ ಮನುರಮ್ಯ ಕಾಂತ. ಅಮ್ಮಮ್ಮ ಇವನೆಂತ ಮೋಹನಾಂಗ. ಸೃಷ್ಟಿಕರ್ತನಾದ ಕಮಲ ಸಂಭವ ಸೃಷ್ಟಿಕರ್ತನಾದ ಕಮಲ ಸಂಭವ ಗರುಗಟ್ಟಿ ಸಕಲ ಪುರುಷರುಗಳ ಚಂದವ ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ ತೆಗೆದೊಟ್ಟಿನಲ್ಲಿ ನಿರ್ಮಿಸಿದನು ಎನ್ನುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದಲಿ ಕಾಣುವ ಹಾಗೆ ದೃಷ್ಟಿಗೀಗ ಸೊಗಸಿನಿಂದ ಕಾಣುವ ಅಮ್ಮಮ್ಮ 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 ಇವನೆಂತ ಮೋಹನಾಂಗ. ಸೃಷ್ಟಿಕರ್ತನಾದ ಕಮಲ ಸಂಭವ ಗರುಗಟ್ಟಿ ಸಕಲ
ಅಮ್ಮಮ್ಮ, ಅರರೆ ಅರರೆ, ಅಯ್ಯಯ್ಯೋ, ಏ ದೇವ್ರೇ, ಇದುವರೆಗೆ ನಾನು ಹೀಗೆ ಇಂಥದ್ದೊಂದು ಕಾಣ್ಲಿಕ್ಕೆ ಸಿಗುತ್ತದೆ ಅಂತ ನಾನು ಕನಸಿನಲ್ಲೂ ಭಾವಿಸಿಕೊಂಡವಳಲ್ಲ. ಅಮ್ಮ, ಹಾ, ಸಮುದ್ರ ಮೇಲ್ ಬಂತಲ್ಲ ನೋಡಿ. ಹೆದರ್ಬೇಡಿ ಹೆದರ್ಬೇಡಿ, ಏನಾಗುದಿಲ್ಲ. ಪತಿವ್ರತ ತರದ ಬಗ್ಗೆ ಅನುಭವ ಇರುವಂತಹ ನಾನು, ನೀವು ಒಬ್ಬರೇ ಇದ್ದದ್ದೀಗ ಮತ್ತೆ ಇವು ಮೇಲ್ ಬಂದ್ರೆ ಗಂಡಂತ್ರ. ಇಲ್ಲ, ಏನಾಗುದಿಲ್ಲ, ನಾನು ಅದನ್ನೆಲ್ಲ ನಿಲ್ಲಿಸಿದ್ದೇನೆ. ಯಾವ ಕಾರಣಕ್ಕೂ ಅದ್ ಮೇಲ್ ಬರುದಿಲ್ಲ. ಯಾರು ಹೆದರ್ಕೊಳ್ಬೇಡಿ. ಕಡೆಗೆ ಅಲ್ಲ ಸ್ವಾಮಿ, ನಾವು ಅಂದುಕೊಂಡಿದ್ದು ಗಂಡಸರಲ್ಲಿ ಇಷ್ಟು ಚಂದದವರೆಲ್ಲ ಇರ್ತಾರಾ ಅಂತ. ನೋಡಿ. ಹಾ ಹೌದು, ನೋಡುವ ಹಾಗೆ ಇದ್ದಾರೆ. ನಾವು ಕೇಳಿದ್ದೇವೆ ಚಂದದಲ್ಲಿ ಅತಿ ರೂಪವಂತರು ಯಾರು ಎನ್ನುವ ಹಾಗೆ. ಮನ್ಮಥ, ವಸಂತ, ಜಯಂತ, ನಳಕೂಬರ ಇವರೆಲ್ಲ ಅಂದ ಅಂತ ಕೇಳಿದ್ದೇವೆ. ಕೇಳಿದಂತೆ. ಕೇಳಿದ್ದು ನಾವು ನೋಡ್ಲಿಲ್ಲ. ನಿಜವಾಗಲೂ ಅವರನ್ನೆಲ್ಲ ತಂದು ಇವ್ರ ಕಾಲಿ ಕಟ್ಟಬೇಕು. ಅಮ್ಮ, ಆಕಾಶ ಕೆಳಗೆ ಬಂತಲ್ಲ. ಇಲ್ಲ ಇಲ್ಲ ಇಲ್ಲ, ಬರುದಿಲ್ಲ ಬರುದಿಲ್ಲ, ಹೆದರ್ಕೊಳ್ಬೇಡಿ, ಏನಾಗುದಿಲ್ಲ. ಅಲ್ಲ, ನನಗೆ ಆಶ್ಚರ್ಯ ಸ್ವಾಮಿ, ಸೃಷ್ಟಿಕರ್ತನಾದಂತಹ ಬ್ರಹ್ಮನಿಗೆ ಒಂದು ಅಪಕೀರ್ತಿ ಉಂಟು. ಭೇದ ಬಿಜ್ಜಗ ಎನ್ನುವ ಹಾಗೆ ಬ್ರಹ್ಮ ಒಂದು ಕೊಟ್ರೆ ಇನ್ನೊಂದು ಕೊಡುದಿಲ್ಲಂತೆ. ನೋಡಿ, ಆ ಮಾತಿಗೆ ಸುಳ್ಳಾಗಿ ಹೋಯ್ತಲ್ಲ. ಇವರಿಗೆಲ್ಲ ಕೊಟ್ಟಿದ್ದ. ಹಾ, ಎಲ್ಲವೂ ಪ್ರಪಂಚದಲ್ಲಿರುವಂತಹ ಎಲ್ಲ ಗಂಡಸರ ರೂಪದಲ್ಲಿ ಸ್ವಲ್ಪ 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 ತೆಗೆದು ಇವರನ್ನ ನಿರ್ಮಿಸಿದನೋ ಏನೋ ಎನ್ನುವ ಹಾಗೆ. ಮೇಲೆ ಕೆಳಗೆಲ್ಲ ಸರಿ ಉಂಟು. ಹೌದಪ್ಪ, ಭಾಸವಾಗ್ತಾ ಉಂಟು, ಅಷ್ಟು ಚಂದ ಇದ್ದಾರೆ. ನೋಡಿ, ಆ ಮುಖದಲ್ಲಿ ಒಂದು ಮೀಸೆ ನೋಡಿ, ಅಬ್ಬಬ್ಬಾ, ಅದೆಷ್ಟು ಚಂದ, ತಿದ್ದಿ ತೀಡಿದ ಹಾಗುಂಟು. ಅದೇ ನಮ್ಮ ಯಜಮಾನ್ರಿಗೂ ಉಂಟು. ಯಾವ್ದು? ಮುಖ ತುಂಬಾ ಕೂದಲು, ಗಡ್ಡ ಮೀಸೆ, ಅವ್ರ ಕಣ್ಣಲ್ಲಿ ಉಂಟು, ಬಾಯಲ್ಲಿ ಉಂಟು. ನೋಡ್ಲಿಕ್ಕೆ 2 ದಿವಸ ಬೇಕಾಗ್ತದೆ ನನಗೆ. ನಮ್ಗೆ ಹೇಳಲಿಕ್ಕೆ ಆದ್ರೂ ಆಗ್ತದೆ, ಅದನ್ನೆಲ್ಲ ತೆಗೀರಿ ಅಂತೇಳಿ ಹೇಳಿ ಮಹಾ ತಪಸ್ವಿಗಳು ನನ್ನ ಯಜಮಾನರು ಕೋಪ ಮಾಡ್ಕೊಳ್ತಾರೆ. ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನಾನು ಬಹುಶಃ ಗಂಡಸರು ಇರುವುದೇ ಹಾಗೆ ಅಂತ ಅಂದ್ಕೊಂಡಿದ್ದೆ. ಇವರು ನೋಡಿದ್ಮೇಲೆ ನನಗೆ ಗೊತ್ತಾಯ್ತು, ಗಡ್ಡ ಮೀಸೆ ಅಂದ್ರೆ ಇದು ಇಷ್ಟು ಚಂದ, ಹೀಗೂ ಬರ್ತದೆ ಅಂತ ಇವರು ನೋಡಿ ಗೊತ್ತಾಗಿದ್ದು ನನಗೆ. ಹಬ್ಬ ಬಹಳ ಚಂದ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಬಾಯಲ್ಲಿ. ಅಯ್ಯೋ, ನೋಡಿ ನನ್ನ ಮತಿಗೆ ಮುಸುಗಿದ ಮಂಕು ನೋಡಿ ನನಗೆ. ಪಾಪ ಹಸಿದುಕೊಂಡು ಮನೆ ಬಾಗಿಲಿಗೆ ಬಂದಿದ್ದಾರೆ. ಅವರಿಗೆ ಭಿಕ್ಷೆ ಕೊಡೋದು ಬಿಟ್ಟು ಅವರನ್ನು ಹೊಗಳ್ತಾ ನಾನು ಎತ್ಕೊಂಡಿದ್ದೇನೆ. ನೀವು ರೂಪ ವರ್ಣಿಸುವಲ್ಲಿ ಮುಳುಗಿ ಹೋದ್ರಿ. ಹೌದು, ಪಾಪ ಅವನು ದಣಿದಿದ್ದಾನೆ. ಹಾಗಾಗಿ ಒಂದು ಕೆಲಸ ಮಾಡ್ತೇನೆ, ಅವ್ರ ಹೊಟ್ಟೆಗಿಂತ ಸ್ವರ್ಗಿ ಹೋಗಿದ್ದಾರೆ. ಹೌದು, ಇವ್ರು ಇನ್ನು ಸ್ವರ್ಗಲಿಕ್ಕೆ ಬಿಡಬಾರ್ದು. ನನ್ನ ಎದುರಿಗೆ ಬಂದಾಯ್ತಲ್ಲ, ಇನ್ನೇನಾಗುದಿಲ್ಲ. ಅವರಿಗೆ ಮೊದಲು ಗ್ರಾಸ ಕೊಡ್ತೇನೆ, ಆಮೇಲೆ ನನ್ನ ಮನಸ್ಸಿನ ಭಾವನೆ ಹೇಳ್ತೇನೆ. ತಗೊಂಡ್ ಬರ್ತೇನೆ ಈಗ. ನಮಿಸುವೆ ಪಾದಗಳ ಮನದಲ್ಲಿ ಕ್ಷಮಿಸಪರಾಧಗಳ, ಮನದಲ್ಲಿ ಕ್ಷಮಿಸಪರಾಧಗಳ. ಗಮಿಸಲು ಬಿಡೆ ವಿಭ್ರಮಿಸುತ್ತ ಬಂದಿಯೇ, ಗಮಿಸಲು ಬಿಡೆ ಬಿಡೆ ಗಮಿಸಲು ಬಿಡೆ ಬಿಡೆ ಗಮಿಸಲು ಬಿಡೆ ವಿಭ್ರಮಿಸುತ್ತ ಬಂದಿಯೇ.
ಹೌದು. ಪರಮ ಪತಿವ್ರತೆ. ಅಯ್ಯೋ, ಏ ದೇವ್ರೇ, ಏ ದೇವ್ರೇ. ಅಲ್ಲ, ನಿಮ್ಗೆ ಏನಾಗಿದೆ ಅಂತ ಕೇಳುವುದು. ನೋಡಿ, ನಾನ್ ನಿಮ್ಗೆ ನಮಸ್ಕಾರ ಮಾಡಬಹುದು, ಆದ್ರೆ ನೀವು ಹಾಗೆ ಮಾಡಿ. ಕಾಲಕ್ಕೆ ಒಳ್ಳೆ ಅಯ್ಯೋ ಶಾಂತಂ ಪಾಪ, ಹಾಗೊಂದು ಮಾಡಬೇಡಿ. ನನ್ನ ಮಾತು ಕೇಳಿ, ವಿಷಯ ಮುಂದೆ ದೊಡ್ಡದುಂಟು. ಇದು ಸಣ್ಣ ವಿಷಯ. ದೊಡ್ಡದೆಂತ ಉಂಟು? ನಾನು ಮೊದಲು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ, ನೀವು ನನ್ನ ಕ್ಷಮಿಸಬೇಕು. ನೀವು ತಪ್ಪೇ ಮಾಡಲಿಲ್ಲ, ಕ್ಷಮೆ ಕೇಳುವುದು ಯಾಕೆ? ಇಲ್ಲ, ಹಾಗಲ್ಲ. ತಪ್ಪು ಮಾಡಿದ್ ನಾನು. ಇಲ್ಲ, ನಾನು ಅದ್ರ ಪ್ರಾರಬ್ಧ ಹಿಡ್ಕೊ ತಿರುಗಾಡ್ತಾ ಇದ್ದೇನೆ ನೋಡಿ ಈಗ. ಅಲ್ಲ, ಅದಲ್ಲಪ್ಪ, ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೇನೆ. ಯಾವ ತಪ್ಪು? ನೋಡಿ, ನೀವು ಮೊನ್ನೆ ನಮ್ಮ ಮನೆಯ ಬಾಗಿಲಿಗೆ ದಣಿದು ಹಸಿದು ಬಂದ್ರಿ. ನಿಮ್ಮನ್ನು ನೋಡಿದಂತಹ ನಾನು ನನ್ನನ್ನು ನಾನೇ ಮರೆತು ನಿಮ್ಮ ರೂಪವನ್ನೇ ವರ್ಣಿಸ್ತಾ ನಿಂತಿದ್ದೆ. ದೃಷ್ಟಿ ಅದು. ಗ್ರಾಸ ಕೊಡುದು ಸ್ವಲ್ಪ ತಡವಾಯ್ತು ಅನ್ನೋ ಕಾರಣಕ್ಕಾಗಿ ಬೇಸರಿಸಿಕೊಳ್ಬೇಡಿ. ನಮಗಿದು ಅಭ್ಯಾಸ ಉಂಟು. ಹಾ, ಹಾಗೆ ಮನೆ ಬಾಗಿಲಿಗೆ ಹೋದ ತಕ್ಷಣ ಯಾರು ಕೊಡುವುದಿಲ್ಲ. ಹಾ, ನಾಲ್ಕು ಮಾತಾಡಿ ಬೈದು ಭಂಗಿಸಿ ಮುಂದೋಗ ಈಗಲೇ ಹೇಳಿಸ್ಕೊಂಡು ಆಮೇಲೆ ಹೇಳಿದ್ರೆ ನಮ್ಗೆ ಅಭ್ಯಾಸ ಉಂಟು ಇದೆಲ್ಲ. ಹೌದಾ? ಆದ್ರೆ ನಮ್ ಕೊಟ್ಟಿದ್ದು ಒಳ್ಳೇದುಂಟು. ಹೌದಾ? ಹಳಸಿದ್ದು ಯಾವುದೂ ಇಲ್ಲ. ಅಯ್ಯೋ, ನಾನು ಅಂತವಳಲ್ಲ, ನಾನು ಮನಸ್ಸಿನಿಂದ ಕೊಟ್ಟಿದ್ದು ನಿಮಗೆ. ಅಯ್ಯೋ, ನೀವು ಕೊಟ್ಟಿದ್ದು ಹಳಸ್ಲಿಲ್ಲ. ಹಾ, ಸಂತೋಷವಾಯ್ತು. ಹಾಗಂತ ನಿಮ್ಮಲ್ಲಿ ಒಂದು ಮಾತು. ಇಷ್ಟು ಚಂದ ಇದ್ದೀರಿ. ಯಾರು? ನೀವು. ನಾನು ಕನ್ನಡಿ ನೋಡ್ಲೇ ಇಲ್ಲ. ಹಾ, ನನ್ನ ಕಣ್ಣಿಗೆ ನೀವು ಬಹಳ ಚಂದ ಕಾಣ್ತಾ ಇದ್ದೀರಿ. ಓ ಮೋಹನ. ಕಷ್ಟ. ಯಾರು? ನೀವು. ನನ್ನ ಹೆಸರು ಮೋಹನ ಅಲ್ಲಪ್ಪ. ಅಲ್ಲ, ಯಾರು ಹೇಳಿದ್ದು ಮೋಹನ ಹೇಳಿ? ಮೋಹನನ ಹಾಗೆ ನನಗೆ ಗೋಚರಿಸ್ತಾ ಇದ್ದೀರಿ. ಓ, ನೀವು ಮೊದಲೇ ಅದು ಮೋಹನ್ ನೋಡಿದ್ದೀರಿ ಅಲ್ಲ? ಹಾಗಲ್ಲ. ಹಾಗಾಗಿ ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನೀವ್ಯಾರು? ಹೀಗಾಗೋದಕ್ಕೆ ಕಾರಣ ಏನು? ಅಷ್ಟೇ ಅಲ್ಲ, ಈ ಭಿಕ್ಷುಕರಿಗೆ ಬಹಳ ಕಷ್ಟ ಉಂಟು. ಚಂದಿಗೆ ಒಮ್ಮೆ ಇಲ್ಲ. ಈ ಮನೆ ಮಗಳು ಹೆಂಗಸರು ಬರ್ತಾರೆ ಯಾರಿಗೆ ಅಂತ ಅದಲ್ಲ. ನೋಡಿ, ನಾನು ನಿಮ್ಮ ರೂಪವನ್ನು ನೋಡಿ ಮನಸೋತವಳಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ನಾ ಕೇಳಿಕೊಳ್ಳುವುದು, ಸಿಂಧು ಸದೃಶರಾದಂತಹ ನಿಮ್ಮಲ್ಲಿ ಬಿಂದು ಸದೃಶರಾದಂತಹ ನನ್ನನ್ನ ಸೇರಿಸಿಕೊಳ್ಬೇಕು ಅಂತ ಪ್ರಾರ್ಥನೆ. ರಮೇಶನ್ನನು ನಾನು ನಿಮ್ಮನ್ನು ಅಪೇಕ್ಷಿಸಿ ಬಂದಿದ್ದೇನೆ. ಮುಟ್ಟಬೇಡ ದೂರ ದೂರವಾ? ಎಂತ ಸ್ವಲ್ಪ ಸುಮ್ಮನೆ ಇರ್ತೀರ ನೀವು. ನಮ್ಮಲ್ಲೆಲ್ಲ ಹೆಂಗಸರಲ್ಲಿ ಒಂದು ಕ್ರಮ ಉಂಟು. ಮಾಸಕ್ಕೊಮ್ಮೆ ದೂರ ಮನೆಯಿಂದ ಹೊರಗೆ ಕೂತ್ಕೊಳ್ಳೋದು 3 ದಿವಸ, ತಿಂಗಳಿಗೊಮ್ಮೆ. ನೀವು ಹಾಗೆ ಗಂಡಸರಿಗೆಲ್ಲ ಅದೆಂತದ ದೂರ? ದೂರ ಹೆಂಗಸರು ಹೇಳ್ಬೇಕಾ? ಹೌದು, ನೀವು ಗಂಡಸರು, ನೀವು ಯಾಕೆ ದೂರ ಅಂತ ಹೇಳುದು? ನೀವು ಹೇಳುದು ಕಡಿಮೆ ಮಾಡಿದ್ರೆ ನಾವು ಹೇಳುದೇ. ಹಾಗಲ್ಲ, ಅದ್ಯಾಕೆ ಹಾಗೆ ಹೇಳ್ತೀರಿ? ಮತ್ತೆ ಅದಲ್ಲ, ನನ್ಗೆ ಆಶ್ಚರ್ಯ, ನೀವು ದೂರ ಅಂತ ಹೇಳ್ತೀರಿ. ನಿಮ್ಮನ್ನ ಅಂತಲ್ಲ, ಹಾ, ನಾ ಯಾರನ್ನೂ ಮುಟ್ಟಿಸ್ಕೊಳ್ಳುವುದಿಲ್ಲ. ಯಾಕೆ? ಏನಾಯ್ತು? ಹಾಗೆ. ಏನು ಸಮಸ್ಯೆ? ಅಂದ್ರೆ ಹಾ, ಗಂಡಸರನ್ನು ಮುಟ್ಕೊಳ್ತೇನೆ, ಹಾ, ಹಾ, ಹಾ. ಹೆಂಗಸರನ್ನು ಮುಟ್ಟುವುದಿಲ್ಲ ನಾನು. ಅಲ್ಲ, ಏನಾಗ್ತದೆ ನಿಮ್ಗೆ ಹೆಂಗಸರು ಮುಟ್ಟಿದ್ರೆ? ನಂದು ವ್ರತ ಉಂಟು. ವ್ರತವ? ಈ ವ್ರತ ಅದೆಲ್ಲ ಮಾಡುದು ಹೆಣ್ಣು ಮಕ್ಕಳಲ್ವಾ? ನಿಮ್ ಗಂಡಸರಿಗೆ ಎಂತ ವ್ರತ? ಯಾಕೆ? ನೀವಲ್ಲ ಅದನ್ನ ಮಾಡ್ತೀರ ಈಗ. ಅಯ್ಯೋ, ಸತಿ ಶಿರೋಮಣಿನ ಪತಿವ್ರತ. ಹೋ, ಪರಮ ಪತಿವ್ರತೆ ತಾವು. ಹೌದೌದು, ಅದೆಲ್ಲ ಅನುಷ್ಠಾನದಲ್ಲಿ ಇರಿಸಿಕೊಂಡವ್ರು ನಾವು. ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ. ಹಾ, ಮನೆ ಹಿಂದ್ಗಡೆ ಬೂದಿ ರಾಶಿ ಅಂತೆ. ಆ ವಿಷಯ ನಿಮ್ಗೆ ಗೊತ್ತಾಯ್ತಾ? ಹೌದಪ್ಪ, ಬರುವಾಗ ಹೇಳಿದ್ದಾರೆ. ಕುಮುದ ದೇವಿಯವರ ಪ್ರಚಾರ ಹಾಗುಂಟು. ಹಾ ಹಾ, ಮುಟ್ಟಬೇಡ, ದೂರ ನಿಲ್ಲಿ. ಓ, ನೀವು ಅದಕ್ಕೆ ಹೆದರ್ಕೊಳ್ಳುವುದಾ? ಬೂದಿ ಆಗ್ತಿರುತ್ತೆ. ಬೂದಿ, ಅದಕ್ಕೆಲ್ಲ ಹೆದರ್ಕೊಳ್ಬೇಡಿ. ನಿಮಗೆ ನಿಮ್ಮ ಗಂಡನಿಗೆ ಎಷ್ಟು ಬೂದಿ ಇರಬೇಕು? ಯಾಕೆ? ಲೇಪಿಸಿಕೊಳ್ಳಿಕ್ಕೆ. ಹೌದು. ನೋಡಿ, ನಾವು ಅದನ್ನು ಲೇಪಿಸಿಕೊಳ್ಳುವುದಿಲ್ಲ. ಆದ್ರೆ ಸರಿ, ಯಾವುದಾದ್ರೂ ಪುರುಷರನ್ನ ನಾನು ಒಮ್ಮೆ ದ್ವೇಷದಿಂದ ಕೋಪದಿಂದ ನೋಡಿದೆ ಅಂತಾದ್ರೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ನಿಮ್ಮನ್ನ ನಾನು ಹಾಗೆ ನೋಡ್ಲಿಲ್ಲ. ನಿಮ್ಮನ್ನು ಕಾರುಣ್ಯ ಭಾವದಿಂದ ಕಡೆಗಣ್ಣಿನಿಂದ ನೋಡಿದ್ದೇನೆ. ನೋಡಿ, ಹಾ, ಗುಟ್ಟನೊಂದ ಪೇಳುವೆ ನಾನು. ಹೇಳಿ. ಇಲ್ಲ, ಈ ನಮ್ಮ ಗುಟ್ಟು ದೂರಿಂದ ಹೇಳುದು. ನಮ್ಮಲ್ಲಿ ಗುಟ್ಟು ಹೇಳಿದ್ರೆ ಕಿವಿಯಲ್ಲಿ ಅಪ್ಪ, ಆಚೆ ಚಿತ್ತರಿಗೆ ಗೊತ್ತಾಗ್ಬಾರ್ದು. ಇದು ಬೇಡವರ ಗುಟ್ಟು ದೂರಿಂದ ಹೇಳುದು. ಬೇಡುವವರು ಗುಟ್ಟು ದೂರವ? ಹೌದು. ಇರ್ಲಿಕ್ಕೆ ಹೇಳಿ, ಕೇಳ್ತೇನೆ. ತೊಟ್ಟ ವ್ರತದ ಗುಟ್ಟು. ವ್ರತ? ಹೌದು. ಏನು ವ್ರತ ಅದು? ಅಂದ್ರೆ ದಿವಸದ ದಿನಕ್ಕೆ, ದಿನದಿಂದ ದಿನಕ್ಕೆ ಭಿಕ್ಷೆ ಹೆಚ್ಚಿಕ್ಬೇಕು ಅಂತ ವ್ರತ ಕೈಗೊಂಡಿದ್ದೇನೆ ನಾನು. ಅದು ಎಷ್ಟು ಸಮಯ ಅದು? 4 ದಿವಸ.
4 ದಿವಸವ? ಬಹುಶಃ ಇವತ್ತು ಕೊನೆಯ ದಿವಸ ಆಗಿರ್ಬೇಕು. ಅಲ್ಲಪ್ಪ, ಹಾ, ಇವತ್ತು 2ನೇ ದಿವಸ. ದೇವರೇ, ಇವತ್ತು 2 ದಿವಸವಾ? ಇನ್ನು 2 ದಿನ ಉಂಟು. ಇನ್ನು 2 ದಿವಸ ಉಂಟಾ? ಹೌದು. ಹಾ ಹಾ ಹಾ. ಈಗ ಭಿಕ್ಷೆ ಹೆಚ್ಚಾಗಬೇಕೆನ್ನುವಂತ ಕಾರಣಕ್ಕಾಗಿ ಇದು ವ್ರತ. ನೋಡಿ ನೋಡಿ, ನೀವು ಭಿಕ್ಷೆ ಕೊಟ್ಟಿದ್ದು ಬರ್ತೀರ ನಾನು. ಹಾಗಲ್ಲ, ಸ್ವಲ್ಪ ನಿಲ್ಲಿ. ನೀವೀಗ ನನ್ನ ಎದುರಿಗೆ ಬಂದಾಯ್ತಲ್ವಾ, ಇನ್ನು ನೀವು ಈ ವ್ರತ ಕೈಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಗ್ರಾಸ ಬೇಕೋ ಅಷ್ಟನ್ನ ನಾನು ಕೊಡ್ತೇನೆ. ಹಾಗಾಗಿ ಇಂದಿನಿಂದ ವ್ರತ ಬಿಡಿ, ವ್ರತ ಬಿಡಿ, ನನ್ನ ಸೇರಿಸಿಕೊಳ್ಳಿ. ಕಂಡವ್ರು ಕೈಕಾಲು ಮುರಿತಾರೆ. 3 ಕಾಸಿನವನೇ ಭಿಕ್ಷೆ ಬೇಡ್ಲಿಕ್ಕೆ ಮನೆ ಹೋಗಿ ಆ ಮನೆ ಹೆಂಗಸಿ ಕರ್ಕೊಂಡ್ ಬಂದೆ ಕೇಳ್ತಾರೆ. ಅದೆಲ್ಲ ಬೇಡ, ನಮಗೆ ಇದೆಲ್ಲ ರಗಳೆ. ಅದಕ್ಕೆ ನಾವು ನಮ್ಮಷ್ಟಕ್ಕೆ ಬೇಡ್ತೇವೆ, ತಿಂತೇವೆ. ನೀವು ನಿಮ್ಮಷ್ಟಕ್ಕೆ ಹೋಗಿ. ಮಮೋಗ್ರ ಮುನಿಗಳ ಹೆಂಡತಿ ನೀವು. ಹೌದು. ಗಂಡನೇ ಗೊತ್ತಾದ್ರೆ ಏನು ಮಾಡ್ತೀರಿ ನೀವು? ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ಅವ್ರಿಗೆ ಗೊತ್ತಾದ್ರೆ ಗೊತ್ತಾಗ್ಲಿ, ಅವ್ರು ಹೊಡಿಲಿ ಬಡಿಲಿ, ಅಲ್ಲ ನನ್ನನ್ನು ಕೊಲ್ಲಲಿ, ನನಗದು ಯಾವುದು ಸಂಬಂಧ ಇಲ್ಲ. ನಿಮ್ಮ ರೂಪವನ್ನು ನೋಡಿ ನಾವು ಮನಸ್ಸೋತಿದ್ದೇನೆ. ನೀವು ನನ್ನನ್ನು ಸೇರಿಸಿಕೊಳ್ಳಲೇಬೇಕು. ನೀವು ಬೇಡ ಅಂತ ಹೇಳಿದ್ರೆ ನಾವು ಬಿಡುವವಳಲ್ಲ. ಏನ್ ಮಾಡ್ತೀರಿ? ನಾನು ನಿಮ್ಮ ಜೊತೆಗೇ ಬರ್ತೇನೆ. ನಾನು ನನಗೆ ಬೇಡುವುದು ಕಷ್ಟ. ಇನ್ನು ನಿಮ್ ಕರ್ಕೊಂಡು ಹೋಗಿ ಹೇಗೆ ಬೇಡ್ಲಿ ನಾನು? ತೊಂದ್ರೆ ಇಲ್ಲ. ನನಗೆ ಊಟ ಅನ್ನ ನೀರು ಏನು ಬೇಡ, ನನಗೆ ನೀವು ಒಬ್ಬರೇ ಸಾಕು. ಎಲ್ಲಿಯಾರು ಯಾರು ಮನೆಗೆ ಬೇಡ್ಲಿಕ್ಕೆ ಹೋದ್ರೆ ನೀ ಬೇಡ, ಅವಳಿಂದ ಬಿಡ ಹೇಳ್ತಾರೆ. ಹಾಗೆಲ್ಲ ಹೇಳಿದ್ರೆ ಒಂದು ಕೆಲಸ ಮಾಡಿ, ನಾವು ಒಂದು ಬೇರೆ ಗುಡಿಸಲನ್ನು ಮಾಡುವ. ಗುಡಿಸಲಿನಲ್ಲಿ ನಾನು ಇರ್ತೇನೆ, ನೀವು ಹೋಗಿ ಬೇಡಿಕೊಂಡು ಬನ್ನಿ. ಅಲ್ಲಿ ಇನ್ನೊಬ್ಬ ಭಿಕ್ಷುಕ್ ಬಂದ್ರೆ ಅವ್ನು ನೋಡ್ಕೊಂಡು ನಿಮ್ಗೆ ಹೇಳಿದ್ರೆ ಕಷ್ಟ. ಅಯ್ಯೋ ಇಲ್ಲಪ್ಪ, ನಾನು ಅಂತವಳಲ್ಲ, ನಾನು ಪತಿವ್ರತ ಶಿರೋಮಣಿ. ಯಾರು ಪತಿವ್ರತೆ ನೀವು? ಪತಿವ್ರತ ಶಿರೋಮಣಿ ಹೊತ್ತು ನಾನು ನೋಡಿ ಓಡ್ ಬರ್ತಾರೆ ನೀವು. ನೋಡಿ, ಇಲ್ಲಿ ನೋಡಿ, ನಾನು ಯಾರ ಮೇಲೆ ಮನ ಮಾಡಿದ್ದೇನೋ ಅವ್ರ ಜೊತೆ ನಿಷ್ಠೆಯಿಂದ ಇರ್ತೇನೆ. ನಾಳೆಗೂ ಹಾಗೆ ಹೇಳ್ಬೋದು. ಇಲ್ಲ, ನಾಳೆಗೆ ಹಾಗೆ ಹೇಳುದಿಲ್ಲ. ಇನ್ನು ನೀವೇ ನಿಮ್ಮ ಜೊತೆ ಅವನಿಗೆ ಗಡ್ಡ ಮೀಸೆ ಉಂಟು, ನಿಮಗ್ ನೋಡಿ ಗಡ್ಡ ಮಾತ್ರ ಉಂಟು. ಹಾಗೆ ನಿಮ್ಮೊಟ್ಟಿಗೆ ನಾ ಬರ್ತೇನೆ, ನೀವು ಬಂದ್ಬಿಟ್ರೆ. ಅಯ್ಯೋ ನೋಡಿ, ಇನ್ನು ನಾನು ಯಾರನ್ನು ನೋಡ್ಲಿಕ್ಕೆ ಹೋಗುದಿಲ್ಲ. ನೋಡಿ, ನಿಮ್ ಗಡ್ಡ ಮೀಸೆಲ್ಲ ಚಂದ ಉಂಟು. ಅದೇ ಹೇಳಿದ್ಲಲ್ಲ, ಏನಂತ? ನಾನು ಓಡ್ ಬಂದವರೊಟ್ಟಿಗೆ ಅವ್ರಿಗೆ ಗಡ್ಡ ಮೀಸೆ ಎಲ್ಲ ಉಂಟು. ನೀವು ಚಂದಿದ್ರಿ, ಬೆಳ್ಳಗಿದ್ರಿ, ನಿಮ್ ಗಡ್ಡ ಮಾತ್ರ ಉಂಟು ಅಂತ ಹೇಳಿ ಓಡಿ ಹೋಗ್ಬಿಟ್ಟು. ನೋಡಿ, ಹೆಣ್ಣು ಮಕ್ಕಳಿಗೆ ಗಂಡಸರು ಇಷ್ಟ ಆಗುವುದು ಗಡ್ಡ ಮೀಸೆ ಇದ್ರೆ ಮಾತ್ರ. ಗಡ್ಡ ಮೀಸೆ ಇಳಿದವ್ರು ಯಾರು ನೋಡುದಿಲ್ಲ. ಹಾಗಿದ್ರೆ ನೋಡಿ, ನಿಮ್ಮ ಹೊಣೆಗಾರಿಕೆ ನಿಮಗೆ. ಆದಿತ್ತು, ನನಗೆ ಸಂಬಂಧ ಇಲ್ಲ. ಆಗ್ಬಹುದು 2 ದಿನ, ಆಮೇಲೆ ಏನು ಮತ್ತೆ ಹೇಳ್ತೇನೆ. ಆಯ್ತು, ಅಲ್ಲಿ ತನಕ ಅಂತರ ಕಾಪಾಡ್ಕೊಳ್ಬೇಕು. ನಿಮ್ಮ ಹಿಂದೆ ನಾನು ಇರ್ತೇನೆ. ಮತ್ತೆ ನನಗೇನು ಸಂಬಂಧ ಇಲ್ಲ. ಇಲ್ಲಿ ನಿಮ್ ತೊಂದ್ರೆ ಕೊಡುದಿಲ್ಲ. ಆಯ್ತು. ಕುಮುದಾದೇವಿಯವರೇ, ಎಲ್ಲೋದ್ರೆ? ಪಾತಾಳಕ್ಕಾಗಿ ಹೋಗಿ ಬಂದೆ. ಆದಿಶೇಷ ಕೊಟ್ಟಿದ್ದಾನೆ ಕಾಂಚನವನ್ನು, ಹಣ್ಣು ಹಂಪಲನ್ನು. ಎಲ್ಲಿದ್ರೆ? ಕುಮುದ 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 ಕುಮುದ
ನಿಮಗೆನೆಯ ದಂಪತಿಗಳುಂಟೆ ಮಹತ್ ಆಶ್ಚರ್ಯ. ನಿಮಗೆನೆಯ ದಂಪತಿಗಳುಂಟೆ ಮಗದ ಆಶ್ಚರ್ಯ. ಯಾವ ಪರಂಪರೆಯೊಳಿನಿದ್ದಿಲ್ಲ ನಿನ್ನ ಸತಿ ನಿನ್ನ ಶಿಕ್ಷೆಗೆ ಬೆದರಿ ಕಾತರಿಸುತ್ತ ಕಂಪನವ ಕೊಳದಿಗಳು. ನಿನ್ನ ಸತಿ ನಿನ್ನ ಶಿಕ್ಷೆಗೆ ಬೆದರಿ ಕಾತರಿಸುತ್ತ ಕಂಪನವ ಕೊಳದಿಗಳು. ಮೃಡಗೆ ಭ್ರಮಿಸದ ನಾರಿ ಮೃಡಗೆ ಭ್ರಮಿಸದ ನಾರಿ ಇಂಪಾಯ್ತೆ ಆಡನವು. ನಿಮಗೆ ಮೃಡಗೆ ಭ್ರಮಿಸದ ನಾರಿ ಇಂಪಾಯ್ತೆ ಆಡನವು. ಪತಿರ್ವತೆಯು ನಿಜ ನೀವು ಸಂಪಾದನೆಯ ಗೈದ ಯೋಗ ಪ್ರಭಾವಗಳ ವಿವರಿಸಲರಿಯದು ತನಗೆ. ನೀವು ಸಂಪಾದನೆಯ ಗೈದ ಯೋಗ ಪ್ರಭಾವಗಳ ವಿವರಿಸಲರಿಯದು ತನಗೆ. ತಂಪಾಯ್ತು 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 ಎನ್ನ ಮನ ಎಲೆ ಋಷಿ. ಎಂತ ದಾಂಪತ್ಯ ನಿಮ್ಮದು ಸ್ವಾಮಿ. ಈ ಲೋಕದಲ್ಲಿ ಹೊಡೆದವ ಸೋಲುವುದಲ್ಲ, ತಿಂದವ ಸೋಲಬೇಕು, ಬೀಳಬೇಕು. ಆದ್ರೆ ಇಲ್ಲಿ ಹಾಗಲ್ಲ. ಪೆಟ್ಟು ತಿಂದವಳು ನಿಮ್ಮಾಕೆ, ಹೊಡೆದವರು ನೀವು. ಹೊಡೆದು 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 ನೀವೇ ಸೋತು ಕುಸಿದ್ರಿ ಬಿಟ್ರೆ ಅವರಿಗೇನೂ ಆಗ್ಲಿಲ್ಲ. ನನ್ನ ಹೊಟ್ಟೆ ಬೆಂಕಿ ಇಟ್ಟಿಯಲ್ಲ ನೀನು. ನಾನೇನು ಮಾಡಲಿಲ್ಲಪ್ಪ. ನಿಮ್ಮ ಮಡದಿಯವರು, ಕುಮುದಾದೇವಿಯವರು, ಪರಮ ಪತಿವ್ರತೆಯವರು ಇವತ್ತು ಮನೆ ಬಿಟ್ಟು ಭಿಕ್ಷುಕರೊಟ್ಟಿಗೆ ಓಡ್ ಬಂದಿದ್ದು ಆಯ್ತು. ನೀವೇನಲ್ಲ, ಪ್ರತ್ಯಕ್ಷವಾಗಿ ಶಿವನೇ ಬಂದರು ಧೃತಿಗಡದ ಆಕೆ ಅವಳು ಎಂಬುದಾಗಿ. ಶಿವ ಅಲ್ಲ ನಾನು, ನಾವ ಬೇಡುವವ. ನನ್ನೊಟ್ಟಿಗೆ ಅವಳು ಬಂದ್ಲು ಅಂತಾದರೆ ಎಂಥ ಪಾತಿವ್ರತೆ ಅವಳಿದು. ನಿಮ್ಮದು ಎಂಥ ನಿಷ್ಠೆ ಮತ್ತು ತಪಸ್ವಿಗಳು ತಾವು. ಗಟ್ಟಿ ಹಾಕ್ಬೇಡಿ, ಬಂದೋಗ್ತದೆ, ಹೋಗ್ಬಿಡ್ತದೆ ಸಿಟ್ಟು. ಯಾವ ಪರಂಪರೆಗಳಲ್ಲೂ ಇಂಥ ದಾಂಪತ್ಯವನ್ನು ನಾನು ಕಾಣಲಿಲ್ಲ. ನಿಮ್ಮ ಯೋಗವೋ ಭಾಗ್ಯವೋ ಎಂಬ ಹಾಗೆ ಇಂಥ ಹೆಂಡತಿ ನಿಮಗೆ ಸಿಕ್ಕಿದ್ದು. ನಿಮ್ಮಿಬ್ಬರಿ ದಾಂಪತ್ಯ ಕಂಡ್ರೆ ನನಗೆ ತೋಂಪಾಯ್ತು ನೋಡಿ. ಒಳ್ಳೆ ಗಂಡ ನಿನ್ನನ್ನು ಬಿಡುತ್ತೆ ಅಂತ ಮಾಡ್ತೀಯೋ ಏ ಬಡವ.
ಹಾಲಿನಂತ ಸಂಸಾರಕ್ಕೆ ಹುಳಿ ಹಿಂಡಿದ ಪಾಪಿ. ಹಾಲಿ ಹುಳಿ ಹಾಕದೆ ಹೆಪ್ಪೆ ಆಗುದಿಲ್ಲ ನೋಡಿ. ಮುಚ್ಚಬಾಯ್. ಮನಸ್ಸು ಮಾಡಿದಂತಾದ್ರೆ ಈ ಮಹೋಗ್ರ ಈ ಪ್ರಪಂಚವನ್ನ ಸುಟ್ಟಬಲ್ಲೆ. ಸುಟ್ಟು ಆ ಭಸ್ಮವನ್ನ ಹಣಕ್ಕೆ ಪೊಟ್ಟಿಟ್ಟುಕೊಳ್ಳಬಲ್ಲೆ. ಮರಣೋತ್ತರವನ್ನು ಮಾಡಿ ನಿನ್ನ ಸರ್ವನಾಶ, ನಿನ್ನ ಸರ್ವನಾಶ. ನಿಶ್ಚಯವ
ಕಾಣುತ್ತಾ ಇದ್ದೇನೆ. ಉಗ್ರತ್ವದಿಂದಲೇ ಅಗ್ರತ್ವವನ್ನು ಸಂಪಾದಿಸಿದ ಮಹಾಕ್ರಮಣಿ, ಪ್ರಪಂಚವನ್ನೇ ಸುಡುವಂತಹ ಅಂತಹ ಯೋಗ್ಯತಾವಂತನ ಎದುರುಗಡೆಯಲ್ಲಿ ಒಬ್ಬ ಬಡ ತಿರುಕನ ಅಟ್ಟಹಾಸವೇ ಅನ್ನುವ ಕಾರಣಕ್ಕಾಗಿ ಮಾರಣಾತ್ವರವನ್ನು ಸ್ಥಾಪಿಸಿ, ಸ್ತ್ರೀ ತ್ರಿಶೂಲವನ್ನೇ ಪ್ರತಿಷ್ಠಾಪಿಸಿ ಹೋಗಿ ಅವನನ್ನ ಎರೆದು ಕೊಲ್ಲಬೇಕು ಅಂತ ಮುಂದಾದ್ರೆ ತ್ರಿಶೂಲವನ್ನೇ ಕಸಿದುಕೊಂಡು ತ್ರಿಶೂಲಧಾರಿಯಾಗಿ ಹೋದ. ಸಾಕೋ? ಅಲ್ಲ, ವಿಷಭರಿತವಾದ ಕರ್ಕಾಟಕ ಸರ್ಪ ಅದನ್ನೇ ಸೃಷ್ಟಿಸಿ ಹೋಗಿ ವಿಷವನ್ನ ಇಕ್ಕು ಅವನನ್ನ ಕೊಂದು ಮುಗಿಸು. ಆ ಕಾರ್ಕೋಟಕವನ್ನು ಬಿಟ್ಟರೆ ಅದನ್ನ ಕೊರಳಿಗೆ ಸುತ್ತುಕೊಂಡು ನಾಗಭೂಷಣನಾಗಿ ಹೋದ. ಏನು ವಿಪರ್ಯಾಸ! ಅಷ್ಟಕ್ಕೆ ಸೀಮಿತ ಅಲ್ಲ, ವ್ಯಾಘ್ರಾಸುರ, ಗಜಾಸುರ ಹೋಗಿ ಅವನ ನಾಶಗೈದು ಬನ್ನಿ ಕಳುಹಿಸಿಕೊಟ್ರೆ ವ್ಯಾಘ್ರ ಚರ್ಮಾಂಬರಿಧಾರಿಯಾದ ಗಜ ಚರ್ಮಾಂಬರಿಧಾರಿಯಾಗಿ ನನ್ನ ಕಣ್ಣಿಗೆ ತೋರುತ್ತಿದ್ದಾನೆ. ಅಷ್ಟು ಮಾತ್ರವಲ್ಲ, ಭೂತ ಪ್ರೇತವನ್ನು ಸೃಷ್ಟಿಸಿ ಅವನ ಮೇಲೆ ಬಿಟ್ಟರೆ ಭೂತನಾಥನಾಗಿ ತೋರುತ್ತಿದ್ದಾನೆ. ಭೂತ ಪ್ರೇತಗಳ ಒಟ್ಟಿಗೆ ಇವನ ತಾಂಡವ. ಹಾಗಾದರೆ ಯಾರು 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 ಯಾರು? ಹೌದು, ಇವ ರುದ್ರನೇ. ಬಂದವನು ರುದ್ರನೇ. ತುರಿತ, ಕಳಂಕ ಅದನ್ನೆಲ್ಲವನ್ನ ಪರಿಹಾರ ಮಾಡುವುದಕ್ಕಾಗಿಯೇ ಬಂದವನು ರುದ್ರ ರುದ್ರ ರುದ್ರ. ಓ ತಂದೆಯ ಶಂಭು ಶಂಕರ ಪಾಯಿಮ, ಜಯ ಮಗ ದೇವ. ಶಂಭು ಶಂಕರ ಪಾಯಿಮ, ಶಂಭು ಶಂಕರ ಪಾಯಿಮ, ಮಗದೇವ. ಶಂಭು ಶಂಕರ ಪಾಯಿಮ, ಶಂಭು ಶಂಕರ ಪಾಗಿ ನಿನ್ನ ಪದಾಂಬುಜವ ಮೊರೆ ಹೊಕ್ಕೆ ಜಯದು ದಯಾದಿ ಕಾಪಾಡು, ದಯಾದಿ ಕಾಪಾಡು, ಕಾಪಾಡು. ನೀಯನ ಇಂಬು ಕೊಡು ಸುಜ್ಞಾನಗೀನಗೆ. ಶಂಭು ಶಂಕರ ಪಾಯಿಮ, ಜಯ ಮಗದೇವ. ಶಂಭು ಶಂಕರ ಪಾಯಿಮ, ಪಾಯಿಮ. ಶಂಕರ ಪಾಹಿಮ. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೆ ಪ್ರಣತು ಕ್ಲೇಶ ನಾಶಾಯ ಯೋಗಿನಾಂ ಪತಯೇ ನಮಃ. ಸತ್ಯಂ ಶಿವಂ ಸುಂದರಂ. ಯಾರು ಸತ್ಯವೇ ಶಿವನೇ, ಶಿವನೇ ಸತ್ಯಾನುದಾಗಿ ಗ್ರಹಿಸುತ್ತಾರೋ ಅಂತವರ ಬದುಕು ಬಂಗಾರವಾಗುತ್ತದೆ, ಸುಂದರವಾಗುತ್ತದೆ. ಕೇಳಿದವನು ನೋಡಿದವನು ಈ ಮಹಾಗ್ರಮುನಿ. ಭಗವಂತ, ನನ್ನ ಸರ್ವ ಅಪರಾಧವಾಗೋಯ್ತು. ಬಡ ತಿರುಕ ಅನ್ನುವುದಾಗಿ ನಿಂದಿಸಿದೆ, ಪಚಾರಿಸಿದೆ. ಛೇ! ಇಷ್ಟಕ್ಕೆಲ್ಲ ಕಾರಣ ನನ್ನ ತಲೆಯಲ್ಲಿರುವಂಥ ಅಹಂಕಾರ. ಹೋದ ಮಾರ್ಗವೇ ಧರ್ಮದ ಮಾರ್ಗ, ನಾನು ಕೊಟ್ಟದ್ದೇ ನ್ಯಾಯ, ಆಡಿದ್ದೇ ಸತ್ಯ ಅನ್ನುವ ಅಹಂಕಾರ ಭರಿತನಾಗಿ ಮೆರೆದವನು ಈ ಪಾಪಿ ಮಹಾಗ್ರ. ದೇವರೇ, ದಯಮಾಡಿ ತಂದೆ, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಕಾಪಾಡಬೇಕು. ಬೆದರದಿರಯ್ಯ ಹೇಳು. ಹೇ ಬುಧ ಕುಲೋತ್ತಮ ಕೇಳು, ಬೆದರದಿರಯ್ಯ. ಹೇ ಬುಧ ಕುಲೋತ್ತಮ ಕೇಳು,
ಶ್ರೇಷ್ಠ ಹೇಳುವುದಕ್ಕೆ ಎರಡು ಮಾತೇ ಇಲ್ಲ. ಕಾರಣಾಂತರಗಳಿಂದ ಎಲ್ಲವನ್ನ ಕಳೆದುಕೊಂಡವನಾಗಿತ್ತು ನಾನು. ಎಲ್ಲ ಒದಗಿಸಿಕೊಟ್ಟವ ನೀನೀಗ. ನಿನ್ನ ಕ್ರೋಧದಿಂದಾಗಿ ನನಗೆ ಅನುಕೂಲವೇ ಆಯಿತು. ನೋಡು, ತ್ರಿಶೂಲಧಾರಿಯನ್ನಾಗಿ ಮಾಡಿದವ ನೀನು, ಅದು ದೂರವಾಗಿತ್ತು. ವ್ಯಾಳಭೂಷಣನಾದೆ, ಗಜ ಚರ್ಮಾಂಬರಧಾರಿಯಾದೆ, ವ್ಯಾಘ್ರ ಚರ್ಮಾಂಬರಧಾರಿಯಾದೆ. ಕಾರಣ ಏನು? ನಿನ್ನಿಂದ ಮತ್ತೆ ನನಗೆ ಸಿಕ್ಕಿದ್ದುದಲ್ಲ. ನಿನ್ನನ್ನು ಕಾಣುವುದಕ್ಕಾಗಿ ಬಂದವ ನಾನು. ನಿನ್ನೊಳಗಿರುವಂತ ಕಪ್ಪು ಎಂಬಂತ ಮದವನ್ನು ಇಡಿಸುವುದಕ್ಕೆ ಬೇಕಾಗಿ, ಅಹಂಕಾರದಿಂದ ನಿನ್ನನ್ನು ವಿಮುಕ್ತಿಗೊಳಿಸುವುದಕ್ಕೆ ಬೇಕಾಗಿ ಬಂದವ. ಅಹಂಕಾರವನ್ನು ನುಡಿದರೆ ನೀನು ಶ್ರೇಷ್ಠನೇ ಹೌದು. ನಿನ್ನ ಆಚಾರ ವಿಚಾರ ಧರ್ಮ ಇದೆಲ್ಲ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸಲ್ಪಡಬೇಕೆ ಹೊರತಾಗಿ ಸ್ವಾರ್ಥಕ್ಕಾಗಿ ಅಲ್ವೇ ಅಲ್ಲ. ಭಗವಂತನ ಅಪ್ಪಣೆ. ತಾನೇ ತ್ರಿಮೂರ್ತಿಗಳಲ್ಲಿ ಒಬ್ಬ ಎಂಬಂತ ಭಾವ ನಿನ್ನಲ್ಲಿ ಇತ್ತು. ಆದರೆ ಅವರಿಗೆ ನಾಶ ಇಲ್ಲ. ನಾರಾಯಣ ರೂಪಕ್ಕೆ ಕೊನೆಯಲ್ಲಿ ನಾಶದ ಇಚ್ಛೆ ಬರಬಹುದು. ಸರಿ. ಆದರೆ ನಿನಗೆ ಹುಟ್ಟು ಸಾವಿಗಳಿಗೆ ಬಂಧಿತನಲ್ಲವೇ ನೀನು? ಮತ್ತೆ ಅವರಾಗುವುದಕ್ಕೆ ಸಾಧ್ಯತೆ ಉಂಟಾ ಹೇಳು? ಇಲ್ಲವೇ ಇಲ್ಲ. ನಿನ್ನೊಳಗಿರುವಂತ ತಪಶಕ್ತಿಯನ್ನ ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗಿಸು. ಸರಿ. ಆಗದನ್ನ ಹೇಳಿ ನಿನ್ನನ್ನು ತಿದ್ದುವುದಕ್ಕಾಗಿ ಬಂದವ ಈ ಪರಶಿವ. ಆಗಲಿ ಭಗವಂತ. ಮತ್ತೆ ನಿನ್ನ ಹೆಂಡತಿ ಪತಿವ್ರತ ಶಿರೋಮಣಿ, ಅನುಮಾನವೇ ಇಲ್ಲ. ಮೃಡನನ್ನ ಕಂಡರೂ ಭ್ರಮೆಗೊಳಗಾಗುವುದಿಲ್ಲ ಅಂತ ನಿನ್ನ ಭಾವನೆ ಇತ್ತು. ಅದಕ್ಕೆ ಮೃಡನೇ ಭಿಕ್ಷುಕನಾಗಿ ಬಂದಿದ್ದು. ಈಗ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ. ಅವಳು ಪರಿಶುದ್ಧಳಾಗಿದ್ದಾಳೆ. ಅವರು ಆಡಿದ ಒಂದೊಂದು ಮಾತು ಸಾಕು ನನ್ನನ್ನು ಸೇರುವುದಕ್ಕೆ ಹಪಾಪಿಸನಿಂದ ಓಡು ಬಂದಂತ ಹೆಣ್ಣವಳು. ಅದರಲ್ಲಿ ಅನ್ಯಥಾ ಭಾವ ಇಲ್ಲ. ಅವಳ ಒಳಗಿರುವುದು ಆತ್ಮ, ಇಲ್ಲಿರುವುದು ಪರಮಾತ್ಮ. ಈ ಪರಮಾತ್ಮನ ಆತ್ಮ ಒಂದು ಸೇರುವುದಕ್ಕೆ ಹೇಗೆ ಬರ್ತದೋ ಅದೇ ರೀತಿ ನನ್ನೊಟ್ಟಿಗೆ ಬಂದಿದ್ದವಳು. ಅಪೂರ್ಣ ಅದು, ಪೂರ್ಣ ಇದು. ಯಾವತ್ತು ಪೂರ್ಣತೆಯನ್ನು ಅಪೂರ್ಣ ಸೇರಿಕೊಂಡು ಸಾರ್ಥಕತೆ ಕಾಣಬೇಕು ತಾನೆ. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿದ್ದು, ನಾನೊಬ್ಬಳು ಬಿಂದು, ನೀವೊಬ್ಬಳು ಸಿಂಧು. ಸಿಂಧುವಿನಲ್ಲಿ ಬಿಂದು ಐಕ್ಯವಾಗುವ ರೀತಿಯಲ್ಲಿ ನಿನ್ನೊಳಗೆ ನಾನು ಐಕ್ಯಳಾಗ್ತೇನೆ. ಐಕ್ಯಳೆ ಆಗುವುದು ಯಾವಲ್ಲಿ? ಐಕ್ಯತೆ ಸ್ಥಾಪಿಸುವುದು ಯಾವಾಗ? ನನ್ನೊಳಗೆ ಐಕ್ಯಳಾಗ್ತೇನೆ ಅಂತೇಳಿ ಪರಮಾತ್ಮನು ಸೇರ್ತೇನೆ ಎಂಬ ಧ್ವನಿಯಲ್ಲಿ ಆಡಿದ ಮಾತು. ಹಾಗೆ ನಾನು ಸ್ವೀಕರಿಸಿದ್ದೇನೆ. ಸರಿ. ನೀವಿಬ್ರು ಲೋಕ ಕಲ್ಯಾಣಕ್ಕಾಗಿ ಇರಬೇಕು, ಅದನ್ನೇ ಮಾಡಬೇಕು. ಮತ್ತೆ ಕೊನೆಯಲ್ಲಿ ನಿಮಗಿಬ್ಬರಿಗೂ ಮೋಕ್ಷವನ್ನು ನಾ ಕರುಣಿಸ್ತೇನೆ. ಭಗವಂತ, ಕತ್ತಲೆಯಿಂದ ಬೆಳಕನ್ನ ಕಂಡ ಈ ಮಹೋಗ್ರ ನನಗೆಲ್ಲವೂ ಜ್ಞಾನೋದಯವಾಯಿತು. ನಿಮ್ಮ ಅಂಬವಣ ಹೇಗುಂಟು ಹಾಗೇ ಕೂಡ ನಾವು ಧರ್ಮಪತಿಗಳು ಅದೇ ಮಾರ್ಗವನ್ನು ಅನುಸರಿಸುವುದಕ್ಕೆ ಮುಂದಾಗುತ್ತೇವೆ. ಸದಾ ಕಾಲವು ನಿನ್ನ ಭಕ್ತರಾಗಿರಬೇಕು. ನಮ್ಮ ಬೇರೆಗೂ ಯಾವಾಗ ಅನ್ನುವುದನ್ನು, ಆ ಮೋಕ್ಷವನ್ನ ತಾವೇ ಅನುಗ್ರಹಿಸಬೇಕು ಅಂತ ಬೇಡಿಕೊಳ್ಳುತ್ತಾ ಇದ್ದೀನಿ. ಪಡೆದ ಕರ್ಮವೆಲ್ಲ ತೀರಬೇಕು ತಾನೆ. ಅದೆಲ್ಲ ಮುಗಿಸಿ ನಾನೇ ನಿಮಗೆ ಮುಂದಿನ ದಾರಿ ತೋರಿಸಿ. ಶಂಭೋ ಶಂಕರ ಹರ ಮಹಾದೇವ. ಎಷ್ಟು ಕಾಲ ಹೀಗೆ ಇರುವುದು? ಅರಿತು ಯಾವ ಕಾರ್ಯವನ್ನು ಮಾಡಬೇಕಿತ್ತು ಅದೆಲ್ಲ ಕಾರ್ಯವನ್ನು ಮಾಡಿ ಆಗಿದೆ. ವ್ಯಾಧನಾಗಿ ಆ ಕಾರ್ಯವನ್ನು ಪೂರೈಸಿದೆ. ಭಿಕ್ಷುಕನಾಗಿ ಯಕ್ಷಿಣಿಯನ್ನು ತಿದ್ದಿದೆ, ಇವರನ್ನು ತಿದ್ದಿದೆ. ಹೀಗೆ 10 ತಿದ್ದುವಿಕೆಗಳು ಆಯ್ತಲ್ಲ. ನನ್ನನ್ನು ತಿದ್ದುವುದು ಯಾರಾಗಿದ್ರೆ ಒಂದೇ ಬಾಬಾ. ಶ್ರೀರಮಣ ವಾರಿಜಾಗಿ ಲಕ್ಷ್ಮೀ ಸಂಗೀತದಿ
ಗುಡದಿಂದ ಚೋಣಿಯ ತಿರುಗೂತ ನಡೆದಂದ ಕಾರಣ ಚೋಣಿಯ ತಿರುಗೂತ ನಡೆದಂದ ಕಾರಣ ಏನಿದರಿಯೋ ಎಂಬ ಓ ಬಾವ ಏನಿದರಿಯೋ ಎಂಬ ನಿನ್ನನ್ನು ನೋಡಿದಾಗ ನನಗೆ ಆಶ್ಚರ್ಯವಾಗ್ತಾ ಉಂಟು. ಕಾರಣ ಕಾಯನಾಗಿದ್ದೀಯ ನೀನು. ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡವನಿದ್ದೀಯ, ಮತ್ತೊಂದು ಕೈಯಲ್ಲಿ ಆ ಕಪಾಲವನ್ನು ಸಹ ಹಿಡಿದುಕೊಂಡಿದ್ದೀಯ. ಹಿಡಿದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಾ ಇಲ್ಲಿವರೆಗಾಗಿ ಬಂದಿಯಲ್ಲ, ಯಾಕೆ ಹೀಗಾಯ್ತು? ಏನು ಅವಸ್ಥೆ ಇರುವುದು? ಏನು ಏನಂತ ವಿವರಿಸಿದೆ ನಾನೀಗ? ಹಾ, ಎಲ್ಲವೂ ನಿನಗೆ ವೇದ್ಯವೇ ಅಲ್ಲವೇ? ಹೌದು. ಬ್ರಹ್ಮನನ್ನ ಪ್ರಶ್ನಿಸುವುದಕ್ಕೆ ಬೇಕಾಗಿ ಸತ್ಯಲೋಕಕ್ಕೆ ಹೋದವ ನಾನು. ಹಾ, ಹೆಚ್ಚೇನು ಮಗಳನ್ನ ಯಾಕೆ ಮದುವೆ ಆದ ಅಂತ ಕೇಳಿದಾಗ ಹಾ, ಮಗಳಲ್ಲ ಎಂಬಂತ ವಾದಕ್ಕೆ ನಿಂತ. ಆಮೇಲೆ ನಿನ್ನನ್ನು ಶಿಕ್ಷಿಸ್ತೇನೆ ಅಂತ ಹೇಳಿದಾಗ ಹಾ, ಶಿಕ್ಷಿಸುವುದಕ್ಕೆ ನೀನು ಯಾರು ಅಂತ ಕೇಳಿದ. ಸರಿ. ಅಷ್ಟೇ ಅಲ್ಲ, ನನಗೆ ಸರಿಯಾಗಿ ನಿಲ್ಲಬೇಕೆಂಬ ಕಾರಣಕ್ಕಾಗಿ ಚತುರ್ಮುಖನಾಗಿದ್ದಂತ ಬ್ರಹ್ಮ 5ನೇ ತಲೆಯನ್ನು ಸೃಷ್ಟಿ ಮಾಡಿದ. ಅಧಿಕವಾಗಿ ಸೃಷ್ಟಿ ಮಾಡಿದ ನಿನ್ನ ತಲೆಯನ್ನು ಚಿವುಟುತ್ತೇನೆ ಎಂಬುದಾಗಿ ಹೇಳಿ ಚಿವುಟುವುದಕ್ಕೆ ಮುಂದಾದಾಗ ಸರಿ ಆ ಬ್ರಹ್ಮನ ತಲೆ ಕಪಾಲವರಿ ನನ್ನ ಕರವನ್ನ ಕಚ್ಚಿ ಹಿಂಡಿದೆ. ಎಷ್ಟೋ ಕಾಲವಾಯಿತು. ಈ ವೇದನೆಯನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಮುಕ್ತಿ ಸಿಗಬೇಕು, ನೀನು ಕೊಡಿಸಬೇಕು ಅಂತ ಕೇಳುವುದಕ್ಕಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಬಾವಾ, ನಿನ್ನ ಕಷ್ಟ ಯೋಚಿಸಬೇಕಾದದ್ದಿಲ್ಲ. ಈ ಕಷ್ಟವನ್ನ ನಾನು ಪರಿಹರಿಸಿಕೊಡ್ತೇನಂತೆ. ಹೌದಾ? ಹೌದು. ನಾನು ವಿಶ್ವಾಸ ತಳೆದು ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಕಾರಣ ಏನು? ಪಾಲನಾ ಕರ್ತೃತಾಳೆ. ಹೌದು. ನನ್ನನ್ನ ಪಾಲಿಸಬೇಕಾದ ಹೊಣೆಗಾರಿಕೆಯು ನಿನ್ನದೇ ಏನಂತ ಮಾಡುವಾಗಿದೆ. ಓ ಕಪಾಲವೇ,
ಕಪಾಲವೇ, ಈಗಾಗಲೇ ಅವನಲ್ಲಿರುವಂತಹ ಮಾಂಸವನ್ನು, ಮಜ್ಜವನ್ನು, ರಕ್ತವನ್ನು ಈಗಾಗಲೇ ಹಿಂಡಿದವನಿದ್ದೀಯ. ಆ ಕಾರಣಕ್ಕಾಗಿ ಅವನನ್ನು ಹೇಳುವಿಲ್ಲ. ಹಾಗಾಗಿ ಒಮ್ಮೆ ನನ್ನನ್ನು ನೋಡು, ಹೇಗೆ ದಷ್ಟಪುಷ್ಟವಾಗಿ ಬೆಳೆದುಕೊಂಡಿದ್ದೇನೆ. ನಿನಗೆ ಬೇಕಾದಂತಹ ಮಜ್ಜವೋ, ಮಾಂಸವೋ, ರಕ್ತವೋ ಇದನ್ನೆಲ್ಲ ನಾನು ಕೊಡ್ತೇನೆ. ಇತ್ತ ಬಾ ಕಪಾಲವೇ, ಇತ್ತ ಬಾ 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 ಬಾ. ನೋಡಿದ್ಯಾ ಬಾವ, ಕೂಗ್ತಾ ಉಂಟಲ್ಲ ಮೋಸ ಅಂತ. ಮೋಸ ಮೋಸ ಎನ್ನುವುದಾಗಿ ಬೊಬ್ಬೆ ಹೊಡಿತಾ ಉಂಟು ಅಲ್ವಾ? ನೀನು ಮಧ್ಯದಲ್ಲೇ ಕೈಯನ್ನು ಹಿಂತೆಗೆದು ಬಿಟ್ಟೆ, ಹಾ, ಕೆಳಗೆ ಬಿದ್ದಿದ್ದಾನೆ ಈಗ. ಕಾರಣ ಉಂಟು. ಹಾಗೆ ಇದಕ್ಕೆ ನಾನು ಮೋಸ ಆಗುವುದಕ್ಕೆ ಬಿಡುವುದಿಲ್ಲ. ಹೇಗೆ ಒಂದೊಂದು ಸಂದರ್ಭದಲ್ಲಿ ಮಹಾಭಾರತ ಹವ ಎನ್ನುವಂತಹ ಮಹಾ ಸಂಗ್ರಾಮ ನಡೆಯಲಿಕ್ಕುಂಟು. ಅಲ್ಲಿ ಸತ್ತವರ ಪ್ರತಿಯೊಬ್ಬರ ಮಜ್ಜ, ಮಾಂಸ, ರಕ್ತವೋ ಇದು ಪಡೆಯಲಿಕ್ಕುಂಟು. ಅಂತಹ ಅವಕಾಶವನ್ನ ನಾನು ಇದಕ್ಕೆ ಕರುಣಿಸ್ತೇನಂತೆ. ಹಾಗಾಗಿ ಇದು ಇಲ್ಲಿರುವುದಲ್ಲ, ಕುರುಕ್ಷೇತ್ರ ಇರಬೇಕು. ಹಾಗಾಗಿ ಅತ್ತ ಕಡೆ ಓ, ತ್ರಿಮೂರ್ತಿಗಳು ನಾವು. ಹೌದು, ನಮ್ಮಿಬ್ಬರಿಗೆ ಈ ಸ್ಥಿತಿ. ನಿನಗೆ ಮಾತ್ರ ಅಲ್ಲ, ಯಾವ ಸ್ಥಿತಿಯಲ್ಲೂ ಇಲ್ಲ. ನೀನು ವ್ಯವಸ್ಥಿತವಾಗಿದ್ದೀಯ. ಹೌದಪ್ಪ. ಏನಿದಲ್ಲ ಕಾರಣ ಉಂಟು. ಇದಕ್ಕೆಲ್ಲ ಮೂಲ ಕಾರಣ ಏನು ಕೇಳಿದ್ರೆ, ಅಹಂಕಾರ. ಲಯಕರ್ತ ಎನ್ನುವಂತ ಅಹಂಕಾರ ನಿನ್ನದು, ಸೃಷ್ಟಿಕರ್ತ ತಾನು ಎನ್ನುವಂತ ಅಹಂಕಾರ ಬ್ರಹ್ಮನದ್ದು. ಏ ದೇವ್ರೆ, ನಾನು ಯಕ್ಷಿಣಿಯ ಅಹಂಕಾರ ಮುರಿದೆ, ಮಹೋಗ್ರನ ಅಹಂಕಾರ ಮುರಿದೆ, ಕುಮುದಾದೇವಿಯವರ ಅಹಂಕಾರ ಮುರಿದೆ. ನನಗೆ ಬಂದಿದ್ದು ಮಾತ್ರ ಏನು ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗ್ಲಿಲ್ವಾ? ಅದೇ ಹೇಗೆ ಅದು? ಕಾರಣ ಉಂಟಯ್ಯ. ನಿಮ್ಮ ಅಹಂಕಾರದ ಪರಮಾವಧಿ ಎನ್ನುವುದು ಮೀರಿದ ಕಾರಣಕ್ಕಾಗಿ ಇಂತಹ ದುರ್ಘಟನೆಗಳು ನಡೆಯಿತು. ಅದರಿಂದ ಅರ್ಥವಾದದ್ದೇನು? ಯಾವುದೇ ಒಬ್ಬ ತಂದೆಯಾದರೂ ಸಹ ಮಗಳನ್ನ ಮದುವೆಯಾದ ಅಂತಾದ್ರೆ ಅಥವಾ ಕೂಡಿದ ಅಂತಾದ್ರೆ ಅವನಿಗೆ ಶಿರಶ್ಛೇದನವೇ ಶಿಕ್ಷೆ. ಇನ್ನು ಯಾರು ಬ್ರಹ್ಮಹತ್ಯೆಯನ್ನು ಮಾಡುತ್ತಾರೋ ಅಂತವರಿಗೆ ಭಿಕ್ಷಾಟನೆಯೇ ಶಿಕ್ಷೆ. ಆ ಕಾರಣಕ್ಕಾಗಿ ಬ್ರಹ್ಮ ತನ್ನ ಒಂದು ಶಿರವನ್ನ ಕಳೆದುಕೊಂಡ. ನೀನು ಭಿಕ್ಷಾಟನೆ ಮಾಡುವಂತಹ ಪರಿಸ್ಥಿತಿ ಎನ್ನುವುದು ನಿನ್ನ ಪಾಲಿಗೆ ಲಭಿಸಿತು. ಸರಿ ದೇವ್ರೆ, ಆದ್ರೆ ಇದು ಆಶ್ಚರ್ಯ ಅದಲ್ಲ. ನಮ್ಮಿಬ್ಬರಿಗೂ ಅಹಂಕಾರ ಆವರಿಸಿತು ಅಂತ ಹೇಳ್ತಾ ಇದ್ದೀರಿ. ನಿನಗೆ ಯಾಕೆ ಅಹಂಕಾರ ಆವರಿಸಲಿಲ್ಲ? ಕಾರಣ ಉಂಟಯ್ಯ. ಏನು? ಈ ಅಹಂಕಾರ ಎನ್ನುವಂತಹದ್ದು ಹುತ್ತದ ರೀತಿಯಲ್ಲಿ ಅದನ್ನ ಆಗಾಗ ಮರ್ತಿಸುತ್ತಾ ಹೋಗಬೇಕಾಗ್ತದೆ. ಆದ್ರೆ ಈ ವಿಷ್ಣುವಿಗೆ ಅಹಂಕಾರ ಬರಲಿಲ್ಲ. ಕಾರಣ ಏನು? ಸತ್ವಗುಣ ಸಂಪನ್ನನಾದಂತಹ ನನಗೂ ಅಹಂಕಾರ ಬಂದಿತ್ತು. ಆದ್ರೆ ನಾನು ಯೋಗ ಇದ್ರಿಗೆ ಜಾರಿದ ಕಾರಣಕ್ಕಾಗಿ ಆ ಅಹಂಕಾರದ ಪರಿಣಾಮ ಎನ್ನುವುದು ಯಾರಿಗೂ ಗೊತ್ತಾಗ್ಲಿಲ್ಲ. ಈ ಸೃಷ್ಟಿಯೇ ಮಾಯೆಯ ಒಳಗೆ, ನಾವೆಲ್ಲರೂ ಮಾಯೆಯ ಒಳಗಿದ್ದೇವೆ. ಆದ್ರೆ ನೀನು ಮಾತ್ರ ಹಾಗಲ್ಲ ನೋಡು. ಮಾಯೆಯನ್ನೇ ನಿನ್ನ ಒಳಗೆ ಇಟ್ಕೊಂಡವ ನೀನು. ಹೌದು, ಶ್ರೇಷ್ಠನಿದ್ದೀಯಪ್ಪ. ಹಾಗಾದ್ರೆ ಇನ್ನು ಮುಂದೆ ಇಲ್ಲಿ ಬೇಡುವುದು ಬೇಡ. ಇನ್ನು ಮುಂದೇನು ಮಾಡ್ಬೇಕು ನಾನು? ಬಾವಾ, ನೀನ್ ಹೀಗೆ ಇರುವುದಲ್ಲ, ಮೊದಲಿನಂತೆ ನೀನು ಆಗಬೇಕು ಅಂತಾದ್ರೆ ನೀನ ಮಾಡುವಂತಹ ಕಾರ್ಯವಾದ್ರೆ ಏನು? ಈಗಾಗಲೇ ನಿನ್ನ ಮಡಿಯಾದಂತಹ ಆ ಪಾರ್ವತಿ ನಿನ್ನನ್ನ ತೊರೆದು ಕಾಶಿ ಕ್ಷೇತ್ರದಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ನೆಲೆ ನಿಂತಿದ್ದಾಳೆ. ಅನ್ನಪೂರ್ಣೇಶ್ವರಿ ಮಹತ್ವವೇ ಹಾಗೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂಜೇಹಿ ಚ ಪಾರ್ವತಿ. ಅನ್ನಪೂರ್ಣೆ ಎನ್ನುವಂತಹದ್ದು ಜ್ಞಾನ ಹಾಗೂ ವೈರಾಗ್ಯದಿಂದ ವೃದ್ಧಿ ಆಗ್ತದೆ. ಆ ಕಾರಣಕ್ಕಾಗಿ ನೀನು ನೇರವಾಗಿ ಕಾಶಿ ಕ್ಷೇತ್ರವನ್ನು ಸೇರು. ಅನ್ನಪೂರ್ಣೇಶ್ವರಿಯಲ್ಲಿ ಅನ್ನವನ್ನ ತಿಂದು ಹಾಗೆ ತಿಂದೆ ಅಂತ ಆದ್ರೆ ನಿನಗೆ ಮೊದಲಂತಹ ದೇಹ ಎನ್ನುವುದು ಕರುಣಿಸ್ತದೆ. ಗಂಡನಿಗೆ ಬೇಕಾಗಿ ಅಲ್ಲ, ಶಿವನ ಒಲಿತಿಗೆ ಬೇಕಾಗಿ ಶಿವೆಯಾಗಿರುವಂತ ಪಾರ್ವತಿ ಅನ್ನಪೂರ್ಣೆಯಾಗಿ ನೆಲೆಯಾಗಿ ನಿಂತಿದ್ದಾಳೆ ಅಂತಾದ್ರೆ ಕಾಶಿ ಕ್ಷೇತ್ರವನ್ನು ಸೇರ್ತೇನೆ. ಅನ್ನಪೂರ್ಣೇಶ್ವರಿ ಭಿಕ್ಷಾಟನೆ ಮಾಡಿ ತಿಂತೇನೆ. ಆಮೇಲೆ ನಾನೇ ಅಲ್ಲಿ ವಿಶ್ವನಾಥನಾಗಿ ನೆಲೆಯಾಗಿ ನಿಲ್ಲುತ್ತೇನೆ. ಸರಿ ದೇವ್ರೆ, ಸರಿ. ಕಾಶಿಯನ್ನು ಸೇರುವುದಕ್ಕೆ ನೀನು ಅಪ್ಪಣೆ ಕೊಡಬೇಕು. ಒಂದು, ನನ್ನನ್ನು ಹೇಗೆ ಕಾಪಾಡಿದ್ದೀಯೋ ಸದಾ ಈ ಲೋಕವನ್ನೂ ಕಾಪಾಡು ಅಂತ ಕೇಳಿಕೊಳ್ತೀನಿ. ಹಾಗೆ ಆಗ್ರಿ ಬಾಬಾ. ಆಯ್ತು, ಹೋಗ್ತೇನೆ. ಕಥೆಯ ತನ್ಮಧ್ಯದಲ್ಲಿ ತಮ್ಮ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಮೊದಲಾಗಿ ಕ್ಷಮೆಯನ್ನು ಯಾಚಿಸುತ್ತಾ ನಮ್ಮ ಇವತ್ತಿನ ಈ ಒಂದು ಬಯಲಾಟದ ಸೇವೆಯನ್ನು ಮಾಡಿಸ್ತಿರುವಂಥ ಆದಿ ಜನಾರ್ದನ ಭಕ್ತರಿಂದ ಸೀಮಂತರು ಇವರಿಗೆ
ನಮ್ಮ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭನು, ನಿರ್ವಿಘ್ನದಾಯಕನಾದ ಶ್ರೀ ಮಹಾಗಣಪತಿಯು ಹಾಗೂ ಸ್ಥಳ ದೇವತೆಯು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯವನ್ನು ಕೊಟ್ಟು ನಿಮ್ಮಿಂದ ಇನ್ನೂ ಉತ್ತಮ ರೀತಿಯ ಸೇವೆಯನ್ನು ಮಾಡಿಸುವಂಥ ಶಕ್ತಿ ಪರಮಾತ್ಮ ಎಲ್ಲ ವಿಭಾಗದಲ್ಲಿ ದಯಪಾಲಿಸಲಿ ಎಂಬುದಾಗಿ ದೇವರಲ್ಲಿ ಮನಸಾ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಮೊದಲಾಗಿ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹಾಗೆ ಪ್ರದರ್ಶನ ಮಾಡುವವರಿಗೆ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟವರಿಗೂ, ಕಲಾವಿದರು ಉಳಿಯವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿದವರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿ ಬಂಧುಗಳಿಗೆ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ಸಹಕರಿಸಿರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ನಾಳೆ ನಮ್ಮ ಕಾರ್ಯಕ್ರಮ ರಿಪ್ಪನ್ಪೇಟೆ ಸಮೀಪ ಕಲ್ಲಾಳದಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಜಾಂಬವತಿ ಕಲ್ಯಾಣ ಎಂಬ ಆಖ್ಯಾನವನ್ನು ಆಡಲಿಕ್ಕಿದ್ದೇವೆ. ಸಾಧ್ಯ ಆದಷ್ಟು ಮಂದಿ ನಾಳಿನ ಕಾರ್ಯಕ್ರಮಕ್ಕೂ ಭಾಗವಹಿಸಿ ಕಾರ್ಯಕ್ರಮದ ವ್ಯವಸ್ಥಾಪಕರನ್ನು, ಆಟ ಆಡುವ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕೆಂಬುದಾಗಿ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಯಜಮಾನರ 2 ಮೇಳಗಳು, ಹಾಲಾಡಿ ಮೇಳ ಮತ್ತು ಸಿಗಂದೂರು ಮೇಳ, ಪೆರಡೂರು, ಹಾಲಾಡಿ, ಸಿಗಂದೂರು ಈ 3 ಮೇಳಗಳ ಹರಕೆ ಬಯಲಾಟ ಅಥವಾ ಇನ್ನಿತರ ಯಾವುದೇ ಒಂದು ಯಕ್ಷಗಾನ ಪ್ರದರ್ಶನ ಬೇಕಾದಲ್ಲಿ ಮೇಳದ ವ್ಯವಸ್ಥಾಪಕರಾಗಿರುವಂಥ ವೈ ಕರುಣಾಕರ್ ಶೆಟ್ಟಿಯವರನ್ನು, ಮೇಳದ ಪ್ರಬಂಧಕರಾಗಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿಯವರನ್ನು ಸಂಪರ್ಕಿಸಿ ಎಂಬುದಾಗಿ ತಮಗೆಲ್ಲ ತಿಳಿಯಪಡಿಸುತ್ತಾ, ನಮ್ಮ ಯಜಮಾನರ 3 ಮೇಳಗಳಿಗೆ ತಾವೆಲ್ಲ ಹೆಚ್ಚಿನ ರೀತಿಯ ಪ್ರೋತ್ಸಾಹ ಸಹಕಾರವನ್ನು ಅನವರತ ಕಾಲ ನೀಡಬೇಕೆಂಬುದಾಗಿ ತಮ್ಮೆಲ್ಲರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನೆರೆದಿರುವಂಥ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ ನಮ್ಮೆಲ್ಲ ಕಲಾವಿದರ ಪರವಾಗಿ ವಂದನೆಯನ್ನು ಸಲ್ಲಿಸಿ ಮುಂದಿನ ಆಖ್ಯಾನವನ್ನು ಪ್ರಾರಂಭಿಸುವರೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇವೆ. ಯಕ್ಷಗಾನಂ ವಿಶ್ವಗಾನಂ. ಯಾವ ಆಟದಲ್ಲಿಯೂ ಪ್ರಥಮ ಸ್ಥಾನವನ್ನು ಪಡೆದವ ಅಭಿಮನ್ಯು. ಇಂದು ಹಾಗೆ ನಮ್ಮ ಗೆಳೆಯರ ಜೊತೆಯಲ್ಲಿ ಆಟ ಆಡ್ಲಿಕ್ಕೆ ಹೋದವ ನಾನು ಪ್ರಥಮ ಸ್ಥಾನವನ್ನು ನನ್ನ ಮುಡಿಗೆ ಏರಿಸಿದ ಸತ್ಯ. ಆದರೆ ಸಮಯ ಯಾವುದು ಅಂತ ನೋಡಿದ್ರೆ ಮಧ್ಯಾಹ್ನದ ಸಮಯ, ಸೂರ್ಯ ದೇವ ನಡುವಿನಲ್ಲಿ ಬಂದಿದ್ದಾರೆ. ಈ ಸಮಯದಲ್ಲಿ ಹೊಟ್ಟೆ ತಳ ಆಗ್ತಾ ಉಂಟು. ನಮಗೆ ನೆನಪಾಗುವುದೇನು? ಮನೆ ಅಲ್ವಾ, ಅಮ್ಮ ಅಲ್ವಾ, ತಡೆಯಾಕೆ ಸಾಗಿ ಬಿಡ್ತೇವೆ. ಎಂದು ನಾನು ಬರುವಾಗ ಮಿಂದು ಮಾಡಿಯ ಎಂದು ನಾನು ಬರುವಾಗ ಮಿಂದು ಮಾಡಿಯ ನೊಟ್ಟು ಎಂದು ನಾನು
ರುಚಿಕರವಾಗಿ ಮಿಂದು ಮಡಿಯನ್ನುಟ್ಟು ಬಗೆ ಬಗೆಯ ಭಕ್ಷ್ಯಭೋಜನಗಳನ್ನು ಸಿದ್ಧಪಡಿಸಿ ಉಪ್ಪರಿಗೆಯನ್ನ ಏರಿ ನನ್ನ ಮಗ ಈ ಕಡೆಯಿಂದ ಬರ್ತಾನೆ, ನನ್ನ ಮಗ ಆ ಕಡೆಯಿಂದ ಬರ್ತಾನೆ, ಕಾದು ಕುಳಿತಿರಬೇಕಂತ ನನ್ನ ಅಮ್ಮ ಇವತ್ತಿನ ದಿವಸದಲ್ಲಿ ಗ್ರಹದಲ್ಲಿ ಇಲ್ಲ, ಎಂದಿನ ತೆರೆದಂತೆ ವಾತಾವರಣ ಅಲ್ಲ. ಹಾಗಿದ್ರೆ ನನ್ನಮ್ಮ ಎಲ್ಲಿ ಹೋಗಿದ್ದಾಳೆ, ಎಲ್ಲಿದ್ದಾಳೆ ಎನ್ನುವಂತ ಆಲೋಚನೆ ಮಾಡಿದವ ನಾನು. ಹೌದು, ಎಲ್ಲ ಕಡೆ ಎಲ್ಲ ಕಡೆ ಸುತ್ತುವರೆದದ್ದು ಹೌದು. ಹಾಗಂತ ಇನ್ನು ಒಂದು ಪ್ರಯತ್ನ ಉಂಟು. ಯಾವತ್ತೂ ಅಲ್ಲೆಲ್ಲ ಹೋಗೋಣ ನನ್ನ ಅಮ್ಮ ಅಲ್ಲ, ಆದರೂ ನಾನು ಆಲೋಚನೆ ಮಾಡಿದ್ದೇನೆ, ಸಜ್ಜಾಗ್ರಹವನ್ನು ಸೇರಿದ್ರೆ ನೋಡೋಣ ಆ ಕಡೆಯಲ್ಲಿ ಹೋಗ್ತೇನೆ. ನೇರವಾಗಿ ಇತ್ತ ಬಂದದ್ದು ನಾನು. ಹೌದು, ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರೂ ಅಮ್ಮನ ಸುಳಿವಿಲ್ಲ. ಹಾಗಿದ್ರೆ ನಮ್ಮ ಎಲ್ಲಿ ಹೋಗಿದ್ದಾಳೆ? ಅಕ್ಕ ಪಕ್ಕದ ಮನೆಯಲ್ಲಿ ವಿಚಾರ ಮಾಡಿದವ ನಾನು, ಆದ್ರೆ ನಮ್ಮ ಅಲ್ಲೆಲ್ಲೂ ಹೋಗಲಿಲ್ಲ ಅಂತಾದರೆ ಬಹುಶಃ ಸಜ್ಜಾಗ್ರಹವನ್ನು ಸೇರಿರಬೇಕು ಎನ್ನುವಂತ ಆಲೋಚನೆ ನಾನು ಬಂದ್ರೆ ನನ್ನಮ್ಮ ಎಲ್ಲಿದ್ದಾಳೆ? ಎಲ್ಲಿ ಎಲ್ಲಿ ಅಮ್ಮ? ಮಂಚದಲ್ಲಿ ಮಲಗಿದ್ದು ಎಚ್ಚರಿಸುತ್ತ ಎಚ್ಚರಿಸಿ ಕಾಡುತ್ತದೆ ಭೀತಿಯಳು ಸಂಚಿತ ಚಿಂತೆಯದೇನೆಂದೆನು ಚತುರತೆಯಿಂದ ಮಣಿದು ನುಡಿಸಿದ ನಾಗ.
ಅಭಿಮನ್ಯುವಿನ ಅನಂತ ಅನಂತ ವಂದನೆಗಳು ತಾಯಿ. ಏನಿದ ಆಶ್ಚರ್ಯ! ಇಲ್ಲದೆ ಹೋದರೆ ಯಾವತ್ತೂ ಸಹ ಆಟವನ್ನು ಮುಗಿಸಿ ಮನೆಗೆ ಬಂದಂಥ ಸಮಯದಲ್ಲಿ ನೀವು ಮಾಡುವುದೇನು? ನನ್ನನ್ನು ಅಪ್ಪಿ ನೆತ್ತಿಯನ್ನು ಅಗ್ರಾಣಿಸಿ ಸಿಹಿ ತುತ್ತನ್ನವನ್ನು ನನಗೆ ಕೊಡುವವಳು ನೀವು. ಆದರೆ ಇವತ್ತು ಹಾಗಲ್ಲ ತಾಯಿ, ಆಶ್ಚರ್ಯದ ಮೇಲೆ ಆಶ್ಚರ್ಯ. ಯಾವತ್ತು ಹೀಗೆ ಶೌಕಾಗಾರವನ್ನು ಸೇರಿದ್ದವರು ನೀವಲ್ಲ. ಹಾಗಿದ್ದರೆ ನಿಮಗಾದಂಥ ಚಿಂತೆ ಏನು? ಹಾಗಾಗಿ ನಾನು ಕೇಳುವುದು, ತಾಯಿಯ ಚಿಂತಿಪ್ಪುವುದೇನು? ಯಾವುದೋ ಒಂದು ಸಮಸ್ಯೆ ಸುಳಿಯಲ್ಲಿ ನೀವು ಸಿಲುಕಿದ್ದೀರಿ ಎನ್ನುವುದನ್ನು ನಾನು ಈ ದಿವಸ ಅರ್ಥ ಮಾಡಿಕೊಂಡೆ. ಅಮ್ಮ, ನಿಮ್ಮ ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವಂಥ ಮಗಳಂತಹ ಅಭಿಮನ್ಯುವನ್ನು ಹೇಳಿದರೆ ಅದಕ್ಕೊಂದು ಸಮರ್ಥವಾಗಿರುವಂಥ ಪರಿಹಾರವನ್ನು ನಾನೇ ಹುಡುಕಿ ಕೊಡ್ತೇನೆ. ಆಲೋಚನೆ ಮಾಡಿ. ನೀವೇನು ಸಾಮಾನ್ಯದವರಲ್ಲ. ಚಂದ್ರವಂಶದ ಸೊಸೆಯಾಗಿ, ಪಾರ್ಥನ ಮಡದಿಯಾಗಿ ಹೀಗೆ ನಿದ್ರಿಸ್ತಾ ಇದ್ದೀರಲ್ಲ ಅಮ್ಮ. ಪ್ರಪಂಚದಲ್ಲಿ ಚಿಂತೆಗೂ ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿಂತೆ ಎನ್ನುವುದು ಸಹಜೀವವನ್ನು ಸುಡುತ್ತದೆ, ಚಿತೆ ಎನ್ನುವುದು ನಿರ್ಜೀವವನ್ನು ಸುಡುತ್ತದೆ ಅಮ್ಮ. ಯಾಕೆ ಈ ರೀತಿ ಮಧ್ಯಾಹ್ನದ ಸಮಯದಲ್ಲಿ ಮೋರೆಗೆ ಮುಸುಕರಿಟ್ಟು ನೀವು ಮಲಗಿದ್ದೀರಲ್ಲ? ಬಹುಶಃ ಹೀಗೆಲ್ಲ ಮಲಗುವವರಲ್ಲ. ನೀವು ಮಲಗಿದ್ದೀರಿ ಅಂತಾದ್ರೆ ಯಾರಾದರೂ ಏನಾದರೂ ಅಮ್ಮ ಯಾರೇನ ಎಂದರಮ್ಮ, ನಿಮ್ಮನ್ನು ಯಾರು ನಿಲ್ಲಿಸಿದರಮ್ಮ, ನಿಮ್ಮನ್ನು ಯಾರು ನಿಲ್ಲಿಸಿದರಮ್ಮ. ಈ ರೀತಿಯಲ್ಲಿ ಬರೀ ಮೋರೆ ಮುಸುಕನಿಟ್ಟು ನೀವು ಈ ರೀತಿಯಲ್ಲಿ ಬರೀ ಮೋರೆ ಮುಸುಕನಿಟ್ಟು ತೀರೆ ಬಡಿಸುವರೆ ಅಮ್ಮ. ಈ ರೀತಿಯಲ್ಲಿ ಬರೀ ಮೋರೆ ಮುಸುಕನಿಟ್ಟು ತೀರೆ ಬಡಿಸುವರೆ ಓ ತೀರೆ ಬಡಿಸುವರೆ. ಅತ್ತೆ ಕೋಪಿಸಿಕೊಂಡಳು, ಅತ್ತೆ ಕೋಪಿಸಿಕೊಂಡಳು, ಹಿರಿ ಅಕ್ಕನು ಚಿತ್ತದಿ ಭ್ರಮೆಗೊಂಡಳು, ಹಿರಿ ಅಕ್ಕನು ಚಿತ್ತದಿ ಭ್ರಮೆಗೊಂಡಳು. ಪಾರ್ಥವರ್ಮನೆ ತಪ್ಪೋದಳು ಎಂದು ನಮ್ಮಪ್ಪ ಪಾರ್ಥವರ್ಮನೆ ತಪ್ಪೋದಳು ಎಂದು ಉತ್ತರಿಸಬೇಕು. ಪಾರ್ಥವರ್ಮನೆಯಪ್ಪದಳು ಎಂದು ಉತ್ತರಿಸದೆ ಹೋದನೆ. ನಿಮ್ಮನ್ನು ಮತ್ತೆ ಯಾರು ನಿಲ್ಲಿಸಿದರು ಅಮ್ಮ. ಅಮ್ಮ, ಇದು ಯಾವ ಪರಿಯ ಚಿಂತೆ ಎನ್ನುವುದು ಅರ್ಥ ಆಗುವುದಿಲ್ಲ. ಇಲ್ಲದೆ ಹೋದರೆ ನನಗೆ ಬುದ್ಧಿ ಬಂದ ದಿವಸದಿಂದ ನಿಮ್ಮನ್ನು ಈ ರೀತಿಯಲ್ಲಿ ಕಂಡವ ಅಭಿಮನ್ಯುವಲ್ಲ. ಹಾಗಿದ್ರೆ ಯಾರಾದರೂ ಏನಾದರೂ ಹೇಳಿದರ ಅಮ್ಮ? ಛೇ, ಯಾರಾದರೂ ಏನಾದರೂ ಹೇಳುವುದಕ್ಕೆ ಅಂತಹ ತಪ್ಪನ್ನು ಮಾಡುವವರು ನೀವಲ್ಲವೇ ಅಲ್ಲ. ಈ ಪ್ರಪಂಚದಲ್ಲಿ ಹೆಣ್ಣಾದವಳು, ಮನೆಯಲ್ಲಿ ಗಂಡನಿಗೆ ಹೆಂಡತಿಯಾದವಳು ಹೇಗೆ ಇರಬೇಕೆನ್ನುವ ಹಾಗೆ ಲೋಕಮುಖದಲ್ಲಿ ಆದರ್ಶ ಪ್ರಾಯರಾಗಿದ್ದವಳು ನೀವು. ಹಾಗಿದ್ದರೆ ನಿಮ್ಮಿಂದ ತಪ್ಪಾಗುವುದಕ್ಕೆ
ಸಾಧ್ಯವೇ ಇಲ್ಲ ಅಮ್ಮ. ಆಲೋಚನೆ ಮಾಡಿ, ಮಧ್ಯಾಹ್ನದ ಸಮಯದಲ್ಲಿ ಹೆಣ್ಣಾದವಳು ಮೋರೆಗೆ ಮುಸುಕರಿಟ್ಟು ಮಲಗ್ತಾಳೆ ಅಂತಾದರೆ ಮತ್ತೆ ಆ ಮನೆಗೆ ಹೊಸತಾಗಿ ಮಾಯಕವನ್ನು ಮೋಡಿಯನ್ನು ಮಾಡಬೇಕಂತ ಅನಿವಾರ್ಯತೆ ಇಲ್ಲ ಅಮ್ಮ. ಅದೆಲ್ಲವನ್ನು ಅರಿತಿರುವಂಥ ಸುಭದ್ರ ಮಾತೆ ಈ ದಿವಸ ಹೀಗಿರುವುದಕ್ಕೆ ಕಾರಣ ಏನು ಅರ್ಥ ಮಾಡಿಕೊಂಡೆ. ಹೊರಗಿನವರು ಆಡಿದಂಥ ಮಾತಿಗಾಗಿ ಬೇಸರ ಪಡಿಸಿದ್ದಲ್ಲ ತಾಯಿ, ಆಲೋಚನೆ ಮಾಡಿದ್ದೇನೆ. ಕುಟುಂಬದ ಸಮಸ್ಯೆ ಎನ್ನುವ ಹಾಗೆ ಅರ್ಥ ಆಯ್ತು. ಈಗ ನನ್ನ ಅಜ್ಜಿ ಅಂದರೆ ನಿಮ್ಮ ಅತ್ತೆ ಕೋಪಿಸಿಕೊಂಡರೆ ನನ್ನ ಅಜ್ಜಿ ಕುಂತಿದ್ದೇವೆ ನೀವು ಮಾಡಿದಂಥ ಕೆಲಸದಲ್ಲಿ ಸ್ವಲ್ಪ ಲೋಪದೋಷ ಉಂಟಾಯ್ತು ಎನ್ನುವ ಕಾರಣಕ್ಕಾಗಿ ಏನಾದರೂ ಬೈದು ಭಂಗಿಸಿದಿರ? ಛೇ, ನನ್ನ ಅಜ್ಜಿಯ ಸ್ವಭಾವ ನನಗೆ ಗೊತ್ತಿಲ್ವ ಸ್ವಾಮಿ? ಯಾವತ್ತಾದ್ರೂ ಹೇಳಿದ್ದುಂಟ? ಸ್ವಂತ ಮಗಳೋಪಾದಿಯಲ್ಲಿ ಕಂಡವಳು ನನ್ನ ಅಜ್ಜಿ. ಹಾಗಿದ್ರೆ ಯಾರಿದ್ದಾರೆ? ಹಾ, ಈಗ ಅರ್ಥ ಆಯ್ತು ನೋಡಿ. ಇದು ನನ್ನ ದೊಡ್ಡಮ್ಮನ ಕೆಲಸ, ದ್ರೌಪದಾದೇವಿ. ಹಾ, ತಂಗಿ ಮಾಡಿದಂಥ ಕಾರ್ಯದಲ್ಲಿ ಏನೋ ಲೋಪದೋಷವು ಅಲ್ಲ, ಮಾಡುವುದರಲ್ಲಿ ಸಮಯ ವ್ಯತ್ಯಾಸವು ಆದ ಕಾರಣಕ್ಕಾಗಿ ಸವತಿ ಎನ್ನುವಂತಹ ಭ್ರಮೆಯಲ್ಲಿ ಬೈದಳ. ಛೇ, ನಮ್ಮ ದೊಡ್ಡಮ್ಮ ಅಲ್ವಾ? ಹೇಗಿರ್ಬೇಕು ಅವರನ್ನು ನೋಡಿ ಕಳಿಬೇಕು. ಸ್ವಂತ ತಂಗಿ ಹಾಗೆ ಕಂಡವಳು ನನ್ನ ದೊಡ್ಡಮ್ಮ ಹಾಗೆಲ್ಲ ಮಾಡುವವಳು ಅಲ್ಲವೇ ಅಲ್ಲ. ಇನ್ನು ಯಾರಿದ್ದಾರೆ? ಹಾ, ಈಗ ಅರ್ಥ ಆಯ್ತು ನೋಡಿ. ಇದು ಮತ್ಯಾರ ಕೆಲಸವಲ್ಲ, ನಮ್ಮ ಅಪ್ಪಯ್ಯಂದೇ ಕೆಲಸ. ಹೌದಪ್ಪ, ಪಾರ್ಥ ಮಹಾಶಯರು ಬಹುಶಃ ನನ್ನ ಅಮ್ಮ ತವರ ಮನೆಗೆ ಹೋಗ್ತೇನಂತ ಹೇಳಿರ್ಬೇಕು. ಯಾವ ಸಿಟ್ಟಲ್ಲಿ ಇದ್ದ ನನ್ನ ಅಪ್ಪ ಏನೋ ಒಂದೆರಡು ಮಾತಾಡಿಬಿಟ್ಟ, ಹಾಗಾಗಿ ಬೇಸರ ಆಯ್ತು ನನ್ನ ಅಮ್ಮನಿಗೆ. ಇರಬಹುದು, ಆದ್ರೆ ಅಲ್ಲ ಸ್ವಾಮಿ. ಯಾಕೆ? ನನ್ನಪ್ಪ ಪಾರ್ಥ ಹಾಗೆಲ್ಲ ಹೇಳುವವ ಅಲ್ಲ. ತವ್ರ ಮನೆಗೆ ಹೋಗ್ತೀಯ, 2 ದಿವಸ ಅಲ್ಲ 4 ದಿವಸ ಉಳಿದುಕೊಂಡು ಬಾ, ಅಲ್ಲಿ ಏನು ವ್ಯವಸ್ಥೆ ಕಡಿಮೆ ಉಂಟು ಹೇಳುವ ಜಾತಿ ನಮ್ಮ ಅಪ್ಪನದ್ದು. ಹೌದಪ್ಪ, ಹಾಗಿದ್ರೆ ಅಪ್ಪ ಅಲ್ಲ, ದೊಡ್ಡಪ್ಪ ಚಿಕ್ಕಪ್ಪಂದಿರು ನನ್ನ ಅಮ್ಮನಿಗೆ ಒಂದೋ ಮಾತು ಹೇಳಿದವರಲ್ಲ. ಹಾಗಿದ್ರೆ ಅವರಲ್ಲ, ಇವರಲ್ಲ. ಹಾ ಹಾ, ಇದ್ದಾರೆ ಒಬ್ಬರು.
ಏನಾಯ್ತಮ್ಮ? ನನ್ನನ್ನು ಎಬ್ಬಿಸಬೇಕೆನ್ನುವ ಕಾರಣಕ್ಕಾಗಿ ನೀನು ಎಷ್ಟೆಲ್ಲ ಪ್ರಯತ್ನಿಸ್ತಾ ಇದ್ದೀಯ. ನಿದ್ರೆ ಬಂದವರನ್ನ ಸುಲಭದಲ್ಲಿ ಎಬ್ಬಿಸಬಹುದು, ನಿದ್ರೆ ಬಂದ ಹಾಗೆ ಮಲಗಿದವ್ರನ್ನ ಎಬ್ಬಿಸುವುದು ಕಷ್ಟ, ಬಹಳ ಕಷ್ಟ ಅಂತ ಈಗ ಅರ್ಥ ಆಯ್ತಮ್ಮ. ನಿದ್ರೆ ಬಂದವರಿಗೆ ಸಹಜವಾಗಿ ಶಬ್ದವಾದರೆ ಮೈ ಮುಟ್ಟಿದ್ರೆ ಎಚ್ಚರ ಆಗುತ್ತದೆ. ಹೌದಮ್ಮ. ನಿದ್ರೆ ಬಂದ ಹಾಗೆ ಮಲಗಿದವರು ಹೇಳಬಾರದು ಅಂತಿದ್ರೆ ಹೇಳುವುದೇ ಅಲ್ಲ, ಏನ್ ಮಾಡಿ ಹಾಗಾಯ್ತು ಈಗ. ಹೌದಾ? ನಿನ್ನ ಹೊಟ್ಟೆ ಹಸಿದಿರುವ ಕಾಲಕ್ಕೆ ನಿನ್ನ ಅಮ್ಮನ ಕಣ್ಣಿಗೆ ನಿದ್ರೆ ಬಂದಿದ್ದೇನೆ ಮಗನ ಅಲ್ವಾ? ನೀ ಎಷ್ಟೊತ್ತಿಗೆ ಬರ್ತೀಯ, ನಿನಗೆ ಎಷ್ಟೊತ್ತಿಗೆ ಉಣಬಡಿಸಲಿ ಅಂತ ಸಿದ್ಧತೆಯಲ್ಲಿರುವಂತ ನಾನು ನಿನ್ನ ಬರುವಿಕೆಯನ್ನು ಕಾಯ್ತಾ ಇದ್ದವಳು, ಕಾಯ್ತಾ ಇರಬೇಕಾದವಳು. ಹೌದಮ್ಮ. ಇವತ್ತು ಮುಸುಕಿಟ್ಟು ಮಲಗುತ್ತೇನೆ ಅಂತಾದ್ರೆ ಕಾರಣ ಏನಾಯ್ತಮ್ಮ? ನಿನ್ನ ಬುದ್ಧಿಗೆ ನಿಲುಕದ ಹಾಗೆ ನೀನು ಯೋಚಿಸಿದ್ದೀಯ. ಅತ್ತೆ ಕೋಪಿಸಿಕೊಂಡರೆ, ಹಿರಿಯ ಏನಾದ್ರೂ ಹೇಳಿಯಾರೆ, ನಮ್ಮ ಅಪ್ಪ ಬೈದ್ರೆ, ಹೌದಾ? ಅದು ಯಾವುದು ಅಲ್ಲ ಮಗ. ಮತ್ತೆ ನೀ ಎಣಿಸುವುದು ಸಹಜ. ಯಾಕೆ ಎಲ್ಲ ಮನೆಯಲ್ಲೂ ಹೀಗೆ ಹೆಣ್ಣಿಗೊಂದು ಸಿಟ್ಟು ಬರ್ತದೆ ಅಥವಾ ಬೇಸರ ಆಗ್ತದೆ ಅಂತ ಅದರ ಕಾರಣ ನೀನು ಎಣಿಸಿದ್ದೆ. ಆದ್ರೆ ನನಗೆ ಹಾಗಾದತ್ತಲ್ಲ. ಏನಮ್ಮ? ಆದ್ರೆ ಒಂದಂತೂ ಸತ್ಯ, ನೀವು ಒಂದ್ ಹೇಳಿದ್ಯಲ್ಲ, ತವರ ಮನೆಗೆ ಹೋದೆ ನೀನು ಮೊನ್ನೆ, ಆ ಕಾರಣಕ್ಕಾಗಿ ಅಪ್ಪನಿಗೆ ಸಿಟ್ಟು ಬಂತೆ. ಹೌದಾ? ಹಾಗೆ ಹೇಳಲಿಕ್ಕಿಲ್ಲ, ಹೇಳಿದ್ಯಲ್ಲ. 4 ದಿವಸ ಅಲ್ಲೇ ಇದ್ದು ಬಾ ಅಂತ ಹೇಳುವರು ನಮ್ಮ ಅಪ್ಪ ಹಾಗೆ. ಆದ್ರೆ ನನ್ನ ಈ ಬೇಸರಕ್ಕೆ ನಾನು ಮೊನ್ನೆ ಹೋದದ್ದು ಕಾರಣ. ಹೌದು ಹೌದು ಹೌದು. ಏನಾಯ್ತಮ್ಮ? ಮೊನ್ನೆ ದಿವಸ ನಾನು ಅಪ್ಪನ ಮನೆಗೆ ಹೋದ ಸಂದರ್ಭ ನಿನ್ನ ದೊಡ್ಡ ಮಾವ ಬಲಭದ್ರ ದೇವ್, ದೊಡ್ಡ ಮಾವ, ಹೌದು, ಬಹಳ ಲೆಕ್ಕಾಚಾರದಲ್ಲಿದ್ರು. ಹೋಗಿ ಕೇಳಿದೆ ನಾನು, ಏನಣ್ಣ ಇಂತಹ ಬಲವಾದ ಲೆಕ್ಕಾಚಾರ ಏನ್ ಹಿಡಿಸ್ತಾ ಇದ್ದೀಯ ನೀನು, ಏನಾಗ್ತಾ ಉಂಟು? ಅವಾಗ ಹೇಳಿದ, ಏನು? ಅದು ನಿನಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ ತಂಗಿ, ದೊಡ್ಡವರ ವಿಷಯ ಇದು, ನಿಮಗೆಲ್ಲ ಏನ್ ತಿಳಿತದೆ. ಹಾಗೆ ನಾನು ಅವ್ರನ್ನ ಹಾಗಲ್ಲ ಅಲ್ಲ ಅಣ್ಣ, ಕೆಲವೊಮ್ಮೆ ದೊಡ್ಡ ಸಮಸ್ಯೆ ಆದ್ರೂ ಸಣ್ಣವರು ನಿವಾರಿಸ್ತಾರೆ. ನೆಲದಲ್ಲಿ ಬಿದ್ದು ಗುಂಡು ಸೂಜಿ ಅದನ್ನ ಆನೆಯಿಂದ ಹೆಕ್ಲಿಕ್ಕೆ ಆಗ್ತದೆ, ಸಾಧ್ಯವೇ ಇಲ್ಲ. ಸಣ್ಣ ಮಗು ಸುಲಭದಲ್ಲಿ ಹೆಕ್ಕಿ ಬಿಡ್ತದೆ. ಹಾಗೆ ಸಮಸ್ಯೆ ಯಾವುದು ಎನ್ನುವುದು ಮುಖ್ಯ, ಪರಿಹಾರ ಮತ್ತೆ ಹೌದು ಕೇಳಿದ್ರೆ ಆಮೇಲೆ ಹೇಳಿದವ. ಮತ್ತೇನಲ್ಲ, ಪ್ರಾಯ ಸಮರ್ಥನಾಗಿರುವಂತ ನನ್ನ ಮಗಳು ಕನಕಾಂಗಿಗೆ ಸರಿಯಾದ ವಿವಾಹವನ್ನು ಮಾಡಬೇಕು, ಸರಿಯಾದ ಗಂಡನ್ನು ಹುಡುಕಬೇಕು. ಯಾರು ಯಾರು ಅಂತ ಯೋಚಿಸ್ತಾ ಇದ್ದೇನೆ. ನಗು ಬಂತು ನನಗೆ. ನಾನು ಹೇಳಿದೆ ಅಣ್ಣಲ್ಲಿ, ಅಂಗೈಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೂ ಹುಡುಕಾಡಿದ ಹಾಗಾಯ್ತು. ಹೌದಪ್ಪ. ಯಾಕೆ ಅಂತ ಕೇಳಿದೆ. ನನ್ನ ಮಗ ಅಭಿಮನ್ಯು ಸೋದರಿಕೆಯ ಸಂಬಂಧ ಬಳಸದೇ ಇದ್ರೆ ಬಂಧುತ್ವ ಹಾಳಾಗ್ತದೆ, ಬಾವಿ ನೀರು ಹಾಳಾಗ್ತದೆ, ಹೋಗಿ ಬರದೇ ಇದ್ರೆ ಸಂಬಂಧವು ಕಡಿದು ಹೋಗ್ತದೆ. ಹಾಗಾಗಿ ಸೋದರಿಕೆಯ ಸಂಬಂಧ ಹೇಗೂ ನನ್ನ ಮಗ ಸಮರ್ಥನಿದ್ದಾನೆ ಅಭಿಮನ್ಯು, ಅವನಿಗೆ ಕೊಟ್ಟು ಮದುವೆ ಮಾಡುವುದಲ್ಲ, ಅದಕ್ಕೆ ಸಮಸ್ಯೆ ಏನುಂಟು ಅಂತ ಕೇಳಿದ್ದೆ ಸನ. ನನ್ನ ಗಹಗಹಿಸಿ ನಕ್ಕು ಬಿಟ್ಟ. ಹೌದು, ಯಾಕಣ್ಣ ಅಂತ ಕೇಳಿದೆ. ಅಷ್ಟು ತಾತ್ಸಾರ, ಅಷ್ಟು ಕುಹಕದ ನಗು ಯಾಕೆ ಅಂತ ಕೇಳಿದೆ. ಅವಾಗ ಹೇಳಿದ್ದವ, ಪಾಂಡವರು ಭಿಕಾರಿಗಳು, ಅವರಿಗೆ ನನ್ನ ಮಗಳನ್ನು ಕೊಡುವುದ, ನಿನಗೇನೋ ಬುದ್ಧಿ ಸರಿ ಇರ್ಲಿಲ್ಲ ಅಂತೂ ನಿನ್ನ ಇಚ್ಛೆ ನೀನು ಭಾರತನ ಮದುವೆಯಾಗಿ ಹೋದೆ. ನನ್ನ ಮಗಳು ಕನಕಾಂಗಿ ಯೋಗ್ಯತಾವಂತರಿಗೆ ಕೊಡ್ತೇನೆ ಅಂತ ಹೇಳಿದ. ಹೌದಾ? ಆವಾಗ ನನಗನಿಸಿತು, ಏನಮ್ಮ ಆಯ್ತಣ್ಣ, ನನ್ನ ಮಗನಿಗೆ ಕೊಡುವುದಿಲ್ಲ ಅಂತ ಆಯ್ತು, ಇನ್ನು ಯಾರಿಗೆ ಕೊಡ್ತೀಯ ಅಂತ ಕುತೂಹಲ ಅಲ್ವ ಸಹಜವಾಗಿ. ಯಾರಿಗೆ? ನನ್ನ ಮಗಳ ಕುತ್ತಿಗೆ ಕಲ್ಲು ಕಟ್ಟು ಬಾವಿಗೆ ಹಾಕ್ತೇನೆ, ನಿನ್ನ ಮಗನಿಗೆ ಕೊಡುವುದಿಲ್ಲ, ನೀ ಕೇಳುದು ಬೇಡ. ಆದ್ರೂ ಸಹಜ ಅಲ್ವಾ, ಹೆಣ್ಣಾದ್ರು ಬಿಡ್ತಾರ, ಕುತೂಹಲ ಇರ್ತದೆ. ಮತ್ತೆ ಮತ್ತೆ ನನ್ನ ಅಣ್ಣಲ್ಲಿ ಹೋಗಿ ಕೇಳಿದೆ ನಾನು, ಇಲ್ಲ ಆಯ್ತು ನನ್ನ ಮಗನಿಗೆ ಕೊಡುದಿಲ್ಲ ಅಂತ ಆದ್ರೆ ನಿನ್ನ ಮಗಳು ಎಲ್ಲಿಗೆ ಹೋಗ್ತಾಳೆ, ಯಾರ ಮನೆಯನ್ನು ಸೇರ್ತಾಳೆ, ಕುತೂಹಲ ಹೇಳು ಅಂತ ಹೇಳಿದ. ಅವಾಗ ಹೇಳ್ದ ಅಹಂಕಾರದಲ್ಲಿ, ಏನು ನಗೆಯಾಡ್ತಾ ಹೇಳಿದ್ದು, ಕೌರವೇಶ್ವರ ದುರ್ಯೋಧನ ಅವನಿಗಲ್ಲ, ಅವನ ಮಗ ಲಕ್ಷಣ ಕುಮಾರಿಗೆ ಕೊಡ್ತೇನೆ ಅಂತ ಹೇಳಿದ. ಅವಾಗ ಹೇಳಿದೆ ನಾನು, ಅದಕ್ಕಿಂತ ನೀ ಕಲ್ಕಟ್ಟು ಬಾವಿಗೆ ಹಾಕುವುದೇ ಒಳ್ಳೇದಾಗಿತ್ತು ಅಂದೆ. ಸರಿ ಉಂಟಮ್ಮ ಇದು. ಹಾಗಾಗಿ ಆದ್ರೆ ಸಿಟ್ಟು ಬಂತು ನನ್ನ ಅಣ್ಣಿಗೆ. ಏನಂತ ಹೇಳಿದ್ದೀಯ ನೀನು, ನನ್ನ ಇಚ್ಛೆ ಅಂತ ನಾನು ಮಾಡ್ತೇನೆ, ಅಷ್ಟೇ ಅಲ್ಲ ಮದುವೆನ ನಿಶ್ಚಯಿಸಿದ್ದೇನೆ, ದೂತನನ್ನು ಆಡ್ತೇನೆ ಈಗ. ಹೌದು, ಇಲ್ಲ ಯಾವಾಗಪ್ಪ ಹಾಗಿದ್ರೆ ಅಪ್ಪನ ಮನೆ ಮದುವೆ ಅಲ್ವಾ, ನಾವು ಸ್ವಲ್ಪನಾದ್ರೂ ಸಿದ್ಧತೆ ಮಾಡ್ಕೊಳ್ಬೇಕಾ. ಷಷ್ಠಿಯ ಮುಹೂರ್ತ ತಪ್ಪಿದ್ರೆ ದಶಮಿಯ ಮುಹೂರ್ತ, ನಿನ್ನ ಮದುವೆ ಆಗ್ಲಿಕ್ಕಿಲ್ಲ, ಬಿಟ್ಕೊಡುದಿಲ್ಲ ನಾನು. ಯಾಕಂದ್ರೆ ನೀವು ಮೋಸಗಾರರು ಹೇಳಿಕ್ಕೆ ಆಗುದಿಲ್ಲ ಪಾಂಡವರು. ನೀನು ಹಾಗೆ ಅಲ್ವಾ, ಸನ್ಯಾಸಿ ಒಟ್ಟಿಗೆ ಓಡಿ ಹೋದವಳು ನೀನು. ಹಾಗೆ ನನ್ನ ಮಗಳ ಮದುವೆ ಹಾಗಾಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ, 2 ಮುಹೂರ್ತ ನಿಶ್ಚಯಿಸಿದ್ದೇನೆ, ಮದುವೆ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ. ಏನ್ ಮಾಡುವುದು, ಆಗುದಿಲ್ಲ ಅಂತ ಅನಿಸಿತು ನನಗೆ. ಮುಖದ ಮೇಲೆ ಹೊಡೆದಾಗ ಹೇಳ್ದ, ಅವ ಯಾರಿಗೋ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ರು ನನಗೆ ಬೇಸರ ಇಲ್ವಾಗಿತ್ತು. ನಮ್ಮ ವೈರಿ ವಿರೋಧಿ ದಿನವೂ ನಮ್ಮ ಅವನತೆಯನ್ನು ಬಯಸುವಂತಹ ಕೌರವನ ಮಗನಿಗೆ ಆ ಲಕ್ಷಣಿ ಕೊಟ್ಟು ಬಿಡ್ತಾನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬೇಸರ ಉಂಟೆ. ಅಮ್ಮ
ನೀವು ಚಿಂತೆ ಮಾಡುವುದಲ್ಲ ಅಮ್ಮ, ಆಲೋಚನೆ ಮಾಡಿ. ಇಲ್ಲಿಯವರೆಗೆ ಪಾಂಡವರ ಉದ್ಧಾರಕ್ಕೆ ಇದ್ದವರು ಯಾರು ಕೇಳಿದ್ರೆ ನೆನಪಾಗುವುದು ಸಣ್ಣ ಮಾವ ಅಲ್ವಾ, ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಹೌದು. ಹಾಗಿದ್ರೆ ಇದೊಂದು ಅವನಲ್ಲಿ ವಿಚಾರವರು ಹೋಯ್ತು ಅಂತಾದ್ರೆ ಇದೆಲ್ಲ ಒಂದು ಸಮಸ್ಯೆ ಅಲ್ಲ. ಹಾಗಾಗಿ ಅಮ್ಮ ತಡ ಮಾಡುವುದಲ್ಲ, ಸಣ್ಣ ಮಾವನಲ್ಲಿ ಹೇಳೋಮ್ಮ, ಇದಕ್ಕೊಂದು ಪರಿಹಾರ ಸಿಗ್ತದೆ. ಇದು ನೀ ಹೇಳಿ ಗೊತ್ತಾಗ್ಬೇಕು ನನಗೆ. ಅಂದ್ರೆ ನಾವು ಪಾಂಡವರು ಗಣಪತಿ ಪೂಜೆ ಮಾಡುವ ಮೊದಲು ಕೃಷ್ಣನ ಪೂಜೆ ಮಾಡುವವರು. ಕೃಷ್ಣನಿಗೆ ಹೇಳದೆ ಇರ್ತೇನೆ ನಾನು ಅಲ್ವಾ? ನೀನ್ ಹೇಳಿದ ಹಾಗೆ ಹೋಗಿ ನನ್ನ ಅಣ್ಣನಲ್ಲಿ ಹೇಳಿದೆ. ಹೌದಾ? ಈಗೊಂದು ಪ್ರಕರಣ ಆಗುತ್ತಾ ಉಂಟು ಮನೆಯಲ್ಲಿ. ಅಣ್ಣ, ನನಗೆ ಕನಕಾಂಗಿನ ನನ್ನ ಮನೆ ಸೊಸೆಯಾಗಿಸ್ಕೊಳ್ಬೇಕು ಅಂತ ಆಸೆ ಇತ್ತು. ಅಣ್ಣ ಹೀಗೆ ಹೇಳ್ತಾ ಇದ್ದಾನೆ, ಇದು ಸರಿ ಅಂತ ಕೇಳಿದವಾಗ ನಾ ಏನು ಮಾಡ್ಲಿಕ್ಕೆ ಆಗುದಿಲ್ಲ ತಂಗಿ ಅಂತ. ಯಾಕೆ ಯಾಕೆ ನಿನ್ನ ಮದುವೆ ವಿಷಯದಲ್ಲಿ ನಾನು ಮೂಗು ತೋರಿಸುವ ಪ್ರಯತ್ನ ಮಾಡಿದ್ದೆ. ಯಾಕೆ ನೀ ನನಗೂ ತಂಗಿಯಾಗಿದ್ದೆ. ಆದ್ರೆ ಅಣ್ಣನಿಗೆ ಎಷ್ಟು ಹೊಣೆಗಾರಿಕೆ ಇತ್ತು ನನಗೂ ಅಷ್ಟೇ ಇತ್ತು. ಈಗ ಹಾಗಲ್ಲ, ಕನಕಾಂಗಿ ಅವನ ಮಗಳು. ಹಾಗಾಗಿ ಅವನು ಏನ್ ಮಾಡ್ತಾನೋ ಅದು ಅವನಿಗೆ ಬಿಟ್ಟದ್ದು. ಯಾವ ಕಾಲಕ್ಕೆ ನೀ ಹೇಳಿಯಲ್ಲ, ಈಗ ಯಾವ ಕಾಲಕ್ಕೆ ಏನೇನು ಆಗ್ತದ ತಂಗಿಯೋದು ಆಗ್ತದೆ, ಅದನ್ನು ತಪ್ಪಿಸುವುದಕ್ಕೆ ನಾನ್ಯಾರು, ನನ್ನಿಂದೇನು ಆಗ್ಲಿಕ್ಕಿಲ್ಲ ಅಂತ ಕೈ ತಿರಿಸಿ ಬಿಟ್ಟ. ಹೌದಾ? ನನಗ ಆಮೇಲೆ ಅರ್ಥ ಆಯ್ತು, ಏನಮ್ಮ, ನಮಗ ನಾವೇ ಗೋಡೆಗೆ ಮಣ್ಣೆ ಆಮೇಲೆ ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು ಅಂತ ಎದುರು ಹೋದ. ಹಾಗಾಗಿ ಎಲ್ಲವನ್ನೂ ನಮಗೆ ಬಾಯಿಗೆ ತಂದಿಟ್ರೆ ನಾವು ಬೇರೆ ಏನು ಮಾಡುವುದಿಲ್ಲ, ನುಂಗುದು ಒಂದೇ. ಹಾಗಾಗಿ ಏನಾದ್ರೂ ಮಾಡಬೇಕು. ಏನು ಮಾಡೋಣ? ನನಗಾಸೆ ಇತ್ತು ಕನಕಾಂಗಿ ನಮ್ಮನೆ ಸೊಸೆಯಾಗಿ ಬರಬೇಕು, ಸೋದರಿಕೆ ಸಂಬಂಧ ಅಂತ. ನನಗೂ ಒಬ್ಬನಿಗೆ ಮನಸ್ಸಿದ್ರೆ ಆಗ್ತದೆ ಮಗನೇ. ಅಮ್ಮ ಚಿಂತೆಯ ಲತೆಯನ್ನು ಕಿತ್ತೇ ಸೇರಿ ಈ ಕಾರ್ಯಕ್ಕೆ ನಾನೇ ಮುಂದಾಗ್ತೇನೆ. ಯಾವ ರೀತಿಯಲ್ಲಿ? ಕೊರಳಿ ದೊಡ್ಡ ಮಾವ ದಿಬ್ಬಣವನ್ನು ಕೂಡಿ ಬಂದದ್ದೇ ಹೌದು ಅಂತಾದ್ರೆ ಆ ಪ್ರಶ್ನೆ ಮಾಡುವುದಕ್ಕೆ ಬಂದ ನನ್ನ ದೊಡ್ಡ ಮಾವನನ್ನ ಆ ಕಡೆ ಕಂಬ ಕಟ್ತೇನೆ. ಇನ್ನು ಕೌರವ ವಧು ಎದುರಿಗಿದ್ದ ಕಂಬ ಕಟ್ತೇನೆ. ಇನ್ನು ಮಧುಮಗ ಭಾಷಿಂಗವನ್ನು ಕಟ್ಟಿ ಬರ್ತಾನೆ, ಅದನ್ನ ಕಿತ್ತು ನನ್ನ ಮುಡಿಗೆ ಏರಿಸಿಕೊಳ್ತೇನೆ. ಅವನನ್ನ ಈ ಕಂಬ ಕಟ್ತೇನೆ. ಎಲ್ಲವರ ಕಣ್ಣ ಮುಂದೆಯೇ ನಿಮ್ಮ ಆಸೆಯ ಪ್ರಕಾರದಂತೆ ಕನಕಾಂಗಿಯನ್ನ ನಾನು ವರಿಸ್ತೇನೆ. ಮಗನ ಮಾತ ನಾನೇ ಮಗನ ಮಾತ ಮಗನ ಮಾತ ಆಲಿಸುತ್ತ ಮುಗುದಿಗ ಔಷಧಿ ಮಗನ ಮಾತ ಮಗನ ಮಾತ ಲಾಲಿಸೂತ ಮುಗುದಿಗ ಔಷಧಿ ಮಗನ ಮಾತ ಮಗನ ಮಾತ ಲಾಲಿಸೂತ ಮುಗುದಿಗ ಔಷಧಿ ಮುಗುದಿಗ ಔಷಧಿ ನಗುತ ನಲವಿನಿಂದ ಪೊರಟ ಅಂದು ವೇಗಲಿ ನಗುತ ನಲವಿನಿಂದ ಪೊರಟ ನಗುತ ನಲವಿನಿಂದ ಪೊರಟ ಅಂದು ವೇಗಲಿ ಪೊರಟ ಅಂದು ವೇಗಲಿ ಮಗನ ಮಾತಲಾಲಿಸುತ್ತ ಮುಗುದಿಗ ಔಷಧಿ ನಗುತ ನಲವಿನಿಂದ ಪೊರಟಳಂದು ವೇಗದಿ ನಗುತ ನಲವಿನಿಂದ ಪೊರಟಳಂದು ವೇಗದಿ ಪೊರಟಳಂದು ವೇಗದಿ
ನಗದರನುಳ್ಳು ಕೇಳ್ವೇನೆಂದು ನಾರಿ ಬದುಳದಿ ನಗದರನುಳ್ಳು ಕೇಳ್ವೇನೆಂದು ನಗದರನುಳ್ಳು ಕೇಳ್ವೇನೆಂದು ನಾರಿ ಬದುಳದಿ ನಾರಿ ನಾರಿ ಬದುಳದಿ ನಾರಿ ನಾರಿ ಬದುಳದಿ ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಗದಿ ಬಗೆ ಬಗೆಯ ಸ್ಮರಣೆಗೈದು ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಗದಿ ಸುಗುಣೆ ಗಮಗದಿ ಸುಗುಣೆ ಗಮಗದಿ ನಗದರ ನಡುವೆ ನಾರಿ ಮರಳಿ ಬಗೆ ಬಗೆಯಲ್ಲಿ ಸ್ಮರಣೆಗೈದು ಸುಗುಣೆ ಗಮಗದಿ ಬಗೆ ಬಗೆಯಲ್ಲಿ ಸ್ಮರಣೆಗೈದು ಬಗೆ ಬಗೆಯಲ್ಲಿ ಸ್ಮರಣೆಗೈದು ಸುಗುಣೆ ಗಮಗದಿ ಆ ಸುಗುಣೆ ಗಮಗದಿ ಬಗೆ ಬಗೆಯಲ್ಲಿ ಸ್ಮರಣೆಗೈದು ಬಗೆ ಬಗೆಯಲ್ಲಿ ಸ್ಮರಣೆಗೈದು ಸುಗುಣೆ ಗಮಗದಿ ಹೊರಟಾಳಂದುವೆ ಗದಿ ಆ ಮುಗುದೆ ಅರುಷದಿ ಮಗನ ಮಾತನಾಲಿರುತ್ತ ಮುಗುದೆ ಅರುಷದಿ ನಗುತ್ತದ ಬೀಸುತ್ತುವೆ ಗದಿ ನಗದರನುಳ್ಳು ಬೇಳ್ವೆನೆಂದು ನಾರಿ ಮರಳಿ ಬಗೆ ಬಗೆಯಲ್ಲಿ ಸ್ಮರಣೆಗೈದು ಸುಗುಣೆ ಗಮಗದಿ ಹೊರಟಾಳಂದುವೆ ಗದಿ ಆ ಮುಗುದೆ ಅರುಷದಿ ಹೊರಟಾಳಂದು ಬೇಗದಿ ನಗದರನುಳ್ಳು ಕೇಳ್ವೆನೆಂದು ನಾರಿ ಬದುಳದಿ ನಾರಿ ಬದುಳದಿ ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಗದಿ ಬಗೆ ಬಗೆಯ ಸ್ಮರಣೆಗೈದು ಸುಗುಣೆ ಗಮಗದಿ ಮಗನ ಮಾತನಾಡಿಸುತ್ತ ಮುಗುದೆ ಹರಿದಿ ನಗುತ್ತ ತಲವಿರುವ ಹೊರಟಾಳಂದುವೆ ಗದಿ ಆ ಮುಗುದೆ ಗೌಜದಿ ಹೊರಟಾಳಂದುವೆ ಗದಿ ಕೃಷ್ಣ ಮುಕುಂದ ಜನ ನನ್ನ ಆಸೆ ಏನು? ನನ್ನಮ್ಮ ಇವತ್ತಲ್ಲ ಮೂರು ಕಾಲ ಹೀಗೆ ತಿಂತಾ ಇರ್ಬೇಕಂತ ನನ್ನ ಆಸೆ. ಸತ್ಯ ಹೇಳಿ
ನನಗೆ ಬೇಸರ ಆಗಿತ್ತು, ನೋವಾಗಿತ್ತು. ಹಾಗಂತ ನೀ ಹೇಳಿದಿಲ್ಲ, ಇನ್ನೆಲ್ಲ ಕಲ್ಪಿಸಿಕೊಂಡಿಲ್ಲ, ಅಂಥದ್ದೇನೂ ಅಲ್ಲ. ಹೌದಾ? ನಿನ್ನ ಬಾಯಿಂದ ಇಂಥದ್ದೊಂದು ಮಾತು ಬರಬೇಕು ಅಂತ ಕಾಯ್ತಾ ಇದ್ದೆ ನಾನು. ಓಹೋ, ಅದಕ್ಕೆ ನಾ ಹೇಳಿದ್ದು, ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಹೌದು. ಹೌದಾ? ಅದಕ್ಕೊಂದು ಮಾರ್ಗದರ್ಶನ ಬೇಕು. ಮಾರ್ಗ ಬೇಕು. ಹಾಗಾಗಿ ಕನಕಾಂಗಿನ ಮದುವೆ ಆಗ್ಬೇಕು. ನಾನು ಮದುವೆ. ನಮ್ಮಲ್ಲೊಂದು ಗಾದೆ ಉಂಟು, ಏನಮ್ಮ? ನನಗೆ ಮದುವೆ ಬೇಡ, ಅಪ್ಪ ಯಾರಿಗೆ ಹೆಣ್ಣು ಕೇಳ್ತಾನೆ ಅಂತ. ಹಾಗೆ ನಿನಗೆ ಮದುವೆ ಆಗುವಂತ ಮನಸ್ಸಿಲ್ಲ ಅಂತಾದ್ರೆ, ಕನಕಾಂಗಿಯ ಕುರಿತಾಗಿ ಒಲವಿಲ್ಲ ಅಂತಾದ್ರೆ, ನಾವೆಷ್ಟು ಪ್ರಯತ್ನಿಸಿದ್ರೆ ಏನು ಪ್ರಯೋಜನ? ವ್ಯರ್ಥ ಆಗ್ತದೆ ಅಲ್ವಾ? ಹೌದಮ್ಮ. ಹಾಗಾಗಿ ನಿನಗೇನುಂಟು, ನಿನ್ನ ಮನಸ್ಸಲ್ಲೇನುಂಟು, ಇನ್ನೊಂದನ್ನು ತೆಗಿಬೇಕೆನ್ನುವ ಕಾರಣಕ್ಕಾಗಿ ನಾನು ಈ ರೀತಿಯಾಗಿ ಮುಸುಕಿಟ್ಟು ಮಲಗಿದ್ದು. ಹೌದಮ್ಮ. ಅಮ್ಮ ಹೇಳಿ ಬಿಡ್ಲಿ, ಕನಕಾಂಗಿನ ಕದ್ದೆಲ್ಲ ನೋಡ್ಬಿಟ್ಟಿರಿ ಪುಣ್ಯಾತ್ಮ ನೀನು. ಹೌದು. ಹಾಗಾಗಿ ನಿನಗೂ ಒಳಗಿಂದಿತ್ತು. ಈಗ ಹೇಳಿದ್ದೇನಾಯ್ತು ಕೇಳ್ರೆ, ರೋಗಿ ಬಯಸಿದ್ದು, ವೈದ್ಯ ಹೇಳಿದ್ದು ಎರಡು ಒಂದೇ ಆದಾಗ ಓಡಿ ಹೋಗುವವನಿಗೆ ದೂಡಿ ಬಿಟ್ಟಾಗ ಆದ್ರೂ ಒಂದು ನಾ ಹೇಳಿದ್ನಲ್ಲ ಮೊದಲೇ, ಏನಮ್ಮ? ನಾವ್ ಯಾವಾಗ್ಲೂ ಕೃಷ್ಣ ಪೂಜೆ ಮಾಡುದು ಮೊದಲು. ಹೌದು. ಹಾಗಾಗಿ ಅಣ್ಣನಿಗೆ ಈ ವಿಷಯ ಗೊತ್ತಾಗಬೇಕು. ಯಾಕೆ ಯಾಕೆ? ಅಮ್ಮ ಹೇಳಿದ್ದು ಆ ಕಾರಣಕ್ಕಾಗಿ. ಎಲ್ಲಕ್ಕೂ ನಮಗೆ ಪರಿಹಾರ ಕೊಡುವವರು ಒಬ್ರು ಇದ್ದಾರೆ ಅಂತಾದ್ರೆ ನಾವು ಸಮಸ್ಯೆ ಮಾಡ್ಕೊಳ್ಳುವುದೇ ಇಲ್ಲ. ಹೌದು. ನಮ್ಮ ಸಮಸ್ಯೆ ಬಂದು ಕೂಡ ಅವ್ರು ತಲೆ ಬಿಟ್ಬಿಡುದು ನಾವು ಅಲ್ವಾ? ಆವಾಗ ನಮ್ಮ ತಲೆ ಏನಾಗ್ತದೆ, ಏನು ಬರುದೇ ಹೋಗ್ತದೆ. ಹಾಗೆ ಅದು ಈಚೆ ಕೇಳಿ ಈಚೆ ಬಿಡುದು ಅಂತ ಹೇಳ್ತಾರಲ್ಲ, ನಮ್ಮ ಪ್ರಯತ್ನ ಇರುವುದಿಲ್ಲ. ಮಧ್ಯದಲ್ಲಿ ಏನಿಲ್ವ ಹಾಗಿದ್ರೆ? ಹಾಗಾಗಿ ಎರಡನ್ನು ಕೇಳಿ ಮತ್ತಿಸಿ ಬಾಯಲ್ಲಿ ಬಿಡಬೇಕು ಅಥವಾ ಸುಮ್ಮನೆ ಇರಬೇಕು. ಹಾಗೆ ಕೃಷ್ಣ ನಮ್ಮ ಯಾವೆಲ್ಲ ಸಂಕಷ್ಟವನ್ನು ಪರಿಹರಿಸ್ತಾನೆ ಎನ್ನುವುದಕ್ಕಿಂತಲೂ ಮೊದಲು ತಾನೇ ಜಯಿಸಬೇಕು ಎನ್ನುವ ಸಪ್ತಮಂ ಜೈವ ಚಿಂತನ ಅಂತ ಹೇಳಿದ್ದಾರೆ. ಮೊದಲು ಪ್ರಯತ್ನಿಸಬೇಕು. ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನ. 6 ಪ್ರಯತ್ನಗಳು ಮುಗಿದ ಮೇಲೆ ಜೈವ ಚಿಂತನ. ನೋಡು ದೇವ್ರೆ, ನಾನು ಇಷ್ಟನ್ನು ಮಾಡಿದ್ದೇನೆ, ಫಲ ಕೊಡುವವ ನೀನೇ ಅಂತ. ಹಾಗಾಗಿ ನಾವೀಗ ಮೊದಲು ಅಣ್ಣನನ್ನು ಕಾಣಬೇಕು. ಸರಿ. ಈಗಾಗಲೇ 2 ಮುಹೂರ್ತ ಅಂತ ಹೇಳಿದ್ನಲ್ಲ, ಮೊದಲ ಮುಹೂರ್ತಕ್ಕೆ ಮೊದಲಾಗಿ ನಾವು ದ್ವಾರಾವತಿಯನ್ನು ಸೇರಬೇಕು. ಹಾಗಾಗಿ ತಡ ಮಾಡುವುದಿಲ್ಲ. ಕೃಷ್ಣ ಗೋವಿಂದ ಮುಕುಂದ ಎನ್ನುವುದಾಗಿ ಭಜಿಸುತ್ತಾ ರಥವನ್ನು ಸಿದ್ಧಪಡಿಸು. ಒಳ ಮಾರ್ಗವಾಗಿ ಆದಷ್ಟು ಬೇಗ ನಾವು ಹೊರಟು ಬಿಡೋಣ. ಇನ್ನು ಸಾಧ್ಯವೇ ಇಲ್ಲ ನಡೆಯಲಿಕ್ಕೆ. ಆಗುದಿಲ್ಲ ಅಮ್ಮ. ಮದುಮಗನ ಅಮ್ಮ ನಾನೇ ಎಷ್ಟು ಚುರುಕಿದ್ದೇನೆ ಪುಣ್ಯಾತ್ಮ. ಹೌದು, ಅದು ಒಂದೇ ಇರ್ತದೆ. ನೀ ಹಾಗಲ್ಲ, ಅದೆಲ್ಲವನ್ನು ಮರ್ತಿದ್ದೀಯ ಅಂತಾದ್ರೆ ಎಂತ ಇದ್ ನಿಂಗೆ? ಆಲೋಚನೆ ಮಾಡಿ. ಮನೆಯಿಂದ ಹೊರಡುವಾಗ ನೀ ಮುಂದಿದ್ದೆ. ಹೌದು. ಈಗ ನಾ ಮುಂದೆ ಹೋಗಿ ಕರೆದ್ರು ನೀ ಬರುವುದಿಲ್ಲ. ಹೌದಮ್ಮ. ಕಾರಣ ಹಸಿವೆ. ಆಲೋಚನೆ ಮಾಡಿ. ಆಟ ಮುಗಿಸಿ ಬಂದ ಮೇಲೆ ದಿವಸ ಊಟವನ್ನು ಕೊಡುವವರು ನೀವು. ಇವತ್ತದು ಯಾವ ವಿಚಾರವೂ ಇಲ್ಲ, ಬರೀ ಮದುವೆ ವಿಚಾರವೇ ಆಗಿ ಹೋಯ್ತು. ತಪ್ಪಾಗಿ ಹೋಯ್ತು ಮಗನೇ. ಅದಕ್ಕೆ ಹೇಳುವುದು, ತಾಯಿ ನೋಡುವುದು ಹೊಟ್ಟೆಯನ್ನ. ಹಾಗಾಗಿ ಬಂದಿರುವಂತಹ ನಿನ್ನ ಕುರಿತಾಗಿ ಯೋಚಿಸ್ತಾ ಇದ್ದೆ ನಾನು. ಆದ್ರೆ ಅದು ಇದೊಂದು ವಿಷಯ, ಕೆಲವೆಲ್ಲ ಏನು ಗೊತ್ತುಂಟ, ಹೊಟ್ಟೆ ಹಸಿದವಾಗ ರೊಚ್ಚು ಕೆಚ್ಚು ಹೆಚ್ಚಿರ್ತದೆ ಮನುಷ್ಯನಿಗೆ. ಹೊಟ್ಟೆ ತುಂಬುತ್ತಾ ನಾಳೆ ನೋಡ್ಕೊಳ್ಳುವಂತ ಆಗಿ ಹೋಗ್ತದೆ. ಅದು ಹಸಿವುಂಟ, ಹಸಿವಿದ್ದವಾಗ ಮಾತ್ರ ಕಲಿಬೇಕು, ನೋಡ್ಬೇಕು, ತಿನ್ಬೇಕು, ಎಲ್ಲ ಉತ್ಸುಕತೆ ಅಲ್ವಾ? ಹಾಗಾಗಿ ಆ ಕಾರಣಕ್ಕಾಗಿ ಮೊದಲನಿಗೆ ವಿಷಯವನ್ನು ತಿಳಿಸಿದೆ. ನೀ ಆಗಬಹುದು ಅಂತ ಹೇಳಿಯಲ್ವಾ? ಬೇರೆ ಎಲ್ಲ ನನ್ ಹೋಯ್ತು ನನಗೆ. ಅಪ್ರಮನೆಗೆ ಹೋಗುದಂತ ಆಲೋಚನೆ. ಈಗ ನನಗೆ ಹಸಿವೆ ಆಗ್ತಾ ಇದೆ ಅಮ್ಮ. ಹೌದು ಮಗನೇ, ಏನಾದ್ರೂ ಕೊಟ್ಟರೆ ಮುಂದೆ ಹೋಗ್ತೇನೆ. ನಿವಾರಿಸಬೇಕಾದ ತಾಯಿಯಾಗಿ ನನಗೆ ಕರ್ತವ್ಯ ಆಗಿತ್ತು. ಹೌದಮ್ಮ. ಬರುವ ಗಡಿಬಿಡಿಯಲ್ಲಿ ಏನ್ ತುರ್ಲು ಇಲ್ಲ ಮತ್ತೆ. ಹೌದಾ? ಹಾಗೆ ಎಂತ ಮಾಡುದು? ಹಾಗೇನಾದ್ರೂ ಇಟ್ಟುಕೊಳ್ಳುವವಳು ನೀವು. ಒಂದು ಸ್ಥಳ ಯಾವ್ದು ಅಂತ ನೋಡುದು. ಯಾಕೆ ಹೇಳು, ಬರುವ ಮೊದಲೇ ನಮಗೆ ಗೊತ್ತಿರ್ತದೆ ಹೋಗುವ ಸ್ಥಳದಲ್ಲಿ ಏನು ತೊಂದರೆ ಆಗುದಿಲ್ಲ. ಆದ್ರೆ ನಾವು ಮತ್ತೆ ಹಿಡ್ಕೊಂಡು ಕೊಡುವ ಕೆಲಸ ಇಲ್ಲ. ಬಂದಲ್ಲ ಎಂತ ವ್ಯವಸ್ಥೆ ಆಗ್ತದೆ. ಈಗ ಹಾಗೆ ಯಾಕೆ ಹೇಳುದು, ದ್ವಾರಾವತಿಯಲ್ಲಿ ಕಡಿಮೆ ಆಗ್ಲಿಕ್ಕೆ ಉಂಟಾ ಅಂತ ಹೊರಟದಾಗಿತ್ತು ನಾನು. ಮಾರ್ಗ ಮಧ್ಯದಲ್ಲಿ ನಿನ್ಗೆ ಹಸಿವಾಯ್ತು ಅಂತ ಆದ್ರೆ ಹೌದಮ್ಮ. ನೋಡಿದೆ ಮಗನೇ, ಏನು ನೆಟ್ಟಿ ಬೆಳೆಸಿದ ಹಾಗುಂಟು, ವನದ ಹಾಗಿಲ್ಲ, ಉಪವನದ ಹಾಗುಂಟು. ಹೌದು. ಹೌದಾ? ವ್ಯವಸ್ಥೆ ಇಲ್ಲದೆ ಹೋದದ್ದು ಕಾಡು, ವ್ಯವಸ್ಥಿತವಾದದ್ದು ನಾಡು. ವನ, ಉಪವನ, ಇದು ವ್ಯವಸ್ಥೆ. ಯಾರು ಆಡಿತದ ಎಂತದ್ದು ಏನೇ ಆಗಿಲ್ಲ. ಆದ್ರೆ ಬೆಳೆದಿರುವಂತಹ ಯಾವ ನೋಡು, ಹಣ್ಣುಗಳು ಹೇಗೆ ಹೇಗೆ ಅಬ್ಬ ತೊನೆಯುತ್ತಾ ಇದ್ದಾರೆ, ತೂಗಾಡ್ತಾ ಇದ್ದಾರೆ. ಕಳಿತ ಹಣ್ಣುಗಳು, ಕೊಳೆತದ್ದಲ್ಲ, ಕಳಿತ ಹಣ್ಣುಗಳು ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಕೊಯ್ದು Oh
ಹೋಗಿ ಸಾಯ್ಬೇಡುವ ಪೂರೈಸಿ ಬರ್ಬೇಕಿತ್ತು ನೀ ನೀ ಮಾತಾಡೋ ಪ್ರಯೋಜನ ಇಲ್ಲ ಮಗನೇ. ನೀನು ಹಾಗೆ ಹೇಳ್ಬೇಕು. ಬಹುಶಃ ಅವ್ರ ಭಾಷೆ ಅದ. ನಮ್ಮ ಜಾತಿಯವರೇ ಹಾಗೆ ಬರುವಾಗ ಕೂಹಾಕ್ ಬರುವುದು, ಇಲ್ಲ ಬಂದ ಮೇಲೆ ಕೂಹಾಕುವುದು. ಕಿವಿ ಸರಿಯಾಗಿ ಕೇಳ್ತದೆ ನಮ್ಗೆ. ನಿಲ್ಲು ನಿಲ್ಲು ನಿಲ್ಲು. ನಿಂತಿದ್ದೇನೆ ಹೇಳು. ಮುಂದ ಕೆಲ್ಲಿ ಪೋಪಿರಿ ಓ ಪಿರ್ಪಿರಿ. ಇಷ್ಟೊತ್ತಿ ಬಂದ್ಕೆ ನೀನೇ ಒಂದ್ ಜಾತಿ ಪಿರಿಪಿರಿ ನಮ್ಗೆ. ಇಲ್ವಾದ್ರೆ ಯೋಚನೆ ಮಾಡು. ನೀವು ಬರುವಾಗ ಯೋಚನೆ ಮಾಡಬೇಕಿತ್ತು. ಏನು ನೋಡಲ್ಲಿ ಅಷ್ಟು ಚಂದ ಬಡಿಸಿದ್ದೇವೆ, ಹೌದಾ? ಎಂತದ್ದು ಮತ್ತೊಮ್ಮೆ ಹೇಳು. ಅದು ಏನದು? ಅಪ್ಪಣೆ ವಿನಃ ಪ್ರಸವಿಸ ಕೂಡದು. ನಮಗೆ ಯಾವ ಭಾಷೆ ಬರುವುದಿಲ್ಲ, ಅವ್ರ ಭಾಷೆ ಬರೆದಿದ್ದಾರೆ ಬಹುಶಃ. ನಮಗೆ ಅರ್ಥ ಆಗ್ಲಿಲ್ಲ. ಹೌದು, ನಮ್ಗೆ ಚಿತ್ರ ಬಿಡಿಸಿದ್ದಾರೆ. ಹೌದು, ಇದು ಅಪ್ಪಣೆ ಅಪ್ಪಣೆ ವಿನಃ ಪ್ರವೇಶಿಸಬಾರದು. ಹಾಗಿರುವಾಗ ಹಣ್ಣಿ ಕೈ ಹಾಕ್ತಾ ಇದೆಯಲ್ಲ, ನೀನು ಮಾಡಿದ್ದು ಸರ್ವತ ಅಪರಾಧ. ಯಾಕ? ಹಣ್ಣು ಕೈ ಹಾಕೊಂಡು ಯಾಕೆ? ಹಣ್ಣು ಇರುವುದು ಯಾಕ? ಹಣ್ಣಿರುವುದು ತಿನ್ನುವುದಕ್ಕಾಗಿ ಅಲ್ವಾ? ಹೆಣ್ಣಿರುವುದು ಯಾಕೋ? ಆರಿಸಿ ಬಿಟ್ಟೆ ಆ ಕಡೆ ನೋಡಿದ್ರೆ ಅವನಿಗೆ ಮೊದಲೇ ಗೊತ್ತಾಗ್ತದೆ ನೋಡು. ಇದೆಲ್ಲ ಸರಿಯಾಗಿ ಅರ್ಥ ಆಯ್ತು. ಗೊತ್ತಾಗ್ತದೆ. ಕೆಲಸ ಕೂತ್ರು ಕೂಡ ತಪ್ಪು ಮಾಡಿದೆ ನೀನು, ಹೌದಾ? ಏನ್ ತಪ್ಪ? ಹಣ್ಣು ಆಲೋಚನೆ ಮಾಡು. ಹೇಳು. ಪ್ರಕೃತಿ ದತ್ತವಾಗಿ ಬೆಳೆದಿರುವ ಹಣ್ಣು, ಹಸಿವೆ ಆಯ್ತು, ಎರಡು ಕೊಯ್ದು ತಿಂದಿದ್ದೆ. ಹೌದಾ? ಇದು ನೆಟ್ಟಿ ಬೆಳೆಸಿದವ ನೀನಾ? ಅಲ್ಲಪ್ಪ, ನೀವೇ ಆಗಿರಬಹುದು. ನನ್ನಲ್ಲಿ ಕೇಳಬೇಕಿತ್ತು ನೀನು ಹಣ್ಣಿನ ಕೈ ಹಾಕುವಾಗ. ಯಾರು ಇರ್ಲಿಲ್ಲ ಇಲ್ಲಿ. ಇರ್ಲಿಲ್ಲ ಎಂಬ ಪ್ರಶ್ನೆ ಇಲ್ಲ. ನಿನಗೆ ಬೇಕು ಅಂತ ಆದ್ರೆ ಅಲ್ಲಿ ತನಕ ತಡ್ಕೊಳ್ಬಹುದಿತ್ತು, ನೀನು ಕೇಳಲಿಲ್ಲ. ನೀನು ಹಸಿವೆ ನೋಡು. ಆದ್ರೂ ಕ್ಷಮೆ ಉಂಟು. ಮಾಡಿದ್ದು ಸರ್ವತ ಅಪರಾಧ ಎನ್ನುವುದಾಗಿ ನನ್ನ ಈ ಪವಿತ್ರವಾದಂತ ಕಾಲನ್ನು ಹಿಡಿ ಕ್ಷಮೆ ಕೊಡ್ತೆ. ಎಂತ ವಾಸನೆ ಬರುವುದು? ಆವಾಗಿಂದ ಸತ್ತು ನಾಯಿ ವಾಸನೆ ಬರ್ತದೆ. ಎಂತದೊಂದು ವಾಸನೆಯ ಈ ರೀತಿ ಪರಿಮಳ ಬರ್ತಾ ಉಂಟು. ವಾಸನೆಯ ನಿನ್ನ ಕಾಲಿಡುವ ದೌರ್ಭಾಗ್ಯ ನಮಗೆ ಬರಲಿಲ್ಲ. ನಿನ್ನ ಕಾಲ್ ಹೌದೌದು, ಕಾಲಡಿ ಕಾಲಡಿ ಅಗತ್ಯ ಆಗುವುದಿಲ್ಲ. ಆಗುವುದಿಲ್ವಾ? ಆಗುವುದಿಲ್ಲ ಅಂದ್ರೆ ಬಿಡುವುದಿಲ್ಲ. ಏನ್ ಮಾಡ್ತೀನಿ? ನನಗೆ ಸಿಟ್ಟು ಬಂದ್ರೆ ನಾನು ಮತ್ತೇನಿಲ್ಲ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿರುವುದಿಲ್ಲ. ಸಿಟ್ಟು ಬಂದ್ರೆ ಅದೆಲ್ಲ ಬೇಡ. ಅಲ್ದಿದ್ರು ಅಲ್ಲ, ಹಿಡಿತೇ ಇಲ್ವಾ ಕಾಲ? ಹಿಡಿತೇ ಇಲ್ವಾ ಕಾಲ? ಅಗತ್ಯ ಇಲ್ಲ. ಕಾಲು ಹಿಡಿದು ಎಳೆದು ತಲೆ ಹಿಡಿಯುವುದಲ್ಲ. ಬೇಡ. ಏನು? ನಾನು ಇಷ್ಟೊತ್ತು ಸುಮ್ಮನಿದ್ದೆ. ಯಾಕೆ? ಯಾಕೆ? ಅವಳು ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ನೀವು ಸಾಯಿಲು ನನ್ನ ಮುಖ ನೋಡ್ಕೊಂಡು ಮಾತಾಡ್ತಿದ್ದೆ, ಸುಮ್ಮನಿದ್ದೆ. ಸುಮ್ಮನೆ ಇರುವುದು ಯಾಕೆ? ಹಾಗಲ್ಲ, ಪೆಟ್ಟು ಇಷ್ಟೊತ್ತಿಗೆ ಪೆಟ್ಟು ಆಗ್ತಿತ್ತು, ನೀ ಇಷ್ಟೊತ್ತಿಗೆ ಇರುವುದಿಲ್ಲ ಆಗಿತ್ತು. ಹೌದಪ್ಪ. ಹೌದೌದು. ಹುಡುಗ ಎಂಬ ಕಾರಣಕ್ಕೆ ಒಂದು ಇಷ್ಟೊತ್ತಿಗೆ ಬೆಟ್ಟು ತಿಂತಿದ್ದ, ಅವನಿಗೆ ಗೊತ್ತುಂಟು. ಅದು ಯಾರು ತಿಂತಿದ್ರು ಆಮೇಲೆ ಗೊತ್ತಾಗ್ತಿತ್ತು. ಏನು ಮಾಡಿ ತಪ್ಪ ಅಲ್ಲ. ತಪ್ಪೆ. ಕಾಲು ಹಿಡುದಲ್ಲ, ಕಾಲು ಎಲ್ಲಿರ್ತೇನೆ. ನೋಡೋ, ಬೇಡ ಬೇಡ, ಪೆಟ್ಟು ಪೆಟ್ಟು ಹೌದಾ? 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 ಮಗನೇ, ಕಾಲು ಇರುವುದೇ ಪ್ರಯೋಜನ. ಸಾಕಣ್ಣ, ಸಾಕು. ಈಗ ಮಾತಾಡ. ಈಗ ಮತ್ ಬೇಡ. ಒಳ್ಳೆ ಹುಡುಗ ಮಾರಿ, ಒಳ್ಳೆ ಹುಡುಗ. ನಿಂಗೆ ವಿಷಯ ಗೊತ್ತಿಲ್ಲ ಏನು? ನನಗೆ ತುಂಬಾ ಬೇಸರ ಆಯ್ತು. ನೀನು ಒಂದು ಹಣ್ಣು ತಿಂದು ನೀ ಹೇಸಿಗೆ ಮಾಡ್ಕೊಂಡೆ. ನೀನು ಅಂದ್ರೆ ಇಲ್ವಾ? ಇಲ್ಲ ಹೇಳ ಉಪಾಯ ನಾನು ಹೇಳ್ಕೊಡ್ತೇನೆ. ಒಂದು ಹಣ್ಣು ತಿಂದು ನೀ ಹೆಸರು ಹಾಳು ಮಾಡ್ಕೊಳ್ಳುವುದಲ್ಲ. ನಿನಗೆ ಬೇಕಾ? ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡು. ಮರ ಕೆಳಗಡೆ ಬೀಳ್ತದ, ಎಷ್ಟು ಹಣ್ಣು ಬೇಕಾದ್ರೆ ತಿನ್ನು. ಉಳಿದ ಹಣ್ಣು ಕಟ್ಕೊಂಡು ಹೋಗ್ತೀರಿ. ನನಗೇನು ಪಾಪಿ ಮಗನ ಇಲ್ಲಿ ಇರುವುದು ಯಾಕೆ? ನೀನು ದಾರಿ ತೋರಿಸ್ದವ ನಾನು. ಕೆಲಸಕ್ಕಲ್ವಾ? ಹೌದು. ನಿನ್ನಂತ ಕೆಲಸಗಾರನ ಇಟ್ಟು ಯಜಮಾನ ಬಹಳ ಒಳ್ಳೇದ್ ಮಾಡ್ದವ. ಅವನಿಗೆ ಆದಷ್ಟು ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಉಂಟು. ಮೊದಲ ನಾವು ಬದುಕು ದಾರಿ ಕಲಿಬೇಕು, ಅದಕ್ಕಾಗಿ ಆಮೇಲೆ ಅಲ್ಲಿ ನಿನ್ನ ಈ ಹಣ್ಣಿನ ಅಗತ್ಯ ನನಗಿಲ್ಲ. ಒಳ್ಳೆಯ ಮಾತಿನಿಂದ ಇನ್ನಿಂತ ತಪ್ಪು ಮಾಡಬೇಡ. ಮತ್ತೆ ಜೋರಾಗುವುದಲ್ಲ. ನೀವಪ್ಪ ಅಲ್ಲ, ನಿನ್ನ ಜೊತೆಗೆ ನಿನ್ನ ಒಡೆಯ ಇದ್ರೆ ಹೆದರುವುದಿಲ್ಲ. ಏನ ಹೋಗಿ ಹೇಳ. ಮತ್ತೆ ನಾನು ಒಳಗೆ ಹೋದ್ಮೇಲೆ ನನ್ನ ಸುದ್ದಿ ಹೇಳಿದ್ರೆ ಮೊಳ್ಳೆ ನನ್ಗೆ ಅಂದ್ರೆ ಆಗಲ್ಲ. ಜಾಗ್ರತೆ ಮಾಡ್ಕೋ. ಮೊಳ್ಳ ಸುದ್ದಿ ಹೇಗೆ ಉಪಾಯ? ಒಳ್ಳೆ ಉಪಾಯ ಮಾರ. ಹೌದೌದು. ಈಗ ನೋಡಿ, ನಮ್ಮ ಯಜಮಾನರಿದ್ದಲ್ಲಿ ಹೋಗಿ ಹೇಳಿದ್ರೆ ಒಬ್ಬ ಹುಡುಗ ಬಂದಿದ್ದಾನೆ, 2 ಹಣ್ಣು ತಿಂದಿದ್ದಾನೆ ಅಂತ ಹೇಳಿದ್ರೆ ನನಗೆ ಬೈಯುವುದಿಲ್ವಾ? ಅದಕ್ಕೆ ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡು ಅಂತ ಹೇಳಿದೆ. ನಮ್ಮ ಯಜಮಾನರಿಗೆ ಸಿಟ್ಟು ಬರ್ತದೆ ಇಲ್ವಾ? ಅಂದ್ರೆ ನಿಮ್ಮ ಲೆಕ್ಕಾಚಾರದ ಪ್ರಕರಣ ಒಂದು ಗಟ್ಟಿ ಮಾಡ್ಕೊಳ್ಳೋದಂತೆ. ಅಡಿಪಾಯ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ನಿಮ್ ತಲೆ ಒಳಗೆ ಉಂಟು ಮಾರ. ಅಯ್ಯ, ಅಷ್ಟಿಲ್ಲ ಹೋದ್ರೆ ಈ ಸ್ಥಾನದಲ್ಲಿ ಇರ್ತಿದ್ನ ನಾನು. ಅದೇ ಈ ವಿಷಯ ನನ್ನಲ್ಲೇ ಇಟ್ಟುಕೊಳ್ಳುವುದಲ್ಲ, ಆದಷ್ಟು ಬೇಕು ನಮ್ಮ ಯಜಮಾನರಿಗೆ ತಿಳಿಸಬೇಕು.
ಒಂದು ಪಪ್ಪ ಇಡುವ ರೀತಿಯಲ್ಲಿ ಕೂಗುತ್ತಾ ಮಾಡಿ ಬಂದು ಎಲ್ಲ. ಹೌದು ಒಡೆಯ. ಏನಾಗಬೇಕು ನಿನಗೆ? ಯಾಕೆ ಪಪ್ಪೆ ಹೇಳು ಒಡೆಯ. ಕೇಳು ಕಳಕುಲ ಶೀಲ ನೀವು ಕೇಳು ಕಳಕುಲ ಶೀಲ ನೀವು ಚೀಲ ನೀ ಹೊಲಿದು ಬಾಯಿ ಹೊಲಿದು ನಿನಗೆ ಹೊಲಿತಾರೆ ಈಗ. ಕೇಳು ಕಳಕುಲ ಶೀಲ ನೀವು ಚೀಲ ನೀ ಹೊಲಿದು ಥು ನಿನ್ನ. ಶೀಲ ನೀವು ಒಲಿದು ಒಡೆಯ. ಕೇಳುವೇನ ಹೊಸ ನೀಲೆಯ ಲಾಲಿದು. ಏನು? ಒಡೆಯ. ಕೇಳುವೇನ ಹೊಸ ನೀಲೆಯ ಲಾಲಿದು. ಕೇಳು ಕಾಣೆ ಕುಲ ಚೀಲ ನೀ ಹೊಲಿದು. ಅದನ್ನ ಕಾರ್ಯ ಮಾಡ್ಲಿಕ್ಕೆ ನಾನು ಕಳಿಸ್ತೇನೆ ಮೂರ್ಖ. ಶೀಲ ನೀ ಒಲಿದು. ಓ. ಓ ಗಟ್ಟದ ಗುಜ್ಜನೆ. ಓ ಹೆಪ್ಪಂಡಿತನೇನೆ. ಓ ಕಕ್ಕಿಸು ಕುಲ ಚಿಲಕನೆ. ಓಂ ಸ್ವಾಮಿಯೇ. ಅಯ್ಯಪ್ಪ. ಥು ನಿನ್ನ ಅಸಂಬದ್ಧ. ಏನ್ ಹೇಳಿದ್ಯಾ ನೀನು? ಓ ಗಟ್ಟದ ಗುಜ್ಜನೆ. ಇಲ್ಲೆಲ್ಲೂ ಗುಜ್ಜ ಸಿಗ್ಲಿಕ್ಕಿಲ್ಲ ನಿನಗೆ. ಕಟತ್ ಖಜಾನೆ. ಓ ಕಕ್ಕಿಸು ಕುಲ ಚಿಲಕನೆ. ಥು ನಿನ್ನ ರಕ್ಕಸ ಕುಲ ತಿಲಕನೆ. ಓ ಹೆಪ್ಪಂಡಿತನೇನೆ. ಅದು ನೀನು ಹಿಡಿಂಬ ತನಯನೆ. ಹಾ. ಒಡೆಯ. ಎಂತ ಸ್ವಾಮಿ ಅಂತ ನಿನ್ನದದು. ಇದು ನಾನು ಸ್ವಾಮಿ. ಆಯಾಸ ಆಯ್ತಲ್ವ ಅದಕ್ಕೆ ಸ್ವಾಮಿ ಅಂತ ಹೇಳಿದೆ. ಹಾ. ಒಡೆಯ. ಏನ್ ಏನಂತ ಹೇಳುವುದು ಒಡೆಯ? ಮತ್ತೆ ಯಾಕೆ ಬಂದ? ಅಯ್ಯೋ ಹೌದಲ್ಲ ಒಡೆಯ. ನೀವೇ ಹೇಳಿದ್ದಲ್ವಾ ಹಾ. ಉಪವನದಿಂದ ಬರುವಾಗ ಬರಿಗೈಲಿ ಬರಬಾರ್ದು ಅಂತ. ಅದು ನಾನಂತಲ್ಲ. ಹಾ. ಗರ್ಭಿಣಿ ಸ್ತ್ರೀಯನ್ನು ನೋಡ್ಲಿಕ್ಕೆ ಹೋಗುವಾಗ, ಹಾ. ಗುರು ಶ್ರೇಷ್ಠರ ಸಂದರ್ಶನಕ್ಕೆ ಹೋಗುವಾಗ, ಹಾ. ರಾಜ ಮಹಾರಾಜರನ್ನು ಕಾಣ್ಲಿಕ್ಕೆ ಹೋಗುವಾಗ ಹಾ ರಿಕ್ಷಾ ಹತ್ಕೊಂಡು ಹೋಗ್ಬೇಡಿ. ಅಸಂಬದ್ಧ ರಿಕ್ತ ಹಸ್ತರಾಗಿ. ಹಾ ಹಾ ಹೋಗ್ಬೇಡಿ ಅಂತ ಹೇಳಿದ್ರಿ. ನನಗೂ ಏನಾದ್ರೂ ತರಬೇಕೆನ್ನುವಂತ ಆಸೆ ಇತ್ತು ಒಡೆಯ. ನೀನಿದ್ದದ್ದು ಎಲ್ಲಿ? ಉಪವನದಲ್ಲಿ. ತರಲಿಕ್ಕೆ ನಿನಗೆ ರೋಗವಾ? ಅಲ್ಲೊಂದು ಘಟನೆ ನಡೆದು ಹೋಯ್ತು ಇವತ್ತು ಒಡೆಯ. ಏನಾಯ್ತು? ಏನಂತ ಹೇಳುದು ಒಡೆಯ? ಚಿನ್ನ ಓರ್ವನು ಒಂದು ಹೆಣ್ಣನ್ನು ಕರಕೊಂಡು ಚಿನ್ನ ಓರ್ವನು ಒಂದು ಚಿನ್ನ 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 ಓರ್ವನು ಒಂದು ಹೆಣ್ಣನ್ನು ಒಂದು ಹೆಣ್ಣು ಒಂದು ಹೆಣ್ಣು ಯಾರು ನೋಡಿದ್ದೆ ನೀನು? ಚಿನ್ನ ಹೆಚ್ಚು ಕಡಿಮೆ ಅಲ್ಲಿ ತೊಲಗಾಯ್ತು
ವಿಷಯ ಬಂತೇನು? ನೀವೇ ಹೇಳ್ಬೇಕು. ಅಲ್ಲ ನಾ ಎಲ್ಲಿ ಉಪವನದಿಂದ ಬಂದವನಲ್ವಾ? ಅಲ್ಲಿಗೆ ನಿಲ್ಸದ ಹಾ. ಎಂದಿನಂತೆ ಉಪವನದಲ್ಲಿ ಇದ್ದವ ನಾನು. ಹಾ. ಇವತ್ತವರೆಗೂ ನಿಮ್ಗೆ ಏನಾದ್ರೂ ನಾ ತೊಂದ್ರೆ ಮಾಡಿದ್ದುಂಟೆ ಒಡೆಯ? ತೊಂದ್ರೆ ಮಾಡ್ರೆ ನೀವು ಬದುಕುವುದೇ ಇಲ್ಲ. ಹೌದೌದು. ಹಾ. ನಿಮ್ಮ ಆಜ್ಞೆ ಹಾಗಾಗಿ ಹೇಗೆ? ಉಪವನ ನೆಟ್ಟು ಬೆಳೆಸಿದ್ದು ಹೇಗೆ ನೀವು ಬಂದು ನೋಡ್ಬೇಕಿತ್ತು. ಹಾ. ಎಲ್ಲ ನೋಡು ಹಚ್ಚ ಹಸಿರಾಗಿ ಬೆಳೆದು ನಿಂತು ಉಪವನ ಸರಿ ಉಂಟು. ಸರಿ ಹೇಳಿದೆ. ಉಪವನ ಸ್ವಲ್ಪ ವಿಕಾರವಾಯ್ತು. ಹಾ. ಹೌದು ಒಡೆಯ. ಈಗ ನೋಡ್ಬೇಕು, ಏನ್? ನೀವು ನಾನು ಗೊಬ್ಬರ ಕೊಟ್ಟಿದ್ದೀರಿ ಹೌದಾ? ಹಾ. ಆ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದೆ. ಹಾ. ನೀವು ಕೊಟ್ಟು ಗೊಬ್ಬರ ಸಾಕಾಗ್ಲಿಕ್ಕಿಲ್ಲ ಅಂತ ಹಾ. ನಾನು ಸ್ವಂತ ಗೊಬ್ಬರ ಸಹಿತ ಹಾಕದೆ. ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಅಂದ್ರೆ ನೀವು ಕೊಟ್ಟ ಹಾ. ಅದಿಲ್ವ? ಸಾಕಾಗ್ಲಿಲ್ಲ. ಬರ್ದಾಯ್ತಾ? ಈ ಸ್ವಂತ ಗೊಬ್ಬರ ಅಂದ್ರೆ ನಮ್ಮ ಮನೆಯಿಂದ ತಂದ್ರೆ ಗೊಬ್ಬರ ಹಾಕಿದೆ ಅಂತ ಹಾ. ಹಾಕಿದೆ ಹೊಡೆಯ. ನೋಡೋದಕ್ಕೆ ಅಂದ್ರೆ ಸಂತೋಷ ಆಗ್ತದೆ. ಪರಿಸರದ ಮೇಲೆ ಅಷ್ಟೊಂದು ಆಸಕ್ತಿ ನಿನಗೆ? ಎಲ್ಲಿವರೆಗೂ ಜಾಗ್ರತೆ ಅಂತ ಕೇಳಿದ್ರೆ ಹಾ. ಯಾರು ಒಳಗೆ ಬರಬಾರ್ದು ಎಂಬ ಕಾರಣಕ್ಕಾಗಿ ಹಾ. ಒಂದು ಪೊಲಕ್ ಹಾಕಿದೆ. ಥು, ನಿನ್ನ ಪಾಲಕ. ಮರ ಅಂತ ಹೇಳಿದೆ ದೇವರು. ಹೌದು. ಮರವನ್ನು ಯಾರು ಕಡಿಯಬಾರದು, ಪರಿಸರ ಉಳಿಬೇಕು ಎಂಬ ಕಾರಣಕ್ಕಾಗಿ ಮರ ಕಡಿದವರು ಭಿಕ್ಷುಕರು ಎನ್ನುವುದಾಗಿ ಒಂದು ಪೊಲಕ್ ಹಾಕ್ಸಿದೆ. ಯಾರು ಫಲಕ ಹಾಕಿಸಿದೆ? ಹೌದೌದು. ಯಾರು ಮರ ಮುಟ್ಲಿಲ್ವಾ ಅಂತ. ಮರ ಮುಟ್ಲಿಲ್ಲ, ಯಾರ್ಯಾರೋ ಮುಟ್ಲಿಲ್ಲ. ಮತ್ತೆ ಭಿಕ್ಷುಕರು ಅಂತ ಬರ್ದು ಹಾಕಿದ್ದೇ ಅಲ್ವಾ? ಹಾ. ಭಿಕ್ಷುಕರಿಗೆ ಈ ವಿಷಯ ಗೊತ್ತಾಯ್ತು. ಹಾ. ಭಿಕ್ಷುಕರೇ ಬಂದು ಈ ಮರ ಕಡಿಯುವುದಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಆ ಫಲಕ ತಿರ್ಸಕದೆ, ಫಲಕವನ್ನು ತಿರುಗಿಸಿದೆ. ಹೌದೌದು. ಏನ್ ಮಾಡಿದೆ? ಮರ ಅಂತ ಹೇಳಿದ್ರೆ ದೇವರು ಹಾ. ಮರವನ್ನು ಒಪ್ಪಿಕೋ ಹಾ. ಅಂತ ಫಲಕ ಹಾಕ್ಸಿದೆ. ಯಾರು ಕಡಿಬಾರ್ದು. ಹೌದೌದು. ಹಾ. ಈ ಪ್ರೀತಿ ಪ್ರೇಮ ಮಾಡುವವರೆಲ್ಲ ಜೋಡಿ ಮೇಲೆ ಬರುವುದು, ಮರದಡಿಯಲ್ಲಿ ಒಪ್ಪಿಕೊಳ್ಳುವುದು. ನಿಮ್ದು ಅಪ್ಪಿಕ ಚಳವಳಿಯಲ್ಲಿ ಪ್ರಾರಂಭವಾ? ನಾನು ಮರ ಒಪ್ಪಿಕೋ ಅಂತ ಬರೆದ್ರೆ ಅವ್ರವ್ರೇ ಒಳಗೆ ಒಪ್ಪಿಕೊಳ್ಳುವುದು. ಸರಿ. ಆ ಫಲಕ ಬೀಸಾಡಿದೆ. ಹಾ. ಅದು ಬೇಡ ಅಂತ ಹಾಗೆ ಹೇಳುದು. ಆಮೇಲೆ ಕೊಡೆ ಇವತ್ತು ನೋಡ್ತೇನೆ ಹಾ. ಉಪವನದಲ್ಲಿದ್ದಂತ ಸಂದರ್ಭ ಇಬ್ಬರು ಬಂದ್ರು. ಇಬ್ರು? ಹೌದೌದು. ಯಾರು? ಹುಡುಗ, ಒಬ್ಬ ಹುಡುಗ. ಹಾ. ಹುಡುಗ ಸಣ್ಣವ. ಹಾ. ಹುಡುಗ ಅಂದ್ರೆ ಸಣ್ಣವನೇ. ಹೌದೌದು. ಹಾ. ಒಬ್ಳು ಪ್ರಾಯ ಸಮರ್ಥಳು. ಹೌದಾ? ಹೌದೌದು. ನಡ್ಕೊಂಡು ಬಂದ್ರ? ಅಲ್ಲ ಬಂದದ್ದು ಹೌದು, ಚಿನ್ನದ ರಥೆಯರು ಬಂದ. ನೀ ಏನ್ ಮಾಡ್ತಾ ಇದ್ದೆ? ನಾನು ನೋಡ್ತಿದ್ದೆ. ಸರಿ. ಬಂದವರ ಉಪವನ ಒಳಗೆ ಪ್ರವೇಶ ಮಾಡಿದ್ರು. ನೀವೇನ್ ಮಾಡ್ತಿದ್ದೆ? ನಾನು ನೋಡ್ತಿದ್ದೆ. ಸರಿ. ಹುಡುಗ ಸಣ್ಣವ, ಅವಳು ಪ್ರಾಯಕ್ಕೆ ಬಂದವಳು. ನೀವು ಅಂದಾಜು ಮಾಡಿ. ಒಂದು ಅರ್ಥಕ್ಕೆ ಎಡ ಮಾಡಿ ಕೊಟ್ರೆ ಇನ್ನ ತಲೆ 2 ಭಾಗ ಮಾಡ್ತೇನೆ. ಹುಡುಗ ಸಣ್ಣವ, ಅವಳು ಪ್ರಾಯ ಸಮರ್ಥಳು. ನೀವು ಅಂದಾಜು ಮಾಡಿ. ಅಂದಾಜು ಗ್ರಹಿಸಿ ಆಲೋಚನೆ ಮಾಡಿ. ಬಂದ್ರು. ಹಾ. ಬಂದವರೇ ರಥ ಏರಿ ಬಂದವರು ಕೆಳಗಿಳಿದು ಹಾ. ಉಪವನಕ್ಕೆ ಹೋದ್ರು. ನೀನೇನ್ ಮಾಡ್ದೆ? ನಾ ನೋಡ್ತಾ ಇದ್ದೆ. ಮುಂದೋಗು. ಹಾಗೆ ಬಂದ್ರು. ಬಂದವರು ತಡ ಮಾಡ್ಲಿಲ್ಲ. ಹಾ. ಮೇಲ್ಗಡೆ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರು. ನೀನೇನು ಮಾಡ್ತಿದ್ದೆ? ನಾ ನೋಡ್ತಾ ಇದ್ದೆ. ಸರಿ, ಮುಂದೋಗು. ಆಮೇಲೆ ಹಣ್ಣಿಗೆ ಕೈ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರು. ನೀನೇನ್ ಮಾಡ್ತಿದ್ದೆ? ನಾನು ಆ ಕ್ಷಣದಲ್ಲೂ ನೋಡ್ತಾ ಇದ್ದೆ. ಸರಿ, ಮುಂದೋಗು. ಮುಂದ್ ಹೋದ್ರೆ ಹಣ್ಣು ಸಿಗುವುದಿಲ್ಲ, ಅಲ್ಲೇ ಹಣ್ಣಿದ್ದಲ್ಲೇ ನಿಂತ್ರು. ನಿನ್ನ ಹತ್ರ ಮುಂದೋಗು ಅಂತ ಹೇಳಿದ್ದ. ನನ್ನ ಹತ್ರ. ಆಮೇಲೆ ಒಂದ್ ಹಣ್ಣಲ್ಲ 5-6 ಹಣ್ಣು ಕೈಯುವುದಕ್ಕೆ ಪ್ರಾರಂಭ ಮಾಡಿದ್ರು. ನೀನೇನ್ ಮಾಡ್ತಿದ್ದೆ? ನಾನು ಆ ಕ್ಷಣದಲ್ಲಿ ನೋಡ್ತಾ ಇದ್ದೆ. ಮಾರಿ ಸಂತ ಅಂದವ್ರೆ ಎಲ್ಲ ನೋಡ್ತಾ ಇರುವುದಾ? ಆಮೇಲೆ ನೋಡ್ತೇನೆ, ತಡ ಮಾಡ್ಲಿಲ್ಲ. ಮರದ ಬುಡಕ್ಕೆ ಬಾಣ ಪ್ರಯೋಗ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ನಿನ್ನ ಅಪ್ಪ ಮೊದಲು ಹರಿಕತೆ ಮಾಡ್ಲಿಕ್ಕಿದ್ನ? ಅದನ್ನು ನೀನು ನೋಡಿ ಮತ್ತೆ ಅಭ್ಯಾಸವ ನಿನ್ನದ್ದು? ವಿಷಯ ಹೇಳ್ತಾ ಇದ್ದೆ. ವಿಷಯ ನಿನ್ನದ್ದು. ಆಮೇಲೆ ನೋಡ್ತೇನೆ, ಅದು ನಾ ನೋಡಿದೆ. ಹಾಗೆ ಇದಾಗ ಹೋಗುವುದಲ್ಲ ಎಂಬ ಕಾರಣಕ್ಕಾಗಿ ಹತ್ತಿರ ಹೋದೆ. ಆಮೇಲೆ ಆ ಕ್ಷಣದಲ್ಲಿ ಹುಡುಗನಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ. ಹುಡುಗ ಬಾರಿ ಜೋರಿದ್ದಾನೆ. ಹುಡುಗ ಮಾಡಿದ್ದು ತಪ್ಪು ಎನ್ನುವುದಾಗಿ ನನ್ನ ಕಾಲ್ ಹಿಡಿ ಅಂತ ಹೇಳಿ. ತಪ್ಪ ನಾನು? ಸರಿ ಉಂಟಲ್ಲ? ಇಲ್ಲ. ಹುಡುಗ ಅಧಿಕ ಪ್ರಸಂಗ ಮಾತಾಡೋದಕ್ಕೆ ಪ್ರಾರಂಭ. ನಾನು ನೋಡ್ತೊಳ್ದೆ ಏನ್ ಮಾಡ್ತಾ ಅಂತ. ನೋಡುದಾಯ್ತಪ್ಪ. ಆಮೇಲೆ ನೋಡ್ಬೇಕಿತ್ತು. ಏನ್ ಮಾಡಿದ್ರು ಕೇಳುವುದಿಲ್ಲ. ಅಯ್ಯ ಬಾಯಿ ಮೇಲೆ ಬಾಯಿ ಆಗ್ತಾ. ಆಮೇಲೆ ಮಾತ್ ನಿಂತು ಹೋಯ್ತು. ನಮ್ದು ಪೆಟ್ಟಿಗೆ ಶುರುವಾಯ್ತು. ನೀನು ಅದು ಮಾಡುವ ಅದಲ್ಲ ಅಂದ್ರೆ ಕ್ರಯ ಎಷ್ಟು ಅಂತ ಕೇಳುವ ಜಾತಿ ನಾವು. ಸರಿ. ಹಾಗೆ ಅವನು ಕೊಟ್ಟ, ನಾನು ಕೊಟ್ಟೆ. ಅವನು ಕೊಟ್ಟ, ನಾನು ಕೊಟ್ಟೆ. ಅವ ಕೊಟ್ಟಿದ್ದೇನು, ನೀನ್ ಕೊಟ್ಟಿದ್ದೇನು? ಅವ ಕೊಟ್ಟಿದ್ದು ಪೆಟ್ಟು, ನಾನು ಕೊಟ್ಟಿದ್ದು ಬೊಬ್ಬೆ. ನಿನ್ನ ಎಷ್ಟೇ ಹೇಳಿದ್ರೆ ಕೇಳಲಿಲ್ಲ ಒಡೆಯ. ಯಾರು ನಿಮ್ ಯಜಮಾನರು ಬೇಕಾದ್ರೆ ಬರ್ಲಿ, ನನ್ಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿ ನನಗೆ ಬಾಯಿ ಬಂದಂಗ್ ಬಾಯಿ ನಂಗೆ ಹೊಡೆದೋಗಿ ನುಡಿಯನ್ನು ಕೇಳಿ ಕಪ್ಪಲ ನುಡಿಯನ್ನು ಉಳಿದ ಪ್ರಳಯ ಕಾಲದ ಹರಣ ಜಾತಿ ಗರ್ಭಿಸಿದ
ಹಸುಮಗ ಹಸುಮಗ ಹಸುಮಗನಾಗಿಯೇ ಹಸುಮಗನಾಗಿಯೇ ನೋಡಲು ಹಸುಮಗನಾಗಿಯೇ ನೋಡಲು ಎಮ್ಮೆ ಸುಗೆಯ ತಾಳುವೆ ಎಮ್ಮೆ ಸುಗೆಯ ತಾಳುವೆ ನಿಂತು ಮಿಸುಕದಿರೆಂದೆನು ತಲಿ ಮಿಸುಕದಿರೆಂದೆನು ತಲಿ ಭೋಗರೆಯುತ್ತ ಹಸುರನು ನಿಂದಿಯುವುದನ್ನು ಕಂಡು ನಿನ್ನ ಉತ್ತರದರವನ್ನು ಕಂಡು ನಿನ್ನ ನೆತ್ತಿಯ ಮೇಲೆ ಫಲಪ್ರಯೋಗ ಮಾಡೋಣವೋ ಏನಾಯ್ತು? ಹಸು ಮಗನಾಗಿ ಓಹೋ. ಒಂದು ಕನ್ನೆಯಲ್ಲಿ ಹಾಲು ಇನ್ನೊಂದು ಕನ್ನೆಯಲ್ಲಿ ರಕ್ತ ಹ, ಪಶುಳ ನೀನು ಹೌದು. ನನ್ನ ಹತ್ರ ನಿನ್ನ ಫಲಪ್ರಯೋಗ ಸಾಧ್ಯ ಇಲ್ಲವೇ ಇಲ್ಲ ಹಾಗಾಗಿ ಉತ್ತಟತನವನ್ನು ಬಿಡು ನಿನ್ನ ವಿವರ ಪ್ರವರವನ್ನು ಅರ್ಹ ಮೂರ್ತ ನಾನಲ್ಲ. ಈಗ ನಿನ್ನ ಹುಡುಗಾಗ ಸ್ಪಷ್ಟವಾಗಿ ಏನು ಕಾರಿನ ತನ್ಮಧ್ಯದಲ್ಲಿ ದಾರಿ ಹೋಕರನ್ನು ಕಂಡು ಅವನಲ್ಲಿರುವಂತ ಆಭರಣವನ್ನು ಪಡೆಯುವಂತ ನೀನು ದೊಡ್ಡ ಕಳ್ಳ 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 ಅತ್ತ ಹೋಗಂದರ ಮತ್ತಿತ್ತ ಬಂದವನಲ್ವೇ ಅಲ್ಲ ಸ್ಥಳ ನಮ್ಮದ್ದು ಬಂದವ ನೀನು ಕಳ್ಳನಲ್ವೇ ಅಲ್ಲ ಮತ್ತೆ? ಕಳ್ಳನೇ ಆಗುತ್ತಿದ್ದರೆ ಇಷ್ಟು ಹೊತ್ತಿಗೆ ನಿನ್ನ ಮೈ ಮೇಲಿರುವ ಆಭರಣವನ್ನು ದೋಚುತ್ತಾ ಇದ್ದೆ ಏ ಉತ್ತಟತನ ಬೇಡ ಹೀಗೆ ಮುಂದುವರೆದರೆ ಪೊಳ್ಳು ಕಾಗೆಗಳಿಗೆ ನೀನು ಗುರಿಯಾಗ್ತೀಯ ಪರಿ ಪರಿಯ ಅಸ್ತ್ರವನ್ನು ಸೇರು ಬಾಲಗಳು ಬರೆಗುರಗಳು ಕಾಣುತ್ತ ಕಾಣುವಡಿ ಹೋಗುತ್ತೆ ಏತಕ್ಕೆ ಮಲಗಿಯ ಹಂತದಲ್ಲಿ ಮಾತುಗಳಾಡದೆ ಏತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳಾಡದೆ ಎನ್ನಳು ಈ ತೆರದಿವು ಸುಮ್ಮನೆ ಮಮ ಜಾತನೆ ಜಡದಿದ್ದ ಬೀದಿಗಳೇ ನೀದಾನವ ಏತರ ದೊಡ್ಡಿತು ತಿಳಿಯಲು ಭೂತಳದೊಳು ಪರಿಗಿಸಲಿ ಕೋಟೆಯು ನಿನಗಿದಿರೆ ಎದಗೆ ಮಲಗಿಯ ರಥದಲ್ಲಿ ಮಾತುಗಳು ಆಡೋ ಹೇಳು ಹೇಳು ಮಗನೇ, ಏನಾಯ್ತು ನಿನಗೆ? ಪುಟಿಯುವ ಚೆಂಡಿನ ಹಾಗೆ ಉತ್ಸಾಹದ ಬುಗ್ಗೆಯಾಗಿ ನೀನು ಮಾಡುತ್ತಿರುವಂತಹ ಯುದ್ಧದ ವೈಖರಿಯನ್ನು ದೂರದಲ್ಲಿ ನಿಂತು ನೋಡುತ್ತಾ ನೋಡುತ್ತಾ ಮೈ ಮರೆತು ಬಿಟ್ನ ನಾನು. ಮರವಟ್ಟು ಮಣ್ಣಿಗೆ ಹೊರಗುತ್ತಿರುವ ನಿನ್ನನ್ನು ಕಣ್ಣು ಕಂಗಾನಾಗಿ ಹೋದೆ. ಓಡಿ ಬರುವಾಗ ನೀನು ಮಣ್ಣಿಗೆ ಬಿದ್ದೆ. ಏನಾಗಿ ಹೋಯ್ತು? ಇದ್ದಕ್ಕಿದ್ದ ಹಾಗೆ ನಿಶ್ಚೇಷ್ಟನಾಗಿ ಹೋದೆಯಲ್ಲ ಮಗನೇ, ಏನಾಯ್ತು ನಿನಗೆ? ಅಯ್ಯೋ ದೇವ್ರೆ, ಒಂದು ಮಾತಾಡು. ಮಗನೇ ಮಗನೇ ಅಂತ ಕರೆಯುವ ನನ್ನ ಬಾಯಿಗೆ ಮಣ್ಣು ಬಿತ್ತೋಯ್ತಾನ. ಹಾಗಿದ್ರೆ ಅಯ್ಯೋ ದೇವ್ರೆ, ನಾನು ಎಷ್ಟು ಆಸೆಯಲ್ಲಿ ನಿನ್ನನ್ನು ಇಲ್ಲಿಯವರೆಗೆ ನಾವೊಂದೆಣಿಸಲು ದೈವವು ತಾವೊಂದೆಣಿಸಿದೆ ನಾವೊಂದೆಣಿಸಲು ದೈವವು ತಾವೊಂದೆಣಿಸಿದೆ ಕಾನನದೊಳು ಗತಿಯಾರನಿಗೆ ನಿನ್ನಲಿ ವಿಧಿಯೇ ದಾನವ ಮತನನು ಮಾವನು ಸೋಲುವೆ ನೀಯನಗದರುಳು ತಾನದಿ ಧರ್ಮನು ಯಮಜನು ಕಾಣಲಿಕ ನಿಲಜನು ಏತಕ್ಕೆ ಮಲಗಿದೆ ರಥದಲ್ಲಿ ಮಾತುಗಳು ಆಡೋ ನಿನ್ನ ಪರಾಕ್ರಮದ ಬಗ್ಗೆ ವಿಶ್ವಾಸ ಇತ್ತು ನನಗೆ. ಯಾಕೆ? ನೀನು ಅಂತಹ ವಂಶದಲ್ಲಿ ಹುಟ್ಟಿದ್ದೀಯ.
ಕೋತಿ ಸದೃಶನಾದಂತಹ ಈ ರಕ್ಕಸನ ಎದುರಿನಲ್ಲಿ ನಿನ್ನ ಜಯಿಸ್ತೇನುವಂತಹ ವಿಶ್ವಾಸವಿತ್ತು ನನಗೆ. ಏನು ಮಾಡೋಣ ಮಗನ, ಎಲ್ಲ ಸುಳ್ಳಾಗಿ ಹೋಯಿತು. ಎಂತಹ ಆಸೆಯನ್ನು ಗೊತ್ತಿಲ್ಲ ಬಂದೆ. ನಿನಗೆ ಮದುವೆ ಮಾಡಿಸಬೇಕು ಅಂತ ಕರ್ಕೊಂಡು ಬಂದದ್ದು ಮಸಣದ ಮನೆಗೆ ಕರ್ಕೊಂಡು ಬಂದ ಹಾಗಾಗೋಯ್ತಲ್ಲೋ. ಅದಲ್ಲದೆ ಹೋದ್ರೆ ದಾನವ ಮಥನನು ಮಾವ, ಅವನಿಗೆ ಸೋದರಳಿಯ ನೀನು. ಇಂತಹ ಅದೆಷ್ಟೋ ದಾನವರನ್ನು ಕಡಿದು ಚೆಲ್ಲಿದಂತಹ ಲೋಕಾಧಾರಕ ಶ್ರೀಕೃಷ್ಣ ಪರಮಾತ್ಮ ಅವನಿಗಳಿಯ. ಅವನಣ್ಣಿದ್ದಾನೆ ಬಲಭದ್ರ, ಅವನೇನು ಸಾಮಾನ್ಯ ಪರಾಕ್ರಮಿಯೇ. ನಿನಗಿಂತದೊಂದು ಅನ್ಯಾಯ ಆಯಿತು ಅಂತಾದ್ರೆ ಸುಮ್ಮನಿದ್ದಾನು. ಏನು ಮಾಡೋಣ, ನಾನು ಹಿಂದಿರುಗಿ ಹೋದ್ರೆ ನಿನ್ನ ಅಜ್ಜಿ ಕುಂತಿ ಕೇಳಿದ್ರೆ ಏನು ಅಂತ ಹೇಳಿ ಮಗನೇ. ಅಲ್ಲ ನಿನ್ನ ಅಪ್ಪ ಪಾರ್ಥ ಮಹಾಶಯರು ಎಲ್ಲಿ 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 ಬಿಟ್ಟು ನನ್ನ ಮಗನ ಅನ್ನು ಕೇಳಿದ್ರೆ ಏನು ಹೇಳಿ. ನಿನ್ನ ದೊಡ್ಡಮ್ಮ ದ್ರೌಪದಾದೇವಿ ಅವಳಿಗೇನು ಉತ್ತರವನ್ನು ಕೊಡಲಿ. ನಿನ್ನ ಚಿಕ್ಕಪ್ಪಾದಿಗಳು, ನಿನ್ನ ದೊಡ್ಡಪ್ಪ ಧರ್ಮರಾಯ ಅವರೆಲ್ಲ ಕೇಳಿದ್ರೆ ಏನು ಅಂತ ಉತ್ತರಿಸಲಿ ನಾನು. ಏನು ಮಾಡೋಣ ಮಗನೇ, ಇಂಥದ್ದು ಆಗೋಯ್ತು ಕಾನೂನಲ್ಲಿ ಅಂತ ಹೇಳಿದ್ರೆ ಅವ್ರು ನಂಬಿಯಾರ. ಯಾಕೆ ಹೇಳು, ಈ ಕಾನೂನದಲ್ಲೂ ನೀನು ಅನಾಥನಲ್ಲ, ಅವರಿಗೆ ಗೊತ್ತುಂಟು. ನಿನಗೆ ಅಣ್ಣ ಘಟೋತ್ಕಜ ಚಿಣ್ಣನೆ ಸೈರಿಸುವನಿ, ಅಣ್ಣ ಘಟೋತ್ಕಜ ಚಿಣ್ಣನೆ ಸೈರಿಸುವನೇ, ಈ ಪುಣ್ಯ ಜನೇಶನ ಬಿಡುವನೆ ಬಣ್ಣಿಸಲಿ ಕಿರದೆ. ಹುಣ್ಣಿಮೆ ಚಂದಿರ ಕಾಂತಿಯ ಬಣ್ಣದ ಮುಖ ಕಂದಿತೆ, ಹುಣ್ಣಿಮೆ ಚಂದಿರ ಕಾಂತಿಯ ಬಣ್ಣದ ಮುಖ ಕಂದಿತೆ ಕಂದಿತೆ ಕಂದಿತೆ. ಮುಕ್ಕಣ್ಣನ ಕರುಣವು ಕಡೆಯಲಿ ಕಣ್ಣಿಗೆ ಕನಸಾಯ್ತೆ, ಮುಕ್ಕಣ್ಣನ ಕರುಣವು ಕಡೆಯಲಿ ಕಣ್ಣಿಗೆ ಕನಸಾಯ್ತೆ, ಕಣ್ಣಿಗೆ ಕನಸಾಯ್ತೆ ಮುಖ ಕಂದಿತೆ. ಯಾತಕ್ಕೆ ಮಲಗಿದಿರ ನನ್ನಲ್ಲಿ ಮಾತುಗಳಾಡೋ ಕಂದ. ಅರಣ್ಯದಲ್ಲಿ ಇಂಥದ್ದೊಂದು ಅನಾಹುತ ಆಗಿ ಹೋಯ್ತು ಅಂತ ನಂಬುವುದಕ್ಕುಂಟೆ ಅವರು ಯಾರಾದ್ರು. ಯಾಕೆ ಇಲ್ಲಿಯೂ ನಿನಗೆ ಅನಾಥ ಸ್ಥಿತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆಪತ್ತೊಂದು ಒದಗಿತು ಅಂತಾದ್ರೆ ಅಣ್ಣ ಘಟೋತ್ಕಜ ಅಂತ ಕೂಗಿ ಕರೆದ್ರೆ ನಿನ್ನ ಸಹೋದರ ಓಡಿಡಿ ಬರ್ತಾನೆ. ನಿನಗೆ ಆಪತ್ತಾಯ್ತು ಅಂತಾದ್ರೆ ಇಂತಹ ರಕ್ಕಸ ಅನೇಕರು ಬಂದರು, ಅವರನ್ನೆಲ್ಲ ಕುಡಿಗಟ್ಟುವಂತಹ ಸಾಮರ್ಥ್ಯ ಹೊಂದಿದವನಾದ. ಅಂತಿರುವಾಗ ನಿನಗಿಂಥದ್ದೊಂದು ದುಸ್ಥಿತಿ ಬರ್ತದೆ ಅಂತಾದ್ರೆ ಕಾರಣ ಏನು ಹೇಳು. ವಿಧಿ ಮಗನೇ, ಅನುಮಾನವೇ ಇಲ್ಲ. ಹುಣ್ಣಿಮೆ ಚಂದ್ರನ ಕಾಂತಿಯ ಮುಖ ಅದು ಕ್ಷಣ ಕ್ಷಣಕ್ಕೆ ಕಪ್ಪಿಟ್ಟು ಕಪ್ಪಿಟ್ಟು ಹೋಗ್ತಾ ಇದೆ. ಏನು ಮಾಡ್ಲಿ ಹೇಳು. ಮುಕ್ಕಣ್ಣನ ಕರುಣೆಯು ಕೊನೆಯಲ್ಲಿ. ಅಯ್ಯೋ ದೇವರೇ, ಯಾರನ್ನ ಸ್ಮರಿಸಲಿ ನಾನೀಗ, ಏನು ಹೇಳಿ ಯಾರನ್ನ. ಅಯ್ಯೋ ದೇವರೇ, ನನ್ನ ಮಗನಿಗೆ ಏನಾಗಿ ಹೋಯ್ತು. ಮಾತಾಡು ಮಗನೇ, ಮಗನೇ ಮಾತಾಡು ಮಾತಾಡು. ಪರಿಪರಿಯದು ಕೀಸುವ ಪಾರ್ಥನ ತರುಣಿಯನು ಈ ಕೀಸುದ ಮತ್ತಚ್ಚರಿಯೋಳ ಕಿಣಬೀದಿಯು ತಾಳ್ದಾಗ ಹಿಡಿಮೆ. ಹರ ಹರ ಇವರು ಯಾರಿರುತ್ತೆಯೋ ಬಂದಿರಗಿ ಪದದಲ್ಲಿ ಮಧುರ ವಚನದಿ ಸರಸಿ ಜಾಮಕಿಯೊಡನೆ ನುಡಿದನು. ಕೊಡವಿಪಾಗ್ರಣಿಯೋ ಯಾರವ್ವ ತಾಯೇ ಯಾರವ್ವ, ಸುರರೋ ಮಾನವರು ಸಂಗ ಶೂರನೀತ ದುರಗೊಲೆಗೊಡನೆ ಸಣಸಲು ಪ್ರಖ್ಯಾತ. ಬಂದುದೇ ಗಿಲ್ಲಿಗೆ ಬಳಿಕಲ್ಲಿ ಮಾತು, ಬಂದುದೇ ಗಿಲ್ಲಿಗೆ ಬಳಿಕಲ್ಲಿ ಮಾತು. ಮರೆಯದು ಸಿರೆ ಮಾನಿನಿ ಇಳಿದ ಯಾರವ್ವ ಯಾರವ್ವ ತಾಯೇ ಯಾರವ್ವ ಯಾರವ್ವ. ನಿಮ್ಮನ್ನು ಕರೆಯುವಾಗ ಹೃದಯ ಕಂಪಿಸುತ್ತಾ ಇದೆ ಅಮ್ಮ. ಯಾವುದ ಬಾಂಧವ್ಯದ ಸೆಳೆದ ಅನುಭವ ತಾಯಿ, ಹೇಳಿ ಅಮ್ಮ. ಯಾರಮ್ಮ ನೀವು? ಬಿದ್ದ ಕುಮಾರನ ಮೈ ಮೇಲೆ ಬಿದ್ದು ಕಣ್ಣು
ಪಾಲಕ ಏನು ಅಸಾಮಾನ್ಯನಲ್ವೇ ಅಲ್ಲ. ಸುರರು ಮಾನವರು ಸಂಗರ ಶೂರನಾಗಿ ಎಮ್ಮೆದುರು ಸಮ ತಂಡಿಗನಾಗಿ ಹೋರಾಡಿದ ಈ ಹುಡುಗ ಯಾರಮ್ಮ? ನೀವ್ಯಾರಮ್ಮ? ಎಲ್ಲಿಂದ ಬಂದಿರಿ ತಾಯೇ? ಹೇಳಿ ಅಮ್ಮ, ಸತ್ಯವನ್ನು ಹೇಳಿದ ಕೈ ಜೋಡಿಸಿ ಬೇಡಿಕೊಳ್ತಾ ಇದ್ದೇನೆ, ಸತ್ಯವನ್ನು ಪ್ರಕಟಿಸಿ. ನಂಬಲಾರೇನು ಕೇಳುತ್ತ ನಂಬಲಾರೇನು ಕೇಳೋ ದಾನವರೆಂಬವರು ಕಪಟಿಗಳು ದಾನವ ಎಂಬವರು ಕಪಟಿಗಳು ಕುಂಭಿಣಿಯೋ ಅದೇ ಸಂಭ್ರಮಗಳ ಮತ್ತಿ ಕುಂಭಿಣಿಯೋ ಅದೇ ಸಂಭ್ರಮಗಳ ಹತ್ತಿರ ಬರಬೇಡ, ಮಾತಾಡಬೇಡ ನೀನು. ಯಾಕಮ್ಮ? ನಂಬಲಾರೆ ನಾನು. ಯಾಕೆ? ದಾನಮಾರೆಂಬವರು ಕಪಟಿಗಳು ಅನುಮಾನವೇ ಇಲ್ಲ. ನಮ್ಮದಾಗಿರುವಂತಹ ಕಾರ್ಯಸಾಧನೆಯಲ್ಲಿ ಅಂತಹ ಕಪಟವನ್ನು ಪ್ರದರ್ಶಿಸ್ತಾರೆ. ಕಪಟದ ವಿನಯವನ್ನು ಪ್ರದರ್ಶಿಸ್ತಾ ಇದ್ದೀಯ ನೀನೀಗ. ಹಾಗಾಗಿ ಏನು ಅಂತ ಹೇಳಿ ಎಲ್ಲವನ್ನು ಕಳ್ಕೊಂಡಾಗಿದೆ ನಾನೀಗ. ನನ್ನ ಪರಿಚಯವನ್ನು ಮಾಡಿಕೊಂಡು ಪ್ರಯೋಜನ ಏನುಂಟು ನಿನಗೆ? ನಾನು ಯಾರಾದ್ರೂ ನಿನಗೇನಂತೆ? ಹತ್ತಿರ ಬರಬೇಡ, ಹೊರಟು ಹೋಗಿ ಇಲ್ಲಿಂದ. ಕಾಪಟ್ಯವನ್ನು ತೋರಿಸಬೇಡ, ಹೊರಟು. ದೇವರ ಸಾಕ್ಷಿ ನಂಬಿಕೊಳ್ಳೆ ಇಲ್ಲೋ ದಾವತಿ ಪಡೆದೆ ಕೇಳ್ತಾರಳೆ. ದೇವರ ಸಾಕ್ಷಿ ನಂಬಿಕೊಳ್ಳೆ ಇಲ್ಲೋ ದಾವತಿ ಪಡೆದೆ ಕೇಳ್ತಾರಳೆ. ಯಾವ್ಯಾವ ಕಾಲಕ್ಕೆ ನೇನಾವುದು, ಯಾವ್ಯಾವ ಕಾಲಕ್ಕೆ ನೇನಾವುದು ಮೂವಲಯದಿ ತಿಳಿದವರು ಯಾರು? ದೇವರ ಸಾಕ್ಷಿ ನಂಬಿಕೊಳ್ಳೆ ಇಲ್ಲೋ ದಾವತಿ ಪಡೆದೆ ಕೇಳ್ತಾರಳೆ. ದೇವರ ಸಾಕ್ಷಿ. ಅಮ್ಮ, ರಾತ್ರಿ ಹಗಲುಗಳು ಸುಖ ದುಃಖಗಳು ಇತ್ತ ಹಾಗೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ಕೆಟ್ಟವರು ಇದ್ದ ಇರ್ತಾರೆ ತಾಯಿ. ರಕ್ಕಸರೆಲ್ಲವರು ಕೆಟ್ಟವರಲ್ಲ ತಾಯಿ, ಮಾನವರೆಲ್ಲವರು ಒಳ್ಳೆಯವರಲ್ಲ. ಒಳ್ಳೆಯವರು ಕೆಟ್ಟವರು ಇದ್ದ ಇದ್ದಾರೆ ತಾಯಿ. ನನ್ನ ಬೆಕ್ಕ ಶಂಕೆ ಬೇಡಮ್ಮ, ಇದು ದೇವರ ಸಾಕ್ಷಿಯಾಗಿ ನಂಬಿಕೊಳ್ಳಮ್ಮ. ಓ ಭಾವಕಿಯೇ, ಖಂಡಿತ ನಾನು ನಿಮಗೆ ಮೋಸ ಮಾಡೋದಕ್ಕೆ ಬಂದವನಲ್ವೇ ಅಲ್ಲ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕೆನ್ನುವುದು ವಿಧಿಚಿತ್ತ ಇರುವಾಗ ನಾನೆಂತೂ ನೀವೆಂತೂ ಹೇಳಲಿಕ್ಕೆ ಯಾರಮ್ಮ? ಹಾಗಾಗಿ ದೇವರ ಸಾಕ್ಷಿ ಸಮೇತನಾಗಿ ಹೇಳ್ತಾ ಇದ್ದೇನೆ, ನಾನು ಮೋಸ ಮಾಡಲಿಕ್ಕೆ ಬಂದವನಲ್ಲ, ನಮ್ಮ ತಾಯೇ. ಹಿಂದೆ ಧರಣಿಜೆಗಳು ಪಿರಾವಣ ಬಂದು ಯತಿ ವೇಷದಲ್ಲಿ ಮೈ ಮರೆದು, ಹಿಂದೆ ರಾವಣ ಬಂದು ಯತಿ ವೇಷದಲ್ಲಿ ಇಂದು ವದನೆಯ ವೈದುವುದಿಲ್ಲವೇ ರಾವಣ, ಇಂದು ವದನೆಯ ವೈದುವುದಿಲ್ಲವೇ ಕುಂದದೀಗ ನಂಬಲಾರೆ. ಬಂದು ಯತಿ ವೇಷದಲ್ಲಿ ರಾವಣ ಇಂದು ವದನೆಯ ವೈದುವುದಿಲ್ಲವೇ ಕುಂದದೀಗ ನಾನಿನ್ನ ನಂಬಲಾರೆ. ದಾನವರಾದ ನಿಮಗೆ ದೇವರುಂಟೆ? ದೇವರ ಸಾಕ್ಷಿಯನ್ನು ಕೊಡ್ತಾ ಇದ್ದೀಯ ನೀನು. ಹೌದು, ಕಾರ್ಯಸಾಧನೆಗಾಗಿ ನೀವೆಂತಹ ಮೋಸವನ್ನು ಮಾಡ್ತೀರಿ ಎನ್ನುವುದಕ್ಕೆ 10 ಹಲವು ಸಾಕ್ಷಿಗಳು. ಯಾಕೆ? ಮತ್ತೆ ರಾವಣಾಸುರ ಒಬ್ಬನೇ ಸಾಕು. ಧರ್ಮಜಿಯನ್ನು ನೋಡಿ ಅವಳನ್ನು ಅಪಹರಿಸಬೇಕೆನ್ನುವ ಕಾರಣಕ್ಕಾಗಿ ಸನ್ಯಾಸಿಯ ವೇಷವನ್ನು ಧರಿಸಿ ಬಂದ. ನೀನೀಗ ವೇಷವನ್ನು ಧರಿಸಲಿಲ್ಲ, ವಿನಯದ ಸೋಗನ್ನು ಹಾಕಿದ್ದೀಯ, ಅನುಮಾನವೇ ಇಲ್ಲ. ಬೇಡ, ನನ್ನ ತಲ್ಲಿ ಬೇಡ, ನಿನಗೆ ಹೊರಟು ಹೋಗಿಲ್ಲ ಹೇಳಲಾರೆ. ಕೊಟ್ಟೆನ್ನು ಭಾಷೆಯ ಬಿಟ್ಟೆನು ವೈರವ, ಕೊಟ್ಟೆನು ಭಾಷೆಯ ಬಿಟ್ಟೆನು ವೈರವ, ತುದಿಗೆ ನಾ ಶಿವನಾಡೆ, ತುದಿಗೆ ನಾ ಶಿವನಾಡೆ. ಶ್ರೇಷ್ಠನೇ ನೀ ಬಂದಿಷ್ಟವನರುಹರು ಕಷ್ಟವನ್ನು ನನ್ನಿಂದ ನಿಮಗೆ ಮೋಸ ಆಗಿದೆ ಎಂಬ ಭಾವನೆಯಿಂದ ನನ್ನನ್ನು ಅದೇ ದೃಷ್ಟಿಯಿಂದ ಕಾಣ್ತಾ ಇದ್ದೀರಿ. ಹಾವನ್ನು ಕಂಡು ಹೆದರಿದವ ಹಗ್ಗವನ್ನು ಕಂಡಾಗ ಬೆದರಿದರೆ ಅಪರಾಧ ಅಲ್ಲಮ್ಮ. ಕರಡಿಯನ್ನು ಕಂಡು ಬೆದರಿದವ ಕಕ್ಕಲನ್ನು ಕಂಡಾಗ ಹೆದರಿ ಓಡಿದರೆ ಪ್ರಮಾದ ಅಲ್ಲ ತಾಯಿ.
ದಾನವ ಲೋಕಕಂಟಕನಾದಂತ ರಾವಣ ಸುರ ದುಷ್ಟನೇ ಸತ್ಯ. ಆದರೆ ಅವನ ತಮ್ಮನಾಗಿರುವಂತ ವಿಭೀಷಣ ಪರಮ ಸಾತ್ವಿಕನಲ್ವೇ ನಮ್ಮ, ಪರಮ ಹರಿಭಕ್ತನಲ್ವೇ ನಮ್ಮ. ಲೋಕವನ್ನೇ ಗಡಗಡನೆ ನಡಗಿಸಿದ ಹಿರಣ್ಯಕಶ್ಯಪು ಒಬ್ಬ ದುಷ್ಟನೇ. ಆದರೂ ಅವನಿಗೆ ಹುಟ್ಟಿದ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತಿಯ ಪ್ರೀತನಲ್ವೇ ತಾಯೇ. ನೋಡ, ನನ್ನ ಬಗ್ಗೆ ಶಂಕೆ ಬೇಡಮ್ಮ. ಇದು ಪರವಸೆಯ ಹೊರತೆ ಹುಟ್ಟಬೇಕೆಂಬ ಕಾರಣಕ್ಕಾಗಿ ಕೊಟ್ಟೇನು ಭಾಷೆಯ ಬಿಟ್ಟೇನು ವೈರವ. ನಾವು ಅನುದಿನವೂ ಪೂಜಿಸುವ ಪರಶಿವನಾಣೆ ಅಲ್ಲ, ನಮ್ಮ ಬದುಕಿನ ಸ್ಫೂರ್ತಿದಾಯಕನಾದ ನಮ್ಮ ವಂಶದ ಶ್ರೇಷ್ಠಾತಿ ಶಿಖರಕ್ಕೆ ಏರಿಸಿದ ಶ್ರೀಕೃಷ್ಣ ಪರಮಾತ್ಮನ ಆಣೆಯಾಗಿಯೂ ನಂಬಮ್ಮ. ಏನು ಅಂತ ಹೇಳಯ್ಯ? ಖಳರಾಯ ಕೇಳಯ್ಯ, ಕಳರಾಯ ಕೇಳಯ್ಯ, ಕಲಿಪಾರ್ತನ ರಸೀನ. ಖಳರಾಯ ಕೇಳಯ್ಯ, ಕಲಿಪಾರ್ತನ ರಸೀನ. ನಳಿನಾಕ್ಷನನುಜೆ ಮಂಗಲವತಿ ಆದ. ನಳಿನಾಕ್ಷನನುಜೆ ಮಂಗಲವತಿಯು ಸೌಭದ್ರೆಯೆಂಬವಳು ಸೌಭಾಗ್ಯವಂತೆ. ಸೌಭದ್ರೆ ಸೌಭದ್ರೆ ಸೌಭದ್ರೆಯೆಂಬವಳು ಸೌಭಾಗ್ಯವಂತೆ. ಈ ದೌರ್ಭಾಗ್ಯಕ್ಕೊಳಗಾದೆ ನೈ ಬಾಹುಬಲನೆ, ಈ ದೌರ್ಭಾಗ್ಯಕ್ಕೊಳಗಾದೆ ನೈ ಬಾಹುಬಲನೆ. ಸೌಭದ್ರೆಯೆಂಬವಳು ಸೌಭಾಗ್ಯವಂತೆ, ದೌರ್ಭಾಗ್ಯಕ್ಕೊಳಗಾದೆ ನೈ ಬಾಹುಬಲನೆ. ಕೇಳಯ್ಯ ಕಳರಾಯ, ಕಳರಾಯ. ಒತ್ತಾಯಿಸಿ ಆಣೆಯನ್ನಿಟ್ಟು ಮತ್ತೆ ಮತ್ತೆ ನನ್ನನ್ನು ಕೇಳ್ತಾ ಇದ್ದೀಯ ಅಂತಾದ್ರೆ ಹೇಳೋಣವಂತೆ ಅದಕ್ಕೆ. ಸ್ವಲ್ಪ ಹೊತ್ತಿಗೆ ಮೊದಲೇ ಕೇಳಿದ್ದೆ, ಸಂಭ್ರಮದಲ್ಲಿ ಹೇಳ್ತಾ ಇದ್ದೆ ನಾನು. ಆದ್ರೆ ಈಗ ಅದನ್ನೆಲ್ಲ ಕಳ್ಕೊಂಡೆ. ಏನ್ ಮಾಡೋಣ? ಪ್ರಪಂಚದಲ್ಲಿ ಬಹುಶಃ ಯಾವ ಹೆಣ್ಣಿಗೂ ಸಿಗಲಾರದಂತಹ ಸೌಭಾಗ್ಯಗಳು ನನಗೆ ಒದಗಿ ಬಂದಿದೆ. ಕಾರಣ ನಳಿನಾಕ್ಷನ ನಾನು ಇಂಥವನನ್ನೇ ಮದುವೆ ಆಗುತ್ತೇನೆ. 3 ಲೋಕದ ಗಂಡನಿಸಿರುವಂತಹ ಪಾರ್ಥ ಮಹಾಶಯನಿಗೆ ಸತಿ ನಾನು. ಅಷ್ಟೇ ಅಲ್ಲ, ಲೋಕೋತ್ತರ ವೀರನೆನಿಸಬಹುದಾದಂತಹ ಸಾಮರ್ಥ್ಯವನ್ನು ಹೊಂದಿದ ಈ ಅಭಿಮನ್ಯುವಿನ ತಾಯಿ ನಾನು. ಸುಭದ್ರೆ ಅಂತ ನನ್ನ ಹೆಸರು. ಏನು ಅಂತ ಹೇಳಯ್ಯ? ಸೌಭಾಗ್ಯವತಿಯಾದ ನಾನೇ ಮತ್ತು ದೌರ್ಭಾಗ್ಯಕ್ಕೊಳಗಾಗಿ ತಾಯಿ ಲಾಲಿಪುದೀಗ ತಾಯಿ ಲಾಲಿಪುದೀಗ ಮತ್ತ ವಾಯುಸುತನಾತ್ಮಜನು ತಿಳಿಯಲ್ ಆಯತ ಮಗಿ ಹೊರಗಟೋ ಪ್ರಿಯ ಈ ಅಭಿಮನ್ಯು ಈ ಬರಿಮಾಯಕವನ ತಿಳಿಯದ ಪ್ರಿಯ ನೀ ಅಭಿಮನ್ಯು ಈ ಬರಿಮಾಯಕವನ ತಿಳಿಯದೋದೆನು ತಾಯಿ ಪಾಲಿಸು ತಪ್ಪ ಎಂದೇರಗಿದನು ಪ್ರಿಯ ಈ ಅಭಿಮನ್ಯುವಿ ಬರಿಮಾಯಕವನ ತಿಳಿಯದಾದೆನು ನಾ ತಿಳಿಯದಾದೆನು ತಾಯಿ ಪಾಲಿಸು ತಪ್ಪ
ಹೋಗಲಿಲ್ಲ ಹೇಳಿದ್ರೆ ಇಂಥದ್ದೊಂದು ಅನರ್ಥ ಆಗ್ತಾ ಇರ್ಲಿಲ್ಲ ತಾಯೇ. ಆದ್ರೆ ಹೇಳಿದ್ರಲ್ಲ, ಅಣ್ಣ ಘಟೋತ್ಕಜ ತಾನಿರ ಚಿನ್ನನೆ ನಿನಗೇ ಭವನೆಯೇ. ಹೌದು, ಕಾಡಿನಲ್ಲಿ ಅಣ್ಣ ಘಟೋತ್ಕಜ ನಿನ್ನ ಸಹಾಯಕ್ಕೆ ಬರ್ತಾ ಇದ್ದ, ಈ ದಾನವನನ್ನು ಮಣ್ಣು ಮುಕ್ಕಿಸ್ತಾ ಇದ್ದ ಎನ್ನುವುದಾಗಿ. ಅಮ್ಮ, ಯಾವ ಘಟೋತ್ಕಜನ ಕುರಿತಾಗಿ ಅತ್ಯಂತ ವಾತ್ಸಲ್ಯಭರಿತವಾಗಿ ಮಾತಾಡಿದ್ದೀರೋ ಅದೇ ಘಟೋತ್ಕಜ ನಾನಮ್ಮ, ಭೀಮಸುತ ಹಿಡಿಂಬ ತನಯ ನಾನಮ್ಮ. ನಿಮ್ಮ ಮುಂದೆ ನಿಲ್ಲುವಂತ ನೈತಿಕ ಫಲ ಇಲ್ಲ ತಾಯೇ. ಏನು ಮಾಡೋಣ? ಅಮ್ಮ, ಒಬ್ಬ ಮಗನನ್ನು ನಾನು ಕಳ್ಕೊಂಡೆ ಅಂತ ದುಃಖಿಸಲೇ, ಅದೇ ಸಂದರ್ಭಕ್ಕೆ ಇನ್ನೊಬ್ಬ ಮಗನನ್ನು ನಾನು ಕಂಡೆ ಅಂತ ಸಂತೋಷ ಪಡ್ಲೆ ಮಗನೇ. ಅಯ್ಯೋ ದೇವರೇ, ಇಲ್ಲಿಯವರೆಗೆ ಕಾಣದೇ ಇರುವಂತಹ ಮಗ ನೀನೊಬ್ಬ ಇದ್ದೆ ಅಂತ ಕೇಳಿದ್ದೆ ನಾನು. ಇವತ್ತು ಕಂಡ ಹಾಗಾಯ್ತು. ಹೌದಮ್ಮ. ಆ ಕಾಣುವ ಪೂರ್ವದಲ್ಲಿ ಈ ಮಗನನ್ನು ಕಳ್ಕೊಂಡಲ್ಲ ಮಗನೇ. ಏನ್ ಮಾಡುದಮ್ಮ? ಅಮ್ಮ, ಓ ಅಳಿದ್ನ? ಹೌದು, ಐದು ಹೋದ ಮಗ. 10 ಮಕ್ಕಳಿದ್ರು ಸತ್ತ ಮಕ್ಕಳ ದುಃಖ ಅದನ್ನು ಭರಿಸುವುದಕ್ಕುಂಟೆ. ಹೌದಮ್ಮ. ಅಯ್ಯೋ ದೇವ್ರೇ, ಏನ್ ಮಾಡೋಣ? ಆದಷ್ಟು ಬೇಗ ಮಣ್ಣು ಮಾಡಬೇಕು. ಸತ್ತಿದ್ದಾನ? ಸತ್ತಿದ್ದಲ್ವಾ? ಅವ ಸಾಯಲಿಲ್ಲ, ಅಂದ್ರೆ ಅವನಿಗೆ ಉಪದ್ರ. ಯಾವ ಉಪದ್ರ? ನಮ್ಮ ಅಜ್ಜನದ್ದು ವಾಯು. ನಾನಿದ್ದೇನೆ, ನೀವು ಸ್ವಲ್ಪ ಆ ಕಡೆ ಹೋಗಿ. ಈಗ ಹೇಗೆ ಹಾರಿ ಬೀಳುತ್ತಾನೆ ನೋಡಿ ಅವ. ವಾಯು ಉಪದ್ರ ಇದ್ರೆ ನಾ ಮುಗಿಸ್ತೇನೆ ಇವತ್ತು. ಅಮ್ಮ, ಅವ ಹಿಡ್ಕೊಂಡ್ರೆ ಭಯಂಕರ ಹಾರ್ತನಲ್ಲವ. ಅದಲ್ಲ, ಬಿಡಿ ಅಮ್ಮ ನೀವು. ಮೊದಲು ಹೀಗೆ ಹಾರ್ತಾ ಇದ್ದ, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ. ಈಗ ಮತ್ತೆ ಹಾಗೆ ಹಾರೋದಕ್ಕೆ ಮುಂದಾದ. ಬಿಡುವುದಿಲ್ಲ ಇವತ್ತು ಅವನು. ಸಂತೋಷ ಆಯ್ತು. ಬಿಡುವುದಿಲ್ಲ ಅಂತ ಹೇಳಿದ್ರೆ ನಾವು ಹಿಡ್ಕೊಳ್ಳಿ ಶೀಘ್ರ. ಅಮ್ಮ ಈ ಕಡೆ ಬನ್ನಿ, ಅವ ವಿರೋಧಿ ಅವ. ಅಮ್ಮ ಬೇಡ, ಇಲ್ಲಿ ಬನ್ನಿ. ಅದು ನೀವು ಅಂತಲ್ಲ, ಈ ಮಕ್ಕಳ ಹಾಗೆ ಸಣ್ಣವರಿರುವಾಗ ನನ್ನಮ್ಮ ನನ್ನಮ್ಮ ಅಂತ ಹೇಳ್ಕೊಳ್ಳುವುದು, ದೊಡ್ಡವರಾದ್ಮೇಲೆ ನಿನ್ನಮ್ಮ ನಿನ್ನಮ್ಮ ಅಂತ. ಇಲ್ಲ ಇಲ್ಲ ಇಲ್ಲ, ನಾವಂತ ಮಕ್ಕಳಲ್ಲ. ಯಾವತ್ತು ನನ್ನಮ್ಮ ನನ್ನಮ್ಮ ನೀವು. ಏನಮ್ಮ ಇದು? ಅದಲ್ಲದೆ ಹೋದ್ರೆ ನಿನ್ನ ವಿರೋಧಿ ಹೌದಾಗಿದ್ರೆ ನಾ ತಡೀತಾ ಇದ್ದೇನೆ ನಿನ್ನ. ಅದೇ ಕೇಳ್ತಾ ಇರುವುದು. ಅವನು ಯಾರು ಅಂತ ತಿಳಿಯದೆ ಇಂಥದ್ದೊಂದು ಅನಾಹುತ ಆಗಿ ಹೋಗಿದೆ ಮಗನೇ. ಹೌದಾ? ಅದು ಸರಿಯಾಗಿದೆ, ಅದನ್ನ ಈಗ ಸರಿಯಾಗಿ ಇಟ್ಕೊಳ್ಬೇಕು. ಏನಮ್ಮ? ಅದಲ್ಲದೆ ಹೋದ್ರೆ ನೀನ್ ಯಾರು ಅಂತ ಕೇಳಿದ ಅವಾಗ ಯಾರು ಅಂತ ಹೇಳಿಲ್ವಂತೆ. ಹೌದು, ಅವತ್ ಸಿಟ್ಟು ಬಂದಿದ್ದೆ, 2 ಬಡಿದಿದ್ದಾನೆ ನೀನು. ನೋಡು, ಅವನ ಆಘಾತ ತಡಿಲಿಕ್ಕಾಗಲಿ ನಿನಗೆ. ಹೌದಾ? ಮತ್ತೆ ಇಂಥದ್ದೆಲ್ಲ ಪೆಟ್ಟು ಕೊಡ್ಲಿಕ್ಕೆ ನಮ್ಮನೆಯವರೇ ಆಗ್ಬೇಕು. ಅಂದ್ರೆ ನಮ್ಮ ವಂಶದವನೇ ಅವ. ನಮ್ಮವನ? ಹೌದು. ಯಾರಮ್ಮ? ನಾ ಹೇಳಿಲ್ಲ ನಿಮ್ಮ ಭೀಮ ದೊಡ್ಡಪ್ಪನಿಗೆ ಹಿಡಂಬಿ ಅಂತ ಒಂದು ದೊಡ್ಡ ಅಮ್ಮ ಇದ್ದಾಳೆ. ಆ ದೊಡ್ಡಮ್ಮನಲ್ಲಿ ಒಬ್ಬ ದೊಡ್ಡ ಅಣ್ಣ ಇದ್ದಾನೆ ನಿನಗೆ. ಹೌದು, ಘಟೋತ್ಕಚ. ಅವನೇ ಇವ ನನ್ನ ಅಣ್ಣಿನ ಅಣ್ಣ. ತಪ್ಪಾಯ್ತು, ಕ್ಷಮಿಸಬೇಕು. ತಡಿಯೋ ತಡಿಯೋ, ಆಲಿಂಗನ ಮಾಡ್ರೆ ಬಹಳ ಕಷ್ಟ. ಇಲ್ಲ ಅಮ್ಮ, ಎಲ್ಲಿಯ ಹಿಡಿಂಬವನ, ಎಲ್ಲಿಯ ಇಂದ್ರಪ್ರಸ್ಥ, ಏನು ತಿರುಗಾಟ. ಹೌದು ಮಗನೇ, ತಿರುಗಾಟ ಈಗ ವ್ಯರ್ಥ ಆಯ್ತು ಅಂತ. ಯಾಕೆ? ಅದಲ್ಲದೆ ಹೋದ್ರೆ ನಿನ್ ತಮ್ಮನಿಗೆ ಒಂದು ಮದುವೆ ಮಾಡಿಸ್ಬೇಕು ಅಂತ ಹೊರಟದ್ದು. ಪಾಪ ಸಣ್ಣ ಹುಡುಗ, ಕಾಣ್ಲಿಕ್ಕೆ ಹಾಗೆ. ಮದುವೆ ನಿನಗೆ ಯಾರನ್ನ ಕಂಡ್ರು ಸಣ್ಣ ಕಂಡ್ರು. ಅದೆಲ್ಲ ಪ್ರಾಯ ಸಮರ್ಥನಾಗಿದ್ದಾನೆ ಅವ. ಮದುವೆ ಆಯ್ತಾ? ಆಯ್ತು, ಈಗ ಆಯ್ತೇನೆ ಅಂತ ಮಾಡು. ಎಂತ ಹೇಳುದು ನೀವು? ಹಾಗಲ್ಲ, ನನ್ನ ಅಣ್ಣ ದೊಡ್ಡಣ್ಣ ಅವನ ಮಗಳು ಕನಕಾಂಗಿಯನ್ನ ಕೌರವನ ಮಗನಿಗೆ ಕೊಡ್ಬೇಕು ಅಂತ ಇಚ್ಛಿಸಿದ್ದ. ನಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕಾದವಳಲ್ವಾ? ಸರಿ ಉಂಟು. ಹಾಗಾಗಿ ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು ಅಂತ ಒಳ ಮಾರ್ಗದಲ್ಲಿ ಬಂದದ್ದು. ಆದ್ರೆ ಎಂತ ಮಾಡುದು? ಏನಾಯ್ತು? ಈಗ ಹೋಗ್ಲಿಕ್ಕೆ ಆಗುದಿಲ್ಲ, ರಥ ಎಲ್ಲ ಪುಡಿ ಪುಡಿ ಎಲ್ಲ ಹುಡಿ ಹುಡಿ ಆಗಿದೆ ನಮ್ಮ. ಹೌದು, ಹಾಗಾಗಿ ಇನ್ನು ನಾವು ಅಲ್ಲಿಗೆ ಹೋಗೋಲ್ಲಿವರೆಗೆ ಅದ್ರಲ್ಲಿ ಅವ್ನು 2 ಮುಹೂರ್ತ ಇಟ್ಟಿರ್ತಾರೆ. ಸೃಷ್ಟಿ ಮುಹೂರ್ತ ತಪ್ಪಿದ್ರೆ ದಶಮಿ 2 ಮುಹೂರ್ತ ಇಟ್ಟಾಗಿದೆ ಅವ. ಯೋಚನೆ ಮಾಡಬೇಡಿ, ಸೃಷ್ಟಿ ಮುಹೂರ್ತಕ್ಕೆ ಮದುವೆ ಮಾಡಿಬಿಟ್ರೆ ಆಯ್ತು ಮಗನೇ ನಿಮಗೆ ಮದುವೆ. ಅಮ್ಮ ಮದುವೆ. ಮಹಾಮಾಯಾವಿ ಕಲಿಘಟೋತ್ಕಜ, ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಎಂತ ಮಾಡುದು? ನೀವಿಬ್ಬರು ನನ್ನ ಚಂಗೆಯನ್ನು ಏರಿ ಕ್ಷಣ ಮಾತ್ರದಲ್ಲಿ
ಅಲ್ಲಿ ಕರ್ಕೊಂಡು ಹೋಗ್ತೇನೆ. ನಮ್ಮನ್ನ ಮಗನೇ ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಹೇಳುದೇ ಹೌದಾ? ಈ ದಾರಿಲಿ ಈ ರಥ ಹೊಡ್ಕೊಂಡು ಹೋಗುದು ಎಷ್ಟು ಕಷ್ಟ ಆಗಿತ್ತು. ಎಲ್ಲ ತಿರುವು ಈಗ ನೋಡು, ನಾವು ಕೇಳಿದ್ದೇವೆ ಎಂತದ್ದು ಪುಷ್ಪಕ ವಿಮಾನ. ಹಾಗೆ ಇವು ನಮ್ಮನ್ನು ಹಾಗೆ ಕರ್ಕೊಂಡು ಹೋಗ್ತಾನೆ. ವಿಮಾನ ಹತ್ತಿದ್ದೇನೋ. ಈ ಸಂದರ್ಭಕ್ಕೆ ನಿನ್ನಂತವ್ರು ಒಂದಿಷ್ಟು ಜನ ಇದ್ರೆ ಬಹಳ ಒಳ್ಳೇದಾಗಿದೆ. ಕೆಲವು ಕಾರ್ಯಕ್ರಮ ಹೋಗಿ ಕರೆಸ್ಬಿಡ್ದು ಹುಡುಕಬೇಕಿತ್ತು ನಾವಿಲ್ಲಿ. ಈಗಲೇ ಕಾರ್ಯಕ್ರಮ ಬಿಡುವಿಲ್ಲ. ಇನ್ನು ಮತ್ತೆ ಇದೊಂದಿದ್ದು ಬಿಟ್ಟರೆ ಮತ್ತೆ ಇದ್ದಲ್ಲ ಕಾರ್ಯಕ್ರಮ. ತಡ ಮಾಡುದು ಬೇಡ. ಹೊರಟು ಬಿಡೋಣ. ಶ್ರೀನಾಥ ಪೀಠದಲ್ಲಿ ಕೊಳ್ಳಿರಲು ಮಣಿನ ನುಡಿಯು ನೆಗೈ ಮಾಮನೋಹರನು ವಿನಯದ ಮನ್ನಿಸುತ್ತಲವಳ ಸೋನುವನು. ಸುಭದ್ರ ಮುಂದೆ ನಡೆಯಬೇಕಾಗಿರುವಂತಹ ಶುಭ ಕಾರ್ಯವೊಂದರ ಕುರಿತಾಗಿ ಯೋಚಿಸುತ್ತಾ ಕುಳಿತುಕೊಂಡಿರುವಂತಹ ಸಂದರ್ಭಕ್ಕೆ ಕುಮಾರನಾಗಿರುವಂತಹ ಅಭಿಮನ್ಯುವಿನ ಒಡಗೂಡಿಕೊಂಡು ಇಲ್ಲಿಯವರೆಗಾಗಿ ಆಗಮಿಸಿದವಳು ನೀನು. ಬಹಳ ಸಂತೋಷವಾಯಿತು. ಜೊತೆಯಲ್ಲಿ ಲೋಕದಲ್ಲಿರುವಂತಹ ಮಾತೊಂದು ಎಷ್ಟು ಸತ್ಯ ಅಂತ ನನಗೆ ಅರಿವಾಯಿತು. ಏನಣ್ಣ? ಹಕ್ಕಿಗೆ ಗೂಡಿನ ಆಸೆಯಂತೆ, ಹೆಣ್ಣಿಗೆ ತವರಿನ ಆಸೆಯಂತೆ. ಮೊನ್ನೆ ಅಷ್ಟೇ ಬಂದು ಹೋದವಳು ನೀನು. ಬಂದ ಆ ಕಾಲಕ್ಕೆ ನಿನ್ನಲ್ಲಿ ಮನಬಿಚ್ಚಿ ಮಾತನಾಡುವುದಕ್ಕೂ ನನ್ನಿಂದಲೂ ಸಾಧ್ಯ ಆಗಲಿಲ್ಲ. ನೀನು ಬೇಸರದ ಮುಖವನ್ನು ಹೊತ್ತುಕೊಂಡು ಇಲ್ಲಿಂದ ಹೊರಟು ಹೋದವಳು. ಏನೇ ಇರ್ಲಿ, ಬೆರಳೆಣಿಕೆಯ ದಿನ ಕಳೆಯುವುದರಷ್ಟರೊಳಗಾಗಿ ಪುನಃ ಬಂದಿಯಲ್ಲ, ಸಂತೋಷ ಆಯ್ತು ತಂಗಿ. ನಾನು ಒಬ್ಬಳೇ ಬಂದದ್ದಲ್ಲ, ಮತ್ತೆ ಬರುವಾಗ ಇವನನ್ನು ಕರ್ಕೊಂಡು ಬಂದಿದ್ದೇನೆ. ಹೌದು, ಅಷ್ಟೇ ಅಲ್ಲ, ಮತ್ತೆ ಅವನಿಗೆ ಹಸಿವಾಗಿದೆ ಅಂತ ಅಲ್ಲಿಂದ ಹೋಗ್ತಾ ಇದ್ದ. ನಾವು ನನಗೆ ಅಪ್ಪನ ಮನೆ, ಮತ್ತೆ ಅವನಿಗೆ ಅಜ್ಜಿನ ಮನೆ, ಸಲಿಗೆ ಉಂಟು. ನಮ್ಮಿಬ್ಬರದು ಹೊಸ್ತಲ್ಲ. ನಿನ್ನನ್ನು ನೋಡ್ಲೇಬೇಕು ಅಂತ ಓಲಪ್ಪ ಕಾಯ್ತಾ ಇದ್ದಾನೆ. ಮೊದಲು ಅವನು ವಿಚಾರ ಮಾಡು. ಇವನಿಗೊಂದು ವ್ಯವಸ್ಥೆ. ಏನಯ್ಯ ನೀ ಬಂದ ಕಾರ್ಯವೇನು? ಏನಯ್ಯ ನೀ ಬಂದ ಕಾರ್ಯವೇನು? ಬೆಸಗೊಳ್ಳಲು ದೈತ್ಯ ಘಟೋತ್ಕಚ ಒಳ್ಳೆಯದಾಗ್ಲಿ. ನೋಡಿದೀಯಾ ಎಷ್ಟು ವಿಚಿತ್ರ ಎಂಬ ಹಾಗೆ. ಏನು ಸ್ವಾಮಿ? ನನ್ನ ನಿನ್ನ ಸಂಬಂಧ ಬಹಳ ಹತ್ತಿರ, ಸಂಪರ್ಕ ಮಾತ್ರ ಬಹು ದೂರ. ಹೌದೌದು. ಸಂಬಂಧದಲ್ಲಿ ನೀ ನನಗೆ ಅಳಿಯ. ಕಣ್ಣಿನಿಂದ ದೂರ ಇರ್ಬೋದು, ಮನಸ್ಸಿನಲ್ಲಿ ಬಹಳ ಹತ್ತಿರ ಐತೆ. ಯಾವತ್ತಿಗೂ ಹಾಗೆ. ಮನೆ ದೂರವಿದ್ದರೂ ತೊಂದರೆ ಇಲ್ಲ, ಮನ ಮಾತ್ರ ಹತ್ತಿರವಿರಬೇಕಂತ. ಆದ್ರೂ ಒಂದು, ಬಳಸದೇ ಇದ್ರೆ ಬಾವಿ ನೀರು ಹಾಳಾಗುತ್ತದೆ, ಬಂದು ಹೋಗದೇ ಇದ್ರೆ ಬಂಧುತ್ವ ಹಾಳಾಗುತ್ತದೆ. ಲೋಕದಲ್ಲಿದ್ದ ಮಾತು ಇದು. ಈ ಕಾಲಕ್ಕೆ ನನ್ನ ತಂಗಿಯಾಗಿರುವಂತಹ ಸುಭದ್ರೆ ಹಾಗೂ ಒಳೆಯನಾಗಿರುವಂತಹ ಅಭಿಮನ್ಯುವನ್ನ ಒಡಗೂಡಿಕೊಂಡು ಇಲ್ಲಿಯವರೆಗಾಗಿ ನೀನು ಬಂದಿಯಲ್ಲ. ಏನಯ್ಯ ನೀ ಬಂದ ಕಾರ್ಯವೇನಯ್ಯ? ಏನ ಹೇಳಲಯ್ಯ ಸ್ವಾಮಿ, ಏನ ಹೇಳಲಿ, ಏನ ಹೇಳಲಯ್ಯ ಸ್ವಾಮಿ, ಏನ ಹೇಳಲಿ, ಏನ ಹೇಳಲಯ್ಯ ಸ್ವಾಮಿ, ಏನ ಹೇಳಲಿ. ನವೀನವಾದ ಭಿನ್ನ ಭಾವ ನಿನ್ನೋಡ ನಿಲ್ಲಿ, ನವೀನವಾದ ಭಿನ್ನ ಭಾವ ನಿನ್ನೋಡ ನಿಲ್ಲಿ. ಏನ ಹೇಳಲಿ, ಘಟೋತ್ಕಚ ಶಿವಮಯ ಮೂರ್ತಿ ನೀನು. ಹೌದು. ನಾನು ಹೇಳಬೇಕಾ? ಹೌದು. ಒಂದು ಮರದಲ್ಲಿ ಎಷ್ಟು ಹೂವು ಹಾಕದಿರುವುದಾಗಿ ಲೆಕ್ಕ ಮಾಡುವಂತ ಸಾಮರ್ಥ್ಯ ಇರುವುದು ಅಲೌಕಿಕ ಶಕ್ತಿ ಸಂಪನ್ನನಾದಂತ ಜಗದ ಚಕ್ಷುವಾದಂತ ನಿನಗೆ ಸರಿ. ಲೋಕದ ಆಗು ಹೋಗುಗಳ ಬಗ್ಗೆಲ್ಲ ತುಲನೆ ಮಾಡುವವ ನೀನು. ನಿನ್ನ ಕಣ್ಣ ಕೊನೆಯ ಮನೆಯ ಚಲನೆಯಿಂದ ಲೋಕ ಮೂರನ್ನು ನಿಯಂತ್ರಿಸುವ ಸಾಮರ್ಥ್ಯ ಇರುವುದು ನಿನಗೆ. ಸರಿ. ನಾನು ಯಾಕೆ ಬಂದಂತ ಹೇಳ್ಬೇಕಾ? ಹೌದು. ಆಗಲಿ ಅಂತೆ ಹೇಳು. ನಿನ್ನ ಸನ್ನಿಧಾನದಲ್ಲಿ ಹೇಳುವುದಕ್ಕೊಂದು ಅವಕಾಶ ಅಲ್ವಾ? ಮತ್ತೆ ಕೆಲವಷ್ಟು ವಿಷಯಗಳೇ ಹಾಗೆ. ಹೇಗೆ? ಆ ವಿಷಯದ ಆಳ ಅರಿವಾಗಬೇಕು ಅಂತಾದ್ರೆ ಆ ವಿಷಯವನ್ನು ಅನುಭವಿಸಿದವರೇ ಹೇಳಬೇಕಾಗುತ್ತೆ. ಖಂಡಿತ ಹೌದು. ಹಿಡಿಂಬಾವನಕ್ಕೆ ಅಮ್ಮ ಹಾಗೂ ಅಭಿಮನ್ಯು ಬಂದರು. ಸರಿ. ಸಣ್ಣ ವ್ಯಾಜ್ಯ ಆಯಿತು. ಹೌದಾ? ಮತ್ತೆಲ್ಲ ಸರಿಪಡಿಸಿಕೊಂಡೇವೆ, ಗೊತ್ತಾಯ್ತಾ? ಮತ್ತಮ್ಮ ಇವರು ಅಮ್ಮ ಎನ್ನುವುದಾಗಿ. ಆಗಲಿ. ಆದ್ರೆ ಕುಮಾರ ಅಭಿಮನ್ಯುಗೆ ಕನಕಾಂಗಿನ ಕೊಟ್ಟು ಮದುವೆ ಮಾಡುವ ವಿಷಯ ಕುರಿತಾಗಿ ಅಮ್ಮ ತಾವಾಂತದಿಂದ ಧಾವಿಸ್ತಾ ಇದ್ರಂತೆ. ಮತ್ತೆ ಗೊತ್ತಾದದ್ದು. ಹಾಗಾಗಿ ನಮ್ಮ ಮನೆಯಲ್ಲಿ ಪಾಯಸದ ಊಟ ಆಗಬೇಕು, ಶುಭ ಕಾರ್ಯ ಆಗಬೇಕು, ತಮ್ಮನಿಗೊಂದು ಮದುವೆ ಆಗ್ಬೇಕು. ಅಂದ್ರೆ ನೀನು ಬಂದ ವಿಚಾರ ಮದುವೆಯ ಬಗ್ಗೆ? ಹೌದು. ಲಾಲಿಪುದ ಸುರೇಶ
ಸುರೇಶ ವಿಷಯವ ಕೇಳಿದೆ ದೋಷ ವಿಷಯವ ಕೇಳಿದೆ ಮೇಲುವರಿದಿವನೋಲಗದಲ್ಲಿ ಮುಖರೋಲು ಮತಿಗಳು ಬಿತಾಡಿಸಿ ಯೋಚನೆ ಮಾಡುವುದಕ್ಕೆ ಹೊರಟ್ರೆ ಅಮ್ಮನಿಗೆ ಮದುವೆ ಇದು ಹೊಸ ವಿಷಯವಲ್ಲ. ಮತ್ತೆ ಈ ಮೊದಲೇ ನಮ್ಮಲ್ಲಿ ಪ್ರಸ್ತಾಪನೆ ಆಗಿರುವಂತಹ ವಿಷಯ ಇದು. ಹೌದೇ ಹೌದು, ನಿಧಾನಕ್ಕೂ ಬಂದಿದೆಯಾ? ಖಂಡಿತವಾಗಿ ಹೌದಯ್ಯ. ಆದ್ರೆ ಆ ವಿಷಯದ ಕುರಿತಾಗಿ ಈಗಾಗಲೇ ನನ್ನ ನಿರ್ಧಾರ ಏನು ಎಂಬುದನ್ನು ನನ್ನ ತಂಗಿಯಲ್ಲಿಯೂ ನಾನು ತಿಳಿಸಿದವ. ಕಾರಣ ಮತ್ತೇನು ಅಲ್ಲ, ನೀನೇ ಯೋಚನೆಯನ್ನ ಮಾಡು. ಏನು? ನಮಗೊಬ್ಬಳು ಮಗಳು ಹುಟ್ಟುತ್ತಾಳೆ ಅಂತಾದ್ರೆ ಅವಳನ್ನ ಸರಿಯಾದ ವ್ಯಕ್ತಿಗೆ ಮದುವೆ ಮಾಡಿಸಿಕೊಡುವಂತ ಹೊಣೆಗಾರಿಕೆ ಯಾರದ್ದು? ತಂದೆ ತಾಯಿಗಳಿಗೆ. ಹುಟ್ಟಿಸಿದ ತಂದೆ ತಾಯಿಗಳದ್ದು. ಇಲ್ಲಿ ಕನಕಾಂಗಿ ಯಾರ ಮಗಳು ಹೇಳು? ದೊಡ್ಡ ಮಾವನ ಮಗಳು ಅಲ್ವಾ? ನಿನಗೆ ನಮ್ಮ ಅಣ್ಣನ ಕುರಿತಾಗಿ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂತ ಕಾಣುತ್ತದೆ. ಇದು ನಿನ್ನಲ್ಲೇ ಇರ್ಲಿ ಗುಟ್ಟು. ನಮ್ಮ ಅಣ್ಣನೊಬ್ಬ ಶತ ಮೂರ್ಖ. ಅದು ನೀವೇ ಹೇಳ್ಬೇಕು, ಬಿಟ್ರೆ ನಾವೆಲ್ಲ ಹೇಳುವಾಗಿಲ್ಲ. ಹಾಗಾಗಿ ಆ ಗುಟ್ಟನ್ನ ನಿನ್ನಲ್ಲಿ ನಾನು ಹೇಳಿದ್ದು. ಯಾಕೆ? ನೀವೇ ಹೇಳಿದಾಗ ನಾವು ಒಟ್ಟು ಹೂವು ಹಾಕುದು ಬಿಟ್ರೆ ಮತ್ತೆ ಬೇರೆಲ್ಲ ಹೇಳುವಾಗಿಲ್ಲ ಅಲ್ವಾ? ಯಾಕೆ ಹೇಳಿದೆ ಈ ಮಾತು? ಹೇಳುವುದಕ್ಕೂ ಬಲವಾಗಿರುವಂತಹ ಕಾರಣ ಉಂಟು. ಒಂದು ಕಾಲದಲ್ಲಿ ನನ್ನ ತಂಗಿಯಾಗಿರುವಂತಹ ಸುಭದ್ರೆಯನ್ನ ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬ ಹಾಗೆ ನನ್ನ ಅಣ್ಣ ನಿಶ್ಚಯಿಸಿದವ. ಅದನ್ನ ತಪ್ಪಿಸಿ ಪಾರ್ಥನಲ್ಲಿ ಮದುವೆ ಮಾಡಿಸಿದವ ನಾನು. ಈಗ ಆ ಕಾಲಕ್ಕೆ ನನ್ನ ಮೇಲೆ ಅಣ್ಣನಿಗೆ ಬಹಳ ಸಿಟ್ಟು ಬಂದಿತ್ತು. ಆಗ ಒಂದು ಮದುವೆ ತಪ್ಪಿಸಿದ್ದೀರಿ, ಈಗ ಮತ್ತೊಂದು ಮದುವೆ ತಪ್ಪಿಸೋದು ದೊಡ್ಡದ? ಆ ಕಾಲಕ್ಕೆ ನಾನು ತಪ್ಪಿಸಿದ್ದೇನೆ, ಅದಕ್ಕೆ ಕಾರಣ ಉಂಟು. ಯಾಕಂದ್ರೆ ಅವನಿಗೊಬ್ಬಳಿಗೆ ಅವಳು ತಂಗಿ ಅಲ್ಲ, ನನಗೂ ತಂಗಿಯಾಗಿದ್ಲು. ಹಾಗಾಗಿ ಆದ್ರೆ ಈ ವಿಷಯದಲ್ಲಿ ಹಾಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಷ್ಟೇ ಆದ್ರೂ ಕನಕಾಂಗಿ ಅಣ್ಣನ ಮಗಳಲ್ವೇನು? ಎಲ್ಲಿಯಾದ್ರೂ ಮಗಳ ಮದುವೆ ತಪ್ಪಿ ಹೋಯ್ತು ಎಂಬ ಕಾರಣಕ್ಕಾಗಿ ಅಣ್ಣ ಕುಪಿತಗೊಂಡ ಅಂತಾದ್ರೆ ಅವನ ಜೊತೆಯಲ್ಲಿರುವಂತ ಇನ್ನಷ್ಟು ಮೂರ್ಖರು ಅವನ ಜೊತೆ ಸೇರಿದ್ರೆ ಆಗುವ ಗಂಡಾಂತರ ಅಧಿಕ. ಏನೇ ಇರಲಿ, ನಿಮ್ಮನ್ನು ನಂಬ ಬಂದಿದ್ದೇವೆ. ಕತ್ತಿಕಾಯಿ ಎರಡು ನಿಮ್ಮ ಕೈ ಕೊಟ್ಟಿದ್ದೇವೆ. ಏನ್ ಮಾಡ್ತೀರಿ ನೋಡಿ? ಒಡೆಯುವುದಾದ್ರೂ ನನಗೆ ಬಿಟ್ಟದ್ದು, ಇಳಿಸುವುದಾದ್ರೆ ನಿಮಗೆ ಬಿಟ್ಟು ಅಲ್ವಾ? ಹಾಗೆ ಆಗಲೇಬೇಕು ಅಂತಾದ್ರೆ ಉಳಿದವರಿಂದ ಸಾಧ್ಯ ಇಲ್ಲ. ಮತ್ತೆ ನಿನ್ನಿಂದಲೇ ಆಗಬೇಕು. ತಮ್ಮನಿಗೆ ಮದುವೆ ಆಗಬೇಕು ಅಂತಾದ್ರೆ ಯಾವ ಕಾರ್ಯಕ್ಕೂ ಸಿದ್ಧ. ನೀನು ಮಾಡ್ತಿ ಅಂತಾದ್ರೆ ಖಂಡಿತ ನಿನ್ನಲ್ಲೇ ಹೇಳ್ತೇನೆ. ನಮ್ಮಣ್ಣ ಈಗಾಗಲೇ ಕನಕಾಂಗಿಯ ಮದುವೆಗಾಗಿ 2 ಮುಹೂರ್ತಗಳನ್ನ ನಿಶ್ಚಯಿಸಿದ್ದಾನೆ. ಕೆಲವೊಮ್ಮೆ ವೈರಿ ಮಾಡುವುದು ಉಪಕಾರ ಅಂತ ಉಂಟು, ಇದು ಒಳ್ಳೇದೇ ಆಯ್ತು. ಒಂದು ಷಷ್ಠಿಗೆ ಮತ್ತೊಂದು ದಶಮಿಗೆ ಎಂಬ ಹಾಗೆ ನೀನು ಮೊದಲೊಂದು ಸಣ್ಣ ಕೆಲಸ ಮಾಡ್ಬೇಕು. ಏನು? ನನ್ನ ಅಣ್ಣನ ದೂತನೊಬ್ಬನನ್ನ ಸೃಷ್ಟಿ ಮಾಡಿ ನಿನ್ನ ಮಾಯಕದ ವಿದ್ಯೆಯಿಂದ ನೇರವಾಗಿ ಹಸ್ತಿನಾವತಿಗೆ ಕಳಿಸಬೇಕು. ಆಮೇಲೆ ಅಲ್ಲಿ ಹೋಗಿರುವ ಆ ದೂತ ಹೇಳಬೇಕಾದದ್ದೇನು ಗೊತ್ತಾ? ಷಷ್ಠಿ ಮುಹೂರ್ತಕ್ಕೆ ಬರುವುದು ಬೇಡ, ದಶಮಿಯ ಮುಹೂರ್ತಕ್ಕೆ ಬನ್ನಿ ಎಂಬ ಹಾಗೆ ಹೇಳಬೇಕು. ಆಮೇಲೆ ಅಷ್ಟಾದ್ರೆ ಅವರು ಆ ಮುಹೂರ್ತಕ್ಕೆ ಬರುವುದಿಲ್ಲ. ಆದ್ರೆ ಇಲ್ಲಿ ನಡೆಯಬೇಕಾದದ್ದು ನಿನ್ನ ಮಾಯಕದ ಮೂಲಕವಾಗಿ ಕೌರವರ ದಿಪ್ಪಣ ಎಂಬುದು ಏರ್ಪಡಬೇಕು. ಬಂದಿರುವಂತಹ ಕೌರವರಲ್ಲಿ ನಮ್ಮ ಅಣ್ಣ ಬಂದು ಮಾಯಾ ಕನಕಾಂಗಿಯನ್ನ ಕೊಟ್ಟು ಮದುವೆಯಾಗುವಂತೆ ಷಷ್ಠಿಯ ಮುಹೂರ್ತಕ್ಕೆ ಇಷ್ಟು ನಿನ್ನ ಮಾಯಕದಲ್ಲಿ ನಡಿಬೇಕು. ತಾಯಿ ಹಿಡಿಂಬೆಯಿಂದ ಮಾಯಾ ವಿದ್ಯೆಯನ್ನು ಅಭ್ಯಾಸ ಮಾಡಿದವ ನಾನು. ಹೌದೌದು. ಹೇಳಿದಾಗ ಹೇಳಲಿಕ್ಕೆ ಕಳಿಸಿದ್ದೇನೆ. ಓಡ್ತಾ ಇದ್ದಾನೆ. ಮತ್ತೆ ಹಿಂತಿರುಗುದು ಬೇಡ. ಅವ ಇಲ್ಲಿಂದ ಹೋಗಿ ಆಗಿದೆ. ಮತ್ತೆ ಇಲ್ಲಾಗಬೇಕಾದದ್ದು ಕೌರವರ ದಿಪ್ಪಣ. ಎಂತ ಸೃಷ್ಟಿ ಮಾಡಿದ್ಯಾ? ಕೌರವರ ಸೃಷ್ಟಿ ಹೇಗೆ ನೋಡಿ. ಅಯ್ಯಪ್ಪ, ನಾನ್ ಕೌರವ ಮದುವೆ ಕಳಿಸಿ ಮದುವೆ ಕಳಿಸಿ. ಯಾರು ಹೀಗೆ ಕಳಿಸಿದ್ರೆ ಮದುವೆ ಆಗುತ್ತದ? ಮತ್ತೆ ಅಂತ ಊಟ ಕಾಲ ಇರೋ. ಅಯ್ಯೋ, ನಮ್ಮ ಅಣ್ಣನೇ ಹೊಡೆದು ಕಳಿಸ್ತಾನೆ. ಮತ್ತೆ ಇದು ಕೌರವನೇನೋ? ಇದು ಚಲನೆ ಬೇಕಲ್ವ? ಚಲನೆ ಬೇಕು. ಚಲನೆಗೆ ಸರಿಯಾಗ ಮಾತು ಬೇಕು. ಓಂ ರೇ ಮುಖ ಹಾಕ್ತೇನೆ. ಯಾರೋ ನೀನು? ಯಾರೋ ನೀನು? ನನಗೆ ಕೇಳ್ತಾನೆ. ಪ್ರತಿಧ್ವನಿ ಪ್ರತಿಧ್ವನಿ. ಯಾರೋ ನೀನು? ನಾನು ಯಾರು? ಜಲದಂಕ ಕೌರವೇಶ್ವರ. ಕೌರವ ಹಸ್ತಿನೆಯ ಸಾಮ್ರಾಟ ದೊರೆ ನಾನು. ಸರಿ, ಎಲ್ಲಿಗೆ ಹೊರಟಿದ್ದು? ಎಲ್ಲಿಗೆ? ನಿನ್ನ ಮಗನಿಗೆ ಮದುವೆ. ನನ್ನ ಮಗ ಇಲ್ಲಿದ್ದಾನೆ. ಎಲ್ಲಿದ್ದಾನೆ? ಯಾರೇಮ? ಇವ ಲಕ್ಷಣ ಕುಮಾರ. ನನ್ನ ಮಗ ಲಕ್ಷಣ. ನೋಡು, ಕೌರವ ಸರಿಯಾದ, ಆದ್ರೆ ಮುಖ್ಯವಾಗಿ ಮದುಮಗ ಸರಿಯಾಗಬೇಕೋ ಬೇಡ? ಅವನನ್ನೊಂದು ಸರಿ ಮಾಡ. ಯಾರೋ ನೀನು? ಯಾರೋ ನೀನು?
ದೇವ್ರೆ ಈಗ ನಾನು ರಕ್ಕಸ ಸೃಷ್ಟಿ ಮಾಡಿದ್ದು, ಇದು ರಕ್ಕಸನಲ್ಲ ಮಾನವನಲ್ಲ, ಎಂತ ಸೃಷ್ಟಿ ಆಯ್ತು ಇದು? ಸರಿ ಸರಿ ಮಾಡು ಮಾರ. ಯಾರೋ ನೀನು? ನಾನು ಯಾರು? ನೀನು ಲಕ್ಷಣ ಕುಮಾರ. ನಾನು ಲಕ್ಷಣನೇ. ನಿನ್ನಪ್ಪ ಯಾರು? ಯಾರವ? ಕೌರವೇಶ್ವರ. ಎಲ್ಲಿದ್ದಾನೆ? ಇಲ್ಲೇ ಇದ್ದಾರೆ. ನಮಸ್ಕಾರ ಇವರಾ? ನಮಸ್ಕಾರ ಮಾಡ. ಒಳ್ಳೆದಾಗಲಿ. ಮದುವೆ ಮನೆಗೆ ಹೋದ್ರೆ ಗಲಾಟೆ ಉಂಟು. ಸೃಷ್ಟಿ ಆದ್ರೆ ನೋಡಿ ಇದೆಲ್ಲ ಗೊತ್ತಾಗ್ತದೆ ಎಷ್ಟು ಬೇಗ. ಎಲ್ಲ ಹಾಗೆ ಅದು. ಏಯ್! ನಿನಗೆ ಮದುವೆ, ನಿನಗೆ ಮದುವೆ. ನನ್ನ ಮಗ ಮದುವೆಯ? ನನ್ನ ಮದುವೆ. ಅಲ್ಲ ಘಟೋದ್ ಗಜ, ನನಗನ್ನಿಸುವುದು ಮಾರಾಯ, ಈ ಸರಿ ಇದ್ದವರಿಗೆ ಮದುವೆ ಅಂತ ಹೇಳಿದ್ರೆ ಸಂತೋಷ ಆಗುದು ಸರಿ. ಈ ಮಾಯಕದಲ್ಲೂ ಸೃಷ್ಟಿಯಾದವರಿಗೂ ಮದುವೆ ಅಂದಾಕ್ಷಣ ಎಷ್ಟು ಸಂತೋಷ ಆಗ್ತದೆ ನೋಡು. ಕಾರಣ ಏನು ಗೊತ್ತಾ? ಏನು? ಮದುವೆ ಆಗ್ಬೇಕಾದವರಿಗೆ ಹೆಣ್ಣು ಸಿಗದೆ ಒತ್ತಾಡ್ತಾ ಇದ್ದಾರೆ. ಮತ್ತೆ ಇವರೆಲ್ಲ ಹೀಗೆ ಮಾಡಿದ್ರೆ ತಪ್ಪಲ್ವೇ ಅಲ್ಲ? ಆಗ್ಲಿ. ಹಾಗಾಗಿ ನಿನಗೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಸಾಕಾಗುತ್ತದ? ಬೇಕು. ಮುಖ್ಯವಾಗಿ ಕಲಶಗಂ ನೋಡಿ, ತಿಬ್ಬಣಕ್ಕೆ ಮುಂದ್ಗಡೆ ವಿಚಿತ್ರ ನೋಡಿ. ಚಿತ್ರ ಅಲ್ಲ, ನನ್ನ ಸೃಷ್ಟಿಯು ನನ್ನ ಮಾತು ಕೇಳಿದ್ರೆ ನಿನ್ನತ್ತ ಸೆಳೀತದಂತಾದ್ರೆ ಮತ್ತೆ ಹೆಣ್ಮಕ್ಳೆಲ್ಲ ಈ ಕಡೆ ಓಡ್ ಬಂದ್ರೆ ಅಪರಾಧ ಇಲ್ವೇ ಇಲ್ಲ? ಅದಲ್ಲ, ಅದೊಂದು ಸರಿ ಮಾಡು ಮಾರಾಯ. ಏಯ್! ಏನು? ನೀನು ಕಲಶಗನ್ನಡಿ ಹೊತ್ತವಳು. ನಾ ಕಲಶ ಕನ್ನಡಿ ಅಲ್ಲ, ಹೊತ್ತವಳು ನೀನು. ನಾ ಹೊತ್ತವಳು. ಮದುವೆಗೆ ಹೋಗಿ ಹೊತ್ತವಳು ಅಂತ ಹಿಡ್ಕೊಂಡವಳು ಅಂತೇಳಿ. ನಾ ಯಾರ? ಏನಾದ್ರು ಹೇಳ. ನೀನು ನಾನು ಕಮಲ. ಅಯ್ಯೋ, ನಾ ಕಮಲನ. ನೋಡಿದೇವ್ರಿ ಅಲ್ಲಗೂ ಎಷ್ಟು ಚಲ್ಲ ಅಂತೇಳಿ. ಪಕ್ಕದ ಮೇಲೆ ಇದು. ಇವ್ರು ಯಾರ? ಕೌರವೇಶ್ವರ. ಹೌದಾ? ಲಕ್ಷಣ ಕುಮಾರ. ನೀನು ಮುಂದೆ, ನಾ ಮುಂದೆ. ಅಂದ್ರೆ ಬೇಗ ಹೋಗಿ ಮುಟ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅಲ್ಲ, ಮತ್ತೆ ಅದು ಸಂಪ್ರದಾಯ. ಕಲಶಗನ್ನಡಿ ಮುಂದೆ ಇರಬೇಕು, ಅದು ನಮ್ಮ ಶಿಷ್ಟಾಚಾರ. ಆಗಬಹುದಪ್ಪ. ಹಾಗಾಗಿ ನೀವೆಲ್ಲ ತಾರಕೆಗೆ ಹೊರಡೆ 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 ಹೋಗ್ತೀವಿ. ಆಯ್ತಲ್ಲ? ಇಷ್ಟಕ್ಕೆ ಮುಗಿಲಿಲ್ಲ. ಇಲ್ಲಿ ನಿಜ ಕನಕಾಂಗಿಗೂ ನಿಜ ಮಂಜುವಿಗೂ ಮದುವೆ ಆಗಬೇಕೋ ಬೇಡ? ಕನಕಾಂಗಿ ಕೊಟ್ಟು ಮದುವೆ ಮಾಡ್ಸ್ಕೊಳ್ಳ. ಅವ್ರ ಅಕ್ಕದಲ್ಲಿ ಅವ ಭಾವ. ಭಾವ? ಯಾವ ಭಾವ? ಅವ್ನು ಭಾವ ಬಂದದ್ದು ಗೊತ್ತಾಗ್ಲಿಲ್ಲ ನಿಮಗೆ. ಆಮೇಲೆ ಮಾತಾಡ್ಸಬೇಡ, ಬೇಗ ಹಾರ ಕೊಡಿ. ಮದುವೆ ಆಗುವ ಹೌದಾ? ನೀ ಮನೆ ಹಾಕು. ಮುಹೂರ್ತದಲ್ಲಿ ಮದುವೆ ಆಗೋಯ್ತು. ಆಶೀರ್ವಾದ ಬೇಕು. ಮೊದಲು ಅಮ್ಮನ ಕಾಲ ಹಿಡಿದು ಒಳ್ಳೇದಾಗ್ಲಿ, ಒಂದು ವರ್ಷದಲ್ಲಿ ನನ್ನ ಹಾಗೆ ಆಗು. ತಾಯಿ ಆಗು ಅಂತ. ಹಾಗೆ 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 ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮೊದಲು ಮುಖ್ಯವಾಗಿ ಈ ಮದುವೆ ಮಾಡಿಸುವುದಕ್ಕೆ ಕಾರಣೀಕರ್ತನಾದವ ಅವನಿಗೆ ನಮಸ್ಕಾರ ಮಾಡ್ಲೇಬೇಕು. ನಾನು ಬರುವುದಿಲ್ಲ. ಬಾರಿ ನಾಡಿದ್ದು. ಇನ್ನು ಬೇರೆ ಬೇರೆ ಕೆಲಸ ಉಂಟು. ಆಶೀರ್ವಾದ ಇನ್ನು ತಡ ಮಾಡ್ಲಿಕ್ಕೆ ಇಲ್ವೇ ಇಲ್ಲ. ಶಿವೆ, ಅದು ಆಗ್ತಾ ಉಂಟು ಅಂತ ನನಗೂ ಗೊತ್ತಾಗಿದೆ. ಒಂದು ಕೆಲಸ ಮಾಡು. ಏನು? ಈ ಮಾಯಾ ಕೌರವರ ದಿಬ್ಬಣದಲ್ಲಿ ನೀನು ಕುಳಿತು ನನ್ನ ಅಣ್ಣ ಬಡಿಸುವ ಊಟವನ್ನ ಸರಿಯಾಗಿ ಬೆಲ್ಲ. ಮಾಯಾ ವಿವಾಹ, ಮಾಯಾ ವಿವಾಹ, ಮಾಯಾ ವಿವಾಹ. ಸಖಿಯ ಫಲದರನ್ನು ಆತಗೆ ಹಲದರನ್ನು ಮನದಲ್ಲಿ ಹರ್ಷವನ್ನು ತಾಳುವುದು ಅಮ್ಮಯ್ಯ.
ಶಬ್ದ ಎಲ್ಲ ಒಟ್ಟಿಗೆ ಬಂತು. ಅದು ಬಲರಾಮ ಹೋಗಿ ಒಬ್ಬ ಬೋಲ್ ರಾಮ ಆಯ್ತು. ಬಾಲ ಶ್ವಾಸವನ್ನ ಬಿಟ್ಟು ಮಾತಾಡು ಬಲರಾಮ ದೇವರೇ. ಅದೇ ಅದೇ ಅದೇ. ಓ ಯಾವ್ದೋ ಉಗ್ರಾಣಿಗಳೇ, ಯಾದವ ಅಗ್ರಣಿ. ಯಾವ್ದಾರು ಗೊತ್ತಾಯ್ತು? ಯಾರೋ ದ್ವಾರಪಾಲಕ. ಅಲ್ಲಿದ್ದವ ಇಲ್ಲಿ ಯಾಕೆ ಬಂದ್ಯೋ? ಅಲ್ಲಿ ಬಿಟ್ಟಿಲ್ ಬಂದೆ. ಯಾಕೆ ಬಂದೆ? ಬರ್ಬೇಕು ಅಂತಲೇ ಬಂದೆ. ಏನ್ ವಿಶೇಷ? ಓ ಬಹಳ ವಿಶೇಷ ಉಂಟು. ಹೇಳು. ಅಲ್ಲಿ ಇರುವಾಗ ಬಹಳ ಜನ ಬಂದ್ರು. ಹೌದಾ? ಒಬ್ರಲ್ಲ ಇಬ್ರಲ್ಲ, ಯಾರು? ಸಾವಿರ ಗಟ್ಟಲೆ ಜನ ಬಂದ್ರು. ಹೌದೇನು? ಮುಖ ನೋಡ್ದೆ, ಒಬ್ರು ನಮ್ಮವ್ರಲ್ಲ, ಎಲ್ಲ ಪರದೇಶಿಗಳು. ಪರದೇಶಿಗಳು? ಯಾರವರು? ಪರದೇಶಿಗರು. ಅವ್ರೆ ಕೇಳಿದೆ ನಾನು ಎಲ್ಲಿಂದ ಬಂದವರು ಅಂತೇಳಿ. ಹೇಳಿದ್ರು ಇದು ಆಸ್ತಿ ನಾಸ್ತಿ. ಕಳ್ಕೊಂಡ್ರಂತ ಎಲ್ಲ ಕಳ್ಕೊಂಡ್ಬಿಟ್ರ? ಆಸ್ತಿ ನಾಸ್ತಿ. ಹಸ್ತಿನಾವತಿ, ಕರ್ಪೂರ, ಕರಿಪುರ, ಗಜಪುರ. ಗಜಪುರ, ಆನೆಪುರ. ಆದೇಪುರ. ಆನೆಪುರ ಅಲ್ಲ, ಗಜಪುರ. ಗಜಪುರ ಮತ್ತೆ ಆನೆಪುರ ಹೇಳ್ಬೇಡಿ. ಹೇಳಬೇಡ. ಗಜ ಆನೆ ಎಲ್ಲ ಒಂದೇ. ಒಂದೇ ಹೇಳಿ. ಗಜಪುರ. ಅಲ್ಲಿ ಅಧಿಕಾರಿ ಸಾಂಬಾರ್ ಸುಯೋಧನ. ಹುಳಿ ಇಲ್ವಂತ? ಸಾಂಬಾರ್ ಸುಯೋಧನ. ಸಾಮ್ರಾಟ ಸುಯೋಧನ. ಕುರಿರಾಯ. ಗುರುರಾಯ. ಅದೇ ರಾಯ. ಒಬ್ಬರೇ ಬಂದಲ್ಲ, ಮತ್ತೆ ಅವ್ರ ಹೆಂಡತಿ ಬಾಳಂತಿ. ಏನ ನೀ ಹೇಳುವುದು? ನೀವು ಮೊನ್ನೆ ಹೋಗಿ ಬಂದ್ರಲ್ಲ, ಯಾಕೆ ಮಾತಾಡಮ್ಮ? ನಿಮ್ಗೆ ಗೊತ್ತಿಲ್ವೇ? ಅವನ ಹೆಂಡತಿ ಭಾನುಮತಿ. ಭಾನುಪ್ರಿಯ. ಭಾನುಪ್ರಿಯ ಭಾನು ಭಾನುಮತಿ. ಹೌದು. ಅಷ್ಟೇ ಅಲ್ಲ, ಅವ್ರ ತಮ್ಮ ಉಸ್ವಾಸ. ದುಶ್ಯಾಸನ. ಅದೇ. ಅಷ್ಟೇ ಅಲ್ಲ, ಅವ್ರ ಮಿತ್ರ ಕ್ಯಾಕರ್ಣ. ಕಲೇಕರ್ಣ. ಹೌದು. ಆಮೇಲೆ ಅವ್ರ ತಂಗಿಯ ಗಂಡ ಭಾವ ಸೈಂಗೋಲ್. ನಿನ್ನ ಬಾಯಿಗೆ ಹಾಕಲ. ಸೈಂಧವ. ಅದೇ ದವ. ಅದೇ ಮೊದ್ಲು ಹೇಳಿದ್ದಲ್ಲ. ಅಷ್ಟೇ ಅಲ್ಲ, ಆಚಾರ್ಯ ಹಿಂದೆ ಉಂಟು. ಮುಂದೇನೋ ಸ್ವಲ್ಪ ಜನ ಅಲ್ಲ, ಯಾರೆಲ್ಲ ಬಂದಿದ್ದಾರೋ ಆಚಾರ್ಯರು? ಅದು ಭೀಷ್ಮಾಚಾರ್ಯರು, ಭೀಷ್ಮಾಚಾರ್ಯರು, ದ್ರೋಣಿಯಾಚಾರ್ಯರು, ದ್ರೋಣಾಚಾರ್ಯರು, ಕುಪ್ಪಯಾಚಾರ್ಯರು, ಕೃಪಾಚಾರ್ಯರು, ಕುತುಕುತುವರ್ಮ, ಕೃತವರ್ಮಾಚಾರ್ಯರು, ಔಸತ್ಮಾಣಿ, ಅಶ್ವತ್ಥಾಮಾಚಾರ್ಯರು, ರಾಘವಾಚಾರ್ಯರು ಅವರು ಬಂದಿದ್ದಾರಾ? ಶಶಂಕಾಚಾರ್ಯರು ಅವರಿದ್ದಾರಾ? ಪ್ರಜ್ವಲಾಚಾರ್ಯ, ರವಿಯಾಚಾರ್ಯ ಅಣ್ಣಪ್ಪಾಚಾರ್ಯ, ವಿಶ್ವನಾಥಪ್ಪ. ಅಂದ್ರೆ ನೀ ಹೇಳಿದಾಗ ಆಚಾರ್ಯರ ಹಿಂಡೆ ಉಂಟು ಅಂತ ಆಯ್ತು. ಎಲ್ಲ ಸಮೂಹ ಬಂದಿದ್ದಾರೆ. ಬಹಳ ಸಂತೋಷ. ಬಳಗ ಕೇಳಿದೆ, ಯಾಕೆ ಬಂದ್ರಿ ಏನು ಅಂತ ಕೇಳಿದೆ. ಹೌದಾ? ಆಗ ಹೇಳಿದ್ರು, ಇದು ನಿಮ್ಮ ಮಗಳ ಕನಕಂಗಿಯನ್ನ, ನನ್ನ ಮಗಳಾದ ಕನಕಾಂಗಿಯನ್ನ ಕೌರವರ ಮಗಳಂತ ಅವಲಕ್ಷಣಿ ಕೊಟ್ಟು. ಅವಲಕ್ಷಣ ನೀನು? ಅವಲಕ್ಷಣ ಅವ್ರಿಗೆ ಕೊಟ್ಟು ಮದುವೆ ಅಂತ ನೀವು ನಿಶ್ಚಯ ಮಾಡಿದ್ರಂತೆ. ನಿಶ್ಚಯ ಮಾಡಿದ್ದೇವೆ. ಅದಕ್ಕೆ 2 ಮೂತ್ರ ಇಟ್ಟಿದ್ರಂತೆ. ಇದು ಮುಹೂರ್ತ. ಒಂದು ಶೆಟ್ಟಿ ಕೊಟ್ಟು ಮದುವೆ ಮಾಡುವುದು, ಇನ್ನೊಂದು ಭಟ್ರಗ ಷಷ್ಠಿಗೆ, ಮತ್ತೊಂದು ದೋಸ್ಮಿಗೆ ದಶಮಿ. ಇವತ್ತೇ ಯಾಕೆ ಬಂದ್ರು ಕೇಳಿದೆ. ಹೌದಾ? ಹಾಗೆ ಹೇಳಿದ್ರು, ಇವತ್ತು ದಶಮಿ ಮುಹೂರ್ತ, ಹಾಗಾಗಿ ನಾವೀಗ ದಿಬ್ಬಣ ಹಿಡ್ಕೊಂತೇವೆ ಅಂತ ಹೇಳಿದ್ರು. ದಿಬ್ಬಣವನ್ನ ಕೂಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಬರ್ಬೇಕಂತೆ. ಅವರೆಲ್ಲ ಪುರ ಬಾವಿ ಒಳಗಿದ್ದಾರೆ. ಪುರಬಾಹೆಯಲ್ಲಿ ಮನ್ನಿಸ್ಬೇಕಂತೆ, ಸ್ವಾಗತಿಸಬೇಕು ಹೇಳಿದ್ದಾರೆ. ವಿಶೇಷ ಹೀಗೋ ನಮಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಅವರನ್ನ ಮನ್ನಿಸಬೇಕು, ಸ್ವಾಗತಿಸಬೇಕು ಅಲ್ವಾ? ಆದ್ರಿಂದ ವಿಳಂಬ ತರ ಅಲ್ಲ ದೂತ. ಆದಷ್ಟು ಬೇಗ ಆ ದಿಬ್ಬಣವನ್ನ ಕಾಣಲೇಬೇಕು. ಹೇಳು 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 ಎಲ್ರಿಗೂ ರಗಳೆ ಮರದ ಒಂದು ಏನಾಯ್ತು? ಕಾಲ್ಗಂಟು ನೋವು. ಹೌದಾ?
ಎಲ್ರು ಅದೇ ರಗಳೇ ಈಗ ಎಲ್ರಿಗೂ ಕಾಲ್ಗಂಟು ನೋವು. ನಮ್ಮ ವಾಸ್ಭಟ್ರು ಹಾಗೆ ಹೇಳ್ತಿದ್ರು ಅವಾಗ. ಬೇರೆ ಏನ್ ಸಮಸ್ಯೆ ಇಲ್ಲ ಮಾರಾಯ, ಕಾಲ್ಗಂಟು ನೋವು ಮಾತ್ರ ಉಂಟು. ಈಗ ನನ್ನ ಪರಿಸ್ಥಿತಿ ಹಾಗಾಯ್ತು ಅಂತ ಭಾವಿಸ್ಕೊಂಡ್ಯಾ? ಯಾಕಂದ್ರೆ ಹೋಗುದು ಹೇಳುದು ಅಂತ 3 ಹೆಜ್ಜೆ ನಡೆದು ಈಗಂದ್ರಲ್ಲ ಹೇಳಿದ್ದ ಹೌದಪ್ಪ. ಹೀಗೆ ಹೋಗುವುದೇನೋ ಅಲ್ಲ, ಕಾಲ್ಗಂಟೆ ಹೋದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಲ್ವಾ ಮಹಾರಾಯ, ಗುಣ ಮಾಡ್ಕೊಂಡು ಹೋಗುವ. ನೋಡು ಕೌರವೇಶ್ವರ ಬಂದು ಬಳಗದವರನ್ನ ಕೂಡಿಕೊಂಡು ದಿಪ್ಪಣ ಸಮೇತವಾಗಿ ಇಲ್ಲಿಗೆ ಬಂದಿದ್ದಾನೆ. ಹೌದು, ನಾನು ನೇರವಾಗಿ ಅವನನ್ನ ಸ್ವಾಗತಿಸುವುದಕ್ಕೆ ನಾನು ಓರ್ವನೇ ಹೋಗುವುದಾ? ಬೇಡ, ನಾವಿಬ್ರು ಒಟ್ಟಿಗೆ ಹೋದ್ರೆ ಸಾಕ್. ದಿಪ್ಪಣ ಹೋದಾಗ ಆಗ್ತದೆಯಾ? ದಪ್ಪಣ ಹೇಳ್ಕೊಳ್ಳೋದಾಗ್ತದೆ. ಅದಾಗಬಾರದು ಅಂತಾದ್ರೆ ಕೆಲವು ನಮ್ಮವರನ್ನ ನಾವು ಸೇರ್ಕೊಂಡೇ ಹೋಗಿ ಹೌದಪ್ಪ ಸ್ವಾಗತಿಸುದು ಅಂತಾದ್ರೆ ಅಲ್ವ. ಈಗ ಅವ್ರು ಎಷ್ಟೇ ಜನ ಬಂದಿರಲಿ ನೀವು ಒಬ್ಬರು ಹೋದ್ರೆ ಸಾಕು. ಅಂದ್ರೆ ನೀವೊಬ್ರು ಹೆಚ್ಚೆ, ನಾನು ಅವ್ರು 1000 ಜನ ಬರಲಿ, ನೀವು ಒಬ್ರು ಹೋದ್ರೆ ಸಾಕು. ನಾನು ನೀವೊಬ್ರು ಹೆಚ್ಚೆ. ನಿನ್ನ ಮಾತಾಡ್ತಾ ಏನಾಯ್ತಾ? ಯೋಗ್ಯತೆಯಲ್ಲಿ ನಮ್ಮ ಯೋಗ್ಯತೆ ನೀವೊಬ್ರು ಹೆಚ್ಚೆ, ಎಲ್ಲವರ ಎದುರುಗಡೆಯಲ್ಲಿ ಹೆಚ್ಚೆ. ನಾನು ಹೆಚ್ಚಿನ ಸ್ಥಾನದಲ್ಲಿದ್ದವ ಅಂತ ನೀ ಹೇಳುವುದು. ನೀವೊಬ್ರು ಹೆಚ್ಚೆ. ಮತ್ತದೇ ಹೇಳ್ತಿಯಲ್ಲ, ಆಗಲ್ಲ ಆಗಲ್ಲ. ನೀವೊಬ್ರು ಹೆಚ್ಚೆ, ಹೆಚ್ಚಿನವ ನೀವೊಬ್ರು ಹೆಚ್ಚೆ. ಅಕ್ಕ ಅಂದ್ರೆ ನಾನು ಯಾವ ಲೆಕ್ಕವಲ್ಲ ಆ ರೀತಿ. ಮತ್ತೆ ಅವ್ರು ಲಕ್ಷೋಪಲಕ್ಷ ಮುಂದೆ ಇರಲಿ, ನೀವೊಬ್ರು ಹೋಗಿ ಹೋದಂತಾದ್ರೆ ನೀವೊಬ್ರು ಹೆಚ್ಚೆ. ನಿನ್ನ ನಂಜಿನ ಮಾತು ಬೇಡ. ನಂಜಲ್ಲ, ಯೋಗ್ಯತೆಯಲ್ಲಿ ಹೀಗೆ ಸರಿಯಪ್ಪ. ಆದರೂ ಸಂಪ್ರದಾಯ ಅಲ್ಲ, ಸಂಪ್ರದಾಯದ ಪ್ರಕಾರವಾಗಿರ್ಬೇಕು. ವ್ಯವಸ್ಥೆ ಬೇಕು, ವ್ಯವಸ್ಥೆ ಬೇಕು. ಹೌದು. ಹಾಗಾದ್ರೆ ಯಾರು ಬರುದು? ಕುಡ್ಕೊಂಡು ಹೋಗುವ. ಯಾರಿದ್ರು? ಓ ಮಹಾರಾಯ, ನೀ ಅವನಿಗೆ ಹೇಳಲಿಲ್ವಲ್ಲ? ಅವ ಅಂದ್ರೆ ಅವ ಅಂದ್ರೆ ಗೊತ್ತಾಗಲಿಲ್ವೇನ? ಇಲ್ಲ, ಅವ ಅಂದ್ರೆ ಇವನ. ಯಾರು ಮರ ಅವ ನಮ್ಮನೆ ಕರಿಯ. ಓ ನಿಮ್ ಕರಿಯ? ಹೌದಾ? ಓ ಗುಡಂಗಡಿ ಕರಿಯ, ಕುಪ್ಪನ್ ತಮ್ಮ. ಅವ ನಿಮ್ಗೆ ಏನು ಬೇಕು ಅದೆಲ್ಲ ತೆಗೆದಿಟ್ಟು ಬಾಗಲಕ್ಕೆ ಹೋಗಿದ್ದಾನೆ. ಹೌದಾ? ನಾ ತಂದಿಟ್ಟು ಒಳಗೆ ಇಟ್ಟಿದ್ದೇನೆ. ಈಗ ಅಯ್ಯೋ, ಮದುವೆ ಮುಗಿಸಿ ತಗೊಂಡ್ರೆ. ಕರಿಯ ಅಂದ್ರೆ ಯಾರು ಮಹಾರಾಯ? ಕುಪ್ಪನ್ ತಮ್ಮ ಮಾರ್ರೆ, ನನ್ನ ತಮ್ಮ ಕೃಷ್ಣ. ದೇವ್ರೆ, ನಿಮ್ಮ ತಮ್ಮ ಕೃಷ್ಣ ನೀವು ಕರಿಯ ಅಂತ ಹೇಳಿ? ಹೌದು. ನಾವು ಕುಪ್ಪನ್ ತಮ್ಮ ಅನ್ನಲ್ಲ. ಅಂದ್ರೆ ಈಗ ನೀನು ನಿಮ್ಮ ಅನ್ನ ತಿಂದ್ಕೊಂಡು ನಿಮ್ಮ ಹಾಳಾಗಿ ನಾನು ನಿಮಗೆ ಕುಪ್ಪ ಹೇಳ್ಬಿಟ್ಟಲ್ಲ. ತಲೆ ಮಾಡಿದ್ರು ಶಿಕ್ಷೆ ಕಡಿಮೆ. ಯಾಕೆ ಹೇಳಿ? ನಾನು ನಿಮ್ಗೆ ಇವತ್ತುವರೆ ಕುಪ್ಪ ಹೇಳಿದ್ದಿಲ್ಲ. ಮತ್ತದೇ ಹೇಳ್ತಿಲ್ಲ ನೀನು. ಹೇಳಿಬಿಟ್ಟಲ್ಲ ಒಡೆಯ. ಬೇಡ, ನೀವು ಕುಟ್ಟು ವೇತನ ತಕೊಂಡು ನಿಮ್ಮನ್ನ ಊಟ ಮಾಡಿ ನಿಮಗೆ ಕುಪ್ಪ ಅಂತ ನನಗೆ ಮಾನಸಿಕ ಆಯ್ತು ಒಡೆಯ. ಜೀವಾವಧಿ ಶಿಕ್ಷೆ ಕೊಡ್ತೆ, ತಲೆ ಹೊಡೆಯುವುದು ಕೊಟ್ಟು ತಪ್ಪೇ ನೀ ಹೇಳ್ತಾ ಕುಪ್ಪ ಅಸಂಬದ್ಧ ಪ್ರಲಾಪಿ ಭೂಭಾರಕ ಹೇಳಿದ್ದನ್ನೇ ಹೇಳಿ ನಾನು ತೆಗಿತಾನೆ ಇವತ್ತು. ಅದೇ ಬೇಸರ. ಬೇಡ, ಇನ್ನೊಮ್ಮೆ ಹೇಳಿದ್ರೆ ಜಾಗ್ರತೆ. ನಿಮಗೆ ಸಣ್ಣ ಪುಟ್ಟದ ಯಾವ ಬೇಡ, ಮತ್ತೆ ಹೇಳಬೇಡ. ಇಲ್ಲ, ಅವನ ಕರಿಯೋ ಅವ್ರನ್ನ. ಹೌದಾ? ಅವ್ರನ್ನ ಎಲ್ಲಿ ಹುಡ್ಕೋದ್ ಬರ್ರ ಈಗ? ಇದ್ರೆ ಎಲ್ಲಿರ್ತಾನವ? ಅದೇ, ಯಾಕಂದ್ರೆ ನಮ್ಮಾಗ ನಿಮ್ಮಾಗಲ್ಲ. 16,000 ಎಷ್ಟೋ ಉಂಟು ಅಲ್ವಾ? ಯಾರ ಮನೇಲಿ ಇದ್ರು ಏನು ಗೊತ್ತಿಲ್ಲ. ಆದ್ರೆ ಒಂದು, ಅವ್ರಿಗೆ ಎಷ್ಟೇ ಜನ ಹೆಂಡ್ರಿ ಇರ್ಲಿ, ನಿಮ್ಮಾಗಲ್ಲ. ಅವ್ರು ಹೆಂಡ್ರಿ ಎಲ್ಲವರು ಅವ್ರಿನ ಸಣ್ಣ ಪ್ರಾಯದರ ಬಿಟ್ರೆ ನಿಮ್ಮಾಗಲ್ಲ. ಈಗ ಅಲ್ಲಿಗೆ ಬಂದ್ಯಾ? ಸರಿ ಉಂಟು ಅಂತ. ತಪ್ಪಲ್ಲ, ನೀವಂತಲ್ಲ. ನೀವೊಂದು ಆದರ್ಶ ಅದಕ್ಕೆ. ಹಿರಿಯ ಹೆಣ್ಣನ್ನೇ ಮದುವೆ ಆಗ್ಬೇಕು. ನಾನಾಗಿದ್ದೆ ಅಂತ ಯಾಕಾಗ್ಬೇಕು? ಒಮ್ಮೆ ಅವಳು ಸತ್ತು ಹೋದ್ರೆ ಮತ್ತೊಂದು ಆಗ್ಬಹುದಲ್ಲ. ಬಹಳ ಬುದ್ಧಿವಂತ ಇದ್ಯಾ ನೀನು. ಕಲ್ಪನೆ ಏನು ಅವಳು ತಗಿಲಿಕ್ಕೆ ಹುಟ್ಟಿದ್ಯಾ ನೀನು? ಹಾಗಲ್ಲ ವಿಚಾರ. ಅಲ್ಲಿ ಇವ್ರು ಹುಡುಕ್ಬೇಕಲ್ಲ. ಈಗ ಒಂದು ಕೆಲಸ ಮಾಡುವ, ಇಲ್ಲೇ ನಿಂತು ಕರೆಯುವ. ಎಮ್ಮೆ ಹೋದ್ರೆ ಎಲ್ಲ ಹೋಗ್ತದೆ? ಹೆಸರು ಒಂದು ಕಲ್ವೇನ. ಇವ್ರು ಹೋದ್ರೆ ಹೆಣ್ಮಕ್ಳ ಮನೆಗೆ, ಹೆಣ್ಮಕ್ಳ ಮನೆಗೆ ಕರಿತೇನೆ. ಓ ಕೃಷ್ಣಯ್ಯ, ನಿನಗೆ ಎಷ್ಟು ಬಾರಿ ಹೇಳಿದ್ದೆ ನಾನು, ಅವ್ನು ತಿನ್ನೋದ್ರಲ್ಲಿ ಬೇಕಾದ್ರೂ ಬದಲು ಮಾಡು, ದಿವಸ ತಕ್ಕೊಳ್ಳೋದ್ರಲ್ಲಿ ಬದಲು ಮಾಡಬೇಡ, ವ್ಯತ್ಯಾಸ ಮಾಡಬೇಡ ಅಂತ ಹೇಳಿದ್ನೋ ಇಲ್ವ ನಿನಗೆ? ನಾನು ವ್ಯತ್ಯಾಸ ಮಾಡ್ಲಿಲ್ಲ, ತಂದು ತಿನ್ನು ಕೊಡ್ಲಿಲ್ಲ ಅವ್ರಿಗೆ. ಆದ್ರೂ ಮತ್ತೆ ಹಾಗೆ ನಗಾಡ್ತಿದ್ನಲ್ಲ ಅವ. ನಿನ್ನೆ ಉಳುತ್ತು ಹಾಕೊಂಡು ಬಂದ್ರೆ ರಾವಣೆ ಅಲ್ಲ. ನೋಡು ನೋಡು, ಯಾರಿಗಾನೆ ಹೇಳುವುದು? ಮತ್ತೆ ಎಂತ ಹೇಳುದು? ಕೇಳು ಶ್ರೀ ಕೃಷ್ಣ ಗೌರವೇಶ್ವರ, ಕೇಳು ಶ್ರೀ ಕೃಷ್ಣ ಗೌರವೇಶ್ವರ.
ಬೆಳ್ಳ ಬೆಳಗಾಯಿತು. ಬೆಳಗಾಯಿತು. ಇದು ಎಲ್ಲ ಹೇಳುದು ಯಾರು? ಹಾ. ಸಣ್ಣ ಸಣ್ಣ ಮಕ್ಕಳೆಲ್ಲ. ಅದೇ ಮುದುಕಿಯರು. ಏನ್ ಹೇಳ್ತಾರೆ? ಏಳು ಪುಳಿನ ಕೆತ್ತ ಬೆಳ್ಳ ಬೆಳಗಾಯಿತು, ಬೇಗ ಬಂದಂಗೊಂದು ಉಮ್ಮ ಕೊತ್ತೋಗೋ ಕೃಷ್ಣಯ್ಯ. ವೃತ್ತರು ಹೇಳುವುದು ಹೀಗೆ ಹಾಗೆ ಅಲ್ವಾ? ಇರಲಿ ಬಿಡು. ಇನ್ನೂ ಮಾತುಂಟು. ಏನು? ನಿಮ್ಮಿಬ್ಬರ ಬಗ್ಗೆ ಹೇಳು. ರಾಮಕೃಷ್ಣರು ಮನೆಗೆ ಬಂದರು, ಹಾ ಬಾಗಿಲ ತೆರೆಯಿರೋ. ಕೇಳದ್ಯಾ? ಅದು ಆ ಕಾಲದಲ್ಲಿ. ಈಗ ಬದಲಾಗಿದೆ. ಬದಲಾಗಿದೆಯಾ? ಈಗ ಮೊದಲಾಗಿತ್ತು. ಹಾ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆರೆಯಿರೋ, ಕಾಮಧೇನು ಬಂದಂತಾಯ್ತು ತೆರನ ಪಡೆಯಿರೋ. ಹೌದಾ? ಈಗ ಹಾಗಲ್ಲ. ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ಹಾಕಿರೋ, ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಜಾಗ್ರತೆ ಮಾಡಿರೋ. ಒಳ್ಳೆ ಕುಣಿತ ಬಜ್ಜಿ ಮರೆ. ಎಲ್ಲ ಹೀಗೆ ಹೇಳ್ತಾ ಇರೋದು. ಏನೋ ಹಾಗೆ ಹೇಳೋದೇನೋ? ಹೇಳುದ್ ನಾ ಕೇಳಿದೋಡೆ. ಏನ್ ನಮ್ಮ ಕುರಿತಾಗ ಅಷ್ಟು ಅಪಪ್ರಚಾರ ಉಂಟು ಅಂತ ಹೇಳ್ತೀಯ ನೀನು? ನನ್ನ ಬಗ್ಗೆ ನಿಮ್ಗೆ ಯಾಕೆ ಸಿಟ್ಟು ಅಂತ ನಂಗೆ ಗೊತ್ತುಂಟು. ದೇವ್ರು ಅಂತ ಕೊಂಡಾಡ್ತಾ ಇದ್ದಾರೆ ನಮ್ಮನ್ನ. ನಂಗೆ ಗೊತ್ತುಂಟು ನಿಮ್ಗೆ ಸಿಟ್ಟು. ಯಾಕೆ? ಯಾವ ಕುಪ್ಪ ಅಂದ್ಬಿಟ್ಟು ಅದಕ್ಕೆ ಇಲ್ವಾ? ಮುಂದ್ ಬಾ. ಏ ದೇವ್ರೆ, ನನಗೆ ನೀವು ಇಲ್ಲದೆ ಹೋದ್ರು ನೋಡಿ ತೆಗೆದು ಹಾಕ್ಬಿಡ್ತೇನೆ. ಸಿಟ್ಟು ಮಾಡ್ಬೇಡಿ. ಮಾನಸಿಕ ಆಗಿ ಅಲ್ಲ ಮಹಾರಾಯ, ಇಷ್ಟು ವರ್ಷ ನನ್ನ ಅಣ್ಣನ ಜೊತೆಯಲ್ಲಿಯೇ ಇದ್ದು ನನ್ನ ಅಣ್ಣನಿಗೆ ಅಂತ ಹೇಳ್ದೆ ನೀನು? ಮತ್ತೆ ಕೇಳಬೇಡ ಮಹಾರಾಯ. ಅಲ್ಲ ಬೇಡ ಅವರಿಗೆ. ಅವನು ಬೇಕಿದ್ರೆ ಬೆಳಗಾಗು ತನಕ ಅದೇ ಹೇಳ್ತಿರ್ತ. ಹಾಗೆ ಅಲ್ಲ ಅವ್ರಿಗೆ ಮಾನಸಿಕ. ಹೇಳ್ಬೇಡ, ಹೇಳ್ಬೇಡ. ಇನ್ನು ಹೇಳುದಿಲ್ಲ. ಕೃಷ್ಣ ಮದುವೆ 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 ಮದುವೆ. ಈ ಪ್ರಾಯದಲ್ಲಿ ಮತ್ತೆ ಬ್ಯಾಡಿತ್ತು ಅಂತ ನಿಮಗೆ. ಇವರಿ ಮದುವೆ ಅಣ್ಣನಿಗೆ ಇನ್ನೆಂತ ಮದುವೆ ಅಂದ್ರೆ ಇನ್ನು ಒಂದೇ ದಿವಸ ಮದುವೆ. ಅಂದಾಗ ಗೋವಿಂದ 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 ಅಂತ ಮಾತಾಡುದು ಅವರು. ಈಗ ಮತ್ತೆ ಮದುವೆ ಬೇಕು ಅವರಿಗೆ. ಬೇಡ. ಅಲ್ಲ ವಿಷಯ ಮೊಮ್ಮಕ್ಕಳು ಕಾಣೋ ಪ್ರಾಯ ಆಯ್ತು, ಮದುವೆ ಬೇಕು ಅವ್ರಿಗೆ. ಮತ್ತೆ ಹಿರಿಯಳಾದ ಹೊತ್ತಿಗೆ ಇರುತ್ತ ಮತ್ತೆ ವಿಷಯ. ಹೌದು. ನನಗೆ ಮದುವೆ ಅಲ್ಲ. ಅಲ್ಲ ನಿನಗೇನೋ ಮದುವೆ. ನಂಗ್ ಒಂದ್ ಅದ್ದೇ ಸಾಕು. ಅಂದ್ರೆ ನಿನಗೂ ಅಲ್ಲ. ಅಲ್ಲ ಮತ್ತೆ ನಂಗ ಮತ್ತು ಬ್ಯಾಡಿತ್ತ ಅಂತ. ಅಂದ್ರೆ ಬ್ಯಾಡವೇ ಬೇಡ ಅಂತ ಹೇಳುದು. ಅಂದ್ರ ವಯ್ಯಾರ ನೋಡ ಬ್ಯಾಡಿತ್ತೋ ಅಂತ ಈ ಅವಸರದಲ್ಲಿ. ಅದೇ ಅಂದ್ರೆ ಮತ್ತೆ ಉಳಿದ ಗಂಡ್ಮಕ್ಳ ಬ್ರಹ್ಮಚಾರಿಗಳ ಸಾಯುವುದು. 16,000 ಎಲ್ಲ ಪೂರ್ತಿ ನಿಮಗೆ. ಪುಣ್ಯಾತ್ಮ, ನಿನಗೂ ಅಲ್ಲ ನನಗೂ ಅಲ್ಲ ಇವನಿಗೂ ಅಲ್ಲ ಮದುವೆ. ಅಲ್ಲ ಯಾರಿಗೆ ಮದುವೆ? ನನ್ನ ಮಗ ಲಕ್ಷಣ ಕೌರವೇಶ್ವರನ ಮಗಳು ಕನಕಾಂಗಿ ಕೊಟ್ಟು ಮದುವೆ. ಇದು ನಿಮ್ದು ಗಂಡ ಹೆಣ್ಣ? ಕಡಿಮೆ ಆಯ್ತಲ್ಲ. ಹೆಣ್ಣು ಹೆಣ್ಣು ಹೆಣ್ಣು. ನನ್ನ ಮಗಳಾದಂತ ಕನಕಾಂಗಿಯನ್ನ ಕೌರವೇಶ್ವರನ ಮಗ ಲಕ್ಷಣ ಕುಮಾರನಿಗೆ ಕೊಟ್ಟು ಮದುವೆ. ಈಗ ಸರಿ ಆಯ್ತು. ಈಗ ಸರಿ ಆಯ್ತು. ಹೇಗೆ? ಹಾಗಾಗಿ ಈಗಲೇ ದಿಬ್ಬಾಳ ಸಮಾಹಿತವಾಗಿ ಬಂದಿದ್ದಾನೆ ಆಗಿದೆ ಅವರು. ಹಾಗಾಗಿ ಹೇಳ್ಬೇಕೀಗ ನೀವು. ತಡವಾ ಮಾಡ್ಲಿಕ್ಕಿಲ್ಲ. ಹಾಗಾಗಿ ನನ್ನ ಬರ ಹೇಳಿತ್ತು ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಮದುವೆ ಯಾವಾಗ? ಯಾವಾಗ? ಅಯ್ಯೋ ದೇವ್ರೆ, ತಡ ಇಲ್ಲ. 3 ತಿಂಗಳು 15 ದಿವಸ 1 ವಾರ ಸಮಯವೇ ಇಲ್ಲ. ಇವತ್ತು ಗೋಧಿ ಹುಳಿ ಲಗ್ನ. ಅದ್ಯಾವುದು ಗೋಧಿ ಹುಳಿ ಲಗ್ನ? ಇವ್ರು ಹೇಳಿದ್ರಪ್ಪ. ಗೋಧೂಳಿ ಲಗ್ನಕ್ಕೆ ಮದುವೆ, ಗೋಧೂಳಿ ಮುಹೂರ್ತಕ್ಕೆ ಮದುವೆ. ಅಲ್ಲ ಗೋಧೂಳಿ ಮುಹೂರ್ತ ಅಂತೇಳಿ ಯಾವ ಸಮಯಕ್ಕೆ ಯಾವ ಮುಹೂರ್ತಕ್ಕೆ ಹೇಳೋದದು ನಂಗೆ ಅರ್ಥ ಆಗ್ಲಿಲ್ಲ. ಕೊಟ್ಟಿಗೆಯಿಂದ ದನವನ್ನು ನಾವು ಬಿಡ್ತೇವೆ. ಹೌದು. ಮೇವನ್ನ ರಸು ಹೋಗ್ತದೆ. ಹೌದು. ಮತ್ತೆ ಸಾಯಂಕಾಲದ ಸಮಯ ಮತ್ತೆ ಕೊಟ್ಟಿಗೆಗೆ ಬರ್ತದೆ. ಹೌದು. ಬರುವಂತ ವೇಳೆಯಲ್ಲಿ ನಡೆದು ಬರುವಾಗ ಅಲ್ಲಿಯ ಧೂಳು ನಭಾಮಂಡಲವನ್ನ ಮುಸುಕುತ್ತದೆ. ಓ, ಅವುಗಳ ಗೊರಸಿಂದ ಇದ್ದಂತಹ ಧೂಳು ಮೇಲ್ ಹೋಗ್ತದೆ. ಆ ಸಂದರ್ಭಕ್ಕೆ ಸರಿಯಾಗಿ ಅದಕ್ಕೆ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ. ಒಂದು ಕೆಲಸ ಆಯ್ತಲ್ಲ. ಏನು? ಗೊರಸಿನಿಂದ ಎದ್ದಂತ ಧೂಳು ಮೇಲ್ ಹೋಗುವ ಸಮಯಕ್ಕೆ ಗೋಧೂಳಿ ಮುಹೂರ್ತ. ಈ ಮುಹೂರ್ತ ಮಳೆಗಾಲದಲ್ಲಿ ಇಲ್ಲಲ್ಲ. ಯಾಕ? ಈ ಸೂಕ್ಷ್ಮ ಯಾರು ಗ್ರಹಿಸುವುದಿಲ್ಲ ನೋಡಿ. ಏನು? ಮಳೆಗಾಲದಲ್ಲಿ ಧೂಳು ಹೇಳುವುದಿಲ್ಲಲ್ಲ. ಏನು ಬುದ್ಧಿವಂತನೋ ಇವ. ವಿಮರ್ಶೆ ಮಾಡಿ. ಇಂಥದ್ದು ವಿಮರ್ಶೆ ಮಾಡಿ. ಏನು ಧೂಳು ಹೇಳುವುದ್ರ ಮೇಲೆ ಲಗ್ನ? ಬೇರೆ ಬೇರೆ ವಿಮರ್ಶೆ ಬಹಳ ಜನ ಮಾಡ್ತಾರೆ. ಇಂಥದ್ದು ವಿಮರ್ಶೆ ಮಾಡಿ ನೋಡುವಾಗಿದ್ರೆ
ಇಂಥದ್ದು ವಿಮರ್ಶೆ ಮಾಡ್ಲಿಕ್ಕೆ ನೀನೇ ಆಗ್ಬೇಕು ಮತ್ತೆ. ಏನು ಧೂಳಿ ಎದ್ದ ಮೇಲೆ ಗೋಧೂಳಿ ಮುಹೂರ್ತ ಅಂತಲ್ಲ, ಕೇಳು. ಆ ಸಮಯಕ್ಕೆ ಅದು ಅಂತ ಹೇಳು. ಅದಕ್ಕೆ ಹೆಸರಷ್ಟೇ ಅನುಕೂಲ ಶಾಸ್ತ್ರ ಅಂತ ಹೇಳೋದು ಕೇಳೋದು. ಮತ್ತೆ ಆಗ ಕೆಲವೊಮ್ಮೆ ಬೇಕಾಗ್ತದೆ ಅಂತ ಶಾಸ್ತ್ರ. ಹಾಗಾಗಿ ಈ ಸಮಯಕ್ಕೆ ಲಗ್ನ ಇಟ್ಕೊಂಡಿದ್ದೇವೆ. ತಡವ ಮಾಡದೆ ಆದಷ್ಟು ಬೇಗ ಆ ಕೌರವರ ನಿಪಣವನ್ನ ನಾವು ಸ್ವಾಗತಿಸಬೇಕು. ಸಂತೋಷ ಆಯ್ತು ಅಣ್ಣ. ಆದ್ರೆ ಒಂದು ಮಾತು ಹೇಳ, ಬಲ್ಲ ಬಲ ಬಲು ಸಂತೋಷವಾಯಿತು ಏನು ಹೇಳಲಿ ತತ್ತೊಂದರಿ ಕುತಕ ಪ್ರಿಯ ಪ್ರಿಯದಿನ ತತ್ತೊಂದರಿ ಕುತೋದೈ ಬಲ್ಲ ಬಲ 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 ಏನಾದ್ರೂ ಹೇಳು ಇವ್ರ ತಮ್ಮ, ಏನು ಹೇಳಲಿ ಏನಾದ್ರೂ ಹೇಳು ಇವ್ರ ತಮ್ಮ, ಏನು ಹೇಳಲಿ ಬಲ ಬಲ ಏನ ಹೇಳಲಿ ಏನ ಹೇಳಲಿ ಕುಲಾಲ ಭವನವ ಕುಲಜರು ಬಕ್ಕರೆ ಕುಲಾಲ ಭವನವ ಕುಲಜರು ಬಕ್ಕರೆ ಬಳಸುವುದೇನದು ಬಳಸುವುದೇನದು ಏನ ಹೇಳಲಿ ಎನ್ನಣ್ಣ ಏನ ಹೇಳಲಿ ಎನ್ನಣ್ಣ ಏನ ಹೇಳಲಿ ಅಣ್ಣ ಕುಲ್ಲಾಲ ಭವನವ ಕುಲಜರು ಬಕ್ಕರೆ ಬಳಸುವುದೇನದು ತಾರ್ಕಿಣ್ಯ ಕುಲ್ಲಾಲ ಭವನವ ಕುಲಜರು ಬಕ್ಕರೆ ಬಳಸುವುದೇನದು ತಾರ್ಕಿಣ್ಯ ಏನ ಹೇಳಲಿ ಎನ್ನಣ್ಣ ಬಳಸುವುದೇನದು ತಾರ್ಕಣ್ಯ ಏನ ಹೇಳಲಿ ಎನ್ನಣ್ಣ ಸಮಯ ಇಲ್ಲ. ಬೇಗ. ಒಂದೇ ಒಂದು ಮಾತು ಗೊತ್ತಿದೆ, ಹೇಳು. ಬಹಳ ಸಂತೋಷವಾಯಿತು. ಫಲ ಫಲ ಅವ್ರು ಬರೀ ಬಲವೇ ಬಾರಿಸಿದ್ರೆ ಬಹುಶಃ, ಬರೀ ಬಲ ಬಾರಿಸಿದ್ರೆ ಪೋಕ್ 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 ಆಗ್ತದೆ. ಅದಕ್ಕೆ ಎಡ ಸೇರಿಸಿ ಬಾರಿಸ್ಬೇಕು. ಹಾಗೇನಾಗ್ತದೆ? ತೌಡ್ ತಿಂತಂ ತೌಡ್ ತಿಂತಂ ತೌಡ್ ತಿಂತಂ. ಏ ನಾ ಹಾಗೆ ಹೇಳಿದ್ದಲ್ಲ, ಹೇಳು ಹೇಳು. ಫಲ ಫಲ ಹಾ ಹಾ ಭಕ್ ಬಾಲ ಉಂಟು. ಹಾಲ ಉಂಟು. ಹೌದು. ಹಾ. ಫಲ ಫಲ ಫಲು ಸಂತೋಷವಾಯಿತು. ಏನ ಹೇಳಲಿ ಎನ್ನಣ್ಣ? ಏನಾದ್ರೂ ಹೇಳು ಇವ್ರ ತಮ್ಮ. ಹೇಳು ಹೇಳು. ನಿನಗೇನಾಯ್ತಾ? ಅದಲ್ಲ, ನೀವೀಗ ಅವ್ರನ್ನೀಗ ಹೊಗಳದ್ದ? ಹೌದು. ಓಯ್ ಓ. ಹೇಳಿದ್ರ ಹಾ. ಅವ್ರು ನಿಮ್ಗೆ ಹೊಗಳ್ತಾ ಇದ್ದಾರೆ. ಹೌದಲ್ಲ. ಬಲ ಬಲ ಸಂತೋಷವಾಯಿತು. ಬಲ 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 ಸಂತೋಷವಾಯಿತು. ಹ ಹ ಹ. ಏನ ಹೇಳಲಿ ಎನ್ನಣ್ಣ? ಹೌದು, ಈ ಹೊಗಳುವಿಕೆಯಲ್ಲಿ ವಿಚಾರ ಮಾಡಿ. ನೀವು ಆಲೋಚನೆ ಮಾಡಿ ಕಡಿಮೆ ಆಗ್ತಾ ಉಂಟೀಗ. ಖಂಡಿತ ಖಂಡಿತ ಹೌದು. ಯಾಕೆ ಹೇಳಿ? ನಾನು ಅಣ್ಣ, ಹೌದು, ಅವ ಅವ್ರ ತಮ್ಮ ಅಲ್ವಾ? ಯಾರನ್ನು ಯಾರು ಹೊಗಳದಂತಿಲ್ವಾ? ನಾನು ಅವನನ್ನು ಹೊಗಳಿದ್ರೆ ಗುರುವಾದವ ಶಿಷ್ಯನ ಹೊಗಳಬೇಕು. ಸರಿ. ತಂದೆ ಮಗನನ್ನು ಹೊಗಳಬೇಕು. ಸರಿ. ಅಂಡ ತಮ್ಮನ ಹೊಗಳಬೇಕು. ಹೊಗಳಬೇಕು. ತಮ್ಮನೇ ಅಣ್ಣನ ಹೊಗಳ್ತಾ ಇದ್ದಾನೆ ಅಂತ ಆದ್ರೆ ಏನೋ ಒಳಪೆಟ್ಟಂತ ಲೆಕ್ಕ. ಏನೋ ಒಳಪೆಟ್ಟು ಉಂಟು. ಹೇಳಿ. ಏನೋ ನೀನು ಹೊಗಳಿದ್ದು. ಅಯ್ಯೋ ಒಳಪಟ್ಟು ಮತ್ತೆಂತದ್ದು ಇಲ್ಲ. ಮತ್ತೇನು ಹೇಳು? ಮುಂದೆ ವಿಷಯ ಬೇರೆ ಉಂಟು. ಹೇಳು. ಕುಲಾಲ ಭವನವ ಕುಲಜರು ಪೊಕ್ಕರೆ ಒಕ್ಕರೆ ಪೊಕ್ಕರೆ
ಮುಕ್ಕರೆ ಬಳಸುವುದೆಂತೈ ತಾರ್ಕಣ್ಯ. ಒಳ್ಳೆ ಸಾಹಿತ್ಯ. ಏನು ಸಾಹಿತ್ಯ? ಏನು ಸಾಹಿತ್ಯ? ಏನು ಸಾಹಿತ್ಯ ಸಾಹಿತ್ಯ ಏನು ಸಾಹಿತ್ಯ? ಒಳ್ಳೆ ಸಾಹಿತ್ಯ. ಹೀಗಾದ್ರೆ ಅನ್ನ ನೀರಿಲ್ದೆ ಸಾಹಿತ್ಯ. ಹೌದು ಇದು ಹೌದು ಹೌದು ಹೌದಾ? ಏನ್ ಹೇಳಿದ್ನವ? ಒಳ್ಳೆ ಸಾಹಿತ್ಯ ಅಂದ್ರೆ ಅರ್ಥ ಆಯ್ತಾ ನಿನಗೆ? ನಿಮ್ಗೆ ಅರ್ಥ ಆಯ್ತಾ? ನಿನ್ಗೆ ಅರ್ಥ ಆಯ್ತಾ? ನೀ ಹೇಳು. ನಂಗೆ ಅರ್ಥ ಆಗ್ಲಿಲ್ಲ. ನಿಮ್ಗೂ ಆಗ್ಲಿಲ್ಲ. ನೀ ಹೇಳು ಮಹಾರಾಯ. ಏನು ಹೇಳ್ತಾನವ? ಅರ್ಥ ನಮ್ಗೆ ಗೊತ್ತುಂಟು, ಇಲ್ಲ ಅಂತಲ್ಲ. ಸಾಹಿತ್ಯ ಹೇಳ್ದವ್ರಿಗೆ ಅರ್ಥ ಗೊತ್ತುಂಟು ಇಲ್ಲ ಕೇಳುವ. ಕೆಲವೊಮ್ಮೆ ಸಾಹಿತ್ಯ ಹೇಳಲಿಕ್ಕೆ ಹೇಳ್ಕೊಳ್ತಾರೆ, ನಮಗೆ ಅರ್ಥ ಆದ್ರೂ ಸಾಹಿತ್ಯ ಹೇಳ್ಕೊಳ್ತಾರೆ, ಅದು ಅರ್ಥ ಏನು ಗೊತ್ತಿರುವುದಿಲ್ಲ. ಯಾರೋ ಹೇಳ್ರು ಅಂತೇಳಿ ಇವರು ಹೇಳುದು. ಹೌದೇನೋ? ಅರ್ಥ ಕೇಳಿದ್ರೆ ಇವ್ರಿಗೆ ಗೊತ್ತಿರುವುದಿಲ್ಲ. ಹೇಳೋ ನೋಡು, ನೀವು ಹೇಳಿ ನೋಡುವ. ಹಾಗಲ್ಲ, ಅದಕ್ಕೆ ಅರ್ಥ ಗೊತ್ತಿಲ್ಲದೆ ನಾನು ಹೇಳುವವನೇನು? ಅದಕ್ಕೆ ವಿಷಯ ಬೇರೆ ಉಂಟು. ಕುಲವಂತನಾಗಿರುವಂತಹ ಒಬ್ಬ ವ್ಯಕ್ತಿ ಕುಲಹೀನನ ಮನೆಯನ್ನ ಪ್ರವೇಶಿಸಿ ಅಲ್ಲಿ ಸಂಬಂಧವನ್ನ ಬೆಳೆಸುತ್ತಾನೆ ಅಂತಾದ್ರೆ ಅವ ಏನಾಗುತ್ತಾನೆ? ಇವ ಸಂಬಂಧ ಬೆಳೆಸುವ ಹುಟ್ಟು ಕುಲ ಇಲ್ಲ ಅಂತ ಆಗ್ತದೆ ಅಲ್ವಾ? ಇಲ್ಲೂ ಹಾಗೆ ಆಯ್ತು ಅಂತ. ಇಲ್ಲಿ ಕುಲವಂತರು ಯಾರು, ಕುಲಹೀನರು ಯಾರು, ಸಂಬಂಧ ಬೆಳೆಸಿದವರು ಯಾರು ಬೇಕಲ್ಲ? ಕಾರಣ ಉಂಟೇ ಉಂಟು. ಕುಲವಂತನಾಗಿರುವಂತಹ ಒಬ್ಬ ಗಣ್ಯ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮಣ್ಣನಾಗಿರುವಂತಹ ಬಲರಾಮ. ಈ ನಮ್ಮಣ್ಣ ಬಲರಾಮ ಒಬ್ಬ ಕುಲಹೀನನಾಗಿರುವಂತಹ ಕೌರವನ ಮನೆಗೆ ತೆರಳಿ ಅವನ ಜೊತೆಯಲ್ಲಿ ಸಂಬಂಧವನ್ನ ಬೆಳೆಸುತ್ತಾನೆ ಅಂತ ಆದ್ರೆ ಇವ್ರಿಗೆ ಹುಟ್ಟು ಕುಲ ಇಲ್ಲ ಅಂತ ಲೆಕ್ಕ ಅಂತೇಳಿ ನೀವ್ ಹೇಳ್ತಾ ಇದ್ರಿ. ಯಾಕ್ರಂತ ಈ ತರ ಮಾತಾಡಿದ್ರೆ ಮತ್ತೆ ತಪ್ಪಾದ್ರೆ ಕ್ಷಮಿಸುವ. ತಪ್ಪಾಯ್ತಲ್ಲ ಮತ್ತೆ ನೀ ಹೇಳಿದ್ದು. ಈಗೆಲ್ಲ ಹೇಳ್ಬೇಡಿ ಮತ್ತೆ ಹೇಳಿದ್ರು ಜಾಗ್ರತೆ. ಇದು ತಪ್ಪಾಯ್ತಾ? ಹೌದು. ಬೇರೆ ಹೇಳ ಸಮಯ ಇಲ್ವಾ ಮಹಾರಾಯ ನಮಗೆ? ಈಗ ಬೇಡ ಅಂತಾದ್ರೆ ಹೇಗ್ ಮಾಡ್ಬೇಕು ಅಂತಿಲ್ವಾ? ಅಣ್ಣಯ್ಯ ಮನೆಯಂಗಣದೊಳು ಕಲ್ಪತರುಗಳಿರೆ ವನದೊಳಗಣ ಗಿಡಗಳ ಬಯಸಿ ವನದೊಳಗಣ ಗಿಡಗಳ ಬಯಸಿ ಗಿಡಗಳ ಬಯಸಿ ಗಿಡಗಳ ಬಯಸಿ ತನು ಬಳಲಿಕೆಯಲ್ಲಿ ತೊಳಲ್ವರೇ ತನು ಬಳಲಿಕೆಯಲ್ಲಿ ತಾನು ಬಳಲಿಕೆಯಲ್ಲಿ ತೊಳಲ್ವರೇ ತುದಿಯಲ್ಲಿ ತನು ಪರಾಕ್ರಮಿಗಳ ಪಂಕದಲ್ಲಿ ತನು ಪರಾಕ್ರಮಿಗಳ ಪಂಕದಲ್ಲಿ ಬಲ್ಲ ಬಲ ಬಲ್ಲ ಬಲ ಬಲ್ಲ ಬಲ ಸಂತೋಷವಾಗಿ ಎನ ಹೇಳಲು ಎನ್ನಣ್ಣ ಎನ ಹೇಳಲಿ ಎನ್ನಣ್ಣ ಏನ ಹೇಳಲಿ ಎನ್ನಣ್ಣ ಮೊದಲೇ ತಪ್ಪು ಮಾತಾಡಿದ್ವಿ. ಹೌದಾ? ಹೇಳಲಿಕ್ಕಿಲ್ಲ. ಮತ್ತೆ ಜಾಗ್ರತೆ. ಹೌದು. ಒಮ್ಮೆ ತಪ್ಪು ಮಾಡಿದ್ರೆ ಮತ್ ಮಾಡುವಲ್ಲ ಮಾಡಬಾರ್ದು ಅಲ್ವಾ? ಈಗ ಬೇರೆ ಹೇಳ್ತೇನೆ. ಮನೆಯಂಗಳದೊಳಿ ಕಲ್ಪತರುಗಳಿರೆ ವನದೊಳಗಣ ಗಿಡಗಳ ಬಯಸಿ ತನು ಬಳಲಿಕೆಯಲ್ಲಿ ತೊಳಲ್ವರೆ ತುದಿಯಲ್ಲಿ ಘನ ಪರಾಕ್ರಮಿಗಳ ಪಂಥದಲ್ಲಿ. ಏನ್ ಸಾಹಿತ್ಯ? ಒಳ್ಳೆ ಸಾಹಿತ್ಯ. ಏನ್ ಸಾಹಿತ್ಯ? ಒಳ್ಳೆ ಸಾಹಿತ್ಯ ಹೇಳಿದ್ದಾನೆ. ಹೌದು. ಅರ್ಥ ಮಾತ್ರ ಇಬ್ಬರಿಗೂ ಆಗ್ಲಿಲ್ಲ. ಅರ್ಥ ಆಗಬೇಕು, ಬಿಡಿಸಿ ಹೇಳ. ಅಷ್ಟೇ ಅಲ್ವಾ? ಅದನ್ನು ಹೇಳಿದವ ನಾನೇ ಹೇಳುವುದಿಲ್ವಾ? ನಮ್ಮ ಮನೆಯ ಅಂಗಳದಲ್ಲಿಯೇ ಕಲ್ಪತರು ಒಂದು ಇರುವ ಕಾಲಕ್ಕೆ ಗೊತ್ತಾಯ್ತೇನೋ? ಕಲ್ಪತರು ಅಂದ್ರೆ ತೆಂಗಿನ ಮರ. ಯಾಕೆ ಹಾಗೆ ಹೇಳುದು? ಯಾಕೆ ಕಾರಣ ಉಂಟು. ಆ ತೆಂಗಿನ ಮರದ ಒಂದೊಂದು ಭಾಗವೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ ಅಂತಿಲ್ಲ. ಅದನ್ನ ಯಾವ ಕಾಲಕ್ಕೂ ಯಾರೂ ಬಿಸಾಡುವುದಿಲ್ಲ. ವರ್ಷದಲ್ಲಿ 12 ತಿಂಗಳ ಫಲ ಕೊಡುವ ಮರ ಯಾವುದು ಕೇಳಿದ್ರೆ ತೆಂಗಿನ ಮರ ಅಲ್ವಾ? ಅದರಲ್ಲಿ ಒಂದು ಕಡ್ಡಿ ಸಹ ಬಿಸಾಡುವಾಗಿಲ್ಲ. ಖಂಡಿತವಾಗಿ ಪ್ರತಿ ಒಂದು ಉಪಯೋಗಕ್ಕೆ ಬರುವಂತದ್ದೇ. ನಾರಿಕೇಲ. ನಾ ಕೇಳುವುದಿಲ್ಲ.
ಅದಕ್ಕೆ ಮತ್ತೊಂದು ಹೆಸರು ಹಾಗೆ ಅಂತಹ ತೆಂಗಿನ ಮರ ನಮ್ಮ ಮನೆಯ ಅಂಗಳದಲ್ಲಿರುವಂತಹ ಕಾಲಕ್ಕೆ ಅದಕ್ಕೆ ಕಟ್ಟೆಯನ್ನ ಕಟ್ಟಿ ನೀರು ಗೊಬ್ಬರವನ್ನ ಹಾಕಿ ಅದನ್ನ ಪೋಷಿಸುವುದನ್ನ ಬಿಟ್ಟು ದೂರದಲ್ಲಿ ಎಲ್ಲೋ ಕಾಡಿನಲ್ಲಿರುವಂತಹ ಒಣ ಕಾಸರಕ್ಕಿನ ಮರವನ್ನು ತಂದು ಅದನ್ನ ತಲೆ ಕೆಳಗಾಗಿ ನೆಟ್ಟಿ ಅದಕ್ಕೆ ಕಟ್ಟೆಯನ್ನ ಕಟ್ಟಿ ನೀರು ಗೊಬ್ಬರವನ್ನ ಹಾಕಿದರೆ ಅಂತವನನ್ನು ಏನು ಅಂತ ಕರೀತಾರ? ನಿಮ್ಮ ಲೆಕ್ಕದಲ್ಲಿ ಏನು? ಅವನನ್ನು ಹುಚ್ಚ ಅಂತ ಕರೀತಾರೆ. ಆಗ ಹುಚ್ಚಲ್ಲ, ಮತ್ತೆ ಯಾವಾಗ? ಆಗ ಬುದ್ಧಿವಂತನೇ. ಹೌದಾ? ಕಲ್ಪವೃಕ್ಷ ಬಿಟ್ಟು ಕಾಡಿಗೆ ಹೋಗಿ ಒಣಗಿದ ಕಾಸರ್ಕ ಮರ ತಂದು ತಲೆ ಕೆಳಗೆ ಮಾಡಿ ನಟ್ಟು ಅದಕ್ಕೆ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಬೆಲ್ಲದ ನೀರು ಹಾಕಿ ಫಲ ಕಾಣ್ತಾನೆ ಅಂತ ಆದ್ರೆ ಆ ಹೊತ್ತಿಗೆ ಅವ ಬುದ್ಧಿವಂತ. ಕಾಸರ್ಕ ಮರ ಯಾವುದಕ್ಕೂ ಬೇಡ ಅಂತ ಆಗುದಿಲ್ಲ. ಕೊನೆಗೆ ಅದೇ ವ್ಯಕ್ತಿ ಜೋರು ಹುಚ್ಚಿಡಿದ್ರೆ ಕಾಸರ್ಕ ಮರ ತುಂಡನ್ನ ತಂದು 2 ಹೊಟ್ಟೆ ಮಾಡಿ ಕೋಳ ಅಂತ ಹೇಳ್ತೇವೆ ನಾವು. ಕಾಲು ಸೆಕ್ಕಿಸಿ ಇಟ್ರೆ ಹುಚ್ಚು ಕಡಿಮೆ ಆಗ್ತದೆ ಹೇಳುವ ಕಲ್ಪನೆ. ಹೌದಾ? ಹಾಗಾಗಿ ಆ ಮನುಷ್ಯ ಹಾಗೆ ಮಾಡ್ತಿದ್ನು ಏನು ಮತ್ತೆ ಹುಚ್ಚಿಡಬೇಕಾಗ್ತದೆ ಅಂತ ಹೇಳಿ. ಅಲ್ಲ, ಈಗ ಒಣಗಿದ ಕಾಸರ್ಕ ಮರ ಯಾವುದು, ಪರೋಕ್ಷ ಯಾವುದು? ಅದಕ್ಕೆ ವಿಷಯ ಉಂಟು. ಮನೆಯಲ್ಲಿರುವಂತಹ ಕಲ್ಪತರು ಅಂತ ಹೇಳಿದ್ರೆ ಬೇರೆ ಯಾರ್ಯಾರೋ ಅಲ್ಲ, ನಮ್ಮ ತಂಗಿಯ ಮಗನಾಗಿರುವಂತಹ ಆ ಮುದ್ದಾದ ಅಳಿಯ ಅಭಿಮನ್ಯು ನಮ್ಮ ಮನೆಯಲ್ಲಿಯೇ ಇರುತ್ತಾ. ಎಲ್ಲೋ ಒಣಗಿದ ಕಾಸರ್ಕನ ಮರದಂತಿರುವಂತಹ ಕೌರವನ ಮಗ ಲಕ್ಷಣನಿಗೆ ಹೋಗಿ ಮಗಳಾಗಿರುವಂತಹ ಕನಕಾಂಗಿಯನ್ನ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಆದ್ರೆ ಅಂತವನನ್ನು ಹುಚ್ಚ ಅಂತ ಕರೀದೆ ಮತ್ತೆ ತರುವುದಾ? ಯಾರು ನನಗ ಇಬ್ಬರು ಸೇರ್ಕೊಂಡು ನನ್ನ ಹುಚ್ಚ ಮಾಡ್ತಾರ. ಅಲ್ಲ, ನೀವು ಅವ್ರಿಗೆ ಹುಚ್ಚ ಅಂದ್ರೆ ಹುಚ್ಚೆ ಅವ್ರಿಗೆ. ಹೌದೇನಾ? ನಾ ಹೇಳ್ತೀನಿ ಹುಚ್ಚ ಅಂತ ಹೇಳು. ನೈತಿಕತೆಯಲ್ಲಿ ಹೇಳ್ತೆ, ಸುಮ್ಮನೆ ಹೇಳುವುದಿಲ್ಲ. ಒಡೆಯ ನಿಮಗಂತಲ್ಲ, ನನಗೆ ಹುಚ್ಚಿಲ್ವಾ? ಉಂಟಪ್ಪ. ಅವ್ರಿಗೆ ಹುಚ್ಚಿಲ್ವಾ? ಯಾರಿಗೆ ಹುಚ್ಚಿಲ್ಲ ಹೇಳಿ? ಒಂದೊಂದು ವಿಷಯದಲ್ಲಿ ಎಲ್ಲರೂ ಹುಚ್ಚರೇ. ಒಬ್ಬೊಬ್ಬರಿಗೆ ಹುಚ್ಚ. ಈಗ ಇವ್ರಿಗೆ ಮದುವೆ ಮಾಡಿಸುವುದೇ ಹುಚ್ಚ. ಅದು ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ಅಷ್ಟೇ. ಏನ್ ತಪ್ಪು? ಒಂದು ನನ್ನನ್ನು ಮತ್ತೆ ಹುಚ್ಚ ನೋಡು. ಮತ್ತೆ ಹೇಳಿದ್ರೆ ಆಗೋಗಿದೆ. ಅಂದ್ರೆ ಈಗ ದಿಪ್ಪಣ ಬಂದಿದೆ ಅಂದ್ರೆ ಈಗ ನಾನು ಬರ್ಬೇಕು. ಅದ್ರ ಒಂದೇ ಬರ್ಬೇಕು. ಎತ್ತಲು ಕುರುಕುಲ, ಎತ್ತಲು ಯದುಕುಲ, ಹಸ್ತಿನವತಿಯಲ್ಲಿ ಕುರುಕುಲ, ದ್ವಾರಕೆಯಲ್ಲಿ ಯದುಕುಲ. ಎತ್ತೆತ್ತಲು ಪರಿಣಯದುತ್ಸವವು ಇಲ್ಲೇ ಉತ್ಸವವು. ಎತ್ತೆತ್ತಲು ನಾ ಕಾಣೆನು ಕಡೆಯಲ್ಲಿ ಮೃತ್ಯುಂಜಯನೇ ಬಲ್ಲನಿದಕೋ. ಮೃತ್ಯುಂಜಯ ಬಲ್ಲುದು ಬೇಡ, ಮೃತ್ಯುಂಜಯ ಅಪ್ಪ ಇವರು. ಅನುಮಾನವೇ? ನಿನ್ನ ಅಣ್ಣ ಬಲಭದ್ರ ಮದುವೆ ಮಾಡಿಸುದು ನಾನು ಮಾಡಿಸ್ತಾನೆ ಮದುವೆ. ಮಗಳ ಯಾರು ಕೇಳಿ ಮಾಡಿಸುದಲ್ಲ, ನಿನ್ನ ಕೇಳಬೇಕು ಅಂತಿಲ್ಲ. ನೀವು ಬರ್ತಾರಲ್ಲ ಹೇಳಿ. ಮೊದಲು ಹೇಳಿ ಹೇಳಿ. ನೀ ಬರ್ತೀಯಲ್ವಂತ. ಇದು ಅಪ್ಪ ಅಮ್ಮ ಬರ್ತಾರ? ಹೇಳಿದ್ರಾಯ್ತು. ಹೇಳ್ತೇವೆ, ಬರ್ತಾರೆ ಅವರು. ಅಜ್ಜ ಅಜ್ಜಿ ಬರ್ತಾರ? ಹೇಳುವ ಮರ. ತಂಗಿ ಸುಭದ್ರೆ ಹೇಳುವ ಮರ. ಪಾಂಡವರು ಬೇರೆ ಬೇರೆಲ್ಲ ಅಂತ ಇಲ್ಲ, ನಾವು ಬರೆದು ಹಾಕಿದ್ದೆ ಹಾಗೆ. ಸಕ್ಕುಟ್ಟು ಕುಟ್ಟು, ಸಕ್ಕುಟ್ಟು ಕುಟ್ಟು, ಸಕ್ಕುಟ್ಟು ಕುಟ್ಟು. ಸಹ ಕುಟುಂಬ ಪರಿವಾರ ಸಮೇತರಾಗಿ ಬನ್ನಿ ಹಾಗೆ. ಅವರೆಲ್ಲ ಬಂದ್ರೆ ನಾನು ಬರ್ತೇನೆ. ಅವರೆಲ್ಲ ಬಂದ್ರೆ ನೀ ಬರ್ತೀಯ. ಅಲ್ದಿದ್ರೆ ನೋಡುವ. ಅವರೆಲ್ಲ ಬರ್ದೆ ಹೋದ್ರೆ ನೋಡುವ. ಅಣ್ಣ ಅವರೆಲ್ಲ ಬಂದ್ರೆ ಬರ್ತೇನೆ. ಅಧಿಕ ಪ್ರಸಂಗಿ ಏನು ಕುರಿ ಕೇಳಿ ಸಂಬಳ ಬೇಕಾ? ಅಮಟ ಕೇಳಿದೆ ಹೋದ್ರ ಅವು ತಿಳಿದಿರ್ತದ. ಕುಂಬಳಕ್ಕೆ ಪರಬ್ರಹ್ಮವ ಏನು ಮದುವೆ ಮಾಡಿಸೋದು ನೀವು ಬರ್ದೇ ಹೋಗ್ಲಿ. ಆದ್ರೂ ಒಂದು ಹೇಳಿದ್ದಾರೆ, ಅಪ್ಪ ಅಮ್ಮನ ಹೇಳಿದ್ದಾರೆ ಅಂತ ಒಂದು ಮಾತು ಹೇಳಿಬಿಡುವ. ಓ ಯಜಮಾನ್ರ, ಇದು ನಿಮ್ಮ ಮಗ ಬಲರಾಮ್ ದೇವ್ರ ಮಗಳ ಮದುವೆ ಅಂತೆ, ನೀವು ಬರ್ಬೇಕಂತೆ. ಯಾರು? ಬಲರಾಮ್ ದೇವ್ರ ಮಗಳ ಮದುವೆ. ಯಾರು? ಮದುವೆಯೋ? ನನ್ನ ಹೆಂಡತಿ ಬರ್ತಾಳೆ ನಮಗನ. ಅವ್ರು ಹೇಳಿದ್ದೇವೆ. ಕೃಷ್ಣಯ್ಯ ಬರ್ತ ನಾವು ಹೇಳಿದ್ದೇವೆ. ಅವರೆಲ್ಲ ಒಂದ್ರು ಬರ್ತೆ ಮಗ. ಇದು ಮದುವೆ ಆಗು. ಇಲ್ಲಪ್ಪ, ಅವ್ರು ಮಾತಾಡ್ಸಿದ್ ತಪ್ಪಾಯ್ತು. ನಾವು ಮೊದ್ಲೇ ಎಂತ ಹೇಳ್ತಾರಂತ ಯಾರಿಗೆ ಗೊತ್ತಾಗ. ನಮ್ಮಪ್ಪ ಅಮ್ಮ ಕೇಳೋದೇ ಬೇಡ. ಅವ್ರು ಬರ್ತಿದ್ರೆ ಅವ್ರು ಬರೋದು ಇಲ್ಲ, ಬಂದ್ರೆ ಬರ್ತಾರೆ. ಈ ಯಾವುದು ಇಲ್ದಿದ್ರೆ ಒಂದು ಬೇಕೆ. ಯಾವುದು? ಯಾವುದು? ಕಲಶ ಕನ್ನಡಿ. ಹೌದೌದು.
ಮಂಗಳಮುಖಿಯರು ಬೇಕೆ. ಖಂಡಿತ ಖಂಡಿತ. ಮಂಗಳಮುಖಿ ಕಲಸಗನ್ನಡಿ ಸರಿಯಾಗಿ ಹೇಳಮ್ಮ. ಒಂದು ಹೆಣ್ಣು ಬೇಡವೇನೋ ಮಹಾರಾಯ? ಅದೇ ಮಂಗಲಮುಖಿ. ಅವ್ರು ಯಾಕೆ ಮಹಾರಾಯ? ಎದುರುಗೊಳ್ಳಿಕ್ಕೆ ಕೆಲಸಗನ್ನಡಿ ಅವ್ರು ಬೇಕು. ಯಾರ್ಯಾರು ಯಾಕೆ? ಯಾರು? ಕೃಷ್ಣ ಪತ್ನಿಯರಿಲ್ವಾ? ಕರೆ 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 ಕರೆ. ಓಯ್ ಅಮ್ಮ 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 ಬಾ ಕಾಗಿ ದೊಡ್ಡದಾಗಾಯ್ತು. ಏನಾಯ್ತು? ಒಂದು ರಾಶಿ ಇದ್ದಾವೆ ಮರ್ರೆ. ಒಂದು ಮಾತು ಕೇಳ. ಓಯ್ ಅಮ್ಮ, ಓ ನಿಮ್ಮ ಭಾವನ ಮಗಳಿಗೆ ಮದುವೆ ನೀವು ಬರ್ಬೇಕಂತ ಎದುರುಗೊಳ್ಳಿಕ್ಕೆ. ನೀ ಯಾರ? ಅವರ ದೂತ. ಓ ಮದುವೆಯಾ? ಹೌದು. ನನ್ನ ಅತ್ತೆ ಮಾಮ ಬರ್ತಾರೇನೋ? ಹೇಳಿದ್ದೇವೆ. ನನ್ನ ಗಂಡ ನಮ್ಮ ಯಜಮಾನ್ರು ಬರ್ತಾರಾ? ಎಷ್ಟು ಜನ ಇದ್ರು? ಗಂಡ ಯಜಮಾನ್ರು ಎಷ್ಟು ಜನ ಇದ್ರು? ಹಾಗಲ್ವೋ, ಮತ್ತೆ ಪ್ರೀತಿಯಿಂದ ಹಾಗೆ ಗೌರವ ಕೊಟ್ಟು ಹೀಗೆ ಅವ್ರಿಗೆ ಹೇಳಿದ್ದೇವೆ. ಅವರೆಲ್ಲ ಬಂದ್ರೆ ನಾವು ಬರ್ತೇವೆ, ಅಲ್ದಿದ್ರೆ ಇದು ಹಿಡಿ ಸೂಡಿ ಕಸೆ ಗುಡಿಸ್ಲಿಕ್ಕ ಅಲ್ಲ. ಬೇಡ ಬೇಡ, ಸದ್ಯಕ್ಕೆ ಅದು ಬೇಡ. ಆದ್ರೆ ಒಂದು ಏನು? ಯಾರಿಲ್ದ್ರು ಆಗ್ತದೆ. ಹೆಂಗಸರು ಬೇಕೆ ಮದುವೆ ಮನೆಗೆ? ಬೇಕಲ್ಲ, ಮರ್ಯಾದೆ ಪ್ರಶ್ನೆ ಮಹಾರಾಯ. ನಿಮ್ಮ ಹೆಂಡತಿ ಇದ್ರೆ ದಾರೆ ಇರ್ಲಿಕ್ಕಾಯ್ತಲ್ಲಿ. ಹೌದು. ಎದುರುಗೊಳ್ಳಿ ಹೆಂಗಸರು ಬೇಕಲ್ಲ, ಏನ್ ಮಾಡುದು ಈಗ? ಏನ್ ಮಾಡುವುದು ಮಹಾರಾಯ? ಮನೆ ಕೆಲಸ ಮಾಡು. ನಿನಗೆ ಹೆಂಡತಿ ಇದ್ದಾಳೆ, ಕರ್ಕೊಂಡು ಮಾಡೋಣ. ಮನೇಲಿ ಇಲ್ಲ ಅವಳು. ಎಲ್ಲೋಗಿದ್ದಾಳೆ? ತವ್ರ ಮನೆ ಹೋಗಿದ್ದಾಳೆ. ತವ್ರ ಮನೆ? ಹೌದು. ಈ ಸಮಯಕ್ಕೆ ನೀನು ಉಳಿಯುವುದಕ್ಕೆ ಕಳ್ಸಿಕೊಟ್ಟಿಯಾ? ಯಾಕೆ ಹೋಗಿದ್ದಾಳೆ? ಹಡ್ದಿದ್ದಾಳೆ. ಹೌದಾ? ಹೇಳಲೇ ಅಲ್ವಲ್ಲೋ, ಈ ವಿಚಾರವೇ ಗೊತ್ತಿಲ್ವಲ್ಲೋ. ಯಾರು? ನೀನ್ ಹೆಂಡತಿ ಹಡ್ದದ್ದು? ನನ್ನ ಹೆಂಡತಿ ಹಡ್ದದ್ದಲ್ಲ, ಮತ್ತೆ ಅವಳ ಅಮ್ಮ ಹಡ್ದದ್ದು. ಇವಳು ಒದ್ದು ಬಾಣಂತನಕ್ಕೆ ಅವ್ರದ್ದೇ ಮುಗಿಲ್ಲ ಅಂತ ಸುಮ್ಮನಿದ್ದೆ. ಇವ್ರು ಒಂದು ಮಾರ. ಹೌದಾ? ಅದಕ್ಕೆಲ್ಲ ಒಂದು ಯೋಗ ಬೇಕಾ? ಅದೇ ಹೇಳಿದ್ದು. ಸರಿ, ನಿನ್ನ ಹೆಂಡತಿ ಇಲ್ಲ ಅಂತ ಆಯ್ತು. ಹಾಗಿದ್ರೆ ನಾನಿರುವಾಗ ನಿಮ್ಮ ಮರ್ಯಾದೆ ಬೇರೆ ಯಾರು ತೆಗಿತಾರೆ? ಅಂದ್ರೆ ನನ್ನ ಮರ್ಯಾದೆ ತೆಗೋ ನೀವು ಒಬ್ಬನೇ ಅಂತ ಆಯ್ತು. ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೋಗಬಾರ್ದು. ಹೇಳಿ ನಮಸ್ಕಾರ. ನೀನು ಕೊಟ್ಟೆ, ಅವರು ಪ್ರತಿ ನಮಸ್ಕಾರ ಕೊಟ್ಟಾಯ್ತು. ಅವ್ರ ಹತ್ರ ಇದ್ರೆ ಮರ್ರೆ, ದೂರ ಇದ್ದವ್ರಿಗೆ ಕೇಳೋದು ಬೇಡವಾ? ಹತ್ರ ಇದ್ದವ್ರು ನಮಸ್ಕಾರ ನಮಸ್ಕಾರ, ದೂರ ಇದ್ದವರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಇದಾ ನಿಮಗೆ ಕೈ ಕಾಲ ನೀರು ಬಂತ? ಕಾಲು ಊದ್ಕೊಳ್ಳೋದಲ್ಲ, ಕಾಲು ತೊಳೆದಕ್ಕೆ ನೀರು ಬಂತ? ಬರ್ತಾ ಇದ್ರೆ ಅಲ್ಲಿ ಹಂಡೆ ಉಂಟು, ಹಂಡೆಲಿ ನೀರು ಉಂಟು, ತಂಬಿಗೆ ಉಂಟು, ಹಿಡ್ಕೊಂಡು ಆ ಬದಿ ಹೋಗಿ ಆ ಕಡೆ ದೇವಸ್ಥಾನ ಅಂದ್ರೆ ಒಂದೇ ಕಡೆ ಹೋಗಿ ಅಂತ ಎಲ್ಲ ಉಪಚಾರ ಆಯ್ತಲ್ಲ? ಬೇಕಂತ ಕೇಳಿ ಪಡೆ, ಬೇಡ ಎಲ್ಲ ಉಪಚಾರ ಆಯ್ತು. ಅಂಗಳಕ್ಕೆ ಹಸಿ ಇಲ್ಲ, ಮುಂದೆ ದೀವಿಗೆ ಇಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬಿಯಗರೆ ಇದೆಂತ ಮದುವೆಯೋ ನಾ ಕಾಣೆ. ನಾ ಪಡ್ಕೊಂಡಿದ್ದೆ. ಹೌದಾ? ಹೆಂಗಸಿರ್ಬೇಕಂತ ಕೇಳದ್ನ. ನೀನು ಬರುವಾಗ ಏನ್ ಹೇಳ್ದೆ? ಈಗ ನೋಡಿ ಅವಳು ಹಾಡಿ ಕರೀತಾ ಇದ್ದಾಳೆ. ಮರ್ಯಾದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ದವ. ಅವಳು ಹಾಡಿ ಕರೆಯುವಾಗ ನಾ ಎಂತ ಸಾಯೋದು ಮಾರ್ರೆ. ಯಾರು ನಿನ್ನ ಬರ್ಬೇಕು? ನೀವು ಹಾಡು ಹೇಳ್ತಾ ಇದ್ದಾಳ ಅವಳು. ಅದೇ ಹಾಡಿ ಕರೀತಾ ಇದ್ದಾಳೆ. ಬರ್ಬೇಕು ನೀವು ಹಾಡ್ಲಿಕ್ಕೆ ಅಂತ. ನನಗೆ ಬರ್ತದ? ನೀನೇ ಹೇಳಿದ್ದೆ ನೋಡು, ಮರ್ಯಾದೆ ಉಳಿಸ್ಕೊಡ್ತೇನೆ. ಒಟ್ಟದಾಗ್ಲೇ ಆಯ್ತು ಮಾರ. ಯಾರಿಗೆ ನಾನು ಮೊದಲೇ ಹೇಳಿದ್ದೇನೆ. ಹೌದಾ? ಎಂತ ಮಾರ ನಿಮ್ಮೊಂದು ನಾ ಹೇಳ ಬಡ್ಕಂಡೆ ಮಾರ. ಏನಾದ್ರು ಒಂದು ಪ್ರಯತ್ನ ಇರಲಿ. ಕೆಲಸದಲ್ಲಿ ಒಬ್ಬರೇ ಸಾಕಿತ್ ಮಾರ. ಅವರು ಇಲ್ಲ ಇವತ್ತು ಮದುವೆ ಅಂತ ಅವರು ಬಿಟ್ಟು ಹೋಗಿದ್ದಾರೆ ನೋಡಿ. ಎಷ್ಟು ಒಳ್ಳೆ ಆಟ ಹೇಳ್ತಿದ್ದೆ ಗುರುದ ಕರೀತಲ್ಲ. ಅಂದಣಕ್ಕೆ ಆಸೆ ಉಂಟು, ಮುಂದೆ ದೀವಿಗೆ ಉಂಟು, ಬನಿರೆಂಬ ಮಾತು ಮೊದಲುಂಟು, ಬನಿರೆಂಬ ಮಾತು ಮೊದಲುಂಟು, ಬಿಯಗರೆ ನೀವೊಬ್ರೆ ಒಳಗ್ ಬನ್ನಿಯ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಲಿಂಬೆಹಣ್ಣು ಕೊಡುವವರು ಇಲ್ಯಾರು ನಾ ಕಾಣೆ. ಎಣ್ಣೆ ಇಲ್ಲದ ಮದುವೆ ಇದೆಂತ ಮದುವೆಯೋ ನಾ ಕಾಣೆ. ಇದ ತಪ್ಪು ಮಾಡದ್ ನಾವೇ. ಮದುವೆ ಮುಂಚಿನ ದಿವಸ ಎಲ್ರಿಗೆ ಎಣ್ಣೆ ಕೊಟ್ಟೆ ತಪ್ಪಾಗ್ತಿರೋದು. ಈಗ ಅಲ್ಲ, ಮದುವೆಗಾಗು ಖರ್ಚು ಮುಂಚೆ ದಿವಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಮದುವೆಗೂ ಎಣ್ಣೆ ಇಲ್ವೇ ಕೇಳ್ತಾ ಇದ್ರು. ಎಲ್ಲಿ ಬಂತೋಡಿ ಕಾಲ ಅಂತ ಹೇಳಿದ್ರೆ ನೀ ಇದಕ್ಕೆ ಉತ್ತರ ಕೊಡು. ಎಣ್ಣೆ ಕೊಡುತ್ತೆ, ಸರಿಯಾಗಿ ಹಿಡ್ಕೊಂಡೇ ಹೋಗ್ತಾ.
ಸರಿಯಾದ ಉತ್ತರ ಕೊಡು. ಎಣ್ಣೆ. ಎಣ್ಣೆ ನಿಮಗೆ, ಎಣ್ಣೆ ನಿಮಗೆ. ಬೇಟಾಗೂಟವ ಬೆಟ್ಟ ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದು ಹಾವು. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟಲ್ಲ ನೊಂದಾವೋ. ಬೆಟ್ಟಿಗೆ ಎಣ್ಣೆ ಬಿಸಿನೀರು, ಬೆಟ್ಟಿಗೆ ಎಣ್ಣೆ ಬಿಸಿನೀರು ಲಿಂಬೆ ಹಣ್ಣು ಬಚ್ಚಲ ಮನೆಯಲ್ಲಿ ಉಂಟು, ನೀವೊಬ್ರೆ. ಅಂತೂ ಇಂತೂ ಮರ್ಯಾದೆ ಉಳಿಸಿಬಿಟ್ಟ ಮಹಾರಾಯ. ಸರಿಯಾದ ಮುಹೂರ್ತಕ್ಕೆ ಶೃಂಗರಿಸಿದ ಮನೆಯ ನುಡಿದು ಮಂಗಳ ಮುಗಿಯರು ಮನವಲಿ. ಹಾಲಾರ್ಪಣೆ ಆಗಲಿ. ಏನು ಶುಭಮುಹೂರ್ತ ದಿನಾಲಾರ್ಪಣೆಯ ಮುಗಿಯುತ್ತಿರಲಾಗ ಸಾವುದನ್ ಸಾವುದನ್ ಮುಹೂರ್ತ ಸಾವುದನ್ ಸುಲಗ್ನ ಸಾವುದನ್ ಎಲ್ಲ ಆಗೋಯ್ತಲ್ಲ. ಅದೇ ಮಂತ್ರ ಹೇಳ್ತಿದ್ದೆ. ಪಂಕ್ತಿಯಲ್ಲಿ ಗುಳಿಡಿದೆ ಪಂಕ್ತಿಯಲ್ಲಿ ಕುಳಿಸಬೇಕು. ಕೂತ್ಕೊಳ್ಳಿ. ಇಲ್ಲಿ ಹಾಗೆ ಉಂಟು ಜಾಗ ಮರ. ಹೋಯ್ ಹೇಳಿ ಹೇಳಿ, ನೀ ಎಲ್ಲ ಅಲ್ಲೇ ಕೂತ್ಕೊಳ್ಳೋದು ಮರ. ಇಲ್ಲಿ ಜಾಗ ಇಲ್ವ ಇಲ್ಲಿ? ಹೋಯ್ ಹೋಯ್ ಕೇಳಿ, ಅದ್ಯಾರು ತಗೊಂಡು ಹೋಗ್ತಾರೆ? ಜನ ಉಂಟೆ ಇಲ್ಲಿ ಹಿಡ್ಕೊಂಡು ಬರೋದು, ನೀವು ಕೂತ್ಕೊಂಡು ಹೋಗುದು ನಾವು. ಅದವರಿಗೆ ಭಾರ. ನೀವು ಭಾರತೆಲ್ಲ ಕಳ್ಸಿರ್ತೀರಲ್ಲ, ತೆಗಿರ್ತೀರಾ? ಒಳ್ಳೆ ಕೆಲಸ ನಿಮ್ದು. ಆಯ್ತೇನೋ? ಇಲ್ಲ ಸಾರ್ ಸರಿಯಾಗಿ, ಸಾರ್ ಸರಿಯಾಗಿ, ಸಾರ್ ತುಂಬ ಈಗ ಸಾರ್ ಸರಿಯಾಗಿ. ಹಾ ಬರ್ಲಿ. ಏಯ್ ನಾನಿಲ್ಲ ಒಬ್ಳೆ. ನಿನ್ನ ಗಂಡ ಎಲ್ಲಿ ಮಾರಯ್ಯ? ಅಲ್ಲಿ ನೀ ಎಂತ ಮಾಡ್ತಿದ್ದೆ ಏನು? ಓ ಎಂತ ರಾಶಿ ಅದು. ನೀವು ಹೇಳಿ ಮಾರ್ರೆ, ಇಲ್ಲಿ ಬನ್ನಿ ಮಾರ್ರೆ. ಗೊತ್ತಾಗುದಿಲ್ಲ ಅಂತ ಎಲ್ಲ ಮಾರ್ರೆ. ಓಯ್ ಹೇಳಿ ಹೇಳಿ, ಯಾರು? ನೀವು ಹೇಳಿ. ನನ್ಗೆ ಇಲ್ಲೇ ಒಳ್ಳೇದುಂಟಪ್ಪ. ಎಂತ ನಿಮಗೆ ಎಲ್ಲ ಬಂದು ಒಳ್ಳೇದಾಗ್ತದೆ ನಿಮಗೆ. ಅಲ್ಲಿಯಾ? ಅಲ್ಲೇ ಅಲ್ಲೇ ಇಲ್ಲಿ ಈಚೆ 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 ಇಲ್ಲ 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 ದಿಕ್ ದಿಕ್ ದಿಕ್. ಅಯ್ಯಪ್ಪ ಓಯ್ ಬಳಸಿ. ಯಾರು ನಾನು ಮಾಡಿಸ್ಬೇಕಾ? ಯಾರು ನಂಗೆ ಗೊತ್ತ. ಆ ಕೆಲಸ ನೀ ಮಾಡ್ಬೇಕು ಮೊದಲು. ನಾನು ಅವ್ರನ್ನ ನಾನು ಕುಳಿತುಕೊಳ್ಳಿಕ್ಕೆ ಹೇಳಿದ್ದು ಗೊತ್ತಾಯ್ತಾ? ಎಂತ ಅವಸ್ಥೆ ಮಾರ. ಪಂಕ್ತಿಯಲ್ಲಿ ಕುಳಿತಾ ಯಾರು ಇವ್ರು ಮೈ ಮೇಲೆ ಬೀಳ್ತಾನೆ? ಕಾಲಿಗೆ ಎಷ್ಟು ಅಯ್ಯಯ್ಯೋ. ಯಾ ದೂತ ಹೇಳುವಾಗ ಸ್ವಲ್ಪ ಹಿಡ್ಕೊಳ್ಳಿ. ಬೇಸರ ಮಾಡ್ಬೇಡ. ಆಯ್ತಾಯ್ತು. ಎಲೆ ಹಾಕ. ಎಲೆ 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 ನೋಡಲ್ಲಿ ಎಂತ ಮಾರೆ ನಿಮಗೆ. ಮೂರೆಲ್ಲ ಇಡ್ಲೇಬೇಕು ಬೂತಕ್ಕೆ. ಇದು ಗಡಿ ಬೂತಕ್ಕೆ. ಏನು ಮಾಡುವುದು ನೀನು? ನೀವು ಹೇಳಿದ್ರು ನೀರು ಹಾಕು ಎಲೆ ತುಳಿ ಅಂದ್ರಪ್ಪ. ತುಳಿಯುವುದಲ್ಲ, ಎಲೆ ತೊಳೆ ಅಂತ ಹೇಳಿದ್ದು ನಾನು. ತೊಳೆ ಅಂದ ಹೌದಾ? ತುಳಿ ಅಂದ ಹೇಳಿದ್ದು. ಹಪ್ಪಳದ ಹೆಡಿಗೆಗಳ ಒಬ್ಬ ಹುಡುಗನಾಗಿ ಹಪ್ಪಳದ ಹೆಡಿಗೆಗಳ ತುಂಬದ ಗುಣಗಳುಂಟು. ಒಬ್ಬರಿಂದ ಸಂಪದೆ ನಿಂದು ಅನಿತಪ್ಪಡಿಸಿ ನನಗೆ ನಡೆಯಬೇಕು. ಏನು ಅಂತ? ಎಲೆ ತೊಳೆದಂತಾಯ್ತು, ತಲೆಗೆ ಉಪ್ಪಾಕ. ಏನು ಉಪದ್ರ ಕೊಟ್ಟು ಸಾಹಿತ್ಯ? ತಲೆಗೆ ಉಪ್ಪಂದ್ರೆ ನಿನ್ನ ತಲೆಗೆ ಹಾಕ ಉಪ್ಪ. ಎಲೆ ತಲೆಗೆ ಹಾಕು ಅಂತ ಹೇಳಿದ್ದು. ಎಲೆ ತಲೆಗೆ. ಹೌದು. ನೀವು ತಲೆಗೆ ಉಪ್ಪಂದ್ರೆ ತಲೆ ಹಾಕ್ತಿದ್ದೆ. ಹಾಕು. ನಾ ಬಳ್ಸಿಗೆ ಹೋಗಿದ್ದೆ ಮರ್ರೆ. ಎಲೆ ತಲೆಗೆ ನಾನಂತ ಮೊದಲು ಸುರೇಶ್ ಭಟ್ ನೋಡಿದ್ರೆ ಕೆಲಸಕ್ಕಿದ್ದ ನಾನು. ಎಲೆ ತಲೆಗೆ ಹಾಕ. ಒಳ್ಳೆ ಅವ್ರೊಟ್ಟಿಗೆ ಕೆಲಸ ಇದ್ರೆ ಹೇಳ್ಕೊಡ್ತೀನಿ ಪಾಪ ಅವರು.
ನೀವು ಉಪ್ಪಿನ ಸಾಯ್ತಂತೆ ಒಂದು ಆಯ್ತು. ಬೆನ್ನಿಗೆ ಚಟ್ನಿ ಬೆನ್ನಿಗೆ ಚಟ್ನಿ ಹಾಕ. ಅಯ್ಯೋ ಉರಿ ಉರಿ ಅವ್ರ ಬೆನ್ನಿಗೆ ಚಟ್ನಿ ಹಾಕ್ತಾ ಇದೆಯಲ್ಲ ಮಹಾರಾಯ. ಮತ್ತೆ ಬೆನ್ನಿ ಚಟ್ನಿ ಅಂದ್ರಲ್ಲ, ಉಪ್ಪಿನ ಬೆನ್ನಿಗೆ ಚಟ್ನಿ. ನೀವು ಹಾಗೆ ಹೇಳಿದ್ರೆ ರಗಳಿತ್ತ ಬೆನ್ನಿ ಚಟ್ನಿ ಅಲ್ಲ, ಬೆನ್ನಿಗೆ ಚಟ್ನಿ ಅಂದ್ರೂ ಅರ್ಥ ಆಗಿರೋದು ಮಹಾರಾಯ. ಅಯ್ಯೋ ಉರಿ ಉರಿ ನಂಗೆ ಅಂತ ಬಳಸು ಕಳಿಸುವ. ಚಟ್ನಿ ಹಾಕು, ಚಟ್ನಿ ಹಾಕ್ಬೇಕು. ಉರಿ 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 ಹೂ ಚಟ್ನಿಯ ನಮ್ಮ ಮಕ್ಕಳ ಅಡುಗೆ ಹಾಗೆ ಅದು. ಬೆಳ್ಮೆಣಸು ಬೆಳ್ಮೆಣಸು ಬೆಳ್ಮೆಣಸು. ಸೇವಂತಿ ಚಟ್ನಿ ಸೇವಂತಿ ಅನ್ನ ಹಾಕಮ್ಮ. ಅನ್ನ ಬರಲೇ ನಾವು ಒಬ್ಬರೇ ಇರೋದಿಲ್ಲ, ಸಾಯ್ತೀನಿ ಮರ ನೀವು. ಎಂತ ಪರ್ಪುಳಿ ಸರ್, ಏನಾಯ್ತು? ಅರೇ ಕೊಡಿ ಅಲ್ಲ ಇದೇ ಕುಂಬಳಕ ಹೋಳ ಬೇರೆ ಹೋಳ ಮಾತ್ರ ಹಾಕಂಡ್ರಿ ಹೋಯ್. ಏನ ಅಡುಗೆ ಮಾಡಿದ್ದು ಯಾರು? ಅವ್ರು ಆ ಭಟ್ರು. ಯಾರು? ವಾಸ್ ಭಟ್ರು ಅಲ್ಲ, ಸುರೇಶ್ ಭಟ್ರು ಅಲ್ಲ. ಅವ್ರ ಸುದ್ದಿ ಹೇಳ್ಬೇಡಿ ನೀವು. ಅವ್ರ ಅಡುಗೆ ಅಂದ್ರೆ ರುಚಿ. ಹೌದು. ಮತ್ತೆ ಇಷ್ಟೇ ಅಂದ್ರೆ ಇಷ್ಟೇ. ಬೇಕಾದ್ರೆ ಪರೀಕ್ಷೆ ಮಾಡಿ ನಮ್ಮ ಸುರೇಶ್ ಭಟ್ರನ್ನ 30 ಜನರೇ ಆಗ್ಬೇಕು ಹೇಳಿ. 30 ಜನರಿಗೆ ಅಷ್ಟು ಸರಿ, ಅಷ್ಟು ಚಂದ ಚಂದ, ಒಳ್ಳೆ ರೀತಿ, ಅಷ್ಟು ವ್ಯವಸ್ಥೆ, ಯಾರಿಗೂ ನೋವಾಗಬಾರ್ದು, ಅಚ್ಚುಕಟ್ಟಾಗಿ ಕಡಿಮೆ. ಮತ್ತೆ ಅವ್ರು ಯಾರು ಎಷ್ಟು ಕೊಟ್ರು ಸಾಕು ಸಾಕು ಸಾಕು. ಏನಾಗಿದೆ ಸಾರು? ಇದು ನಮ್ಮ ಮಾಂಬಳನ್ನು ಮಾಡೋದು ಬಹುಶಃ. ಹಾಗಾಗಿ ಉಪ್ಪು ಹಾಕಲಿಲ್ಲ ಸಾಯ. ಉಪ್ಪು ಹೆಚ್ಚಾಯ್ತು. ಈಗೆಲ್ಲ ಹೇಳ್ತೀರಿ ನನಗಿದ್ದೇವೆ. ಉಪ್ಪು ಕಡಿಮೆ ಆಯ್ತು. ಮುರಿಯೋದೆ ಫಸ್ಟ್. ಓ, ನಾ ಕೈ ತಾಕಿಲ್ಲ ಅಲ್ಲ, ನಂಗೆ ಗೊತ್ತಾಗಿಲ್ಲ ಮತ್ತೆ. ಎಂತಾಯ್ತಾ? ಎಂತ ಸಾವು, ಎಂತ ಉಪ್ಪು. ಹೊಡಿಯ, ಇದು ಎಂತ ಉಪ್ಪು ತರಿಸಿದ್ದೀವಿ ಅಲ್ಲ, ಉಪ್ಪೇ ಆಗುದಿಲ್ಲ ಮಾರೇರೆ. ಉಪ್ಪಾಗ್ಲಿಲ್ಲ. ಸರಿ ಉಪ್ಪು ಹಾಕ. ನಮಸ್ಕಾರ. ಅಲ್ಲಿ ನೋಡಿ, ನೋಡಿ ಮಾರಾದ್ರೆ ಉಪ್ಪು ನೋಡಿ. ಅವ್ರಿಗೆ ಮೊದಲು ಹಾಕ, ಅವ್ರು ನೋಡ್ತಾರೆ. ಒಳ್ಳೆ ಉಪ್ಪು, ಒಳ್ಳೆ ಉಪ್ಪು.
ಊಟದಲ್ಲಿ ಏನು ಸಮಸ್ಯೆ? ಇವರು ಮನುಷ್ಯರೇ ಅಲ್ಲ, ಅಂದ್ರೆ ಇವರು ರಾಕ್ಷಸರೇ. ಹೇಗೆ ಹೇಳ್ತೀಯ ನೀನು? ಏನ್ ತಿಂದ್ರು ಊಟ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಊಟ ರುಚಿ ಆಯ್ತಾ ಇಲ್ವಾ? ಇವತ್ತು ಒಬ್ರು ಹೋಳಿಗೆ ಊಟ ಒಳ್ಳೆಯದಾಗದಕ್ಕೆ ಬಹುಮಾನ ಕೊಟ್ಟು ಹೋದ್ರು. ಅವಳೆ ನನ್ನ ಕೈ ರುಚಿ ಉಪ್ಪು. ಅದ್ಭುತ ಅಲ್ಲ. ಇವತ್ತೊಬ್ರು ಹೋಳಿಗೆ ತಿಂದ್ರೆ ಸ್ವಲ್ಪ ಅಲ್ಲ, ಸ್ವಲ್ಪ ಅಲ್ಲ. ಆ ಲಕ್ಷಣ ಅಂತೂ 15 ಹೋಳಿಗೆ ತಿಂದ ನೋಡಿ. ಹೌದೇನೋ? ಬೆಳಗಿನ ಶುರು ಮಾಡಿ ಇಷ್ಟ ಅಂಬಳೆ ಒಬ್ರೆ ಗುಳುಮು ಗುಳುಮು ಗುಳುಮು. ಇನ್ನೂ ಇರ್ಬೇಕು. ಎಂತ ಉಂಟು? ಏನೇನು ಉಂಟು ಭಕ್ಷ ಎಲ್ಲ ತಂದು ಹಾಕಿದೆ. ಆಮೇಲೆ ಹೋಗಿ ನೋಡ್ತಾ ಹಸಿ ತರಕಾರಿ, ಹಸಿ ಅಕ್ಕಿ ಇತ್ತು, ಮತ್ತೊಬ್ಬ ಬೊಬ್ಬೆ ಹಾಕ್ತಿದ್ರ ತಂದು ಹಾಕ್ದೆ. ಅದ್ನೂ ತಿಂದ್ರು ಒಡೆಯ. ಆಮೇಲೆ ನೋಡ್ತೆ ಉಗ್ರಾಣಕ್ಕೆ ಹೋಗಿ 2 ಹೆಗ್ಗಣ ಓಡಾಡ್ತಿತ್ತು, ಹೊಡ್ಕ ಬಂದೆ, ತಂದು ಹಾಕ್ದೆ. ನೀವು ಗುಳುಮ್ಮನು ಅದನ್ನೂ ಬಿಟ್ಟವರಲ್ಲ ಅಂತ. ಎಂತ ಅವಸ್ಥೆ. ಅಂತೂ ಸರಿಯಾದ ಮುಹೂರ್ತಕ್ಕೆ ಮದುವೆ ಆಯ್ತು. ಮದುವೆ ಒಂದಾಯ್ತು, ಮಗಳನ್ನು ಕೊಟ್ಟೆ. ಹೌದು, ಒಳ್ಳೆ ರೀತಿಯಲ್ಲಿ ಮದುವೆ ಕಾರ್ಯಕ್ರಮ. ಸರ್ ಈಗ ಏನ್ ಮಾಡುದು ಹೇಳಿ? ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಎಲ್ಲ ಹೊಣೆಗೆ ಅಂತ 1 ವಾರ ಆದ್ರೂ ಬೇಕೇ ಬೇಕು. 1 ವಾರ? ಹೌದು. 1 ವಾರ ಬರುದಿಲ್ಲ. ಬರ್ಲಿಕ್ಕಿಲ್ಲ. 1 ವಾರಕ್ಕೆ ಎಷ್ಟು ಬೇಕು ಅಷ್ಟು ಟೈಮ್ ಇಟ್ಟಿದ್ದೇನೆ. ಅಷ್ಟೇ ಯಾರೇ ಎಲ್ಲ ತಿಂದು ಹೋದ್ರು. ಈ ತೆಗೆಯುವುದು ಯಾರಿದ್ರಲ್ಲ ಅವಸ್ಥೆ. ಬಡಿಸುವುದು ನಾವೇ, ತೆಗೆಯುವುದು ನಾವೇ, ಅಂಗಡಿ ಯಜಮಾನು ನಾನೇ, ತಂದು ಕೊಡುವುದು ನಾನೇ, ಒರೆಸುವುದು ನಾನೇ, ಎಲ್ಲ ಒಬ್ಬರೇ. ಅವಸ್ಥೆ. ಕಮ್ಮಿ ಆಯ್ತು. ಹೌದಾ? ಭೂತ ಕಡಿಮೆ ಆಯ್ತು, ಬೇರೆ ಭೂತ ಬಂತಿ. ಗೋಮಯ ಹಾಕ್ಬೇಕಲ್ಲ ಮರ. ಅವಸ್ಥೆ. ಗೋಮಯ ಎಲ್ಲಿ ಬರ? ಅಯ್ಯಪ್ಪ, ಇದು ಎಷ್ಟು ಬರ ಗೋಮಯ? ರಾಶಿ ರಾಶಿ ಉಂಟು. ಇದು ದನ ಗೋಮಯ ಹಾಕ್ದಾಗಿಲ್ಲ, ಆನೆ ಗೋಮಯ ಹಾಕ್ತೇವೆ. ಇದು ಗೋಮಯ ಹೌದಾ ಮರೆಯರೆ? ಕೆಟ್ಟ ವಾಸನೆ ಬರ್ತಾ ಉಂಟಪ್ಪ. ಗೋಮಯವೇ. ಇದು ಹಳ್ಳಿ ದನದ ಗೋಮಯ ಅಲ್ಲ, ಸಗಣಿ ಅಲ್ಲ. ಹಳ್ಳಿ ದನ ಸಗಣಿ ಆದರೆ ಹುಲ್ಲನ್ನೇ ತಿಂದು ಸಗಣಿ ಪರಿಮಳ ಇರ್ತದೆ. ಇದು ಪೇಟೆ ದನ, ಅದು ಕಸಗಡ್ಡಿ ತಿನ್ನೋದಲ್ವಾ, ಸಗಣಿ ಒಂದು ಜೊತೆ ವಾಸನೆ ಇರಲಿ, ಆದ್ರೂ ಗೋಮಯ ಬಿಸಾಡುವಾಗಿಲ್ಲ. ಗೋಮಯ ಹಾಕಿ ಆಯ್ತು ಮನೆ. ಅವರಲ್ಲಿ ಮಲಗಿದ್ದಾರೆ, ನಾನೊಂದು 5 ದಿವಸ ಇಲ್ಲಿ ಮಲಗ್ತೆ. ಹೇಗೆ 1 ವಾರ ಹೇಳಿದ್ರಲ್ಲ ಅವರು, ನಾ ಇಲ್ಲೇ ಮಲಗಿಬಿಡ್ತೀನಿ. ಹಂಗೆ ಬೇಡ ದಶಮಿ ಮುಹೂರ್ತಕ್ಕೆ ಬಂದಿದ್ದೇವೆ ನಾವು. ಮದುವೆ ಮನೆಯಲ್ಲಿ ಯಾರೆಲ್ಲ ಎಲ್ಲಿ ಹೋದ್ರ? ಓ, ಇಲ್ಲೊಬ್ಬ ಇದ್ದಾನೆ. ಅಂದಣಕ್ಕೆ ಆಸೆ ಉಂಟು, ಮುಂದೆ ಜೀವಿಗೆ ಉಂಟು ಬಂದಿರೆಂಬ ಮಾತು. ಬೆಟ್ಟ ಗುಡ್ಡ ನಮಸ್ಕಾರ. ಬೆಟ್ಟ ಎಲ್ಲ ಎಷ್ಟು ದಿನ ಆಯ್ತು ನಾನು ಇಂತೆ ಬಿಟ್ಟು. ನಮಸ್ಕಾರ. ಏನಾಯ್ತಾ? ಎಂತಾಯ್ತಾ? 2 ಹೆಗ್ಗಣ. ಯಾರು? ಎಂತ ಮನುಷ್ಯರು ಬರ್ರ ನೀವು? ಯಾರ? ಎದ್ಗುಳು ಮುನಿಗುದಿಲ್ಲ ಎಲ್ಲ ಯಾವಾಗ ಎಷ್ಟೊತ್ತೀಗ? ನೀವು ಕೌರವ ಅಲ್ವಾ? ನಾನು ಕೌರವ. ನಿಮ್ಮ ಮಗ ಅಲ್ವಾ? ಮದುವೆ ಆಗಿ
ಊಟ ಮಾಡ್ಕೊಂಡು ಹೋದವ್ರು ನೀವೇ ಅಲ್ವಾ? ಯಾವಾಗ ಮದುವೆ, ಎಲ್ಲಿ ಊಟ? ಏನ ಇವತ್ತೇ ಬರ್ತಾ ಇರೋದು ನಾವು. ನೀನೇ ಅಲ್ವಾ ಬಂದು ಹೇಳಿದ್ದು? ಷಷ್ಠಿ ಮುಹೂರ್ತಕ್ಕೆ ಬನ್ನಿ ಎನ್ನುವುದಾಗಿ ಹಾಗಾಗಿ ಬಂದಿದ್ದೇವೆ. ಷಷ್ಠಿ ಮುಹೂರ್ತ ಬರೋದು ಬೇಡ ಅಂತ ಹೇಳಿ ನೀನೇ ಅವನು ಹೇಳಿದ್ದೀಯಾ? ನಾನೇ ಬಂದು ಹೇಳಿದ್ನ. ಮತ್ತೆ ಹಾಯ್ ಎಚ್ಚರ ವ್ಯವಸ್ಥೆ ಮಾಡ್ತೇನೆ. ಹೌದಾ? ಒಳಗೆ ಹೋಗಿ. ಆದಷ್ಟು ಬೇಗ. ಶೀಘ್ರವಾಗಿ ಒಡೆ! ಏನು ಕೂಗ್ತಾ ಇದೆಯೋ ದೂತ ಹೇಳಿದ್ದಲ್ಲ ಆ ದಿವಸ ಇಷ್ಟು ಬೇಗ ನಾನು ಹೋಟೆಲ್ ಕೊಡುವುದಿಲ್ಲ ಅಂತ. ನೀವು ಏನೂ ಕೊಡೋದು ಬೇಡ ಆಗಿತ್ತು. ಹಾ ನಿಮ್ಮಲ್ಲಿ ಪ್ರಶ್ನೆ ನಂದು ಈಗ. ಹೇಳು. ಹಸ್ತಿನಾವತಿ ಎಷ್ಟುಂಟು? ನಾವತ್ತಿರುವುದು ಒಂದೇ ಅಲ್ವೇನೋ? ಕೌರವ ಒಬ್ಬನೇ ಅಲ್ವೇನೋ? ಕೌರವರು ಹಲವರು. ಹಾ ಕೌರವ ಒಬ್ಬರೇ. ಒಬ್ಬನೇ ಸಾಮ್ರಾಟ್. ಇಬ್ಬರಿದ್ದಾರೆ. ಹಾ ಮೊನ್ನೆ ಒಬ್ಬರು ಬಂದಿದ್ದ, ಹೌದು ಮೊನ್ನೆ ಬಂದಿದ್ದ. ಮದುವೆ ಮಾಡಿಕೊಟ್ಟಿದ್ದೇವಾ? ಹೌದು ಮದುವೆ ಮಾಡ್ಕೊಟ್ಟಿದ್ದ. ಅದೇ ಕೌರವರು ಇವತ್ತು ಬಂದು ಹಾ ಷಷ್ಠಿ ಮುಹೂರ್ತಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ, ಹಾ. ಬರುದು ಬೇಡ ಅಂತ ನೀವೇ ಹೇಳಿದ್ದೀರಿ. ಹಾ. ದಶಮಿ ಮುಹೂರ್ತಕ್ಕೆ ಬಂದಿದ್ದೇವೆ, ಹಾ. ಮದುವೆ ಮಾಡಿಕೊಡಿ ಹೇಳ್ತಾ ಇದ್ದಾರೆ. ಇದೆಂತ ಅವಸ್ಥೆ ಮಾರ? ಎಂತ ಹೊಳೆಯಲ್ಲಿ ಮಳೆ ಹೋದಾಗ ಆಯ್ತಲ್ಲ ಮಾರಾಯ. ನನಗೆ ಯಾಕೆ ಅನುಮಾನ ಅವ್ರ ಮೇಲೆ. ಹೌದಾ? ಕರೆವಾ? ಅವನೇ ಕರೆ ಕರೆ ಕರೆ. ಏನು ಕ್ಷಮೆ ಇರಲಿ. ಇರ್ಲಿಲ್ಲ, ಮದುವೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಮದುವೆಗೆ ನೀವು ಬರುದು ಬೇಡ ಆಯ್ತು, ಮದುವೆ ಆಯ್ತು. ಷಷ್ಠಿ ಮುಹೂರ್ತಕ್ಕೆ ಬರುದು ಬೇಡ ಅಂತ ಹೇಳಿ ನಾವು ಹೇಳಿದ್ದೇವಂತೆ. ದಶಮಿ ಮುಹೂರ್ತ ಬಂದಿದ್ದಾರೆ, ಮೊನ್ನೆ ಮದುವೆ ಮಾಡಿ ಕೊಟ್ಟರು ಸಹ ಮತ್ತೆ ಬಂದು ಕೇಳ್ತಾ ಇದ್ದಾರೆ ಅಂತ ಆದ್ರೆ ಅರ್ಥ ಏನು? ಇದೇನು ಕೌರವನ ಒಳಸಂಚು ಇದು. ಹಾ. ಒಂದು ಕಾಲದಲ್ಲಿ ತಂಗಿಯಾಗಿರುವಂತಹ ಸುಭದ್ರೆಯನ್ನ ಮದುವೆ ಆಗಬೇಕು ಎಂಬಂತ ಆಸೆಯಿಂದ ಬಂದವ ಆತ. ಹಾ. ಆದ್ರೆ ಕೈ ತಪ್ಪಿ ಹೋಯ್ತು. ಹೌದು. ಈ ಕಾಲಕ್ಕೆ ಹಾ. ಹೇಗಾದ್ರೂ ಮಾಡಿ ಅಣ್ಣನಿಗೆ ಅವಮಾನವನ್ನ ಮಾಡಬೇಕು ಎಂಬಂತಹ ಉದ್ದೇಶಕ್ಕಾಗಿ ಹಾ. ಏನು ಮಗಳು ಕೊಡಿ ಅಂತ ಬಂದ. ಕೊಟ್ಟಾಯ್ತಿದೆ ಅಂತ ಕೊಡೋದು. ಕೊಡಬೇಕಾದದ್ದು ನಮ್ಮ ಕೈಯಲ್ಲಿ ಇಲ್ದೇ ಇದ್ದಾಗ ಹಾ. ಕೈಯಲ್ಲಿ ಏನುಂಟು ಅದ್ರಲ್ಲೇ ಕೊಟ್ಟು ಕಳ್ಸ. ಅಷ್ಟೇ. ಓಯ್, ಬರ್ರಿ, 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 ಅಲ್ಲ ಗುರುಗಳೇ ಏನು ತಪ್ಪಿಲ್ಲ ಕೂಗ್ತಾ ಇದ್ದಾರೆ. ಹೌದಲ್ಲ? ಅದು ಮಂದಿ ಎಂತ ಕತೆ? ಮೊನ್ನೆ ಏನಲ್ಲ ಕೃಷ್ಣ ಫಲ ಫಲ ಫಲು ಸಂತೋಷವಾಯಿತು ಏನು ಹೇಳಲಿ. ಏನೋ ಒಳಗುಟ್ಟುಂಟು ಅಂತ ಆ ದಿವಸವೇ ಹೇಳಿದ್ದೆ ನಾನು. ಏನು ಈಗ ತಪ್ಪಾಯ್ತು ಗುರುಗಳೇ ಅನ್ನ ಆ ರೀತಿ ಹೊಡೆದ್ರು ತಿರುಗಿ ಮಾತಾಡುವುದಿಲ್ಲ. ತಪ್ಪಾಯ್ತು ಗುರುಗಳೇ, ತಪ್ಪಾಯ್ತು ಭಾವ, ನನ್ನ ತಪ್ಪಿಲ್ಲ ಹೇಳ್ತಾ ಇದ್ದಾರೆ ಕೌರವ. ಹೇಳದೆ ಏನು ಮಾಡ್ತಾನೆ? ಈಗ ಬಂದವ ನಿಜ ಕೌರವನಲ್ವೇನು? ಒಂದು ಮೊನ್ನೆ ಬಂದವರು ಮಾಯಾ ಕೌರವ. ಯಾರು ಮಾಡಿದ್ದು? ಅದು ಎಲ್ಲ ಘಟೋದ್ಗಜನ ಮಾಯೆ ನಾನೇ ಮಾಡಿಸಿದ್ದು. ಒಂದು ಇವ್ರ ಮಗನ ಮಾಯಾಕ. ಅಯ್ಯೋ ದೇವರೇ, ನನ್ನ ಮಗಳ ಕಥೆ ಏನಾಯ್ತು? ದೇವರೇ, ನಿನ್ನ ಮಗಳು ಬೇರೆ ನನ್ನ ಮಗಳು ಬೇರೆ ಅಂತ ತಿಳ್ಕೊಂಡವನು ನಾನು. ಆ ಹೊತ್ತು ಮಾಯಾ ಕೌರವರ ಜೊತೆಯಲ್ಲಿ ಮದುವೆಯಾಗಿದ್ದು ಮಾಯಾ ಕನಕಾಂಗಿಗೆ. ಹಾಗಾದ್ರೆ ನಿಜ ಕನಕಾಂಗಿ? ಕನಕಾಂಗಿ ಅಭಿಮನ್ಯುವಿನ ಜೊತೆಯಲ್ಲಿ ಮದುವೆಯಾಗ ಹಾಯಾಗಿದ್ದಾಳೆ. ಒಂದು ಇವತ್ತು ಬಂದು ನಿಜ ಕೌರವರು. ನಿಜ ಕೌರವರು. ಮದುವೆ ಮಾಡಿಸೋದು ಯಾರು? ಮದುವೆ ಮಾಡಿಸ್ತವ್ರು ಯಾರೋ? ನಾನೇ. ಮಗಳು ಯಾರದ್ದೋ? ನಿನಗೆ. ಎಂತ ಮದುವೆ ಮಾಡಿಸಬೇಕಾದವ ಯಾರೋ? ನೀನೇ ಆಗಿತ್ತು. ಎಂತ ಅವಸ್ಥೆ ಮಾರ. ಈ ನಾನಾಗಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ. ಈಗ ನಾನು ಏನ್ ಮಾಡ್ಬೇಕು? ಹೇಳಿದ್ನಲ್ಲ ಆತ್ಮಹತ್ಯೆ. ನಾನು ಹೇಳ್ದೆ ದೂತ ನೋಡ ಮದುವೆ ಮಾಡಿಸ್ತವ್ ನೀನು ಅಲ್ವಾ? ಆ ಒಂದು ಕುಪ್ಪ ಹೇಳೋದಕ್ಕೆ ಬೇಸರ ಆಯ್ತು. ಅಲ್ಲ ನೀನು ಹೋಗಿ ನಮ್ಮ ಅಣ್ಣನಿಗೆ ಕುಪ್ಪಾಳುದು ಒಂದೇ ಬೇಡ, ಆ ವಿಷಯ ಬೇಡ. ಈಗ ನಾನು ಮುಂದೆ ಮಾಡಬೇಕಾದ್ದೇನು ಹೇಳು. ಮತ್ತೇನು ಮಾಡುವುದು ಬೇಡ. ಈಗಾಗಲೇ ಕನಕಾಂಗಿಗೂ ಅಭಿಮನ್ಯುಗೂ ಮದುವೆ ಆಗಿದೆ. ನಾವು ದಂಪತಿಗಳು ಹಾಯಾಗಿರಲೆಂದು ಸ್ವಚ್ಛ ಮನಸ್ಸಿನಿಂದ ನೀನು ಅಲ್ಲಿಯವರೆಗಾಗಿ ಬಂದು ಎರಡು ಕೈ ಎತ್ತಿ ಒಂದು ಒಳ್ಳೆ ಆಶೀರ್ವಾದ ಮಾಡಿದ್ರೆ ಸಾಕು. ಮಗಳು ನನ್ನತ್ತು. ಹೌದು, ಮದುವೆ ಮಾಡಿಸಿದವ ನೀನು. ಈಗ ನಾ ಬಂದು ಆಶೀರ್ವಾದ ಮಾಡ್ಬೇಕು. ಮದುವೆ ಮಾಡಿಸ್ಲಿಕ್ಕೆ ಆಗ್ತದೆ. ನಿನಗೆಂತ ಆಶೀರ್ವಾದ ಮಾಡ್ಲಿಕ್ಕೆ ಆಗುದಿಲ್ವಾ? ಅದಕ್ಕೆ ನಾ ಬೇಕಾ? ಥೂತ ಥೂತ. ನಂಗೆ ಗೊತ್ತುಂಟು ಹಾಗೆ ಮಾಡ್ತಿರು ಅಂತಕ್ಕೆ ಕಾಲ ಅಗ್ಲ ಮಾಡ್ಬಿಟ್ಟೆ ನಾನು. ಹೌದಾ? ಕಾಲ ಮೇಲೆ ಹೊತ್ತಾಕುದವ್ರು. ನೀನು ಬುದ್ಧಿವಂತನಲ್ವೇನು? ಬುದ್ಧಿವಂತ ಅಲ್ಲ. ಮತ್ತೇನು? ನಂಗೆ ಸಮಸ್ಯೆ ಒಂದಾಯ್ತಲ್ಲ. ಯಾಕ ಏನಾಯ್ತಾ? ಷಷ್ಠಿ ಮುಹೂರ್ತಕ್ಕೆ ಬರುವುದು ಬೇಡ ಅಂತ ನಾನೇ ಬಂದು ಹೇಳಿದ್ದೆ ಅಂತ ಹೇಳ್ದವ. ಹೌದು, ನಾ ಹೋಗ್ಲಿಲ್ಲ. ಮತ್ ನಾನಂತ ಹೇಳಿದ್ನಲ್ಲ ಅವ. ಅದು ಒಂದು ಮಾಯಾದೂತನ ಸೃಷ್ಟಿ ಮಹಾರಾಯ. ಅಂದ್ರೆ ಮಾಯಾದೂತನ ಸೃಷ್ಟಿಯನ್ನು ಮಾಡಿ ಅಲ್ಲಿವರೆಗಾಗಿ ನಾನು ನನ್ನಂತೆ ಇರುವಂತ ದೂತನ ಸೃಷ್ಟಿ ಮಾಡಿ ನಿನ್ನದ್ದೇ ರೂಪ ಅಲ್ಲಿ ಕಳಿಸ್ಕೊಟ್ರಿ. ಹೌದು, ನಮ್ಮ ಸಂಸಾರ ತೆಗ್ದ್ರಿ ನೀವು. ಏನಾಯ್ತಾ? ಆ ದೂತ ನಮ್ಮನೆಗೆ ಹೋದ್ರೆ ನಾ ಎಂತ ಮಾಡುದು? ಅಂದ್ರೆ ಮಧ್ಯರಾತ್ರಿ ಹೊತ್ತು ನಾ ಹೋದ್ರೆ ನನ್ನ ಹೆಂಡತಿಗೆ ಒಂದ್ಸರ್ತಿ ಗೊತ್ತಾಗುದಿಲ್ಲ. ಯಾವ ಕೇಳ್ತು ಹಾಗೆಲ್ಲ ನಿನ್ನ ಸಂಸಾರ ಹಾಳಾಗುವುದಕ್ಕೆ ನಾನು ಬಿಡ್ತೇನೆ. ಅದು ನೀವು ಹೋಗ್ತೀರಿ. ನಿನ್ನ ಹಾಗಲ್ಲ. ಅಂದ್ರೆ ಮಾಯಾದೂತನ ಸೃಷ್ಟಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೇಳುವುದಕ್ಕೆ ಮಾತ್ರ. ಏನೇ ಇರಲಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀನು.
ನಿನ್ನ ಇಚ್ಛೆಯಂತೆ ಆಗ್ಬೇಕು ಬಿಟ್ರೆ ನಾವು ಮನುಷ್ಯರು ಏನೇ ಪ್ರಯತ್ನ ಮಾಡಿದ್ರು ಅದು ಯಾವುದೂ ಆಗುದಿಲ್ಲ ಹೇಳುವುದು ಕನಕಾಂಗಿ ಕಲ್ಯಾಣ ಕಂಡ ಮೇಲೆ ಅರ್ಥ ಆಯ್ತು ನಮಗೆ. ಹೌದಾ? ಕೃಷ್ಣ ಗೋವಿಂದ, ಮುರಾರಿ, ಜನಾರ್ದನ, ಕೇಶವ, ಅಚ್ಯುತ, ಗೋವಿಂದ ಅನ್ನಿ ಗೋವಿಂದ, ಗೋವಿಂದ ಅನ್ನಿ ಗೋವಿಂದ, ಗೋವಿಂದ. ನೋಡಿದ್ಯಾ, ನಮ್ಮ ಅಣ್ಣನಿಗೆ ಈ ಕಾಲಕ್ಕೆ ಸಿಟ್ಟೆಂಬುದು ಬಹಳವಾಗಿ ಬಾಧಿಸುತ್ತಾ ಉಂಟು. ಸ್ವಲ್ಪ ಹೊತ್ತು ಮಾತ್ರ. ಆದ್ರೂ ಒಂದು ಶೀಘ್ರ ಕೋಪಿಯೇ ಹೊರತು ದೀರ್ಘ ದ್ವೇಷಿ ನನ್ನ ಅಣ್ಣ ಅಲ್ಲವೇ ಅಲ್ಲ. ಬಂದಿರುವಂತ ಸಿಟ್ಟನ್ನ ಹೇಗೆ ಕಡಿಮೆಗೊಳಿಸುವುದು ಎಂಬಾಗ ನನಗೆ ಚೆನ್ನಾಗಿ ತಿಳಿದಿದೆ. ಅಂತೂ ನಾನು ಎಣಿಸಿರುವಂತೆ ನನ್ನ ಸಂಕಲ್ಪದಂತೆ ಕನಕಾಂಗಿ ಕಲ್ಯಾಣವು ಸುಸಾಂಗವಾಗಿ ನೆರವೇರಿತಲ್ಲ. ಲೋಕ ಸಮಸ್ತ ಸುಖಿನೋ ಭವಂತು. ಭದ್ರಂ ಶುಭಂ ಮಂಗಳಂ. ರಂಗನ್ಯಾತಗೆ ಬಾರನೆ ರಂಗನ್ಯಾತಗೆ ಬಾರನೆ ಅಂಗನಾಮಣಿ ರಂಗನ್ಯಾತಗೆ ಬಾರನೆ ರಂಗನ್ಯಾತಗೆ ಬಾರ ತಿಂಗಳಾಯಿತು ಬಾರ ರಂಗನ್ಯಾತಗೆ ಬಾರ ತಿಂಗಳಾಯಿತು ಬಾರ ಬೆಳದಿಂಗಳ ಬಿಸಿಲಾಯಿದೆ ಅಂಗನಾಮಣಿ ಬೆಳದಿಂಗಳ ಬಿಸಿಲಾಯಿದೆ ಜಾಜಿ ಮಲ್ಲಿಗೆ ಸೂಜಿಯಂದಾಯಿದೆ ಜಾಜಿ ಮಲ್ಲಿಗೆ ಸೂಜಿಯಂದಾಯಿದೆ ಭೋಜನ ವಿಷವಾಯಿದೆ ಅಂಗನಾಮಣಿ ಭೋಜನ ವಿಷವಾಯಿದೆ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ನಿರ್ಭದ ವೆಂಕಟ ವೇಣುನಾಥಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ನಾರದ ಸನ್ನದ ನಮೋ ನಮೋ. ಕೃಷ್ಣ ಕೃಷ್ಣ ಕೃಷ್ಣಾಯ ದೇವಕಿ ನಂದನಾಯ ಚ ನಂದ ಗೋಪ ಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ.